ಇದನ್ನು ಹೇಳಲ್ರಿ ಕೆಎದು ಬಿಡಿಸಂಗಿಲ್ಲತ್ತಲ್ಲ ಇವು ಮುಗಿದು ಅಂತೇಳಿ ರೀಸೆಂಟಾಗಿ ಆಗ ಹೊಸ ಕ್ವಶನ್ ಚಲೋ ಅದಾವತ್ ಹೇಳು ಕಾರಣಕ್ಕೆ ಹೇಳತ್ತನ. ಈ ಕ್ವಶನ್ ನೋಡ್ರಿ, ಮೊನ್ನೆ ಹೇಳಿದ್ದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳ್ರಿ ನೋಡು ಬಡಗ್ನ ಯಾವ ಕಂಟ್ರಿದಿಂದ? ಜಪಾನ್. ನೆನಪಿಟ್ಕೋರಿ. ಮತ್ತು ಅವು ಕ್ವಶನ್ ಹೇಳಿದ ಮೇಲೆ ರಿಪಿಟೇಷನ್ ಮಾಡಲಿಲ್ಲ ಅಂತೇಳಿ ಮರ್ತು ಬರಬೇಡ್ರಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಯಾವ ಆರ್ಟಿಕಲ್ ಅಂಡರ್ ಬರ್ತದೆ? ಅದು ಆರ್ಟಿಕಲ್ ಕನ್ಫ್ಯೂಷನ್ ಆಗತ್ತಿತ್ತಲ್ಲ, ಇನ್ನೊಮ್ಮೆ ಹೇಳ್ತಾನೆ ನೋಡ್ರಿ. ಕ್ವಶನ್ ಕೇಳಿದ್ದಕ್ಕೆ ಮತ್ತು ಆರ್ಟಿಕಲ್ ಡಿಫ್ರೆನ್ಸ್ ಏನಾಗೈತೆ ಅಂದ್ರೆ ಆರ್ಟಿಕಲ್ ಒಳಗೆ ರಿಪ್ರೆಸೆಂಟ್ ಮಾಡ್ತೇಳಿ 21ನೇ ಆರ್ಟಿಕಲ್ ಒಳಗೆ ಬರ್ತೈತೆ ಯಾವ್ದು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತೇಳಿ. ಬಟ್ ಮೊನ್ನೆ ಎಕ್ಸಾಮ್ನಾಗ ಕ್ವಶನ್ ಏನು ಕೇಳಿದ್ರಿ ಅಂದ್ರೆ 22ನೇ ಲಾಕ ಇನ್ಕಾರ್ಪೊರೇಟ್ ಅಥವಾ ಅದಕ್ಕೆ ಸಂಬಂಧಿಸೈತೇವೋ ಇಲ್ಲೋ ಅಂತ ಅಟ್ಟ ಕೇಳಿದ್ದವು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾದ ಮೀನಿಂಗ್ ಏನು ಹೇಳಿದ್ದು ಹೇಳ್ರಿ? ಏನೈತೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮೀನಿಂಗ್ ಹೇಳಿದ್ದು? ಯಾವ್ದು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಜಪಾನ್ದಿಂದ ತಗೋತೀವಿ. ಯಾಕಂದ್ರೆ ಇಂಡಿಯಾ ಈಗ ಪ್ರೆಸೆಂಟ್ ಏನಾಗತ್ತೆ ಅಂದ್ರೆ ಡ್ಯೂ ಪ್ರೊಸೆಸ್ ಲಾಕ್ ಹೋಗತ್ತೈತೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾದಿಂದ ಡ್ಯೂ ಪ್ರೊಸೆಸ್ ಲಾಕ್ ಹೊಂಟೈತೆ. ಈಗ ರೀಸೆಂಟಾಗಿ ನೆನಪಿಟ್ಕೋ, ರೀಸೆಂಟಾಗಿ ಯಾವ್ದಂದ್ರೆ ಎಲೆಕ್ಷನ್ ಓಟ್ಸ್ ಅಥವಾ ಎಲೆಕ್ಷನ್ ಇದನ್ನ ತಿದ್ದುಲ್ಲ ಏನತ್ತಾರೆ ಎಲೆಕ್ಷನ್ ಬಾಂಡ್ಸ್ಗಳನ್ನೆಲ್ಲ ಅವ್ನು ಏನು ಮಾಡ್ರು ತೆಗೆದೋಗಿದ್ರಲ್ಲ, ಅದ್ರ ಜುಡಿಷಿಯಲ್ ಆಕ್ಟಿವಿಸಮ್ ಇತ್ತು ಅಂದ್ರೆ ಜುಡಿಷಿಯಲ್ ಇಂಟರ್ಫಿಯರ್ ಮಾಡತ್ತಿತ್ತೇಳಿ ಅವು ಇಂಟರ್ಫಿಯರ್ ಮಾಡತ್ತೈತಲ್ಲ. ಈಗೆಲ್ಲ ಏನಾಗತ್ತೋ ಅಂದ್ರೆ ಇಂಡಿಯಾದಾಗ ಬಿಲ್ ಪಾಸ್ ಆಗುವಾಗಲಿ ಏನಾಗಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾದಿಂದ ಎಲ್ಲೋಕ್ಕೋ ಅಂದ್ರೆ ಡ್ಯೂ ಪ್ರೊಸೆಸ್ ಲಾಕ್ ಹೊಂಟಾವು. ಡ್ಯೂ ಪ್ರೊಸೆಸ್ ಲಾ ಯಾವ ಕಂಟ್ರಿದಿಂದ ತಗೋತಾರ? ಯಾವ್ದಕ್ಕ ಹೇಳಿದ್ನಿ? ಡ್ಯೂ ಪ್ರೊಸೆಸ್ ಲಾ ಬಂದ್ರೆ USA, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಬಂದ್ರೆ ಜಪಾನ್. ನೆನಪಿಟ್ಕೋರಿ. ಯಾವ ಒಂದು ಪ್ರಕರಣ ಹೇಳಿದ್ವಿ ಇದಕ್ಕೆ ಸಂಬಂಧಿಸಿದಂಗೆ? ಎಸ್, ವೆರಿ ಗುಡ್. ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ನೆನಪಿಟ್ಕೋ. ಇನ್ನೊಂದು ಕೇಳ್ತಿರ್ತಾರೆ ನೆನಪೈತಿ, ಗೋಲ್ಡನ್ ಟ್ರ್ಯಾಂಗಲ್ ಆಫ್ ಇದನ್ನು ಫಂಡಮೆಂಟಲ್ ರೈಟ್ಸ್ ಅಥವಾ ಗೋಲ್ಡನ್ ಟ್ರ್ಯಾಂಗಲ್ ಆರ್ಟಿಕಲ್ಸ್ ಅಂತ ಬರ್ತಾವೆ. ಯಾವ ಆರ್ಟಿಕಲ್ಸ್ ಬರ್ತಾವೆ ಹೇಳ್ರಿ? ಅದನ್ನ ಪಿರಾಮಿಡ್ ಹಾಕಿ ನೆನಪಿಟ್ಟಿರ್ತಾರೆ. ಗೋಲ್ಡನ್ ಟ್ರ್ಯಾಂಗಲ್ ಆರ್ಟಿಕಲ್ಸ್ ಅಂತ ಕರೀತಾರೆ. ಯಾವ? 14, 19, 21. ಇದು ಎದಕ್ಕೆ ಇಂಪಾರ್ಟೆಂಟ್ ನೆನಪಿಟ್ಕೋರಿ? ನಾಳೆ ಕ್ವಶನ್ ಕೇಳಿದಾಗ. ಯಾಕಂದ್ರೆ ಈಗ ರೀಸೆಂಟಾಗಿ ರೈಟ್ ಟು ಬಿ ಫಾರ್ಗೆಟನ್ ಅಂತ ಬಂದೈತೆ ನೆನಪೈತಿ. ರೈಟ್ ಟು ಬಿ ಫಾರ್ಗೆಟನ್ ಯಾವ ಆರ್ಟಿಕಲ್ ಅಂಡರ್ ಬರ್ತೈತಿ? ಎಸ್, 21ನೇ ಆರ್ಟಿಕಲ್ ಅಂಡರ್ ರೈಟ್ ಟು ಬಿ ಫಾರ್ಗಟನ್. ಪೂರ್ತಿ ಹೇಳ್ಬಿಡ್ಲಿ ಅದನ್ನು. ಈಗ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾದ್ ಬಂದ್ರೆ ಪ್ರಕರಣ ಯಾವ್ದತ್ತ ಹೇಳ್ತೀರಿ? ಮೇನಕಾ ಗಾಂಧಿ ಪ್ರಕರಣದಾಗ. ಆ ಮೇನಕಾ ಗಾಂಧಿ ಪ್ರಕರಣದಾಗ ಈ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮತ್ತು ಗೋಲ್ಡನ್ ಟ್ರ್ಯಾಂಗಲ್ ಇವೆಲ್ಲ ರಿಲೇಟೆಡ್ ಅದಾವ ಅನ್ನೋದು ಕಾರಣಕ್ಕೆ ಹೇಳತ್ತನ್. 22ನೇ ಆರ್ಟಿಕಲ್ ಯಾವ್ದು ಕೇಳಿ? 22ನೇ ಆರ್ಟಿಕಲ್ ಏನು ಹೇಳ್ತೈತಿ? ಆರ್ಬಿಟ್ರಿ ಅಥವಾ ಪ್ರಿವೆನ್ಷನ್ ಡಿಟೆನ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದ್ರೆ ಸೋನಮ್ ವಾಂಗ್ಚುನ್ ರೀಸೆಂಟಾಗಿ ಅರೆಸ್ಟ್ ಮಾಡಿದ್ರು ಇಲ್ಲೋ? ಮಾಡಿದ್ರಲ್ಲ. ಇವಕ್ಕೆ ಎದಕ್ಕೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇಂಪಾರ್ಟೆಂಟ್ ಆಕೈತೆ ನೆನಪಿಟ್ಕೋರಿ. ಪ್ರಿವೆನ್ಷನ್ ಡಿಟೆನ್ಷನ್ ಮಾಡೋದೇನು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಜುಡಿಷಿಯಲ್ ಇಂಟರ್ಫಿಯರ್ ಮಾಡಂಗಿಲ್ಲ ಅಂತ ಹೇಳ್ತಿರ್ತಾರೆ. ಅಕಸ್ಮಾತ್ ಇದ್ರೊಳಗೆ ಎಲ್ಲರ ನಮ್ಮಲ್ಲಿ ಡ್ಯೂ ಪ್ರೊಸೆಸ್ ಲಾ ಇರಲ್ದ ಬರೀ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಟ್ಟ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡಿತ್ತೇಳಿ ಪ್ರಿವೆನ್ಷನ್ ಡಿಟೆನ್ಷನ್ ಲಾನಾಗ ಸೋನಮ್ ವಾಂಗ್ಚುನ್ ಏನು ಅರೆಸ್ಟ್ ಮಾಡಿರಲ್ಲ 10 ವರ್ಷ ತನಕ ಪ್ರಿವೆನ್ಷನ್ ಆಗೇ ಇಟ್ಕೋಬೋದಿತ್ತು. ಅವ್ರು ಏನೋ ಅಪರಾಧಿ ಎಲ್ಲ ಏನೂ ಅಲ್ಲ, ಹಂಗೆ ಇಟ್ಕೋಬೋದಿತ್ತು. ಅದಕ್ಕೆ ಇಂಡಿಯಾ ಏನಾಗತ್ತೈತೆ ಅಂದ್ರೆ ಡ್ಯೂ ಪ್ರೊಸೆಸ್ ಲಾಕ್ ಬರತೈತೆ. ಅಂದ್ರೆ ಏನಂದ್ರೆ ನಮ್ಮಲ್ಲಿ ಏನು ಜುಡಿಷಿಯಲ್ ಐತ್ಲ ಆಕ್ಟಿವಿಸಮ್ ಆಗತೈತಿ. ಈ ಆರ್ಟಿಕಲ್ ಯಾಕೆ ಹೇಳತ್ತಂದ್ರೆ ಇಂಡಿಯಾದಾಗ ಯಾವುದೋ ಒಂದು ಲಾ ಮಾಡ್ರಿ, ಪ್ರೆಸೆಂಟ್ ಯಾವ್ದಾರ ಇವ ನಮ್ಮವ ಲಾ ಮಾಡ್ಯಾರಲ್ಲ, ಈ ಇವ ನಮ್ಮ ಲಾ ಐತಲ್ಲ ಅದು ಪರ್ಸನ್ ಲಿಬರ್ಟಿ ಅಥವಾ ಡಿಗ್ನಿಟಿಗೆ ಸಂಬಂಧಿಸಿರ್ತೇಳಿ ಈ ಗೋಲ್ಡನ್ ಟ್ರ್ಯಾಂಗಲ್ ಪಾಸ್ ಆಕೈತಲ್ಲ ನೋಡೇ ಲಾ ಪಾಸ್ ಮಾಡ್ತಿರ್ತಾರೆ. ನೆನಪಿಟ್ಕೋರಿ. ನಮ್ಮಲ್ಲಿ ಏನಂದ್ರೆ ಪರ್ಸನ್ಗೆ ವೈಯಕ್ತಿಕವಾಗಿ ಅಥವಾ ಟ್ರ್ಯಾಂಗಲ್ ಏನತ್ವ ಇದನ್ನು ಲೈಫ್ ಆಫ್ ಲಿಗ್ನಿಟಿ ಎರಡಕ್ಕೂ ಸಂಬಂಧಿಸಿರ್ತೇಳಿ ಜೀವಿಸುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಅಂತ ಬರ್ತೈತಲ್ಲ ಇದಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಕಾಯ್ದೆ ಬಂದ್ರೆ ಫಸ್ಟ್ ಟೈಮ್ ಅದನ್ನ ಎನಲೈಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಗೋಲ್ಡನ್ ಟ್ರ್ಯಾಂಗಲ್ಲೇ ಮಾಡ್ತಾರೆ. ಆ ಗೋಲ್ಡನ್ ಟ್ರ್ಯಾಂಗಲ್ದಾಗ 3 ಆರ್ಟಿಕಲ್ ಹೇಳಿ. ಯಾವ ಆರ್ಟಿಕಲ್? 14, 19, 21. ಈಗ ಹೇಳ್ರಿ 14ನೇ ಆರ್ಟಿಕಲ್ ಏನು ಹೇಳ್ತೈತಿ? ಯಾವ್ದಾ? ಸಮಾನತೆ, ಈಕ್ವಾಲಿಟಿ ಬಿಫೋರ್. ಎದ್ರೊಳಗೆಲ್ಲ ಸಮಾನತೆ ಸಿಗ್ಬೇಕಂತ ಹೇಳ್ತೈತೆ. ಈಗ ಇವ ನಮ್ಮವಾಗಲಿ ಪೋಕ್ಸೋ ಆಗಲಿ ಹಿಂಗೆ ಏನಾರ ಮಾಡಿರತ್ತೇಳಿ ಅದ್ರ ಮೊನ್ನೆ ನೋಡ್ತಾರ ಇದು ಈಕ್ವಾಲಿಟಿ ಐತೆ ಇಲ್ಲೋ, ಎಲ್ಲರಿಗೆ ಅಪ್ಲೈ ಆಕೈತೆ ಇಲ್ಲೋ ಅಂತ ನೋಡ್ತಾರೆ. ಯಾವುದೇ ಕಾಯಿ ಮಾಡ್ರಿ ಆ ಟ್ರ್ಯಾಂಗಲ್ ಅಂತೇಳಿಲ್ಲ ಗೋಲ್ಡನ್ ಟ್ರ್ಯಾಂಗಲ್ದಾಗ ಇದನ್ನು ಟ್ರಾಜಿಟಿ ಮಾಡ್ತಿರ್ತಾರೆ. ನೆನಪಿಟ್ಕೋರಿ. 14, 19, 21 ನೆನಪಿಟ್ಕೊಂಡ್ಬಿಡ್ಬೇಕು. ಯಾಕಾರ ಈ ಗೋಲ್ಡನ್ ಟ್ರ್ಯಾಂಗಲ್ ಇರ್ತಾವಲ್ಲ ಇದನ್ನ ಯಾವಾಗ ಕೇಳ್ತಾರೆ ಅಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಮಾಡಿರ್ತಾರಲ್ಲ ಆ ಮೇನಕಾ ಗಾಂಧಿ ಪ್ರಕರಣದಾಗ ಈ ಗೋಲ್ಡನ್ ಟ್ರ್ಯಾಂಗಲ್ ಬಗ್ಗೆನೂ ಡಿಸ್ಕಷನ್ ಮಾಡಿರ್ತಾರೆ. ಅದಕ್ಕೆ ಹೇಳಿ 14ನೇದು ಎದಕ್ಕಂದ್ರೆ ಈಕ್ವಾಲಿಟಿ ಅಂತ ಹೇಳ್ತೀರಿ ಅಂದ್ರೆ ಸಮಾನತೆ. ಆಮೇಲೆ 19 ಬಂದ್ರ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಕರಿತೀವಲ್ಲ, ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್. ಈಗ ಎಲ್ಲರ ನಾವು ಏನಾರ ಸ್ಟೇಟ್ಮೆಂಟ್ ಕೊಟ್ಟು ಕೂಡಲೇ ನಮ್ಮನ್ನ ಹೋಗಿ ಅರೆಸ್ಟ್ ಮಾಡ್ರೆ ಅದಕ್ಕೆ ಫ್ರೀಡಮ್ ಆಫ್ ಸ್ಪೀಚ್ ಅಂತಾರ ಅನ್ನಂಗಿಲ್ಲ. ಈಗ ನಾಳೆ ಯಾವ್ದಾರ ಒಂದು ಆರ್ಟಿಕಲ್ ಅಥವಾ ಯಾವ್ದಾರ ಒಂದು ಬಿಲ್ ಪಾಸ್ ಮಾಡಿದಾಗ ಅದ್ರ ಅಗೇನೆಸ್ಟ್ ಮಾತಾಡ್ ಕೂಡಲೇ ನಮ್ಮನ್ನ ಅರೆಸ್ಟ್ ಮಾಡ್ತಾರಂದ್ರೆ ಅದಕ್ಕೆ ಹೇಳಿ ಲೈಫ್ ಅಥವಾ ಡಿಗ್ನಿಟಿಗೆ ಸಂಬಂಧಿಸಿದ್ರೆ ಇವು 3 ಆರ್ಟಿಕಲ್ ಅಥವಾ ಗೋಲ್ಡನ್ ಟ್ರ್ಯಾಂಗಲ್ ಅಂತ ಕರೀತಾರೆ. ಯಾವ ಹೇಳ್ರಿ? ಈಗ 14 ಹೇಳ್ರಿ, 19 ಹೇಳ್ರಿ, ಇನ್ನೊಂದು ಬಿಟ್ಟಿಲ್ಲ 21. ಈಗ ನೆನಪಿಟ್ಕೋರಿ. ರೈಟ್ ಟು ಬಿ ಫಾರ್ಗಟನ್ ಅನ್ನೋದು ಯಾವ ಆರ್ಟಿಕಲ್ ಅಂಡರ್ ಬರ್ತೈತಿ? 21ನೇ ಆರ್ಟಿಕಲ್ ಅಂಡರ್. ರೈಟ್ ಟು ಬಿ ಫಾರ್ಗಟನ್ ಅಂದ್ರೆ ಏನು ಹೇಳ್ರಿ? ಈಗ ಏನಂದ್ರೆ ಡಾಟಾ ಪ್ರೊಟೆಕ್ಷನ್ ಅಂತ ಬತ್ತ. ಡಾಟಾ ಅಂದ್ರೆ ಪ್ರೈವೇಸಿ, ಡಾಟಾ ಪ್ರೊಟೆಕ್ಷನ್ ಅಥವಾ ಪ್ರೈವೇಸಿ ಕಾಯ್ದೆ ಅಂತ ಬತ್ತೇಳಿ ಅಥವಾ ನಮ್ದು ಏನರ ಪ್ರೈವೇಟ್ ಡಾಟಾಗಳು ಇರ್ತಾವಲ್ಲ ಅವ್ನು ಸೇವ್ ಮಾಡ್ಕೊ. ಡಾಟಾ ಪ್ರೊಟೆಕ್ಷನ್ ಅಂತಂದಿದ್ರೆ ನೆನಪೈತಿ? ಡಾಟಾ ಪ್ರೊಟೆಕ್ಷನ್ ನೀತಿ ಅಂತ ಬರ್ತೈತಿ ಇಂಡಿಯಾದಾಗ. ಡಾಟಾ ಅಂದ್ರೆ ನಮ್ಮ ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೋಬೇಕಂತೇಳಿ ಈ ಡೈರೆಕ್ಟ್ ಲಿಂಕ್ ಮಾಡ್ಕೇಳಿ ಯಾವ ಆರ್ಟಿಕಲ್ ಅಂಡರ್ ಅಂದ್ರೆ 21ನೇ ಆರ್ಟಿಕಲ್ ಅಂಡರ್. ಯಾಕಂತ ಹೇಳ್ತಾರೆ ನೋಡ್ರಿ. ರೈಟ್ ಟು ಬಿ ಫಾರ್ಗಟನ್ ಅಂತ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ದವ್ರು ವರ್ಡಿಕ್ಟ್ ಕೊಟ್ಟಾರ. ರೈಟ್ ಟು ಬಿ ಫಾರ್ಗಟನ್ ಏನಂದ್ರೆ ಏನರ ಮಾಡಿದ್ ಮರಿದತ್ತಲ್ಲ. ನಿಮ್ದು ಏನಂದ್ರೆ ದತ್ತಾಂಶಗಳು ಆಲ್ರೆಡಿ ಡಾಟಾ ಏನಂದ್ರೆ
ಗೂಗಲ್ದಾಗ ಯಾವ್ದಾರ ಸ್ಟೋರ್ನಾಗ ರೆಡಿ ಅದಾವ. ನಿಮ್ದು ಏನೋ ಪ್ರೈವೇಟ್ ಡಾಟಾ ಆಗಲಿ ಏನಾಗಲಿ ಅದ್ರೊಳಗೆ ಸೇವ್ ಇರ್ತಾವಲ್ಲ, ಆ ರೈಟ್ ಟು ಬಿ ಫಾರ್ಗಟನ್ ಅಂದ್ರೆ ನೀ ಡಾಟಾನ ಡಿಲೀಟ್ ಮಾಡಿಸ್ಬೋದು ಅಂತ ಹೇಳತ್ತಾನ. ನಿಮ್ಮ ಡಾಟಾ ನಿಮ್ಮ ಮೊಬೈಲ್ನಾಗ ಇದ್ದಾಗ ನಿಮಗೆ ಏನಂದ್ರೆ ಫೋಟೋಗಳನ್ನ ಡಿಲೀಟ್ ಮಾಡುವ ಅಧಿಕಾರ ಇರ್ತೈತಿ. ಬಟ್ ನಮ್ಮ ಕಡೆ ಡಾಟಾ ಎಲ್ಲಿ ಇರ್ತೈತಿ? ನಮ್ದು ಇಂಟರ್ನೆಟ್ ಅದ, ಅಥವಾ ನಾವು ಇವನ್ ಯೂಟ್ಯೂಬ್ ಯೂಸ್ ಮಾಡ್ತಿರ್ತೀವಿ ಅಥವಾ ವಾಟ್ಸಪ್ ಯೂಸ್ ಮಾಡ್ತೀರ, ಡಾಟಾ ಯಾರ ಕಡೆ ಇರ್ತೈತಿ? ಮೆಟಾ ಕಂಪ್ನಿ ಕಡೆ ಇರ್ತೈತಿ. ಆ ಮೆಟಾ ಕಂಪ್ನಿದವ್ರಿಗೆ ನಾ ರೈಟ್ ಟು ಬಿ ಫಾರ್ಗಟನ್ ಅಂತ ಹಾಕಿ ಮೆಟಾ ಕಂಪ್ನಿದಾಗ ನನ್ನ ಯೂಸರ್ ನೇಮ್ ಥ್ರೂ ಎಷ್ಟು ಡಾಟಾ ಐತ್ಲ ಅದನ್ನೆಲ್ಲ ಡಿಲೀಟ್ ಮಾಡ್ಕೋ ಅಧಿಕಾರ ಏನು ಬರ್ತೈತಲ್ಲ ಅದ ರೈಟ್ ಟು ಬಿ ಫಾರ್ಗಟನ್ ಒಳಗೆ ಬರ್ತೈತಿ. ನೆನಪಿಟ್ಕೋರಿ. ಅಥವಾ ದತ್ತಾಂಶ ಸಂಗ್ರಹಣ ಅಥವಾ ಡಾಟಾ ಪ್ರೊಟೆಕ್ಷನ್ ಅಥವಾ ರೈಟ್ ಟು ಬಿ ಫಾರ್ಗಟನ್ ಎಲ್ಲ ಬಂದ್ರೆ ಆರ್ಟಿಕಲ್ 21. ಇನ್ನೊಂದು ಬರ್ತೈತಿ ರೈಟ್ ಟು ಪ್ರೈವೇಸಿ ಅಂತೇಳಿ. ಪ್ರೈವೇಸಿ ಆರ್ಟಿಕಲ್ ಈ ಪ್ರಕರಣ ಯಾವ್ದು? ಪುಟ್ಟಸ್ವಾಮಿ ಪ್ರಕರಣ ನೆನಪಿರ್ತೈತಲ್ಲ. ಇವು ಮಣ್ಣು ಮಾಡಿದ್ವನಂತೆ ಸುಮ್ಮ ರಿವಿಷನ್ ಮಾಡ್ಸತ್ ನೆನಪು. ಇದು ಹೇಳ್ರಿ ಪ್ರಶಸ್ತಿ ಆ್ಯಪ್ ನೆನಪೈತಲ್ಲ. ಪ್ರಶಸ್ತಿ ಆ್ಯಪ್ ಎದ್ರ ಸಲ್ಮಂದ್ ಹೇಳ್ರಿ? ಡಿಸೇಬಿಲಿಟಿ ಸಲ್ಮಂದ್. ಅದ್ರ ಮೇಲೆ ರೀಸೆಂಟಾಗಿ ಒಂದು ಮಾಡ್ಯಾರ ನೋಡ್ರಿ 2026ರಾಗ ಇದ್ರೊಳಗೆ ಡೆಲ್ಲಿ ಒಳಗೆ ಮಾಡಿದಾರ ಪರ್ಪಲ್ ಪೆಸ್ಟ್ ಅಂತ ಮಾಡ್ಯಾರ. ಈ ಪರ್ಪಲ್ ಪೆಸ್ಟ್ ಯಾವ ಉದ್ದೇಶಕ್ಕೆ ಮಾಡ್ಯಾರ ಅಂತ ಕೇಳ್ತಾರೆ. ಪರ್ಪಲ್ ಪೆಸ್ಟ್ ಎದಕ್ಕೆ ಮಾಡ್ಯಾರ ಹೇಳ್ರಿ? ಪರ್ಪಲ್ ಪೆಸ್ಟ್ ಅಂತ ಹೇಳತ್ತೀನಿ. ಪರ್ಪಲ್ ಫೆಸ್ಟಿವಲ್ ಅಂತಂದಾಗ ನಾಳೆ ಕೊಡ್ತಾರೆ ಆಪ್ಷನ್ದಾಗ ಲ್ಯಾವೆಂಡರ್ ಕಲ್ಟಿವೇಶನ್ ಮಾಡಕ್ಕೆ ಇಂಥವತ್ತು ಕೊಟ್ರೆ. ಪರ್ಪಲ್ ಫೆಸ್ಟ್ ಎದಕ್ಕೆ ಮಾಡ್ರಿ ಅಂದ್ರೆ ದಿವ್ಯಾಂಗ ಜನ ಇಂಡಿಯಾದಾಗ ಏನದಾರಲ್ಲ ಅದಕ್ಕೆ ಹೇಳಿ ಸುಗಮ್ಯ ಭಾರತ್ ಅಭಿಯಾನ್ ಮಾಡ್ಯಾರ ಅಂತ ಹೇಳಿದ್ವಿ ನೆನಪೈತಲ್ಲ. ಸುಗಮ್ ಭಾರತ್ ಅಭಿಯಾನ ಎದಕ್ಕೈತ್ರಿ? ಸುಗಮ್ಯ ಭಾರತ್ ಅಭಿಯಾನ ಎದಕ್ಕೈತಿ? ಸಾರ್ವಜನಿಕರು ಏನಾಗಿ ಯೂನಿವರ್ಸಲ್ ಆಗಿ ಅಂದರೆ ಎಲ್ಲರಿಗೂ ಎಕ್ಸೆಸಿಬಲ್ ಸಿಗ್ಬೇಕು. ಎಂಥ ಯಾವುದೋ ಒಂದು ಇದನ್ನಿದ್ರು ಅಂತಲ್ಲಿ ಎಕ್ಸೆಸಿಬಲ್ ಸಿಗೋಕೆ ಏನೈತೆ ಅಂತಂದ್ರೆ ಇದನ್ನೇನ ಸುಗಮ್ಯ ಭಾರತ್ ಅಭಿಯಾನ ಅಂತ ಮಾಡ್ಯಾರ ಸೆಂಟ್ರಲ್ ಗೌರ್ಮೆಂಟ್ದವ್ರು. ಎಲ್ಲ ಕಡೆ ನೋಡ್ರಿ ಸುಗಮ್ಯ ಭಾರತ್ ಅಭಿಯಾನ ಅಂದ್ರೆ ನೆನಪಿಟ್ಕೋರಿ. ಎಲ್ಲ ಕಡೆ ಯಾವುದೋ ಗೌರ್ಮೆಂಟ್ ಆಫೀಸ್ ಇರಲಿ ಏನೇ ಇರಲಿ ಅಲ್ಲಿ ಓನ್ಲಿ ಇದನ್ನು ಯಾರ ಹ್ಯಾಂಡಿಕ್ಯಾಪ್ ಇರಲ್ದು ಮನುಷ್ಯರಿಗೆ ಅಟ್ಟ ಅಲವಾಗಂಗಿರಬಾರ್ದು. ಎಲ್ಲರಿಗೆ ದಿವ್ಯಾಂಗ ಜನ ಇರಲಿ ಡಿಸೇಬಲ್ ಇರಲಿ ಅವ್ರಿಗೆಲ್ಲ ಹೆಲ್ಪ್ ಆಗಂಗಿರ್ಬೇಕಂತ ಯಾವುದಂದ್ರೆ ಯಾವ್ದು ಹೇಳಿ? ಸುಗಮ್ಯ ಭಾರತ್ ಅಭಿಯಾನ್. ಅದರ್ ರಿಲೇಟೆಡ್ ಕೇಳೋಣ ಪರ್ಪಲ್ ಫೆಸ್ಟಿವಲ್ ಅಥವಾ ಪರ್ಪಲ್ ಫೆಸ್ಟ್ ಎಲ್ಲಿ ಮಾಡ್ತಾರಂದ್ರೆ ಡೆಲ್ಲಿ ಒಳಗೆ ಮಾಡ್ತಾರೆ. ಅದು ಎದ್ರ ಸಲ್ಮಂದ್ ಮಾಡ್ಯಾರ ಅಂತ ಕೇಳ್ರೆ ಗೊತ್ತಾತಲ್ಲ? ದಿವ್ಯಾಂಗ ಜನ ಸಲ್ಮಂದ್. ನಾಳೆ ಕೇಳ್ಬೋದು ಪರ್ಪಲ್ ಫೆಸ್ಟ್ ಅಂತ ಇತ್ತೀಚೆಗೆ ಡೆಲ್ಲಿ ಒಳಗೆ ಮಾಡಿದ್ರೆ ಯಾವ ಮಿನಿಸ್ಟ್ರಿದವ್ರು ಆರ್ಗನೈಸ್ ಮಾಡಿದ್ರಿ ಹೇಳ್ರಿ? ಆಪ್ಷನ್ ಕೊಡ್ತೀನಿ. ಮಿನಿಸ್ಟ್ರಿ ಆಫ್ ಎಜುಕೇಷನ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ, ಎರಡರಾಗ ಒಂದು ಹೇಳಿ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ನೆನಪಿಟ್ಕೋರಿ. ನಾ ಪ್ರಶಸ್ತಿ ಆಪತ್ತು ಬಂದಾಗ ಅಷ್ಟೇ ನೀವು ಏನಂದ್ರೆ ಎಜುಕೇಷನ್ ಮಿನಿಸ್ಟ್ರಿಗೆ ಹೋಗ್ಬೇಕು. ಅದನ್ನು ಬಿಟ್ಟು ಯಾವುದಂದ್ರೆ ಈ ದಿವ್ಯಾಂಗ ಜನ ಬರ್ತೈತಲ್ಲ ಯಾರ ಕಡೆ ಬರ್ತೈತೆ? ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಸಾಮಾಜಿಕ ಸಬಲೀಕರಣ ಮತ್ತು ಏನತ್ತು ಅದಕ್ಕೆ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಅದರ ಅಂಡರ್ ಬರ್ತೈತೆ ನೋಡ್ರಿ. ಪರ್ಪಲ್ ಫೆಸ್ಟ್ ಎಲ್ಲಿ ಮಾಡಿದ್ರತ್ ಕೇಳ್ರ? ಡೆಲ್ಲಿ ಒಳಗೆ. ನೆನಪಿರ್ತೈತಲ್ಲ? ಇದನ್ನು ಹೇಳಿದ್ರಲ್ಲ ಮೊನ್ನೆ ಇದು ಪರ್ಪಲ್ ಫೆಸ್ಟಿವಲ್. ಇದು ಹೇಳ್ರಿ ಪ್ರಶಸ್ತಿ ಆ್ಯಪ್ ಅಂಡರ್ ಏನು ಮಾಡತ್ತಾರೆ ಅಂದ್ರೆ ಪ್ರಶಸ್ತಿ ಅಷ್ಟ ಬಂದಾಗ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಇದು ರಿಲೇಟೆಡ್ ಇನ್ನೊಂದು ಕ್ವಶನ್ ಕೇಳಿ ನಾವು ಇದ್ರೊಳಗೆ ಬರ್ತೈತೆ ನೋಡ್ರಿ ಹೇಳ್ರಿ. ಇದನ್ನು ಯಾವುದಂದ್ರೆ ಪ್ರಶಸ್ತಿ ಆ್ಯಪ್ ಮತ್ತು ಈ ಪ್ರಶಸ್ತಿ ಆ್ಯಪ್ ಏನು ಮಾಡ್ತಾರೆ ಅಂದ್ರೆ ಓನ್ಲಿ ಎದ್ರೊಳಗೆ ಅಂದ್ರೆ ಸ್ಕೂಲಿಂಗ್ ಒಳಗೆ ಸ್ಕ್ರೀನಿಂಗ್ ಮಾಡ್ತಿರ್ತಾರೆ. ಸ್ಕೂಲ್ ಒಳಗೆ ಡಿಸೇಬಲ್ ಇದ್ರೆ ಅಂತೇಳಿ. ಪ್ರೆಸೆಂಟ್ ಡಿಸೇಬಿಲಿಟಿ ಎಷ್ಟು ಅದಾವ ಅಂದ್ರೆ 21 ಅದಾವ. ಈಗ ಹೇಳ್ರಿ ನೋಡು ಈ ಸ್ಕೂಲ್ ಒಳಗೆ ಬಂದಾಗ ಪ್ರಶಸ್ತಿ ಆ್ಯಪ್ ಬರ್ತೈತೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ. ಇದನ್ನು ಈ ಪ್ರಶಸ್ತಿ ಆ್ಯಪ್ ಅದು ಲಾಂಚ್ ಮಾಡ್ಬೇಕಾರೆ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಐತಿ. ಆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ರೀಚ್ ಮಾಡ್ಬೇಕಂತ ಇಂಥವು ಆ್ಯಪ್ ಅದು ಮಾಡತ್ತಾರೆ. ಯಾಕಂದ್ರೆ ಬರೀ ಕಲಿಯವ್ರಿಗೆ ಅಥವಾ ಶಾನೆ ಇದ್ದವ್ರಿಗೆ ಎಜುಕೇಷನ್ ಕೊಡೋದಲ್ಲ, ಯಾರು ದಡ್ಡ ಇರ್ತಾರಲ್ಲ ಅವ್ರಿಗೆ ಎಜುಕೇಷನ್ ಸಿಗಬೇಕೋ ಬೇಡ, ಅಥವಾ ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರೆ ಅವ್ರಿಗೆ ಈಕ್ವಾಲಿಟಿ ಸಿಗಬೇಕೋ ಬೇಡ. ಅದ್ರ ಸಲ್ಮಂದ್ ಏನು ಮಾಡ್ತಾರೆ ಅಂದ್ರೆ ಪ್ರಶಸ್ತಿ ಆ್ಯಪ್ ಅಂತ ಮಾಡ್ಯಾರ. ಇದು ಯಾವ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಹೇಳ್ತೈತೆ? 10. ನಾ ಏನು ಕೇಳತ್ನ ಎಜುಕೇಷನ್ ಸಲ್ಮಂದ ಅಂತ ಹೇಳಿ. ಎಜುಕೇಷನ್ ರೆಡ್ಯೂ 10ನೇದು ಏನೈತೆ ಹೇಳ್ರಿ? ಅಸಮಾನತೆಗಳನ್ನು ಹೋಗಲು. ರೆಡ್ಯೂಸ್ ಇನ್ಇಕ್ವಾಲಿಟಿ ಅಂದ್ರೆ ಅಸಮಾನತೆ ಒಳಗೆ ಬರ್ತೈತೆ. ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡ್ರಿ ಹೇಳ್ತೀನಿ. ಇದನ್ನು ಏನು ಹೇಳಿ ಎಜುಕೇಷನ್ ಒಳಗೆ ಪ್ರಶಸ್ತಿ ಆ್ಯಪ್ ಅಪ್ಲೈ ಮಾಡತ್ತಾರೆ. ಯಾವ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂದ್ರೆ ಡೆವಲಪ್ಮೆಂಟ್ 4. ಈಗ ಹೇಳ್ರಿ ರೆಡ್ಯೂಸ್ ಇನ್ಇಕ್ವಾಲಿಟಿ ಅಥವಾ ಅಸಮಾನತೆ ಅಂದ್ರೆ ಎಜುಕೇಷನ್ ಒಳಗೆ ಅಸಮಾನತೆ ಇತ್ತಿರಂಗಿಲ್ಲ. ಅಸಮಾನತೆ ಅಂದ್ರೆ ಎಲ್ಲಿ ಇರ್ತೈತೆ ನೆನಪಿಟ್ಕೋರಿ. ಅಸಮಾನತೆ ಅಂದ್ರೆ ಏನ ನನ್ನ ಕಡೆ ಜಾಸ್ತಿ ರೊಕ್ಕ ಇರ್ತೈತಿ, ಇನ್ನೊಬ್ಬನ ಕಡೆ ಕಡಿಮೆ ರೊಕ್ಕ ಇರ್ತೈತಿ. ಅಥವಾ ಒಬ್ರಿಗೆ ಏನಾಕೈತೆ ಅಂದ್ರೆ ಒಬ್ರಿಗೆ ಕನ್ನಡ ಸ್ಕೂಲ್ ಒಳಗೆ ಏನಂದ್ರೆ ಎಜುಕೇಷನ್ ತೊಗೊಂಡಿರ್ತಾರೆ, ಒಬ್ರು ಇಂಗ್ಲೀಷ್ ಸ್ಕೂಲ್ ಒಳಗೆ ತೊಗೊಂಡಿರ್ತಾರೆ. ಇಬ್ಬರಿಗೆ ನಾವು ಒಂದರ ಥರ ಕಾಂಪಿಟೇಷನ್ ಮಾಡಂದ್ರೆ ಆಕೈತೆ ಆಗಂಗಿಲ್ಲಲ್ಲ, ಅದಕ್ಕೆ ಅಸಮಾನತೆ ಅಂತಾರೆ. ಬಟ್ ಈ ಪ್ರಶಸ್ತಿ ಆ್ಯಪ್ ತಂದಿದ್ದ ಅಸಮಾನತೆಯನ್ನು ಹೋಗಲಾಡ್ಸಕ್ಕಲ್ಲ. ಎಜುಕೇಷನ್ ಒಳಗೆ ಕ್ವಾಲಿಟಿ ಎಜುಕೇಷನ್ ಯಾರಿಗೆ ಅಂದ್ರೆ ದಿವ್ಯಾಂಗ ಜನಕ್ಕೆ ಕೊಡ್ಬೇಕು. ನೀವೆಲ್ಲರ ಇದು ಅಸಮಾನತೆ ಐತಿ, ಯಾರ ಇವ್ರಿಗೆ ದುರ್ಬಲರದಾರೋ ಇವ್ರಿಗೆ ಅಸಮಾನತೆ. ಈಗ ಎಲ್ಲರ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಸಮಾನತೆ ಮಾಡ್ಬೇಕಂತೇಳಿ ಅವ್ರಿಗೆ ರನ್ನಿಂಗ್ ಮಾಡಕ್ಕೆ ಬರ್ತೈತೆ ರೇಸ್ನಾಗ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಏನಂದ್ರೆ ಪರ್ಟಿಕ್ಯುಲರ್ ನಾವು ಏನು ಕೊಡ್ತೀವಿ ಅಂದ್ರೆ ರಿಸರ್ವೇಷನ್ ಕೊಡ್ಬೇಕಾಕತ್ತೆ. ಸೇಮ್ ಅದೇ ಯಾವ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇರ್ತೈತೆ ಪ್ರಶಸ್ತಿ ಬಂದಾಗ. ಇದು ನಾಳೆ ನೆನಪಿಟ್ಕೋರಿ. ಪ್ರಶಸ್ತಿ ಒಳಗೆ ಎಲ್ಲರ ಆ್ಯಪ್ ಒಳಗೆ ಸ್ಕ್ರೀನಿಂಗ್ ಮಾಡ್ತಾರೆ ಅಥವಾ ಎಜುಕೇಷನ್ ಕೊಡ್ತಾರಂದ್ರೆ ಯಾವ ಇದ್ರೊಳಗೆ ಬರ್ತೈತೆ ಅಂದ್ರೆ 4ನೇ ಸಸ್ಟೈನೇಬಲ್. ನೆನಪದವಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳರ ನೆನಪದವು. 1ನೇದು ಏನೇ ಇರ್ತೈತಿ ಒಮ್ಮೆ ಹೇಳ್ರಲ್ಲ ಪಟ ನೆನಪದವು. 1ನೇದು ಯಾವ್ದು? ಬಡತನ ಮುಕ್ತ. 2ನೇದು ಹಸಿವು. 3ನೇದು ಆರೋಗ್ಯ ಇರ್ಬೇಕಂದ್ರೆ 3ನೇದು. 4ನೇದು
ಅದಕ್ಕೆ ಹೇಳಿ ನಾಲ್ಕನೇದು ಕ್ವಾಲಿಟಿ ಶಿಕ್ಷಣ. ಈಗ ಏನೇನು ಎಜುಕೇಷನ್ದು ರಿಲೇಟೆಡ್ ಬರ್ತಾವಲ್ಲ, ಎಜುಕೇಷನ್ ಚಲೋ ಕೊಡತ್ತಾರ ಅಥವಾ ಎಜುಕೇಷನ್ ರಿಲೇಟೆಡ್ ಬಂದರೆ ಯಾವ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ತಗಂದ್ರೆ 4ನೇದು. 5ನೇದು ರೀ ಲಿಂಗ ಸಮಾನತೆ, ಜೆಂಡರ್ ಇಕ್ವಾಲಿಟಿ ಅಂತ ಕರಿತೀವಲ್ಲ, ಇದು ನೋಡ 5ನೇದ್ರಾಗ ಬರ್ತದೆ. ಇವು ಎಷ್ಟು ಸರಿ ರಿವಿಷನ್ ಮಾಡ್ರು ಕಡಿಮೆ, 2030 ತನಕ ಹೆಂಗೆ ಬೇಕಾದ್ ಕೇಳ್ಬೋದು. 5ನೇದು ಆತು. 6ನೇದು ರೀ ಸ್ಯಾನಿಟೇಷನ್ ಆ್ಯಂಡ್ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತೀವಿ, ನೀರು ಮತ್ತು ನೈರ್ಮಲ್ಯ ಅಂತ ಕರಿತೀವಿ. 6ನೇದು. 7ನೇದು ಕ್ಲೀನ್ ಆ್ಯಂಡ್ ಅಫೋರ್ಡೆಬಲ್ ಎನರ್ಜಿ. ಕರೆಕ್ಟ್, ಕ್ಲೀನ್ ಆ್ಯಂಡ್ ಅಫೋರ್ಡೆಬಲ್ ಎನರ್ಜಿ ಅಷ್ಟ. 7ನೇದು ಎನರ್ಜಿ ಬಂದಮೇಲೆ ಏನು ಮಾಡಬೇಕು, ವರ್ಕ್ ಮಾಡ್ಬೇಕು. ಅದೇ ಯಾವುದಂದ್ರೆ ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಎಷ್ಟಂದ್ರೆ 8. 9ನೇದು III ಇನೋವೇಷನ್ ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್. 10ನೇದ ಈಗ ಕೇಳ್ಬೋದು ನೋಡ್ರಿ. ಈಗ ಏನಂದ್ರೆ SC ಒಳಗೆ ಐತಲ್ಲ ನಮ್ಮಲ್ಲಿ ಇಂಟರ್ನಲ್ ರಿಸರ್ವೇಷನ್ ತಂದ್ರಲ್ಲ, ಅದು ಎದ್ರೊಳಗೆ ಬರ್ತೈತೆ ಹೇಳ್ರಿ? ಇಂಟರ್ನಲ್ ರಿಸರ್ವೇಷನ್ ತರ್ತಾರಲ್ಲ, ಅದು ಯಾವ ಒಂದು ಇದ್ರೊಳಗೆ ಬರ್ತೈತೆ ಅಂದ್ರೆ ರೆಡ್ಯೂಸ್ ಅಸಮಾನತೆ ಅಥವಾ ಇನ್ಇಕ್ವಾಲಿಟೀಸ್ ಕಡಿಮೆ ಮಾಡ್ತಾರಲ್ಲ. ಅದಕ್ಕೆ ಇನ್ಇಕ್ವಾಲಿಟಿ ಅಂದ್ರೆ ಈ ಅಸಮಾನತೆ ಅನ್ನೋದು ಇಂಟರ್ನಲ್ ರಿಸರ್ವೇಷನ್ ಎದಕ್ಕೆ ತರ್ತಾರೆ ಹೇಳು? SC ಒಳಗೆ ಏನು ಮಾಡಿರ್ತಾರೆ? ಇಂಟರ್ನಲ್ ರಿಸರ್ವೇಷನ್ ಗೊತ್ತೈತಲ್ಲ, ಹೇಳಿದ್ವಲ್ಲ ಎಷ್ಟು ಕಾಸ್ಟ್ ಅದಾವ ಇಂಟರ್ನಲ್ದಾಗ? 101 ಕಾಸ್ಟ್ ಅದಾವ ಇಂಟರ್ನಲ್. ಯಾಕಂದ್ರೆ SC ಒಳಗೆ ಹೆಂಗಿರ್ತೈತೆ ಅಂದ್ರೆ ಕೆಲವೊಬ್ರು ಏನಿರ್ತಾರೆ ಅಂದ್ರೆ ಅವ್ರದ್ದು ಕಾಸ್ಟ್ನಾಗ ಎಜುಕೇಷನ್ ಚಲೋ ಇರ್ತೈತೆ, ಅದರೊಳಗೆ ಇನ್ನೊಬ್ರಿಗೆ ಏನಿರ್ತೈತೆ ಅಂದ್ರೆ ಎಜುಕೇಷನ್ ಕಡಿಮೆ ಇರ್ತೈತೆ. ಈಗ ST ಒಳಗೆ ಐತೆ ನೋಡ್ರಿ ಇಂಟರ್ನಲ್ ರಿಸರ್ವೇಷನ್, STಗೆ ಅಪ್ಲೈ ಆಗಂಗಿಲ್ಲ. STಗೆ ಎಷ್ಟು % ಕೊಟ್ರೆ? ಈಗ 3% ಐತೆ ಕೊಟ್ಟ. ಕರೆಕ್ಟಾ? 7% ಇತ್ತು ಅಂದ್ರೆ ಡಿಕ್ರೀಸ್ ಮಾಡಿ 50% ಮಾಡಿದಾಗ 3% ಐತಲ್ಲ, ಅವಾಗ STದವ್ರು ಎಲ್ಲೇ ನಮ್ಮಲ್ಲಿ ಜಾಬ್ಗೆ ಅಪ್ಲೈ ಮಾಡಿರ್ತೀವಿ, ಆ 3%ದಾಗ STದಾಗ ಯಾರು ಎಜುಕೇಟೆಡ್ ಇರಲಿ ಏನೇ ಇರಲಿ, ಯಾವ ಕಾಸ್ಟ್ ಹೈಯೆಸ್ಟ್ ಎಜುಕೇಷನ್ ತೊಗೊಂಡಿರ್ತೈತಲ್ಲ ಅವರ 3 ಪೋಸ್ಟ್ ತೊಗೊಳ್ಳೋದು ಅಥಾರಿಟಿ ಐತಿ. ಅಂದ್ರೆ 3% ರಿಸರ್ವೇಷನ್ ಇದ್ದಾಗ. ಬಟ್ ಒಳ ಮೀಸಲಾತಿ ಆದರೆ ಏನಾಕತ್ತೆ ಅಂದ್ರೆ ಅವ ಕಾಸ್ಟ್ಗಳನ್ನ ಡಿವೈಡ್ ಮಾಡ್ತಾರೆ. ಈಗ STದಾಗ ಹೇಳಿದ್ವಿ, STದಾಗ ಎಷ್ಟು ಒಂದು 10 ಕಾಸ್ಟ್ ಅದಾವ ತಿಳ್ಕೊ. ಆ 10 ಕಾಸ್ಟ್ನಾಗ 1ನೇ ಕಾಸ್ಟ್ದವ್ರು ಏನಿರ್ತಾರೆ ಅಂದ್ರೆ ಅವ್ರು ಅವ್ವಪ್ಪ ಚಲೋ ರೊಕ್ಕ ಇದ್ದವ್ರು ಇರ್ತಾರೆ, ಚಲೋ ಎಜುಕೇಷನ್ ಕೊಡ್ತಾರಂದ್ರೆ ಆ ಕಾಸ್ಟಿನ ಹುಡುಗರ 3 ಜಾಬ್ ತೊಗೋಬೋದು. ಬಟ್ ಆ ಉಳ್ಕಿದ್ದು 9 ಕಾಸ್ಟ್ ಜನದವ್ರಿಗೆ ಇದನ್ನ ಆತಲ್ಲ ಅಸಮಾನ ಆತೈತಲ್ಲ, ಅಂಥದನ್ನ ತೆಗಿಬೇಕಂತ SC ಒಳಗೆ ತರ್ತಾರೆ. ಯಾವುದಂದ್ರೆ ಇಂಟರ್ನಲ್ ರಿಸರ್ವೇಷನ್. ನೆನಪದಾವಲ್ಲ ಪಾರ್ಟ್ಗಳು ಹೇಳಿದ್ ಎಷ್ಟು ಕೆಟಗಿರಿ ಮಾಡ್ಯಾರ? 3 ಕೆಟಗಿರಿ. 1ನೇ ಕೆಟಗಿರಿ ಒಳಗೆ ಎಷ್ಟು ರಿಸರ್ವೇಷನ್? 16. 1ನೇ ಕೆಟಗಿರಿ ಒಳಗೆ ಎಷ್ಟು? 5.25. ಇನ್ನೊಂದು 5.25, ಆಮೇಲೆ 4.5. ನೆನಪಿರ್ತೈತಲ್ಲ. ಇದು ಯಾವುದಂದ್ರೆ 10ನೇದು ಆತ. 11ನೇದು ಹೇಳ್ರಿ. 11ನೇದು ಏನ? ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್. 12ನೇದು ಅನುಭೋಗ ಮತ್ತು ಉತ್ಪಾದನೆ ಅಂತ ಕರೀತಾರೆ. ನೆನಪಿಟ್ಕೋರು ಏನಂದ್ರೆ ಏನಂತಾರೆ? ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂತಾರೆ. ಯಾವುದಂದ್ರೆ 12ನೇದು. 13ನೇದು ಕ್ಲೈಮೇಟ್. ಇದು 13ನೇದು ಅಂತೂ ಇಂಪಾರ್ಟೆಂಟ್. ನೆನಪಿಟ್ಕೋರಿ. ಡೈರೆಕ್ಟ್ ನಾಳೆ ಎಲ್ಲರ ಬೆಲ್ಲಮ್ ಕಾನ್ಫರೆನ್ಸ್ ಬಿಟ್ಟು ಎಲ್ಲರ ಡೈರೆಕ್ಟ್ ಕ್ವಶನ್ ಕೇಳಿದತ್ತೇಳಿ ಯಾವ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಕ್ಲೈಮೇಟ್ ಬಗ್ಗೆ ಇರ್ತೈತೆ ಅಂದ್ರೆ 13. 14ನೇದು ಲೈಫ್ ಬಿಲೋ ವಾಟರ್. 14. 15 ಅಬೌವ್ ದಿ ಲ್ಯಾಂಡ್. 16 ಪೀಸ್ ಜಸ್ಟಿಸ್. ನೆನಪದಾವಲ್ಲ ಇನ್ನೊಮ್ಮೆ ಹೇಳಿ. 13ನೇದ ಕ್ಲೈಮೇಟ್ ಚೇಂಜ್. 14ನೇದು ಬಂದ್ರೆ ಲೈಫ್ ಬಿಲೋ ವಾಟರ್ ಅಂತ ಕರೀತಾರೆ. ಅಂದ್ರೆ ಲೈಫ್ ಬಿಲೋ ವಾಟರ್ ಅಂದ್ರೆ ಈಗ ರೀಸೆಂಟಾಗಿ ಮಾಡಾರಲ್ಲ ಸಮುದ್ರದ ಆಳದಾಗ ಏನು ಜೀವಿಗಳದಲ್ಲ ಅವ್ರದ್ದು ಲೈಫ್ ಇರ್ತದಲ್ಲ ಅವ್ನು ಪ್ರೊಟೆಕ್ಟ್ ಮಾಡೋದು 14ನೇದು. 15ನೇದು ಬಂದಾಗ ಏನಂದ್ರೆ ಲೈಫ್ ಅಬೋ ಲ್ಯಾಂಡ್ ಅಂತ, ಭೂಮಿ ಮ್ಯಾಲೆ ಅಥವಾ ಲ್ಯಾಂಡ್ ಮೇಲೆ ಏನು ಬದುಕ್ತಿರ್ತಾರಲ್ಲ ಅಂಥವ್ರು ಲೈಫ್ ಪ್ರೊಟೆಕ್ಟ್ ಮಾಡೋಕೆ ಯಾವುದಂದ್ರೆ 15ನೇದು. 16ನೇದು ಬಂದಾಗ ಪೀಸ್ ಜಸ್ಟಿಸ್ ಅಂದ್ರೆ ಶಾಂತಿವಾಗಿರಬೇಕು, ಸ್ಟ್ರಾಂಗ್ ಆಗಿದ್ದ ಅಥವಾ ಚಲೋ ಅಂತ ಇನ್ಸ್ಟಿಟ್ಯೂಟ್ಗಳು ಇರಬೇಕು ಅಂತ ಹೇಳ್ತಾರಲ್ಲ, ಅದು ಯಾವುದಂದ್ರೆ 16. 17ನೇದು ಬಂದಾಗ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ಈ ಸುಗಮ್ಯ ಭಾರತ ಅಭಿಯಾನ ಹೇಳ್ದಂಗೆ ಒಂದು ಯೋಜನೆ ಹೇಳಿದ್ನಿ ಹೇಳ್ರಿ ನೋಡು, ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಬರ್ತೈತಿ. ಯಾವ್ಯಾವ ಸ್ಕೀಮ್ಗಳು ಮರ್ಜಕ್ಕವು ಇವನು ಕೇಳೇ ಹೇಳವನ ಮುಂದಿನ. ಅದಕ್ಕೆ ಸರ್ವ ಶಿಕ್ಷಣ ಅಭಿಯಾನ ನೆಕ್ಸ್ಟ್, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ನೆಕ್ಸ್ಟ್, ಟೀಚರ್ ಎಜುಕೇಷನ್. ಇವು ನೆನಪಿಟ್ಕೋರೆ. ನಾಳೆ ಯಾಕಂದ್ರೆ ಎಷ್ಟು ರಿಪಿಟೇಷನ್ ಮಾಡ್ತೀರಿ ಅಷ್ಟು ನ್ಯೂಸ್ ಇರ್ತದೆ. ಇದು ಹೇಳಿದ್ರಲ್ಲ ತಾಪಿ ಹೇಳಿದ್ರಿ. ತಾಪಿ ಎದಕ್ಕೆ ರಿಲೇಟೆಡ್ ಐತ್ರಿ? ಪೈಪ್ಲೈನ್. ತಾಪಿ ಫುಲ್ ಫಾರ್ಮ್ ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್. ಯಾವ್ದ? ತುರ್ಕ್ಮಾನಿಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡಿಯಾ. ಎದ್ರ ಸಲ್ಮಂದ್ ಮಾಡತ್ತಾರ ಇದನ್ನ? ಪೈಪ್ಲೈನ್ ಸಲ್ಮಂದ್. ನೆನಪಿಟ್ಕೋ. ಇದು ರೀಸೆಂಟಾಗಿ ಇವ್ರು ಕ್ವಶನ್ ಹೆಂಗೆ ಕೇಳ್ಯಾರ ನೋಡ್ರಿ. ರೀಸೆಂಟಾಗಿ ಏನು ಕೇಳ್ಯಾರ ಅಂದ್ರೆ ಇದ್ರದ್ದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದ್ರ ರಿಲೇಟೆಡ್ ಹಿಸ್ಟ್ರಿ ಮೇಲೆ ಕ್ವಶನ್ ಕೇಳ್ಬೋದು ಅಂತ ಹೇಳತ್ನ. ಅವ್ರು ಕ್ವಶನ್ ಕೇಳಿದ್ದೇನಂದ್ರೆ ಮಹಲ್ವಾರಿ ಸಿಸ್ಟಮ್ನ ಒಡಿಸ್ಸಾದಾಗ ಯಾವ ಜಿಲ್ಲೆ ಒಳಗೆ ತಂದಿದ್ರತ್ ಕೇಳಿದ್ರಿ. ನೆನಪೈತಾನೆ ಯಾರ್ಯಾರು? ಒಡಿಸ್ಸಾ ಒಳಗೆ ಯಾವ ಜಿಲ್ಲೆ? ಬಟ್ ಇದು ಇಂಪಾರ್ಟೆಂಟ್ ಇಲ್ಲಿ ನೀವು ನೆನಪಿಟ್ಕೋದ. ನಾಳೆ ಏನು ಕೇಳಿರ್ತಾರಂದ್ರೆ ಮಾಲ್ವಾರಿ, ರೈತವಾರಿ, ಜಮೀನ್ದಾರಿ ಪದ್ಧತಿ ಅಂತ ಬರ್ತಾವಲ್ಲ, ಇವು ಪದ್ಧತಿಗಳ ಯಾವ್ಯಾವ ರೀಸನ್ ಒಳಗೆ ಡೆವಲಪ್ ಮಾಡಿರೋದು ಕೇಳ್ತಾರೆ. ಡೈರೆಕ್ಟ್ ಆ ಸ್ಟೇಟ್ ಇದ್ದಿತ್ತಂದ್ರೆ ಒಡಿಸ್ಸಾದ ಕೇಳ್ರಿ. ನಾಳೆ ಇವ್ರ ಒಡಿಸ್ಸಾದ ಡಿಸ್ಟಿಕ್ ಅಂತ ಕೇಳ್ತಾರ ಅಂತ ಹೇಳತ್ತಿಲ್ಲ. ಬಟ್ ನಮ್ಮ ಸ್ಟೇಟ್ ಒಳಗೆ ಕೇಳಿದಾಗ ಮಹಲ್ವಾರಿ, ಜಮೀನ್ದಾರಿ ಮತ್ತು ಯಾವ್ದು ಬರ್ತೈತಿ ಇನ್ನೊಂದು ರೈತವಾರಿ. ಇವು ಪದ್ಧತಿಗಳನ್ನ ಯಾವ್ಯಾವ ರೀಸನ್ ಒಳಗೆ ತಂದಾರತ್ ಕೇಳ್ತಾರೆ. 3 ಹೇಳ್ಬಿಡ್ಲಿ, ಒಂದು ಬಡ. 1ನೇದು ಯಾವ್ದು ಬರ್ತೈತಿ ಹೇಳ್ರಿ? ನೀವೇ ಹೇಳ್ಬೇಕು. ಜಮೀನ್ದಾರಿ ಪದ್ಧತಿ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ. ಎಷ್ಟ್ರಾಗ? 1793ರಾಗ. ಯಾರು ತರ್ತಾರೆ? ಇವೆಲ್ಲ ನೆನಪಿರ್ತಾವೆ. ಯಾರ? ಲಾರ್ಡ್ ಕಾರ್ನ್ವಾಲಿಸ್. ಜಮೀನ್ದಾರಿ ಪದ್ಧತಿ ಅಂದ್ರೆ ಏನು ಈಗ ಹೇಳ್ರಿ? ಅದು ನೆನಪಿತ್ತಲ್ಲ ಜಮೀನ್ದಾರಿ. ಎಸ್, ಜಮೀನ್ದಾರಿ ಪದ್ಧತಿ ಅಂದ್ರೆ ನಮ್ಮಲ್ಲಿ ಒಂದು ಮೂವಿ ಬಂದಿತ್ತು ನೋಡಿ ರೀಸೆಂಟಾಗಿ. ಯಾವ್ದದು?
ಕಾಟೇರದಾಗ ಇತ್ತಾನೆ. ಇನ್ನೊಂದು ಬಂದಿತ್ತು ನೋಡೋ ಜಮೀನ್ದಾರ್, ಲ್ಯಾಂಡ್ ಲಾರ್ಡ್ ಅಂದ್ರೆ ಜಮೀನ್ದಾರ್. ಒಟ್ಟು ಅವ್ನು ಹೊರಗೆ ತರ್ಬೇಕತ್ತ ಅವ್ನು. ಇರ್ಲಿ, ಲ್ಯಾಂಡ್ ಲಾರ್ಡ್ ಹತ್ ಬಂದಿತ್ತು ನೋಡಿ. ಲ್ಯಾಂಡ್ ಲಾರ್ಡ್ಸ್ಗೆ ಏನಂತಾರ ಅಂದ್ರೆ ಜಮೀನ್ದಾರ್ ಅಂತ ಕರೀತಾರೆ. ಲ್ಯಾಂಡ್ ಲಾರ್ಡ್ ಹತ್ ಮೂವಿ ಬಂದಿತ್ತಲ್ಲ, ಆ ಮೂವಿದಾಗೂ 19 ವರ್ಷ. ಜಮೀನ್ದಾರ್ ಅಂದ್ರೆ ಭಾಳ ಜನ ಜಮೀನು ಇರ್ತೈತಲ್ಲ, ಅವ್ರು ಏನಂದ್ರೆ ಜಮೀನ್ದಾರ್ ಅಂತ ಕರಿತಿರ್ತೀವಿ. ಅವ್ರ ಕಡೆ ಭಾಳ ಜಮೀನು ಇರ್ತೈತೆ ತಟ್ಟಲ್ಲ. ಅವ್ರು ಏನಲ್ಲೇ ರೈತರು ಉಳುವೆ ಮಾಡ್ತಿರ್ತಾರಲ್ಲ, ಅವರೆಲ್ಲ ಏನಂದ್ರೆ ಇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿರ್ತೈತೆ. ಅದು ಒಣ್ಣೆ ಯಾವಾಗ ಬರ್ತೈತೆ ಅಂದ್ರೆ ಜಮೀನ್ದಾರಿ ಕಾಯ್ದೆ ಅಂತ ಬರ್ತೈತೆ. ಇದನ್ನು ಇಂಟ್ರಡ್ಯೂಸ್ ಮಾಡಿದ ಪ್ಲೇಸ್ಗಳು ಹೇಳ್ಬಿಡ್ರಿ ನೋಡು. ಬಂಗಾಳ, ಬಿಹಾರ, ಒಡಿಸ್ಸಾ, ಇವು 3 ಅಲ್ಲೇ ಬರ್ತಾವೆ. ಟ್ರ್ಯಾಂಗಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ. ಕೇಳ್ಯಾರ ಕ್ವಶನ್ ಕೇಳ್ಯಾರಲ್ಲ, ಹಿಂಗೆ ಕ್ವಶನ್ ಕೇಳಿರ್ತಾರೆ. ಅದ್ರ ಸಂಬಂಧ ಹೇಳತ್ತ ನಾವು ಒಡಿಸ್ಸಾದ ಡಿಸ್ಟಿಕ್ ನೆನಪಿಟ್ಕೋ ಅಂತ ಹೇಳತ್ತಿಲ್ಲ. ಕರ್ನಾಟಕಕ್ಕೆ ರಿಲೇಟೆಡ್ ಕೇಳಿದಾಗ ಏನು ಕೇಳ್ಬೋದು ಅಂದ್ರೆ ಜಮೀನ್ದಾರಿ ಪದ್ಧತಿನ ಯಾರು ತಂದಿದ್ರತ್ ಗೊತ್ತಾತಲ್ಲ. ಇನ್ನೊಮ್ಮೆ ಹೇಳ್ರಿ, 1793 ಯಾರ ಲಾರ್ಡ್ ಕಾರ್ನ್ವಾಲಿಸ್ ಯಾವ ಪ್ರಾಂತ್ಯದಾಗ ತರ್ತಾನಂದ್ರ ಹಿಂಗದಾವ ನೋಡಿ. ಬಂಗಾಳ, ಬಿಹಾರ, ಒಡಿಸ್ಸಾ. ಟ್ರ್ಯಾಂಗಲ್ ಹಾಕ ಉಲ್ಟ್ರಾ ಟ್ರ್ಯಾಂಗಲ್ ಹಾಕೈತಲ್ಲ. ಬಂಗಾಳ, ಬಿಹಾರ, ಒಡಿಸ್ಸಾ ಯಾವ ಪದ್ಧತಿ ಆತಿದ? ಜಮೀನ್ದಾರಿ ಆತ. ಆ ಜಮೀನ್ದಾರಿ ಆದ ಕೂಡಲೇ ನೆಕ್ಸ್ಟ್ ಬರ್ತೈತೆ 1820 ಯಾವ್ದ? ರೈತವಾರಿ. ಅಂದ್ರೆ ರೈತರ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋದಿರ್ತೈತಿ. ಯಾರು ತರ್ತಾರ? ಥಾಮಸ್ ಮನ್ರೋ. ನೆನಪಿರ್ತೈತಲ್ಲ. ಒಂದೇದ ಜಮೀನ್ದಾರಿ ಬಂದ್ರೆ ಉಲ್ಟಾ ಟ್ರ್ಯಾಂಗಲ್ ನೆನಪಿಟ್ಕೋರಿ. ಬಂಗಾಳ, ಬಿಹಾರ, ಒಡಿಸ್ಸಾ. ಆಮೇಲೆ ಅದಾದ್ಮೇಲೆ 1820 ಯಾವ್ದಂದ್ರ ರೈತವಾರಿ ಪದ. ಈ ಸಿರೀಸ್ ನೆನಪಿಟ್ಕೋ. ರೈತವಾರಿ ಬರ್ತೈತಿ. ಏನ್ ಮಾಡ್ತಾರಂದ್ರೆ ರೈತರನ್ನ ಡೈರೆಕ್ಟ್ ಏನ್ ಮಾಡ್ತಿರ್ತಾರಂದ್ರೆ ಟ್ಯಾಕ್ಸ್ ಕಟ್ಟೋದು ಅಧಿಕಾರ ಕೊಟ್ಟು ಬಿಡ್ತಾರೆ. ಹೇಳ್ರಿ, ರೈತವಾರಿ ಪದ್ಧತಿನ ಎಲ್ಲೆಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು ಹೇಳ್ರಿ. ಎಲ್ಲೆಲ್ಲಿ ರೈತವಾರಿ ಬಂದ್ರೆ ಎಲ್ಲಿ? ಮದ್ರಾಸ್, ಬಾಂಬೆ, ಅಸ್ಸಾಮ, ಕೂರ್ಗ. 4 ಕಡೆ ಬರ್ತೈತಿ ನೋಡಿ. ಇದು ನೆನಪಿಟ್ಕೋರಿ. ಯಾವ್ಯಾವ ಅಂದ್ರ ಮದ್ರಾಸ, ಬಾಂಬೆ ಇವು ಕೆಳಗೆ ಬರ್ತಾವ. ಮದ್ರಾಸ, ಬಾಂಬೆ, ಅಸ್ಸಾಮ ಮತ್ತು ಕೂರ್ಗ್ ನಮ್ದ ಬರ್ತೈತಿ. ಇವು 3 ಇಲ್ಲಿ ನೆನಪಿಟ್ಕೋರಿ. ಆಮೇಲೆ ಅಲ್ಲೊಂದು ನೆನಪಿಟ್ಕೋ. ಒಂದೇದು ಗೊತ್ತಲ್ಲ, ಜಮೀನ್ದಾರಿ ಪದ್ಧತಿದಾಗ ಯಾವ್ಯಾವ ರೀಸನ್ ಅಂತಂದ್ರ ಬಂಗಾಳ, ಬಿಹಾರ, ಒಡಿಸ್ಸಾ ಇವು ಪ್ರಾಂತ್ಯಗಳನ್ನ ಕೇಳ್ತಿರ್ತಾರ. ಇಂಪಾರ್ಟೆಂಟ್ ಹಿಸ್ಟ್ರಿ ಒಳಗೆ ಕ್ವಶನ್ ಕೇಳಿದಾಗ ನಾಳೆ ಎಲ್ಲರ ಕೇಳಿರತ್ತೇಳಿ ನೀವು ನೆನಪಿಟ್ಕೋರಿ. ಈಗ ರೈತವಾರಿ ಪದ್ಧತಿ ಬಂದ್ರೆ ಮದ್ರಾಸ, ಬಾಂಬೆ, ಅದಾದ್ಮೇಲೆ ಅಸ್ಸಾಮ ಮತ್ತು ಕೂರ್ಗ್ ಪ್ರಾಂತ್ಯದಾಗ ಜಾರಿಗೆ ತಂದಿರ್ತಾರೆ. ಮತ್ತು ಇದು ರೈತವಾರಿ ಪದ್ಧತಿ ಇಲ್ಲಿ ಅಟ್ಟ ಜಾರಿಗೆ ಬಂದಿತ್ತಲ್ಲ. ನಾ ಏನು ಹೇಳತ್ತಂದ್ರೆ ಕೇಳಕ್ಕೆ ಕ್ವಶನ್ ಏನು ಕೇಳಿರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಜಾರಿಗೆ ಬಂದಿದ್ದು, ಮೊದಲು ಅದನ್ನ ವಿಸ್ತರಣೆ ಮಾಡ್ಕೋತ ಹೋಗ್ತಾರೆ. ಬಟ್ ನಾ ಏನು ಹೇಳತ್ನ ಇಂಟ್ರಡ್ಯೂಸ್ ಮಾಡಿದಾಗ ಪ್ರೆಸೆಂಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಸ್ಟೇಟ್ ಹೆಂಗೆ ಹತ್ತಿವಲ್ಲ, ನಮ್ಮಲ್ಲಿ ಹೆಂಗೆ ಸಬ್ಸಿಡರಿ ಅಲೈನ್ಸಸ್ ಬಂದಾಗ ಫಸ್ಟ್ ಮಾಡ್ಕೊಂಡಿದ್ದು ಸ್ಟೇಟ್ ಅಂದ್ರೆ ಹೈದರಾಬಾದ್ ನಿಜಾಮತಿ ಹತ್ತಿವು. ನೆನಪೈತಲ್ಲ, ಹೈದರಾಬಾದ್ ನಿಜಾಮ್ ಆದ್ಮೇಲೆ ಯಾರೂ ಆಗಿಲ್ಲತ್ತಲ್ಲ, ಮತ್ತು ಸಿರೀಸಾಗಿ ಬಂದಾರ. ಹಂಗೆ ಏನಂದ್ರೆ ರೈತವಾರಿ ಜಮೀನ್ದಾರಿ ಬಂದ್ರೆ ಫಸ್ಟ್ ಮಾಡಿದ್ದು ಸ್ಟೇಟ್ ಕೇಳ್ತಾರೆ. ಅದಾದ್ಮೇಲೆ ಏನಾರ ಬೇರೆ ಕೇಳಿರ್ತೇನೆ ನೀವು ವಿಸ್ತರಿಸಿರ್ತಾವ, ಅವನೇನು ಕೇಳಂಗಿಲ್ಲ. ಬಟ್ ಇವ್ನು ನೆನಪಿಟ್ಕೋ. ಈಗ ಯಾವ್ದಾಯ್ತು? ಜಮೀನ್ದಾರಿ, ರೈತವಾರಿ ಆಯ್ತು. ಇನ್ನೊಂದು ಯಾವ್ದು ಉಳಿಸಿದ್ವು? ಮಹಲ್ವಾರಿ. ಈ ಮಹಲ್ ಹತ್ತಂದ್ರೆ ಏನು ಹೇಳ್ರಿ? ತಾಲೂಕುಗಳನ್ನ ಕೂಡಿಸ್ತಾರ. 1 ಅಥವಾ 2 ಹಳ್ಳಿಗಳನ್ನ ಕೂಡಿಸಿ ಒಂದು ತಾಲೂಕತ್ತು ಕೊಟ್ಟಿರ್ತಾರೆ. ಅದಕ್ಕೆ ಮಹಲ್ ಅಂತ ಕರೀತಾರೆ. 1 ಅಥವಾ ಅದಕ್ಕಿಂತ ಹೆಚ್ಚಿರು ಏನು ಮಾಡ್ತಾರಂದ್ರೆ ಹಳ್ಳಿಗಳನ್ನ ಕೂಡಿಸಿ ಏನಂತ ಮಹಲ್ ಅಂತ ಮಾಡಿರ್ತಾರೆ. ಇದನ್ನ ತಂದವ್ರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ನೆನಪಿಟ್ಕೋರಿ. ಯಾವ ಇಯರ್ದಾಗ? ಯಾವ 33? 1833 ನೆನಪಿರ್ತದೆ. ಇದನ್ನ ಇಂಟ್ರಡ್ಯೂಸ್ ಮಾಡಿದ್ದು ಪ್ಲೇಸ್ ಹೇಳ್ರಿ. 3 ಹೇಳ್ದಂಗೆ ಆಕತಿ. 3ನೇ ಯಾವ ಬರ್ತಾವೆ? ನಾರ್ತ್ ವೆಸ್ಟ್ ಪ್ರೊವಿನ್ಸಸ್ ಅಂತ ಬರ್ತೈತೆ. ನಾರ್ತ್ ವೆಸ್ಟ್ ಪ್ರೊವಿನ್ಸಸ್ ಅಂದ್ರೆ ಯಾವ್ದು ಬರ್ತೈತೆ? ಪ್ರೊವಿನ್ಸಸ್ ಅಂದ್ರೆ ಪ್ರಾಂತ್ಯಗಳು. ನಾರ್ತ್ ವೆಸ್ಟ್ ಪ್ರಾಂತ್ಯಗಳು ಅಂದ್ರೆ ನಾರ್ತ್ ಈ ಕಡೆ ವೆಸ್ಟ್ ಬರ್ತದೆ, ಈ ಕಡೆ ಬರ್ತದೆ ವೆಸ್ಟ್. ಈ ಕಡೆ ವೆಸ್ಟ್ ಈಸ್ಟ್ ಐತೆ. ನಾರ್ತ್ ವೆಸ್ಟ್ ಅಂದ್ರೆ ಈಶಾನ್ಯ ಅಲ್ಲ, ಏನಂತಾರೆ ಇದಕ್ಕೆ? ವಾಯುವ್ಯ ಪ್ರಾಂತ್ಯ. ಮತ್ತು ನೆಕ್ಸ್ಟ್ ಬಂದ್ರೆ ವಾಯುವ್ಯ ಪ್ರಾಂತ್ಯ. ಮತ್ತೆ ಎಲ್ಲೆಲ್ಲಿ ಮಾಡ್ತಾರೆ ಅಂತ ನೋಡಿ. ವಾಯುವ್ಯ ಮತ್ತು ಪಂಜಾಬ, ಸೆಂಟ್ರಲ್, ಗ್ಯಾಂಗಟಿಕ್ ವ್ಯಾಲಿ ಅಂತ ಬರ್ತದೆ. ಇವು ಇನ್ನೊಮ್ಮೆ ಹೇಳ್ಬಿಡ್ರಿ 4 ಯಾವ್ದು ಹೇಳತ್ ಇನ್ನೊಮ್ಮೆ ನೋಡ್ರಿ. ವಾಯುವ್ಯ ಬರ್ತೈತೆ. ಆ ವಾಯುವ್ಯ ಆದ್ಮೇಲೆ ಸೆಂಟ್ರಲ್ ಪ್ರಾಂತ್ಯಗಳತ್ ಏನು ಬರ್ತಾವಲ್ಲ ಅವೆಲ್ಲ ಕೂಡಿರ್ತಾವೆ. ಅದಾದ್ಮೇಲೆ ಪಂಜಾಬ್ ಇನ್ನೊಂದೇ ಅಂದ್ರೆ ಗ್ಯಾಂಗಟಿಕ್ ವ್ಯಾಲೀಸ್ ಅಂತ ಬರ್ತಾವಲ್ಲ ಇವೆಲ್ಲ. ಇನ್ನೊಮ್ಮೆ ಲಾಸ್ಟ್ ಹೇಳ್ಬಿಡ್ತೀರಿ. 3 ನೆನಪಿರ್ತಾವೆ. ಒಂದೇದು ನೋಡ್ರಿ ಯಾವ್ದಂದ್ರೆ ಜಮೀನ್ದಾರಿ ಪದ್ಧತಿ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಯಾವ ಇಯರ್ದಾಗ ಅಂದ್ರೆ 1793 ಯಾರು ತರ್ತಾರ? ಲಾರ್ಡ್ ಕಾರ್ನ್ವಾಲಿಸ್. ಯಾವ ಪ್ರಾಂತ್ಯದಾಗ ಜಾರಿ ಬರ್ತದೆ ಇದು? ಬಂಗಾಳ, ಬಿಹಾರ, ಒಡಿಸ್ಸಾ. ಇದಾತ ಒಂದೇದಾತ. ಅದಾದ್ಮೇಲೆ ಸೆಕೆಂಡ್ ಬರೋದ ರೈತವಾರಿ ಪದ್ಧತಿ ಅಂತ ಬರ್ತೈತಿ. ಯಾವ ಇಯರ್ದಾಗ? 1820. ಎಲ್ಲಿಂದ ಎಲ್ಲಿ ಹೇಳಿ ನೋಡು ಬಡ ಹೇಳಿ. ಮದ್ರಾಸ, ಬಾಂಬೆ, ಕೂರ್ಗ ಮುಗಿಸ್ರಿ. ಆಮೇಲೆ ಅಸ್ಸಾಂ ಅಂತ ನೆನಪಿಟ್ಕೋ. ಈಗ ಮೊದಲು ಜಾರಿಗೆ ಬಂದಿದ್ದ ಮದ್ರಾಸ, ಕೂರ್ಗ, ಬಾಂಬೆ, ಅಸ್ಸಾಂ. ಅದಾದ್ಮೇಲೆ ಲಾಸ್ಟ್ ಯಾವ್ದು ಬಿಟ್ಟು? ಮಹಲ್ವಾರಿ ಪದ್ಧತಿ ಬಡ ಎಲ್ಲೆಲ್ಲಿ ಮಹಲ್ವಾರಿ ಹೇಳಿಲ್ಲ. ವಿಲಿಯಂ ಬೆಂಟಿಂಗ್ ತರ್ತಾನೆ. ಎಲ್ಲೆಲ್ಲ ಹೇಳಿಲ್ಲ. ವಾಯುವ್ಯ, ಸೆಂಟ್ರಲ್, ವಾಯುವ್ಯ ಪ್ರಾಂತ್ಯಗಳತ್ ಬರ್ತೈತಿಲ್ಲ. ನಾಳೆ ಕೇಳ್ಬೋದು. ವಾಯುವ್ಯ ಪ್ರಾಂತ್ಯದಾಗ ಮೊದಲು ಜಾರಿಗೆ ತಂದ ಕಾಯ್ದೆ ಯಾವ್ದತ್ ಕೇಳಿರ್ತೀನಿ. ಇದ ಮಹಲ್ವಾರಿ ಕಾಯ್ದೆ ಬರ್ತೈತಿ. ವಾಯುವ್ಯ ಪ್ರಾಂತ್ಯಗಳದಾಗ ಏನಿರ್ತಾವಲ್ಲ ಅವೆಲ್ಲ ಏನು ಮಾಡ್ತಿರ್ತಾವ ಅಂದ್ರೆ ಮಹಲ್ ಆಗಿ ಮಾಡಿರ್ತಾರೆ. ವಾಯುವ್ಯ ಮತ್ತು ಮಧ್ಯ ಭಾರತದ ಪ್ರಾಂತ್ಯಗಳು ಮತ್ತು ಪಂಜಾಬ, ಗ್ಯಾಂಗಟಿಕ್ ಅಂದ್ರೆ ಗೊತ್ತೈತಲ್ಲ, ಗಂಗಾ ನದಿ ಹರಿಯೋದು ಏನು ಗ್ಯಾಂಗಟಿಕ್ ಪ್ಲೇನ್ ಅಂತ ಕರಿತೀವಲ್ಲ, ಅಲ್ಲಿ ಪ್ಲೇಸ್ಗಳನ್ನೆಲ್ಲ ಕೂಡಿ ಏನು ಮಾಡಿರ್ತಾರೆ ಅಂದ್ರೆ ಮಹಲ್ವಾರಿ ಪದ್ಧತಿ. ನಾಳೆ ಏನೇ ಕೊಟ್ಟರು ಇವ್ರೊಳಗೆ ಬಿಟ್ಟು ಏನು ಬರ್ತಾವಲ್ಲ ಅವ್ನು ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಹೇಳತ್ 3 ಕಾಯ್ದೆಗಳು ನೆನಪಿಟ್ಕೋರು. ಅವ್ರು ಡೈರೆಕ್ಟ್ ಕ್ವಶನ್ ಏನು ಕೇಳಿದ್ರು ಅಂದ್ರೆ ಅವ್ರು ಕೇಳಿದ್ದ ಬರೀ ಒಡಿಸ್ಸಾದಾಗ ಸಂಬಲ್ಪುರ್ ಡಿಸ್ಟಿಕ್
ಮಾಡ್ಬೇಕಂತ ಬರ್ತೈತೆ, ಅಲ್ಲಿ ಜಾರಿ ಮಾಡಿದ್ರೆ ತಿಳಿಯಾರ ಅವ್ರು. ಯಾವುದಂದ್ರೆ ಜಮೀನ್ದಾರಿ ಪದ್ಧತಿ. ನಾಳೆ ಕೇಳ್ಬೋದು ರೀಸೆಂಟಾಗಿ ನಮ್ಮಲ್ಲಿ ಯಾವ್ಯಾವ ಆಗ್ಯಾವ ಅದ್ರ ಮೇಲೆ ಏನೋ ಕೇಳ್ರೂ ಗೊತ್ತಾಗತ್ತಲ್ಲ. ಇವ್ನು ಎಲಿಮಿನೇಟ್ ಮಾಡಿ ಬೇರೆ ಕಡೆ ಆಗಿಲ್ಲತ್ತಲ್ಲ, ಏನಂದ್ರೆ ಬೇರೆ ಕಡೆ ಏನು ಮಾಡಿರ್ತಾರೆ ಅಂದ್ರೆ ಅದಾದ್ಮೇಲೆ ಎಕ್ಸ್ಟೆಂಡ್ ಮಾಡಿರ್ತಾರೆ, ನೆನಪಿರ್ತೈತಲ್ಲ. ಅದಾದ್ಮೇಲೆ ಇನ್ನೊಂದು ಹೇಳಿದ್ ನೋಡ್ರಿ, ಇದನ್ನೊಂದು ಕೇಳ್ತಿರ್ತಾರೆ ಕ್ವಶನ್, ಅದೊಂದು ಆರ್ಟಿಕಲ್ ನೆನಪಿಟ್ಕೊಂಡವ್ರು ಏನು ಕೇಳ್ತಾರೆ ಹೇಳ, ಪ್ರಿವೆನ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್, ಮತ್ತು ಇನ್ನೊಂದು ಬರ್ತೈತಿ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್. ನಾ ಹಿಂಗೆ ಕನ್ನಡದಾಗ ಹೇಳ್ಬಿಡ್ತಾರೆ. ನಮ್ಮಲ್ಲಿ ಏನೈತೆ ಅಂದ್ರೆ ರಿಸೋರ್ಸಸ್ ಇರ್ತಾವಲ್ಲ ಅವ್ನು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಮಾಡ್ಬೇಕು. ಇನ್ನೊಂದು ಆರ್ಟಿಕಲ್ ಏನು ಹೇಳ್ತಿರ್ತೈತೆ, ರಿಸೋರ್ಸ್ಗಳನ್ನ ಸಮಾನವಾಗಿ ಹಂಚಿಕೆ ಮಾಡ್ಬೇಕು ಒಂದು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಿಮ್ದು ಏನಾರ ಆಸ್ತಿ ಇರ್ತೈತಿಲ್ಲ ಅದನ್ನ ಏನು ಮಾಡ್ತೀವಿ ಅಂದ್ರೆ ಕಾನ್ಸಂಟ್ರೇಟ್ ಆಗಿ ನನ್ನ ಮಕ್ಕಳಿಗೆ ಇರಬೇಕು, ನನಗೆ ಇರ್ಬೇಕು ಅನ್ನೋದೈತಿಲ್ಲ, ಇದನ್ನ ಏನು ಮಾಡ್ತೈತೆ ಅಂದ್ರೆ ಪ್ರಿವೆಂಟ್ ಏನು ಮಾಡ್ತೈತಿ. ಇದು ಎದಕ್ಕಂದ್ರೆ ನಮ್ಮಲ್ಲಿ ಫಂಡಮೆಂಟಲ್ ರೈಟ್ ವೈಲೇಟ್ ಮಾಡ್ತೈತಿ ಅಂತ ಹೇಳ್ತಾರೆ. ಅವ್ರು ಕ್ವಶನ್ ಏನು ಕೇಳ್ಯಾರ ಅಂತ ಹೇಳ್ತಾರೆ ನೋಡ್ರಿ. ಆ ಕ್ವಶನ್ ಹೇಳಿದ್ಮೇಲೆ ಆನ್ಸರ್ ಹೇಳ್ರಿ, ಇವು ಎರಡು ಹೇಳಿದ್ಮೇಲೆ. ಕ್ವಶನ್ ಏನು ಆಪೆ ಕರೆದ್ರೇನು ಇಲ್ಲಲ್ಲ, ಇದೇ ಯಾಕೋ ಆಗತ್ತೆ. ನೆಕ್ಸ್ಟ್ ಇದ್ರೊಳಗೆ ಏನು ಕೇಳ್ಯಾರ ಅಂದರೆ ಯಾವ ಎರಡು ಆರ್ಟಿಕಲ್ಸ್ಗಳ ಫಂಡಮೆಂಟಲ್ ಇಕ್ವಾಲಿಟಿ ಮತ್ತು ಸ್ಟೇಟ್ ಲೆವೆಲ್ ಎಕನಾಮಿಕ್ ರೀಡಿಸ್ಟ್ರಿಬ್ಯೂಷನ್ ಇರ್ತೈತಲ್ಲ, ಇವು ಆರ್ಟಿಕಲ್ನ ಯಾವನ್ನ ಎಲಿಮಿನೇಟ್ ಮಾಡ್ತೈತೆ ಅಂತ ಕೇಳ್ಯಾರ. ಯಾವ ಎರಡು ಆರ್ಟಿಕಲ್, ನಾ ಇನ್ನೊಂದು ಕ್ವಶನ್ ಕೇಳತ್ನ. ನಮ್ಮಲ್ಲಿ ಮೂಲಭೂತ ಹಕ್ಕು ಐತಿ ಒಂದೇದು, ಮೂಲಭೂತ ಹಕ್ಕುನ ಮತ್ತು ಇನ್ನೊಂದು ಮೂಲಭೂತ ಹಕ್ಕು ಒಳದಾಗ 14ನೇ ಆರ್ಟಿಕಲ್ ಅಂತ ಬರ್ತೈತಲ್ಲ, ಡೈರೆಕ್ಟ್ ಕೇಳ್ಯಾರ. 14ನೇ ಆರ್ಟಿಕಲ್ ಮೂಲಭೂತ ಹಕ್ಕು ಒಳಗೆ ಬರ್ತೈತಲ್ಲ, ಈಕ್ವಾಲಿಟಿ ಅಂತ ಕರಿತೀವಿ, ಸಮಾನತೆ. ಈ ಆರ್ಟಿಕಲ್ನ ಇನ್ನೊಂದು ಏನಂದ್ರೆ ಎಕನಾಮಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತಾರೆ, ಅಥವಾ ರೀಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೇಟ್ ಅಂತ ಕರಿತಾರಲ್ಲ. ಇವು ಎರಡೂ ಎಲಿಮಿನೇಟ್ ಮಾಡೋದು ಅಥವಾ ಇವು ಎರಡೂ ಓವರ್ ರೈಡ್ ಮಾಡೋ ಆರ್ಟಿಕಲ್ಸ್ ಯಾವತ್ತು ಕೇಳಿದ್ರು ಕ್ವಶನ್. ಯಾವ ಆರ್ಟಿಕಲ್ ಹೇಳ್ರಿ, ಆಪ್ಷನ್ ಹೇಳಿ. 39A 39C ಪ್ಲಸ್ 39D ಅಲ್ಲ, ಸಾರಿ 39C ಮತ್ತು 39B ಮತ್ತು C. 39B ಮತ್ತು C ಈಗ ಪೂರ್ತಿ ಹೇಳ್ತಾನೆ ನೋಡಿ. ಅದನ್ನು ಅದ್ರ ಸಲ್ಮಂದಿ ಡೈರೆಕ್ಟ್ ಕೇಳಿದ್ರೆ ಏನಂದ್ರೆ ನಮ್ಮಲ್ಲಿ ಡೈರೆಕ್ಟ್ ನಾಳೆ ಎಲ್ಲರ ಕೇಳಿರ್ತೀನಿ ಈಕ್ವಾಲಿಟಿ ಮತ್ತು ಇನ್ನೊಂದು ಆರ್ಟಿಕಲ್ 19 ಅದು ವೈಲೇಟ್ ಮಾಡ್ತೈತೆ, ಅಥವಾ ಆರ್ಟಿಕಲ್ 19 14 ಓವರ್ಕಮ್ ಮಾಡ್ತೈತೆ. ನಾಳೆ ಏನು ಬೇಕಾ ಕ್ವಶನ್ ಕೇಳ್ಬೋದು. ಇಲ್ಲಿ ಕರ್ನಾಟಕದಾಗ ಕ್ವಶನ್ ಕೇಳ್ರಿ ಏನು ಕೇಳ್ಬೋದು ಗೊತ್ತಾ, ಮೂಲಭೂತ ಹಕ್ಕುಗಳಾಗ ನಮ್ಮಲ್ಲಿ ಸಮಾನತೆ ಹಕ್ಕು ಐತೆ ಇಲ್ಲ. ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟಾದ್ರೆ ಎಲ್ಲಿ ಹೋಗ್ತೀವಿ ನಾವು, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಇದು ಮೂಲಭೂತ ಹಕ್ಕೊಳಗೆ ನಮಗೆ ಸಮಾನಿಕ ಎಲ್ಲರ ಯಾವ್ದಾರ ಒಂದು ಸ್ಟೇಟ್ದಾಗ ಹೋದಾಗ ನಮಗೆ ಈಕ್ವಲ್ ಅಪಾರ್ಚುನಿಟಿ ಸಿಗ್ಲಿಕ್ಕೆ ಡೈರೆಕ್ಟ್ ಏನು ಮಾಡ್ಬೋದು ಅಂದ್ರೆ ರೀಟ್ ತೊಗೋಬೋದಲ್ಲ, ರೀಟ್ ಹೊಡ್ಸಕ್ಕೆ ಹೋಗ್ಬಿಡ್ತೀವಿ ಮೂಲಭೂತ ಹಕ್ಕುದಾಗ. ಆದ್ರೂ ಮೂಲಭೂತ ಹಕ್ಕುಗಳನ್ನ ವೈಲೇಟ್ ಮಾಡ್ತೈತೆ ಅಂದ್ರೆ ಆ ಆರ್ಟಿಕಲ್ಗೆ ಆದ್ಯತೆ ಎಷ್ಟು ಕೊಟ್ಟಾರತ್ ನೀವು ನೆನಪಿಟ್ಕೋರಿ. ಎರಡು ಆರ್ಟಿಕಲ್ ಬರ್ತಾವೆ, ಯಾವ್ಯಾವ ಹೇಳಿ. 39B ಮತ್ತು C. ಈ 39B ಮತ್ತು C ಏನೈತೈತೆ ಅಂದ್ರೆ 39B ಏನೈತಲ್ರಿ, ಇದು ಏನು ಹೇಳ್ತೈತೆ ಅಂದ್ರೆ ಆರ್ಟಿಕಲ್ 14 ಐತಲ್ಲ ಸಮಾನತೆ ಅನ್ನೋದು, ಅದನ್ನ ಏನು ಮಾಡ್ತೈತೆ ಅಂದ್ರೆ ಓವರ್ ರೈಡ್ ಮಾಡ್ತೈತೆ. ಹೆಂಗಂದ್ರೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದ್ರೆ ಯಾವ್ದಾರ ಸಮಾನತೆ ಯಾಕಂತ ಹೇಳ್ತಾನೆ ನೋಡ್ರಿ. ಒಂದೇದು ಆರ್ಟಿಕಲ್ 14 ವೈಲೇಟ್ ಮಾಡೋದು ಯಾವ್ದಂದ್ರೆ 39B ಆರ್ಟಿಕಲ್ ಅಂತ ಬರ್ತೈತೆ. ಇದೇನಂದ್ರೆ 14 ಒಳಗೆ ಬಂದಾಗ ಅಥವಾ ನಾಳೆ ಸಮಾನತೆ ಆರ್ಟಿಕಲ್ ಮೂಲಭೂತ ಹಕ್ಕು ಒಳಗೆ ಬರ್ತೈತಲ್ಲ, ಆ ಆರ್ಟಿಕಲ್ ಓವರ್ ರೈಡ್ ಮಾಡಿದ ಆರ್ಟಿಕಲ್ ಯಾವ್ದಂದ್ರೆ 39B ಆರ್ಟಿಕಲ್. ಈ 39B ಆರ್ಟಿಕಲ್ ಎದಕ್ಕೈತೆ ಅಂತ ತಿಳ್ಕೊರಿ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಏನಂತಾರೆ ಅಂದ್ರೆ ರಿಸೋರ್ಸಸ್ ಅಂತ ಕರೀತಾರೆ. ನಮ್ಮಲ್ಲಿ ಸಮಾನತೆ ಆರ್ಟಿಕಲ್ ಐತಲ್ಲ, ಸಮಾನತೆ ಅಂದಾಗ ಈಗ ಅನಂತ ಅಂಬಾನಿ ಅಥವಾ ಅಂಬಾನಿ ಕಡೆ ಭಾಳ ಆಸ್ತಿ ಇರ್ತೈತೆ ಅಂತ ತಿಳ್ಕೊರಿ. ಹಂಗೆ ಅವ್ರ ಕಡೆ ಅಂಬಾನಿ ಕಡೆ ಭಾಳ ಆಸ್ತಿ ಐತೆ ಅಂದಂಗ ಅವ್ರದ್ದು ಎಲ್ಲೋ ಒಂದು ಜಮೀನು ಇತ್ತಂತೇಳಿ ಅದು ಸಿವಿಲಿಯನ್ಸ್ಗೆ ಅಥವಾ ಎಲ್ಲರಿಗೂ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಕ್ಕೆ ಅದನ್ನ ಏನು ಮಾಡ್ಕೋಬೇಕಂದ್ರೆ ಗೌರ್ಮೆಂಟ್ ಏನು ಮಾಡ್ಬೋದು, ಅದನ್ನು ಏನು ಮಾಡ್ಬೋದು, ಓವರ್ ರೈಡ್ ಮಾಡ್ಬೋದು, ಅಥವಾ ಅದನ್ನ ಗೌರ್ಮೆಂಟ್ ಅದನ್ನ ಜಪ್ತಿ ಮಾಡ್ಕೋಬೋದು. ಇದಕ್ಕೆ ಏನಂತಾರೆ ಅಂದ್ರೆ ಆರ್ಟಿಕಲ್ 39B. ಇದು ಎಕ್ಸಾಂಪಲ್ ಕೊಟ್ಟು ಹೇಳಿ, ಬೇರೆದ್ರೊಳಗೆ ಎದ್ರೊಳಗೆ ಬೇಕಾದ ಅಪ್ಲೈ ಮಾಡ್ಕೋಬಹುದು, ನೆನಪಿಟ್ಕೋರಿ. 39B ಅಂದ್ರೆ ಗೊತ್ತಲ್ಲ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅಂತ ಕರೀತಾರೆ. ನಮ್ಮಲ್ಲಿ ಏನು ಸವಲತ್ತುಗಳಿದಾವಲ್ಲ ಅವ್ನು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಮಾಡ್ಬೇಕಂತೇಳಿ ಅವಾಗ 39B ಆರ್ಟಿಕಲ್. ಅದ್ರೊಳಗೆ ಏನಾಕತ್ತೆ ಅಂದ್ರೆ 14ನೇ ಆರ್ಟಿಕಲ್ ಯಾಕೆ ನಮ್ಮಲ್ಲಿ ವೈಲೇಟ್ ಮಾಡಬಾರ್ದು ಅಂತ ಹೇಳ್ರ, ನಮ್ಮ ಮನಿ ಮಗ್ಳು ಒಬ್ರು ಜಮೀನು ಇರ್ತೈತಿ, ಹೌದಾ, ನಮ್ಮ ಮನಿ ಮಗ್ಳು ಒಬ್ರು ಜಮೀನು ಇರ್ತೈತಿ, ಅವ್ರ ಜಮೀನ ಒತ್ತುವರಿ ಮಾಡ್ಕೊಳಂಗಿಲ್ಲ, ಬಟ್ ನಮ್ಮ ಜಮೀನ ಒತ್ತುವರಿ ಮಾಡ್ಕೋತಾರೆ. ಅವಾಗ ನಾವು ಏನು ಹೇಳ್ಬೋದು ಅಂದ್ರೆ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂದ್ರೆ ಇಲ್ಲಿ ಸಮಾನತೆ ವೈಲೇಟ್ ಆತಲ್ಲ 14ನೇ ಆರ್ಟಿಕಲ್ ಪ್ರಕಾರ. ಅವಾಗ ನಾವು ಹೋಗಕ್ಕೆ ಬರಂಗಿಲ್ಲ, ಯಾಕಂದ್ರೆ 39B ಆರ್ಟಿಕಲ್ ಅಂಡರ್ ಎಲ್ಲರ ಜಾರಿ ಮಾಡಿದ್ರೆ ಅಂತೇಳಿ. ಅದಕ್ಕೆ ಹೇಳತ್ತನ ಏನಂದ್ರೆ 39B ಒಳಗೆ ಗೊತ್ತಾಗತ್ತಿಲ್ಲ, ಕನ್ಫ್ಯೂಸ್ ಆಗತ್ತಿಲ್ಲಲ್ಲ. ಮನಿ ಮಗ್ಲ ಜಮೀನು ಐತೆ ತಿಳ್ಕೊರಿ, ಇಬ್ಬರದು ಜಮೀನ ಬಾರ್ಡರ್ಗೆ ಐತೆ. ಒಂದು ಜಮೀನು ಏನಂದ್ರೆ ನೀರಿನಾಗ ಹೋಗ್ತೈತೆ, ಏನು ಮಾಡ್ತಾರಂದ್ರೆ ಅದನ್ನ ಏನಂತಾರ ಒತ್ತುವರಿಯನ್ನ ಇಲ್ಲಿ ಏನಂತಾರ ನೀರು ಹೋದ್ರ ಜಲಾನಯನ ಪ್ರದೇಶ, ಜಲಾನಯನ ಪ್ರದೇಶದ ತಗೋತಾರೋ, ಇನ್ನೊಂದು ತಗೊಳಂಗಿಲ್ಲ ತಿಳ್ಕೊ. ಅವಾಗ ನಾವು ಈಕ್ವಾಲಿಟಿ ಇಲ್ರಿ ನಮಗೆ, ಇಲ್ಲಿ ನಮಗೆ ಅನ್ಯಾಯ ಆಗತ್ತೈತೆ, ಹೋಗಕ್ಕೆ ಬರಂಗಿಲ್ಲ, ಯಾಕಂದ್ರೆ 39B ಆರ್ಟಿಕಲ್. ಇನ್ನೊಂದು 39C ಆರ್ಟಿಕಲ್ ಬರ್ತೈತಲ್ಲ, ಈ 39C ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ ಪ್ರಿವೆನ್ಷನ್. ನೀ ಆಸ್ತಿ ಕಾನ್ಸಂಟ್ರೇಟೆಡ್ ಮಾಡಿ ನಿನ್ನ ಮಕ್ಕಳಿಗೆ ತಿಡಾತಿದ್ದೆ ಆ ಜಾಗದಾಗ ಏನಾರ ಹೊಸದು ಯೋಜನೆ ತರೋರು ಇದ್ರೆ ತಿಳ್ಕೊರಿ. ಈ ರೀಸೆಂಟಾಗಿ ಎಕ್ಸಾಂಪಲ್ ಹೇಳಿ ನಿಮಗೆ, ಶಿವಮೊಗ್ಗದಾಗ ಪ್ರೊಟೆಸ್ಟ್ ಆಗತ್ತೈತೆ ನೆನಪೈತಿ. ಶಿವಮೊಗ್ಗದಾಗ ಒಂದು ಹೊಸದು ನ್ಯೂಕ್ಲಿಯರ್ ಇದನ್ನ ಮಾಡ್ಬೇಕಂದ್ರೆ ನೆನಪೈತಲ್ರಿ, ಹೇಳಿದ್ನೆಲ್ಲ ಹೆಗ್ಗೋಡ್ದಾಗ ಅಲ್ಲಿ ಮಾಡತ್ತಾರ ತಿಳ್ಕೊ. ಅಲ್ಲಿ ನಾವು ಆಲ್ರೆಡಿ ಒಂದು 10-20 ಎಕರೆ ಜಮೀನು ನಾವು ಈ ಸ್ಟೇಟ್ದವ್ರು ಇದ್ದು ಅಲ್ಲಿ ಬೇರೆ ಸ್ಟೇಟ್ದವ್ರು ಅಲ್ಲಿ ಜಮೀನು ಇಟ್ಕೊಂಡು ಕೂತಿರ್ತಾರೆ, ಕಾನ್ಸಂಟ್ರೇಷನ್ ಮಾಡಿರ್ತಾರಲ್ಲ ಆ ವೆಲ್ತ್ ಕಾನ್ಸಂಟ್ರೇಷನ್ನ ಎರಾಡಿಕೇಟ್ ಮಾಡೋದು ಅಥವಾ ತೆಗಿಯೋದು ಆರ್ಟಿಕಲ್ ಯಾವುದಂದ್ರೆ 39C. 39C ನೆನಪಿರ್ತಾವಲ್ಲ, ಕನ್ಫ್ಯೂಸ್ ಆಗಂಗಿಲ್ಲ. 39B ಅದಕ್ಕೆ ಬರ್ತೈತೆ ಅಂದ್ರೆ ಈಕ್ವಾಲಿಟಿ. ಅದ ಈಕ್ವಾಲಿಟಿ ಅಂದಾಗ ಯಾವ ಆರ್ಟಿಕಲ್ನ ಓವರ್ ರೈಡ್ ಮಾಡ್ತೈತೆ ಅಂತ ಕೇಳ್ರ, ಯಾವ್ದ 14ನೇ ಆರ್ಟಿಕಲ್. ಆಮೇಲೆ ಹೇಳ್ರಿ ನೋಡು 39C ಆರ್ಟಿಕಲ್ನ ಯಾವ ಆರ್ಟಿಕಲ್ನ ಓವರ್ ರೈಡ್ ಮಾಡ್ತೈತಿ ಹೇಳಲ್ಲ, 19ನೇ. ಯಾಕಂದ್ರೆ 19ನೇ ಆರ್ಟಿಕಲ್ದಾಗಿಲ್ಲ ಬರೀ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ, ಅದ್ರೊಳಗೆ ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ವ್ಯಾಪಾರ ಮಾಡಿ, ಮತ್ತೇನು ಮಾಡ್ಬೋದು ಅಂದ್ರೆ
ಆಸ್ತಿ ಮಾಡ್ಬೋದೋ ಇಲ್ಲೋ? ಐತಿ. ಆಸ್ತಿ ಇಲ್ಲ, ಆಸ್ತಿ ಐತೋ? ಆಸ್ತಿಯ ಮೂಲಭೂತ ಹಕ್ಕೊಳಗಿಲ್ಲ. 19 ಇನ್ನೊಂದು ವಾಕ್ ಮಾಡಿ ಸಭೆ ವ್ಯಾಪಾರ ಮಾಡ್ಬೋದು. ಹಾಂ ಕರೆಕ್ಟ್. ವ್ಯಾಪಾರ ಮಾಡ್ಬೋದತ್ತೆ ಐತಲ್ಲ, ಆ ಆರ್ಟಿಕಲ್ನ ಓವರ್ ರೈಡ್ ಮಾಡ್ತೈತಿ. ಯಾವುದಂದ್ರೆ 39C. ಎರಡು ನೆನಪಿರ್ತಾವಲ್ಲ, ಕನ್ಫ್ಯೂಸ್ ಕ್ವಶನ್ ಹಂಗೆ ಕೇಳಿದ್ರು, ಅದ್ರ ಸಲ್ಮಂದ್ ಹೇಳಿ ನಾನು ಡಾಕ್ಟ್ರಿನ್ ಆಫ್ ಎಸ್ಟೋಲಿಪ್ ಹೇಳಿದ್ರಲ್ಲ, ಎಸ್ಟೋಪಿಲ್ಲ ಅಂತ ಹೇಳಿದ್ನಿ. ಎದ್ರ ಸಲ್ಮಂದ್ ಹೇಳ್ರಿ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ಲ. ಹೊಸ ಹೊಕ್ಕು ನಿನ್ನ ಮತ್ತೆ ಇನ್ನ ಮುಂದೆ ಹೋಗಲ್ಲ ಅನ್ಬೇಡ್ರಿ, ಮತ್ತೆ ಮುಗಿಸಲ್ದ ಬಿಡಂಗಿಲ್ಲ ಇವತ್ತ. ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ ಹೇಳ್ರಿ. ಇವು ಎದಕ್ಕೆ ಹೊಸ ಕ್ವಶನ್ ಹತ್ತೀವಿ ಅಂದ್ರೆ, ಹೊಸ ಕ್ವಶನ್ ಡೈರೆಕ್ಟ್ ಹೆಡ್ ಹಾಕಿರ್ತಾವ. ಅದ್ರ ಸಲ್ಮಂದ್ ಹೇಳತ್ನ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ ಎದ್ರ ಸಲ್ಮಂದ್ ಮಾಡ್ತಾರೆ ಏನು ಹೇಳ್ರಿ? ಏನು ಹೇಳ್ತೈತಿ? ಎಸ್, ಎಸ್ಟೋಪಿಲ್ ಅಂದ್ರೆ ಬ್ಲಾಕ್ ಮಾಡ್ದಂಗೆ ಒಂದು ಏನು ಹೇಳಿರ್ತೀವಲ್ಲ ತೀರ್ಪುಗಳು, ಆ ಎಸ್ಟೋಪಿಲ್ ಎಲ್ಲಿ ಯೂಸ್ ಮಾಡ್ಬೋದು ಗೊತ್ತಾ? ಈಗ ನಮ್ಮಲ್ಲಿ ಯಾವ್ದಾರ ಒಂದು ಸಾಕ್ಷಿ ಹೇಳಿರ್ತೀವಿ, ಮೊದಲು ನಮಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಸಾಕ್ಷಿಗಳು ಅಂದಾಗ ಹೇಳಿರ್ತೀವಿ, ನಾಳೆ ಬಂದು ಅಪೋಸಿಟ್ ಪಾರ್ಟಿ 2 ಲಕ್ಷ ಕೊಟ್ಟರು ಅವ್ರ ಕೂಡ ತಿರುಗಿ ಬೀಳ್ತಿರ್ತೀವಲ್ಲ, ಇದಕ್ಕೆ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್ ಅಂತಾರೆ. ಒಮ್ಮೆ ಎಲ್ಲರ ನೀ ಸತ್ಯ ಹೇಳಿದ್ದತ್ತೀನಿ, ಆ ಸತ್ಯದಿಂದ ಏನು ಮಾಡೋಲ್ಲ, ಮುಂದೆ ಹೋಗಂಗಿಲ್ಲ, ಬ್ಲಾಕ್. ಅಲ್ಲಿ ಏನು ಒಂದೇದೇ ಹೇಳಿರ್ತಿಲ್ಲ ಸ್ಟೇಟ್ಮೆಂಟ್, ಅದನ್ನ ಕರೆಯತ್ತಿಡ್ಬೇಕು. ಅದಕ್ಕೆ ಏನತ್ತೀವಿ ಅಂದ್ರೆ ಡಾಕ್ಟ್ರಿನ್ ಆಫ್ ಎಸ್ಟೋಪಿಲ್. ವೆರಿ ಗುಡ್, ನೆನಪಿಟ್ಕೋ. ರೀಸೆಂಟಾಗಿ ಶಬರಿಮಲೆ ಕೇಸ್ ಹೇಳಿದಿಲ್ಲ, ಎಷ್ಟು ಬೆಂಚ್ ಮೆಂಬರ್ಸ್ ಐತಿ? ಯಾವ್ದಾ 9 ಮೆಂಬರ್ ಬೆಂಚ್ ಅಂತ ಐತಿ, ನೆನಪಿಟ್ಕೋ. 9 ಜಡ್ಜಸ್ ಬೆಂಚ್ ಅಂತ ಕರೀತಾರೆ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಿನಿಮಮ್ 5 ಜನದ ಒಂದು ಆರ್ಟಿಕಲ್ ಯಾವ್ದು ಪಟಕ್ನ? ಈಗ ನಾಳೆ ಎಲ್ರ ಕೇಳ್ರ 9 ಜನದ, ಅಥವಾ ಕಾನ್ಸ್ಟಿಟ್ಯೂಷನಲ್ ಏನರ ಡಿಸ್ಕಷನ್ ಮಾಡ್ಬೇಕಾರೆ ಮಿನಿಮಮ್ ಎಷ್ಟು ಮಂದಿ ಮೆಂಬರ್ಸ್ ಒಂದು ಬೆಂಚ್ ಇರ್ಬೇಕು ಹೇಳ್ರಿ? ಯಾವ ಆರ್ಟಿಕಲ್ ಇರ್ತೈತಿ? 145. ನೆನಪಿರ್ತೈತಲ್ಲ 145 ಮಾಡಿದ್ದೀವಲ್ಲ ಮೊನ್ನೆ. ಮತ್ತು ರಿವಿಷನ್ ಮಾಡಿಸ್ಲಿಕ್ಕೆ ಮರಿತಂದ್ರೆ 145 ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ ನೆನಪಿಟ್ಕೋರಿ, ಮಿನಿಮಮ್ ಬೆಂಚಸ್ ಅಂತ ಹೇಳ್ತೀನಿ. ಅವು ಪ್ರಕರಣ ಏನು ಬೇಡಲ್ಲ, ನೆನಪದವಲ್ಲ ಪ್ರಕರಣಗಳು. ಇನ್ನೊಮ್ಮೆ ಹೇಳ್ಬಿಡ್ತೀರಿ, ಹೇಳ್ತಿರೋ ಬೇಡ. 9 ಮೆಂಬರ್ ಬೆಂಚಸ್ದು ಪ್ರಕರಣ ಬಡ ಒಂದೇದು ಯಾವುದಂದ್ರೆ ರೀಸೆಂಟಾಗಿ ಆಗಿದ್ದ ಶಬರಿಮಲೆ ಕೇಸದ್ದಾಗೈತೆ. ಅದಾದ್ಮೇಲೆ ಹೇಳ್ರಿ ನೋಡು ಎಕ್ಸಾಂಪಲ್ ನೆನಪಿದ್ದು ಬಡ ಆ ಒಂದೇದು ಯಾವುದಂದ್ರೆ ಪುಟ್ಟಸ್ವಾಮಿ ಪ್ರಕರಣ, ನೆನಪಿಟ್ಕೋರಿ. ಒಂದೇದತ್ತಲ್ಲ ಆರ್ಟಿಕಲ್ ನಿಮಗೆ ಯಾವ್ಯಾವ ನೆನಪಿರ್ತಾವ ಪ್ರಕರಣಗಳು ಹೇಳ್ಬಿಡ್ರಿ. 9 ಮಂದಿ ಮೆಂಬರ್ಸ್ ಬೆಂಚ್ ಇತ್ತಿದ್ದು ಯಾವುದಂದ್ರೆ ಪುಟ್ಟಸ್ವಾಮಿ ಪ್ರಕರಣ. ಏನು ತರ್ತಾರೋ ಹೊಸದ? ರೈಟ್ ಟು ಪ್ರೈವೇಸಿ. ನೆಕ್ಸ್ಟ್ SR ಬೊಮ್ಮಾಯಿ ಪ್ರಕರಣ ಅಥವಾ ಫ್ಲೋರ್ ಟೆಸ್ಟ್ ಅಂತ ಕರೀತಾರೆ. ಫ್ಲೋರ್ ಟೆಸ್ಟ್ ನೆನಪಿರ್ತೈತಲ್ಲ, SR ಬೊಮ್ಮಾಯಿ ಪ್ರಕರಣದಾಗ ಯಾವಾಗ ಬರ್ತೈತಿ? SR ಬೊಮ್ಮಾಯಿ ಪ್ರಕರಣ 1992 3 94ದಾಗ SR ಬೊಮ್ಮಾಯಿ ಪ್ರಕರಣ 94ದಾಗ ಬರ್ತೈತಿ. ಇದು ಎಷ್ಟು ಮೆಂಬರ್ ಬೆಂಚ್ ಅಂದ್ರೆ 9 ಮೆಂಬರ್. ಇನ್ನೊಂದು ಎರಡು ಹೇಳ್ರಿ ಪಡ. IR ಕೊಹ್ಲಿ ಪ್ರಕರಣ. IR ಕೊಹ್ಲಿ ಪ್ರಕರಣ ಎದಕ್ಕೆ ಸಂಬಂಧಿಸೈತಿ? ಸಾವಕಾಶ ನೆನಪಿಟ್ಕೋರಿ, ಬಟ್ ನೆನಪಿಟ್ಕೊಂಡ ಹೋಗ್ರಿ ಅಪ್ಪಿ. ಹೇಳ್ತಾನೆ ನೋಡ್ರಿ, ಎಲ್ಲರ ಭಾಳ ಹೇಳತ್ತಾರ, ಸ್ಪೀಡ್ ಹೊಂಟರತ್ತಲ್ಲ, ನೆನಪಿಟ್ಕೋರಿ. ಎಕ್ಸಾಮ್ನಾಗ ಕೇಳಿರ್ತಾರೆ IR ಕೊಹ್ಲಿ ಪ್ರಕರಣ ಎದ್ರ ಸಲ್ಮಾನ್ ಜುಡಿಷಿಯಲ್ ರಿವ್ಯೂಗೆ ಸಪ್ಲೈ ಐತೋ ಇಲ್ಲೋ? ಐತೆಲ್ಲ. ನಾಳೆ ಕ್ವಶನ್ ಕೇಳಿರ್ತಾರೆ, ಇದು ಹೇಳ್ರಿ ನೋಡು. ನಮ್ಮಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ PIL ಅಂತ ಬರ್ತೈತಲ್ಲ, ಈ PIL ರಿಲೇಟೆಡ್ ಕ್ವಶನ್ ಎಲ್ಲರ ಕೇಳಿದತ್ತೀನಿ. ಇದು ಜುಡಿಷಿಯಲ್ ಆಕ್ಟಿವಿಸಮ್ದಾಗ ಬರ್ತೈತೋ ಜುಡಿಷಿಯಲ್ ರಿವ್ಯೂದಾಗ ಬರ್ತೈತೆ? ಆಪ್ಷನ್ ಹೇಳ್ರಿ ನೋಡು. ನಾ ಇನ್ನೊಂದು ಕ್ವಶನ್ ಕೇಳತ್ನ, PIL ಅಂತ ಬರ್ತೈತೆ, ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿ ದಾವೆ ಅಂತ ಕರೀತಾರೆ ಅಥವಾ ದರ್ಜೆ ಅಂತ ಕರೀತಾರೆ. ಸಾರ್ವಜನಿಕ ಹಿತಾಸಕ್ತಿ ದಾವೆ ಅಂತ ಹೇಳಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರಿತೀವಿ. ಇದು ಯಾವ ಕಂಟ್ರಿದಿಂದ ತರ್ತೀವಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್? ಅಮೇರಿಕಾದಿಂದ. ಜುಡಿಷಿಯಲ್ ರಿವ್ಯೂ ಎಲ್ಲಿಂದ ಅಪ್ಲೈ ಮಾಡ್ತೀವಲ್ಲ ಅಲ್ಲಿಂದನೇ ತೊಗೊಂಡಿರ್ತೀವಿ. ಯಾರಿಬ್ರು ಹೇಳ್ರಿ ನೋಡು ಮೇಜರ್ ಪ್ರಕರಣ ಅಂತ ಹೇಳ್ತಾರೆ? PN ಭಗವತಿ ಮತ್ತು ಕೃಷ್ಣ ಅಯ್ಯರ್ ಅಂತ ಬರ್ತಾರಲ್ಲ. ಇದು ಎದಕ್ಕಂದ್ರೆ ಸಾರ್ವಜನಿಕ ಹಿತಾಸಕ್ತಿ ವರದಿಗೆ ಐತಿ. ಇದು ಹೇಳ್ರಿ ಈಗ ಆಪ್ಷನ್. ಜುಡಿಷಿಯಲ್ ರಿವ್ಯೂಗೆ ರಿಲೇಟೆಡ್ ಐತೋ ಜುಡಿಷಿಯಲ್ ಆಕ್ಟಿವಿಸಮ್ಗೆ ರಿಲೇಟೆಡ್ ಐತಿ? ಇದು ನೆನಪಿಟ್ಕೋರಿ. ಕ್ವಶನ್ ಎಲ್ಲರ ಆಪ್ಷನ್ದಾಗ ಕೊಟ್ರ ಅಂತ ಹೇಳತ್ತನ, ನಾಳೆ ಎಲ್ಲರ ಕೊಟ್ರ ಅಂತೇಳಿ ಕ್ವಶನ್ ಜುಡಿಷಿಯಲ್ ರಿವ್ಯೂ ಜುಡಿಷಿಯಲ್ ಆಕ್ಟಿವಿಸಮ್ ಕನ್ಫ್ಯೂಸ್ ಆಗಬಾರ್ದು. ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು ಹೇಳ್ರಿ? ಏನರ ಕಾಯ್ದೆಗಳನ್ನು ಪಾಸ್ ಮಾಡಿರ್ತೀವಲ್ಲ ಅವ್ನು ರಿವ್ಯೂ ಮಾಡುವ ಅಧಿಕಾರ ಇದ್ರೆ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಜುಡಿಷಿಯಲ್ ಆಕ್ಟಿವಿಸಮ್ ಅಥವಾ ನಮ್ಮಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ PIL ಎದಕ್ಕೆ ಬರ್ತೈತೆ ಅಂತ ನೆನಪಿಟ್ಕೋರಿ. ಯಾವ ಇಯರ್ದಾಗ ಬರ್ತೈತೆ ಅಥವಾ ಮೊದಲು PIL ಹಾಕಿದ ಅಥವಾ ಮದರ್ ಆಫ್ PIL ಅಂತ ಕರೀತಾರೆ. ಯಾರಿಗೆ ಕರೀತಾರೆ ಹೇಳ್ರಿ? ನಮ್ಮಲ್ಲಿ ಎರಡು ಬರ್ತಾವಲ್ಲ PIL, ನೀವೆಲ್ಲ ಕೇಳಿರಿ. PN ಭಗವತಿ ಮತ್ತು ಕೃಷ್ಣ ಅಯ್ಯರ್ ಅಂತ ಅದಾರ. ಇದ್ರ ಫಾದರ್ ಆಫ್ PIL ಅಂತ ಯಾರು ಕರೀತಾರೆ ಅಂದ್ರೆ PN ಭಗವತಿಗೆ. ನೆನಪಿಟ್ಕೊ, ಫಾದರ್ ಆಫ್ PIL ಅಂತ ಬಂದ್ರೆ PN ಭಗವತಿ, ಯಾಕಂದ್ರೆ ಇಂಟ್ರಡ್ಯೂಸ್ ಮಾಡಿದ್ದ ಅವ್ರು. ಕರೆಕ್ಟಾ? ಅದಾದ್ಮೇಲೆ ಇನ್ನೊಬ್ರು ಬರ್ತಾರೆ, ಯಾರಂದ್ರೆ ಕೃಷ್ಣ ಅಯ್ಯರ್ ಅದಾರಲ್ಲ, ಅವ್ರಿಗೆ ಪೈನಿಯರ್ ಆಫ್ ದ PIL ಅಂತ ಕರೀತಾರೆ. PN ಭಗವತಿ ಇಂಟ್ರಡ್ಯೂಸ್ ಮಾಡಿರ್ತಾರಲ್ಲ, PIL ಬಗ್ಗೆ ಜಾಸ್ತಿ ಒತ್ತು ಕೊಟ್ಟವ್ರು ಯಾರಂದ್ರೆ ಕೃಷ್ಣ ಅಯ್ಯರ್. ಅದಾದ್ಮೇಲೆ ಇನ್ನೊಬ್ರು ಬರ್ತಾರೆ, ಮದರ್ ಆಫ್ PIL ಅಂತ ಕರೀತಾರೆ ಅವ್ರು ಇಂಡಿಯಾದಾಗ. ಮದರ್ ಆಫ್ PIL ಅಂದ್ರೆ ಯಾರು ಹೇಳಿ? ಅವ್ರದ್ದು ಹೊಡ್ರಿ ಯಾರೋ ಗೂಗಲ್, ಮದರ್ ಆಫ್ PIL ಅವ್ರದ್ದು ಏನೋ ಮದರಾಸಿ ಹಿಂಗೆ ಹೆಣ್ಮಗಳ ಹೆಸರು ಐತೆ ನೋಡಿ, ಮದರ್ ಆಫ್ PIL. ಯಾರ ಹೊಡ್ರಿ ಒಬ್ರು ಗೂಗಲ್ದಾಗ, ನೆನಪು ಬರೋಲ್ದಂಗೆ. ಮದರ್ ಆಫ್ PIL ಅಂತ ಕರೀತಾರೆ. ಯಾಕಂತ ಹೇಳ್ತಾರೆ ನೋಡ್ರಿ ಅವ್ರ ಹೆಸರು ಹೇಳೋಣ. ಮದರ್ ಆಫ್ PIL ಕಪಿಲಾ. ಕರೆಕ್ಟ್, ಕಪಿಲಾ ಹಿಂಗೋರಾನಿ. ಕರೆಕ್ಟ್. ನೆನಪಿಟ್ಕೋ. ಈ ಕಪಿಲಾ ಹಿಂಗೋರಾನಿ ಇದು ಎದಕ್ಕಂದ್ರೆ ನಮ್ಮಲ್ಲಿ ಮದರ್ ಆಫ್ PIL ಅಂತ ಯಾಕೆ ಕರೀತಾರೆ ತಿಳ್ಕೊರಿ. ಅಥವಾ ಕಪಿಲಾ ಹಿಂಗೋರಾನಿ. ಕರೆಕ್ಟ್. ಎಲ್ಲಿ? ಪುಷ್ಪಕ ಕಪಿಲ. ಕಪಿಲಾ ಹಿಂಗೋರಾನಿ ಅಂತ ನೆನಪಿಟ್ಕೋರಿ. ಯಾವ ಸ್ಟೇಟ್ನಾಗ ಇದು ಪ್ರಕರಣ ಹೇಳ್ತಾನೆ ನೋಡ್ರಿ, ಒಮ್ಮೆ ಹೇಳ್ತಾನೆ. PIL ಅಂತ ಬಂದೈತೆ ಅಂತ ನೆನಪೈತಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಯಾವಾಗ ಎದಕ್ಕೆ ತರ್ತಾರ ಅಂತ ಗೊತ್ತೈತಲ್ಲ ಇಂಡಿಯಾದಾಗ? ಎದಕ್ಕೆ ತರ್ತಾರೆ ಹೇಳ್ರಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್? ಏನು ಮಾಡ್ತಾರೆ? ಸಾರ್ವಜನಿಕ ಹಿತಾಸಕ್ತಿ ವರದಿ ಅಂದ್ರೆ
ಯಾರು ಬೇಕಾದ ಆಗ್ಬೋದು. ಪಾರ್ಟಿ ಏನಿರ್ತೈತಿಲ್ಲ ಆ ಪಾರ್ಟಿನ ಮೊದಲೇ ಅದಕ್ಕಿತ್ತಂದ್ರೆ ಇಲ್ಲ ಪಾರ್ಟಿ ಏನಂದ್ರೆ ಮೊದಲ ಏನಿರ್ತೈತಿ ನಮಗೆ ಎಲ್ಲರ ಅನ್ಯಾಯ ಆತಂತೇಳಿ ನಾವು ಹೋಗಿ ಸುಪ್ರೀಂ ಕೋರ್ಟ್ನಾಗ ಏನು ಮಾಡ್ಬೋದಿತ್ತಂದ್ರೆ ಕೇಸ್ಗಳನ್ನ ಹಾಕ್ಬೋದಿತ್ತು ಅಥವಾ ಪ್ರಕರಣ ದಾಖಲೆ ಮಾಡ್ಬೇಕಿತ್ತು. ಬಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಂಪಾರ್ಟೆಂಟ್ ಏನು ಅಥವಾ ಮದರ್ ಆಫ್ PIL ಯಾರಿಗೆ ಎತ್ತಾರಂದ್ರೆ ಯಾರಿಗೆ ಹೇಳ್ರಿ ಮದರ್ ಆಫ್ PIL ಹೇಳಿ ನಿಟ್ಟೋತನ ಕಪಿಲಾ ಹಿಂಗೋರಾಣಿ ಅಟ್ಟ ನೆನಪಿಟ್ಕೋರಿ. ಕಪಿಲಾ ಹಿಂಗೋರಾಣಿ ಇದು ಏನಾಗಿರ್ತೈತೆ ಅಂತ ಹೇಳ್ತಾರೆ ನೋಡ್ರಿ. ಕಪಿಲಾ ಹಿಂಗೋರಾಣಿ ಪ್ರಕರಣ ಅಥವಾ PN ಭಗವತಿಗೆ ಯಾಕೆ ಫಾದರ್ ಆಫ್ ಲಿಟಿಗೇಷನ್ ಅಂತಾರ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಾರಂದ್ರೆ ನಮ್ಮಲ್ಲಿ ಸಾರ್ವಜನಿಕ ಹಿತಾಸಕ್ತಿ ವರದಿ ಅಂತೈತ್ಲ ಇದು ಎದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಥವಾ ಅವ್ರಿಗೆ ಯಾಕೆ ಮದರ್ ಅಂತಾರಂದ್ರೆ ಅವ್ರು ಏನು ಮಾಡಿರ್ತಾರೆ ಗೊತ್ತಾನ ಹೈಕೋರ್ಟ್ನಾಗ ಕೇಸ್ ಹಾಕಿರ್ತಾರೆ. ಯಾರು ಅಗೇನೆಸ್ಟ್ ಅಂದ್ರೆ ಬಿಹಾರ್ದಾಗ ಏನಿರ್ತೈತ್ಲ ಬಿಹಾರ್ದಾಗ 40,000 ಜನ ಏನಿರ್ತಾರಂದ್ರೆ ಪ್ರಿಸನರ್ಸ್ಗಳು ಅಂಡರ್ ಟ್ರಯಲ್ದಾಗ ಇರ್ತಾರೆ. ಅಂಡರ್ ಟ್ರಯಲ್ ಅಂದ್ರೆ ಗೊತ್ತಾಗತ್ತಿಲ್ಲ. ಈಗ ನಮ್ಮಲ್ಲಿ ಏನಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ರಿ. ಪರಪ್ಪನ ಅಗ್ರಹಾರದಾಗ ಆರೋಪಿಗಳಕ್ಕಿಂತ ಏನಿರ್ತಾರಲ್ಲ ಅಪರಾಧಿಗಳಕ್ಕಿಂತ ಆರೋಪಿಗಳ ಜಾಸ್ತಿ ಇರ್ತಾರೆ. ಆರೋಪಿ ಅಪರಾಧಗಳು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಪರಾಧಿ ಅಂದ್ರೆ ಏನರ ತಪ್ಪು ಮಾಡಿದಾಗ ಏನರ ಅವ್ರಿಗೆ ಶಿಕ್ಷೆ ಆತತ್ತೀನಿ ಅವ್ರು ಅಪರಾಧಿ ಹಾಕಾರ. ಆರೋಪಿ ಅಂದ್ರೆ ನಾನು ನಿನ್ನ ಮೇಲೆ ಆರೋಪ ಮಾಡ್ಬೋದು, ಆರೋಪ ಮಾಡಿದ್ದು ಪ್ರೂವ್ ಆಗುತ್ತಾನ ನೀ ಏನಿರ್ತೆ ಅಂದ್ರೆ ಆರೋಪಿ. ಅವ್ರಿಗೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತ ಕರೀತಾರೆ. ಅಂತ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗಳ 40,000 ಜನದ ಗಟ್ಟಲೆ ಏನಾಗಿರ್ತೈತೆ ಅಂದ್ರೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಅವ್ರಿಗೆ ನ್ಯಾಯನ ಕೊಟ್ಟಿರಂಗಿಲ್ಲ. ಆ ನ್ಯಾಯ ಕೊಡಲ್ದಾಗ ಅವರ ಡೈರೆಕ್ಟ್ ಬಂದು ಕೇಳ್ಬೇಕು. ಅಕಸ್ಮಾತ್ ಅವ್ರು 40,000 ಜನಕ್ಕೆ ಏನಾಗಿರ್ತೈತೆ ಅಂದ್ರೆ ಅವ್ರಿಗೆ ಸ್ವಂತ ಹೋಗಿ ಕೇಳುವ ಅಧಿಕಾರ ಇರಂಗಿಲ್ಲ ತಿಳ್ಕೊರಿ, ಅಥವಾ ಅವ್ರ ಕಡೆ ರೊಕ್ಕ ಇರಂಗಿಲ್ಲ ತಿಳ್ಕೊರಿ, ಅಥವಾ ಅವ್ರಿಗೆ ಅಡ್ವೊಕೇಟ್ ನೇಮಕ ಮಾಡಂಗಿಲ್ಲ. ಅವಾಗ ಏನು ಮಾಡ್ತಾರೆ ಅಂದ್ರೆ ಕಪಿಲಾ ಹಿಂಗೋರಾಣಿ ಇದ್ದವ್ರ ಕೇಸ್ ಹಾಕ್ತಾರೆ. ಅದಕ್ಕೆ ಏನಂತಾರೆ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅವ್ರು ಮೊದಲು ಫೈಲ್ ಮಾಡಿರ್ತಾರೆ. ಅದಕ್ಕೆ ಮದರ್ ಆಫ್ PIL ಅಂತ ಕರೀತಾರೆ. ಆ PIL ಬಗ್ಗೆ ಯಾವ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಅವಾಗ ಅದನ್ನ ಹೇಳ್ತೈತಿ ಹೌದು PIL ಅನ್ನೋದು ಇರ್ಬೇಕಂತ ಹೇಳಿ. ಯಾವ ಪ್ರಕರಣ ಹೇಳ್ರಿ? ಕಾವುಟೂನ್ ಪ್ರಕರಣ ಅಂತ ಬರ್ತೈತಿಲ್ಲ, ಕಾವುಟೂನ್ ನೆನಪಿಟ್ಕೋರು ಅವ್ರದ್ದು ಹೆಸರು PIL ಹೊಡಿ ಪ್ರಕರಣ ಅದು ರಿಲೇಟೆಡ್. ಕಾವುಟೂನ್ ಪ್ರಕರಣ ಏನೋ ಐತೆ ನೋಡೋದು, ಕಾವುಟೂನ ಇರ್ಬೇಕು ಹೌದಲ್ಲ? ಕಾವುಟೂನ್ ಅಲ್ರಿ ಕಿಯೋಟೋ ಹಾಲನ್ ಕಿಯೋಟೋ ಹಾಲನ್ ಕಾವುಟೂನ್ ಅಂತ ನೋಡಿ. ಕಿಯೋಟೋ ಹಾಲನ್ ಪ್ರಕರಣ ಅಂತ ಬರ್ತೈತಿ. ಪಕ್ಕ ಅದಲ್ರಿ? ಅದಕ್ಕೆ ಕೇಳಿ ಯಾವ್ದು ನೋಡು. ಯಾವ್ದೈತಿ ನೋಡಿದ? ಹುಸೇನ್ ನಾಯರ್ ಕಾರ್ಟೂನ್ ಅಲ್ಲ? ಕರೆಕ್ಟ್, ಹುಸೇನ್ ನಾಯರ್ ಕಾರ್ಟೂನ್. ಕರೆಕ್ಟ್, ಹುಸೇನ್ ನಾಯರ್ ಕಾರ್ಟೂನ್ ಅಂತ ಬರ್ತದೆ. ಕಾರ್ಟೂನ್ ಪ್ರಕರಣ ಇವು ಪ್ರಕರಣನು ನೆನಪಿಟ್ಕೋರಿ. PIL ರಿಲೇಟೆಡ್. ಈಗ ನಮ್ಮ ಬಿಡ ಅದು ಕರೆಕ್ಟ್ ಹುಸೇನ್ ನಾಯರ್ ಕಾರ್ಟೂನ್ ಅಂತ ಬರ್ತದೆ. ಹುಸೇನ್ ನಾಯರ್ ಕೇಸ್ ಅಂದ್ರೆ ಅದ ಪಶ್ಚಿಮ ಬಂಗಾಳದಾಗ ಆಗಿರ್ತೈತೆ. ಪಶ್ಚಿಮ ಬಂಗಾಳ ಬಿಹಾರದಾಗ ಹುಸೇನ್ ನಾಯರ್ ಅಂತ ಬರ್ತೈತಿ, ಅಲ್ಲೇ ಆಗಿರ್ತೈತೆ. ಅದರ ರಿಲೇಟೆಡ್ ಹೆಸರು ತೆಗೆದಿರ್ತಾರೆ. ಹುಸೇನ್ ನಾಯರ್ ಕಾರ್ಟೂನ್ ಪ್ರಕರಣ ಅಂತ ಕರೀತಾರೆ. ಪೂರ್ತಿ PIL ರಿಲೇಟೆಡ್ ನಾಳೆ ಏನೇ ಕ್ವಶನ್ ಕೇಳಿದ್ರು ಇದ್ರೊಳಗೆ ಅವ್ರು ಏನು ಮಾಡ್ಬೇಕಂದ್ರೆ ಸರ್ಕ್ಯುಲೇಟ್ ಮಾಡ್ಬೇಕ್ರಿ. ಅದನ್ನ ಬಿಟ್ಟರೆ ಎಲಿಮಿನೇಟ್ ಮಾಡಕ್ಕೆ ನಿಮಗೆ ಈಸಿ ಆಕೈತೆ. ಅದ್ರ ಸಲ್ಬಂದ್ ಹೇಳಿ PIL ಅಂದ್ರೆ ಗೊತ್ತಲ್ಲ ಸಾರ್ವಜನಿಕ ಹಿತಾಸಕ್ತಿ ವರದಿ ಅಂತ ಹಾಕ್ತಾರೆ. ಫಾದರ್ ಆಫ್ PIL ಅಂತಂದ್ರೆ PN ಭಗವತಿ. ಮದರ್ ಆಫ್ PIL ಅಂದ್ರೆ ಪುಷ್ಪ ಕಪಿಲಾ ಹಿಂಗೋರಾಣಿ ನೆನಪಿಟ್ಕೋರಿ. ಪುಷ್ಪಕ್ಕೆ ಬಿಡ್ರಿ ಅದನ್ನ ಕೊಡ್ತಾರ. ಕಪಿಲಾ ಹಿಂಗೋರಾಣಿ ಈ ಪುಷ್ಪ ಇರ್ಬೇಕತ್ ಇರ್ಲಿ ನೆನಪಿಟ್ಕೋರಿ. ಕಪಿಲಾ ಹಿಂಗೋರಾಣಿ ಅಂತ ನೆನಪಿಟ್ಕೋರಿ. ಇದು ಮದರ್ ಆಫ್ PIL ಅಂತ ಕರೀತಾರ. ಪೈನಿಯರ್ ಆಫ್ PIL ಅಂತ ಕೇಳ್ರ ಯಾರ? ಕೃಷ್ಣ ಅಯ್ಯರ್ ನೆನಪಿರ್ತೈತಿಲ್ಲ. ಇವ್ರಿಗೆಲ್ಲ PIL ದ ಪೈನಿಯರ್ ಅಂತ ಕರೀತಾರೆ. ನಾ ಏನು ಹೇಳಿ ಮೊದಲು ಏನಂದ್ರೆ ಮದರ್ ಆಫ್ PIL ಅಂತ ಯಾರು ಕರಿತೀವಿ ಅಂದ್ರೆ ಮದರ್ ಅಂದ್ರೆ PN. ಪುಷ್ಪ ಬಿಟ್ಬಿಡ್ರು. ಕಪಿಲಾ ಹಿಂಗೋರಾಣಿ ನೆನಪಿಟ್ಕೋರಿ. ಆಟ್ರ ನೆನಪಿಟ್ಕೋತೀರಿ. ಕಪಿಲಾ ಹಿಂಗೋರಾಣಿ ಹಾಕಿದ ಹೆಸರು ಕೊಟ್ಟಿರ್ತಾರೆ. ಅವ್ರದ್ದು ಈ ಕಪಿಲಾ ಹಿಂಗೋರಾಣಿ ಅದಕ್ಕೆ ಹೇಳತ್ತಂದ್ರೆ ಇದೇನು ಹುಸೇನ್ ನಾಯರ್ ಕಾರ್ಟೂನ್ ಪ್ರಕರಣ ಐತ್ಲ, ಆ ಕಾರ್ಟೂನ್ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಅವಾಗ ಕೊಡ್ತೈತಿ ಕರೆಕ್ಟ್ ಸಾರ್ವಜನಿಕ ಹಿತಾಸಕ್ತಿ ವರದಿ ಅನ್ನೋದ ಇಂಡಿಯಾದಾಗ ಅಡಾಪ್ಟ್ ಮಾಡ್ಕೋಬೇಕಂತ ಹೇಳಿ. ಯಾಕಂದ್ರೆ ಸಾರ್ವಜನಿಕ ಹಿತಾಸಕ್ತಿ ವರದಿ ಅನ್ನೋದು ನಮ್ಮಲ್ಲಿ ಇಂಡಿಯಾದಾಗ ಮೂಲ ಸಂವಿಧಾನದಾಗ ಎಲ್ಲಿ ಇದ್ದಿದ್ದಿಲ್ಲ. ಈ ಜುಡಿಷಿಯಲ್ ಆಕ್ಟಿವಿಸಮ್ ಎದಕ್ಕಂದ್ರೆ ಈ ಜುಡಿಷಿಯಲ್ ಅನ್ನೋದು ಏನೈತಂದ್ರೆ ಒಂದು ನ್ಯಾಯಾಂಗ ಅನ್ನೋದು ಸ್ವತಂತ್ರವಾದ ಸಂಸ್ಥೆ ಇದ್ದಂಗೆ. ಆ ನ್ಯಾಯಾಂಗದಾಗ ಅವ್ರು ಯಾವಾಗ ಬೇಕಾದ ಪ್ರಕರಣಗಳನ್ನ ಎಲ್ಲರ ಸಾಲ್ವ್ ಮಾಡ್ಕೋತ ಹೋದ್ರತ್ತೇಳಿ. ಮತ್ತು ಜುಡಿಷಿಯಲ್ ಆಕ್ಟಿವಿಸಮ್ ಹೆಂಗತ್ ಅದಕ್ಕೆ ಆಕ್ಟಿವಿಸಮ್ ಯಾಕಂದ್ರೆ ಅಂದ್ರೆ ಜುಡಿಷಿಯಲ್ ರಿವ್ಯೂ ಅಂದ್ರೆ ಜುಡಿಷಿಯಲ್ ಏನು ಮಾಡ್ತೈತಿ ನಮಗೆ ಅನ್ಯಾಯ ಆಗಿದ್ರೆ ಯಾವ್ದಾರ ಕೇಸ್ಗಳನ್ನ ರಿವ್ಯೂ ಮಾಡ್ತೇಳಿ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಬಟ್ ಈಗ ಜುಡಿಷಿಯಲ್ ತಪ್ಪು ಮಾಡತ್ತೈತಲ್ಲ ಇಲ್ಲಿ ಪ್ರಕರಣಗಳನ್ನ ಅಂಡರ್ ಟ್ರಯಲ್ ಅದಾವ ಅಂದ್ರೆ ಜುಡಿಷಿಯಲ್ದು ವೈಫಲ್ಯ ಇದ್ದಂಗೆ. ಅಂಡರ್ ಟ್ರಯಲ್ 40,000 ಜನ ಇದ್ರತ್ತ. ಅವ್ರಿಗೆ ಏನಂದ್ರೆ ಅಂಡರ್ ಟ್ರಯಲ್ದವ್ರು ಇನ್ನೂ ಜೈಲ್ನಾಗ ಇದ್ರು. ಅದು ಯಾಕಂದ್ರೆ ಆರೋಪ ಮಾಡಿನ ಜೈಲ್ನಾಗ ಭಾಳ ದಿನ ಇರೋದಂದ್ರೆ ಅವ್ರಿಗೆ ಸರಿ ಅನ್ಸಂಗಿಲ್ಲ. ಅದ್ರ ಸಲ್ಬಂದ ಇವ್ರು ಕೇಸ್ ಹಾಕಿರ್ತಾರೆ ಅಂದ್ರೆ ಕಪಿಲಾ ಹಿಂಗೋರಾಣಿ. ಅದಕ್ಕೆ ಮದರ್ ಆಫ್ PIL ಅಂತ ಕರೀತಾರೆ. ಅದು ಎದ್ರ ಸಲ್ಬಂದ ಹೇಳ್ರಿ. ಈಗ ಇಟ್ಟೋತನ ಯಾವ ಒಂದು ಪ್ರಕರಣ ಹೇಳತ್ತಿದ್ದು ಹುಸೇನ್ ನಾಯರ್ ಕಾರ್ಟೂನ್ ಪ್ರಕಾರ ಈಗ ಗೊತ್ತಾತಲ್ಲ PIL ರಿಲೇಟೆಡ್ ಬಂದಾಗ. ಅದಾದ್ಮೇಲೆ ಎಕ್ಸಾಮ್ದು ಹೇಳ್ರಿ. ಈಗ ಬಡ ಕ್ವಶನ್ ಕೇಳಿದ್ದು SR ಬೊಮ್ಮಾಯಿ ಪ್ರಕರಣ ಹೇಳ್ರಿ, ಪುಟ್ಟಸ್ವಾಮಿ ಪ್ರಕರಣ ಹೇಳ್ರಿ. ನೆಕ್ಸ್ಟ್ ಇಂದಿರಾ ಸಾಹನಿ ಪ್ರಕರಣ. ಈಗ ಇಂದಿರಾ ಸಾಹನಿ ಪ್ರಕರಣನು ನ್ಯೂಸ್ನಾಗ ಐತಿ, ಅದನ್ನು ಕೇಳ್ಬೋದು. ಇಂದಿರಾ ಸಾಹನಿ ಪ್ರಕರಣದಾಗ ಎಷ್ಟು ಮೆಂಬರ್ ಬೆಂಚ್ ಇತ್ತತ್ ಯಾಕೆ ಕೇಳ್ತಾರತ್ ಹೇಳ್ತಾನೆ. ಯಾಕಂದ್ರೆ ಇಂದಿರಾ ಸಾಹನಿ ಪ್ರಕರಣದಾಗ ಏನು ಹೇಳ್ತಾರೆ ಅಂದ್ರೆ 50% ಮೀರಬಾರ್ದತ್ ಹೇಳ್ತಾರೆ. ಕರ್ನಾಟಕ ರೀಸೆಂಟಾಗಿ ಇಂದಿರಾ ಸಾಹನಿ ಪ್ರಕರಣ ಡಿಸ್ಕಸ್ ಯಾಕೆ ಮಾಡ್ತಂದ್ರೆ 56% ರಿಸರ್ವೇಷನ್ ಆಗಿತ್ತಲ್ಲ. SCಗೆ 17% ಮತ್ತು STಗೆ 7% ಕೊಟ್ಟಾಗ ಹೌದಲ್ಲ? ಕರೆಕ್ಟ್ ಅಲ್ಲ? ಅದಾದ್ಮೇಲೆ ಈಗ ಏನು ಮಾಡ್ರಂದ್ರೆ ಡಿಕ್ರೀಸ್ ಮಾಡಿ 50% ಮಾಡಲ್ಲ. ಯಾವ ಪ್ರಕರಣದ? ಇಂದಿರಾ ಸಾಹನಿ ಪ್ರಕರಣ. ಎಷ್ಟು ಮೆಂಬರ್ ಬೆಂಚ್ ಇತ್ತದ? ಓಕೆ, ಈಗ ಹೊಸವು ಹೇಳಿ ಮುಗಿದು ಅಲ್ಲಿ ಮತ್ತೆ ಯಾವ ರಿವಿಷನ್ ಇದ್ದು ಅದ್ರೋಗ ಬೇರೆ ಹೇಳತ್ತು.
ಡಿಸಾಸ್ಟರ್ ಇದು ಹೇಳ್ರಿ ನೋಡು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಐತಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಮೇಲೆ ಅವ್ರು ಕ್ವಶನ್ ಹೆಂಗೆ ಕೇಳ್ಯಾರ ನೀವು ಇದನ್ನು ಎಲಿಮಿನೇಟ್ ಮಾಡ್ತೀರಿ ಪಕ್ಕ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಒಳಗೆ ಬಂದಾಗ ಒಂದೇದು ಹೇಳ್ತೀನಿ ನೋಡ್ರಿ ಇದು ಎಲ್ಲ ನ್ಯಾಚುರಲ್ಲ ಮತ್ತು ಆಂಥ್ರೋಪಾಲಜಿಕ್ ಅಥವಾ ಆಂಥ್ರೋಪಾಲಜಿಕ್ ಅಂದ್ರೆ ಗೊತ್ತಾಕೋಲ್ ಆಂಥ್ರೋಪಾಲಜಿ ಅಂದ್ರೆ ಏನು ಹೇಳ್ರಿ ಆಂಥ್ರೋಪಾಲಜಿ ಏನರ ಭೂಮಿ ಮೇಲೆ ಆಟೋಮೆಟಿಕ್ ಹಾಕಿರ್ತಾವೆ ಈ ಕಲ್ಲು ಕುಸಿತ ಅಥವಾ ಏನೋ ಭೂಮಿ ಒಳಗಿಂದ ಏನರ ವಿಸ್ಮಯ ಹಾಕಿರ್ತಾವಲ್ಲ ಅಂಥದಕ್ಕೂ ನ್ಯಾಷನಲ್ ಡಿಸಾಸ್ಟರ್ ಅಂತ ಕರಿತಾರೋ ಇಲ್ಲೋ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಐತಿ ನಾನು ಪೂರ್ತಿ ಹೇಳ್ಬಿಡ್ತೀನಿ ತೋ ನಾ ಪೂರ್ತಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಯಾವ ಇಯರ್ದಾಗ ಬರ್ತೈತಿ 2005 ಸೆಂಟ್ರಲ್ದಾಗ ಯಾರು ಇರ್ತಾರೆ ಹೆಡ್ಡ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಸ್ಟೇಟ್ದಾಗ ಬಂದಾಗ CM ಇರ್ತಾರೆ ಡಿಸ್ಟಿಕ್ ಲೆವೆಲಿಗೆ ಬಂದಾಗ DC ಇರ್ತಾರೆ ಯಾಕಂದ್ರೆ ಅವ್ರ ಮುಖ್ಯ ಯಾಕತ್ತೀವಿ ಅಂದ್ರೆ ಈಗ ನಮ್ಮ ಡಿಸ್ಟಿಕ್ನಾಗ ಎಲ್ಲರ ಡಿಸಾಸ್ಟರ್ ಆಗೈತೆ ಅಂತ ತಿಳ್ಕೊರಿ ಅಲ್ಲಿ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಥವಾ DC ಅಂತ ಕರಿತೀವಲ್ಲ ಅವರು ಹೋಗಿ ಏನು ಮಾಡ್ತಾರೆ ಅಂದರೆ ಎಷ್ಟು ಕಂಪೆನ್ಸೇಷನ್ ಕೊಡಬೇಕು ಏನಿಲ್ಲ ಅವ್ರಿಗೆ ಅಥಾರಿಟಿ ಇರ್ತೈತೆ ಅದಕ್ಕೆ ಡಿಸ್ಟಿಕ್ ಲೆವೆಲ್ಗೆ ಡಿಸ್ಟಿಕ್ ಹೆಡ್ ಸ್ಟೇಟ್ ಲೆವೆಲಿಗೆ ಬಂದಾಗ CM ಹೆಡ್ ಸೆಂಟ್ರಲ್ ಲೆವೆಲಿಗೆ ಬಂದಾಗ PM ಹೆಡ್ ಬಟ್ ರೆಸ್ಪಾನ್ಸ್ ಫೋರ್ಸ್ ಬಂದಾಗ ಯಾರು ಅಂಡರ್ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಹೋಮ್ ಅಫೇರ್ಸ್ ಯಾರು ಇರ್ತಾರೆ ಅಂದ್ರೆ ಅವರೇ ಇರ್ತಾರೆ ಕ್ವಶನ್ ಏನು ಕೇಳಿರ್ತಾರೆ ಗೊತ್ತಾನೆ ಡಿಸಾಸ್ಟರ್ ಅನ್ನೋದು ಎದ್ರ ಸಲ್ಮಂದ್ ಅಪ್ಲೈ ಆಕೈತೆ ಅಂದ್ರೆ ನೆನಪಿಟ್ಕೋರಿ ಇದ್ರೊಳಗೆ ಕ್ವಶನ್ ಏನು ಕೇಳಿ ಅಂದ್ರೆ ಭಾಳ ಜನ ಸತ್ರ ಅಟ್ಟ ನ್ಯಾಷನಲ್ ಡಿಸಾಸ್ಟರ್ ಅಪ್ಲೈ ಆಕೈತೋ ಅಥವಾ ನಾರ್ಮಲ್ ಒಂದಿಬ್ಬರು ಜನ ಸತ್ರನೂ ಆಕೈತೋ ಭಾಳ ಜನ ಇದ ತಪ್ಪು ಯಾಕಂದ್ರೆ ನಮ್ಮಲ್ಲಿ ನ್ಯಾಚುರಲ್ ಡಿಸಾಸ್ಟರ್ದ ಕ್ವಶನ್ ಅದನ್ನ ಕೇಳ್ಯಾನ ಎರಡನೇ ಕ್ವಶನ್ ಕೇಳ್ಯಾನ ನೋಡ್ರಿ ಏನಂತ ಕೇಳ್ಯಾನಂದ್ರೆ ಲಾರ್ಜ್ ಸ್ಕೇಲ್ ಆಫ್ ಹ್ಯೂಮನ್ ಲೈಫ್ಗಳು ಲಾಸ್ ಆದ್ರೆ ಅಟ್ಟ ನ್ಯಾಷನಲ್ ಡಿಸಾಸ್ಟರ್ ಅಪ್ಲೈ ಆಕೈತೆ ಅಂತ ಎರಡನೇದು ಕೊಟ್ಟಿದ್ದ ತಪ್ಪು ಯಾಕೆ ಹೇಳ್ತೀವಿ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಅಂದ್ರೆ ಭಾಳ ಜನ ಸಾಯ್ಬೇಕತ್ತಿಲ್ಲ ಮತ್ತು ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ನೀವು ಅಪ್ಲೈ ಮಾಡೋರು ಅಂದ್ರೆ ಭಾಳ ಜನ ಸಾಯಿಲ್ ಬಿಡ್ತಾರ ಇಲ್ಲ ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಬರಗಾಲ ಬೀಳಿ ಇಂಥವು ಏನರ ಡಿಸಾಸ್ಟರ್ಗಳು ಹಾಕಲ್ಲ ಆ ನ್ಯಾಚುರಲ್ ಡಿಸಾಸ್ಟರ್ದಾಗ 4 ಮಂದಿ ಸಾಯ್ಲಿ 5 ಮಂದಿ ಸಾಯ್ಲಿ ಎಲ್ಲರಿಗೂ ಒಂದೇ ಕಾಯ್ದೆ ಇಲ್ಲ ನಮ್ಮಲ್ಲಿ ಒಬ್ಬ ಸತ್ರೂ ಅಷ್ಟ ವ್ಯಾಲ್ಯೂ 10 ಮಂದಿ ಸತ್ರೂ ಅಷ್ಟ ವ್ಯಾಲ್ಯೂ ಈಗ ಒಬ್ಬ ಸತ್ತಾನ ಬರಗಾಲದ ಇನ್ನೊಂದು 10-20 ಜನ ಸತ್ತ ಮೇಲೆ ನೋಡೋಣತ್ತಿಲ್ಲ ಡಿಸ್ಟಿಕ್ ಒಳಗೆ ಬರಗಾಲದಿಂದ ಒಬ್ಬರ ಸತ್ರು ಏನಕ್ಕೈತೆ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ತೈತಲ್ಲ ಅವ್ರು ಆ್ಯಕ್ಟ್ ಮಾಡಬೇಕು ಅದನ್ನ ಎರಡನೇ ಹೇಳಿಕೆ ಕೊಟ್ಟಿದ್ದಾವೆ ಅದ್ರ ಸಲ್ಬಂಧ ಹೇಳತ್ನ ಇದ್ರೊಳಗೆ ಹೇಳಿಕೆ ಟೈಪ್ನಾಗ ಏನು ಕೊಟ್ಟಿಲ್ಲ ಹೇಳ್ತಾನೆ ನೋಡ್ರಿ ಟೋಟಲ್ ಅದ್ರೊಳಗೆ ಏನು ಕೊಟ್ಟಾನಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಅಂತ ಬರ್ತೈತಲ್ಲ ಇದೇನಂದ್ರೆ ಭೂಮಿ ಒಳಗೆ ಆಗೋದು ಯಾವ್ದಾರ ಇದನ್ನ ಬರ್ತಾವಲ್ಲ ನ್ಯಾಚುರಲ್ ಡಿಸಾಸ್ಟರ್ಗಳು ಏನಕ್ಕವಲ್ಲ ಆ ಡಿಸಾಸ್ಟರ್ಗೆ ಅಟ್ಟ ಅಪ್ಲೈ ಆಕೈತೋ ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳಿಗೆ ಅಪ್ಲೈ ಆಕೈತೆ ಅಂತಂದ್ರೆ ಮ್ಯಾನ್ ಮೇಡಿಗೆ ಅಪ್ಲೈ ಆಕೈತೋ ಇಲ್ಲೋ ಇಲ್ಲೈತೆ ನೋಡ ಇಲ್ಲತ್ತ ಹೇಳ್ತಿಲ್ಲ ಇವು ಹಿಂಗೆ ಹೇಳಿಕೆ ಕೊಟ್ಟರೆ ಒಂದೇ ಹೇಳಿಕೆನ ಅದನ್ನ ಕೊಟ್ಟ ನಾವು ಮ್ಯಾನ್ ಮೇಡು ಅಪ್ಲೈ ಆಕೈತೆ ಅಂದ್ರೆ ಮ್ಯಾನ್ ಮೇಡ್ ಇಲ್ಲ ಅಂತ ಕೊಟ್ಟೈತೇಳಿ ತಪ್ಪಾಗ ಯಾಕಂತ ಹೇಳ್ತಾನೆ ಅದನ್ನ ಎಕ್ಸಾಂಪಲ್ ನೆನಪಿಟ್ಕೋರಿ ಅವ್ರು ಹೇಳಿಕೆ ಟೈಪ್ನ ಪೂರ್ತಿ ನಿಮಗೆ ಡಿಸಾಸ್ಟರ್ ಐತೆ ನಾವು ನಾಳೆ ಏನೇ ಹೇಳಿಕೆ ಕೊಟ್ಟರು ಕನ್ಫ್ಯೂಸ್ ಆಗಂಗಿಲ್ಲ ಒಂದೇದು ಮ್ಯಾನ್ ಮೇಡ್ ಅದಕ್ಕೆ ಹೇಳತ್ತಂದ್ರೆ ಮನುಷ್ಯನ ಬೇಕು ಹೋಗಿ ಯಾರನ್ನಾರ ಕೊಂದ್ರೆ ಅದಕ್ಕೆ ನ್ಯಾಷನಲ್ ಡಿಸಾಸ್ಟರ್ ಅನ್ನಂಗಿಲ್ಲ ಕೊಲ್ಲುದಲ್ಲ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಯಾವ ಕರಿತೀವಿ ಅಂದ್ರೆ ನಮಗೆ ಮನುಷ್ಯರಿಗೆ ಗೊತ್ತೈತಿ ಇವು ಗಿಡ ಎಲ್ಲರ ಕಡ್ದಿವತ್ತಿ ಈ ಗಿಡ ಎಲ್ಲರ ಕಡ್ದಿವತ್ತೇಳಿ ಮಳೆ ಆಗಂಗಿಲ್ಲ ಅಂತ ಗೊತ್ತಿರ್ತದೆ ಆದ್ರೂ ಮ್ಯಾನ್ ಮೇಡ್ ಏನು ಮಾಡ್ತಾನಂದ್ರೆ 100 ಗಿಡ ಕಡ್ದು ಬಿಡ್ತಾನೆ ಕಡಿದ್ರೆ ಅದು ನ್ಯಾಚುರಲ್ ಡಿಸಾಸ್ಟರ್ ಬಂದಾಗ ಮ್ಯಾನ್ ಮೇಡ್ ಡಿಸಾಸ್ಟರ್ ಆತಲ್ಲ ಇಂಥವು ಮ್ಯಾನ್ ಮೇಡ್ ಬಂದಾಗ ಅಟ್ಟ ಅಪ್ಲೈ ಆಕೈತೆ ನೆನಪಿಟ್ಕೋರಿ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂದ್ರೆ ಯಾರಿಗಾರ ಹೋಗಿ ಗಾಡಿ ಗುದ್ಸೋದು ನ್ಯಾಷನಲ್ ಡಿಸಾಸ್ಟರ್ದಿಂದ ಬರ್ತೈತಿ ಇವಲ್ಲ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂದ್ರೆ ನಾವು ಏನು ಮಾಡ್ತಿರ್ತೀವಿ ಅಂದ್ರೆ ಯಾವ್ದಾರ ಒಂದು ನದಿ ಅಥವಾ ಕೆರೆ ಇರ್ತೈತೆ ತಿಳ್ಕೊ ಆ ನದಿನ ಅಥವಾ ಅತಿ ಹೈಯೆಸ್ಟ್ ಏನು ಮಾಡ್ತೀವಿ ಅಂದ್ರೆ ನೀರು ಯೂಸ್ ಮಾಡೋದು ಅಥವಾ ನದಿನ ಡೆಮಾಲಿಷ್ ಮಾಡೋದು ಅಥವಾ ಹೂಳು ತುಂಬೋದು ಮಾಡಿದ್ವಿ ಅಂತೇಳಿ ಇದು ನ್ಯಾಚುರಲ್ ಡಿಸಾಸ್ಟರ್ದಾಗ ಬರ್ತೈತೆ ಅದ್ರ ಸಲ್ಬಂಧ ಹೇಳಿ ಗೊತ್ತಾತಲ್ಲ ನ್ಯಾಚುರಲ್ ಡಿಸಾಸ್ಟರ್ ಬಂದ್ರೆ ಏನು ಕನ್ಫ್ಯೂಸ್ ಆಗಲಿಲ್ಲಲ್ಲ ಇದ್ರ ರಿಲೇಟೆಡ್ ಯಾವ ಕಾಯ್ದೆ ಬರ್ತೈತೆ ಅಂದ್ರೆ ಡಿಸಾಸ್ಟರ್ದ 2005 ಕಾಯ್ದೆ ಅಂತ ಬರ್ತೈತೆ ನೆನಪಿರ್ತೈತಿಲ್ಲ ಮ್ಯಾನ್ ಮೇಡ್ ಬರ್ತೈತೋ ಇಲ್ಲೋ ನಾಳೆ ಹೇಳಿಕೆ ಟೈಪ್ನಾಗ ಏನೋ ಕೇಳ್ರಿ ನೆನಪಿಟ್ಕೊಂಡು ಬರ್ತೈತೋ ಇಲ್ಲೋ ಮ್ಯಾನ್ ಮೇಡ ಬರ್ತೈತೆ ನೆಕ್ಸ್ಟ್ ಏನ ಸಿಡಿಲ್ ನ್ಯಾಷನಲ್ ಡಿಸಾಸ್ಟರ್ದಾಗ ಸಿಡಿಲ್ ಬರ್ತೈತೋ ಸಿಡಿಲ್ ಯಾಕೆ ಬರಂಗಿಲ್ಲ ಮ್ಯಾನ್ ಮೇಡ್ ಅಲ್ಲದ ನ್ಯಾಚುರಲ್ ಡಿಸಾಸ್ಟರ್ ಆಕೈತಿಲ್ಲ ಸಿಡಿಲ್ದಿಂದ ಇನ್ನು ನೆನಪಿಟ್ಕೋರಿ ನಾ ಅದಕ್ಕೆ ಇನ್ನೊಮ್ಮೆ ಹೇಳತ್ತೀನಿ ನೋಡ್ರಿ ಅವ್ರು ಹೆಂಗೆ ಹೇಳಿಕೆ ಟೈಪ್ನ ನಿಮ್ಗೆ ಕನ್ಫ್ಯೂಸ್ ಮಾಡ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಎದಕ್ಕೆ ತರ್ತೀವಿ ಹೇಳಿ ನಮ್ಮಲ್ಲಿ ಎದಕ್ಕೆ ತರ್ತಾರೆ ಹೇಳಿ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಎದಕ್ಕೆ ತರ್ತಾರೆ ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಭೂಮಿ ಮೇಲೆ ನ್ಯಾಚುರಲ್ ಆಗಿ ಏನಾಗ್ತೇಳಿ ಅದರಿಂದ ಮನುಷ್ಯನ ವಿಕೋಪಗಳು ನೈಸರ್ಗಿಕ ವಿಕೋಪಗಳು ಏನಾದ್ರೂ ಬರ್ತೈತೆ ಈಗ ಸಿಡಿಲ್ ಬಡೋದು ಒಂದು 10,000 ಜನ ಸಾತ್ರ ತಿಳ್ಕೊರಿ ಸಿಡಿಲ್ ಬಡೋದು 10,000 ಜನ ಸಾಯ್ತಾರ ತಿಳ್ಕೊ ಅವಾಗ ನಾವು ನ್ಯಾಚುರಲ್ ಡಿಸಾಸ್ಟರ್ದವ್ರು ಏನೂ ರೆಸ್ಪಾನ್ಸ್ ಮಾಡಂಗಿಲ್ಲ ತಿರ್ತೈತೆ ಮಾಡತ್ತಾರ ಅದ್ರೊಳಗೆ ನೆನಪಿಟ್ಕೋರಿ ಯಾವುದೇ ಆಗಲಿ ನೀವು ಇದ್ರ ಮೇಲೆ ಕನ್ಫ್ಯೂಸ್ ಆಗಿ ಎಲಿಮಿನೇಟ್ ಮಾಡಕ್ಕೆ ಹೇಳತ್ನ ನ್ಯಾಚುರಲ್ ಡಿಸಾಸ್ಟರ್ ಅಥವಾ ನೈಸರ್ಗಿಕ ವಿಕೋಪ ಅಂತ ಬರ್ತದಲ್ಲ ಏನಾತ ಆಪೆ ಪ್ರಕೃತಿ ವಿಕೋಪಗಳ ಹೇಳ್ರಿ ಕರೆಕ್ಟ್ ಪ್ರಕೃತಿ ವಿಕೋಪಗಳ ನೈಸರ್ಗಿಕ ವಿಕೋಪಗಳು ಇವು ಏನೋ ಸಂಬಂಧ ಬರ್ತಾವಲ್ಲ ಇವಕ್ಕೆಲ್ಲ ನ್ಯಾಚುರಲ್ ನಾ ಹೇಳಿನಲ್ಲ ನಮ್ಮಲ್ಲಿ ಕಂಪೆನ್ಸೇಷನ್ ಇದ್ರ ರಿಲೇಟೆಡ್ ಇನ್ನೊಂದು ಕ್ವಶನ್ ಕೇಳ್ತೀನಿ ಹೇಳಿ ನಮ್ಮಲ್ಲಿ ಏನೈತೆ ಅಂದ್ರೆ ನ್ಯಾಷನಲ್ ಸೋಷಿಯಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ ಬರ್ತದೆ ರೀಸೆಂಟಾಗಿ ಕೇಳಿದಾಗ ಕ್ವಶನ್ ಕೇಳೇನಿಂದ ಸೋಷಿಯಲ್ ಅಸೆಸ್ಮೆಂಟ್ ಅಂದ್ರೆ ಸಾಮಾಜಿಕ ಏನು ಮಾಡ್ಬೇಕಂದ್ರೆ ನಾವು ನ್ಯಾಯ ಕೊಡಬೇಕು ಅಥವಾ ಸಾಮಾಜಿಕವಾಗಿ ಹೆಲ್ಪ್ ಮಾಡ್ಬೇಕು ಜನರಿಗೆ ಅಂತ ಒಂದು ಸೋಷಿಯಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ ಐತೆ ನ್ಯಾಷನಲ್ ಸೋಷಿಯಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಯಾರಿಗೆ ಹೆಲ್ಪ್ ಮಾಡ್ತೈತೆ ಹೇಳ್ರಿ ಮೇನ ಯಾರಿಗೆ ಮಾಡ್ತದೆ ನ್ಯಾಷನಲ್ ಸೋಷಿಯಲ್ ಅಸೆಸ್ಮೆಂಟ್ ಎಲ್ಡರ್ಸ್ಗೆ ವಿಡೋಗೆ ಮಾಡ್ತದೆ ನೆನಪೈತಲ್ಲ ಕ್ವಶನ್ ಕೇಳಿದ್ ಮನ್ KAದಾಗ ಎದ್ರೋಗಿ ಕೇಳಿದ್ದು ಏನಾತ್ರು ಏನಾತ ಅಂಗವೈಕಲ್ಯ ವಿಧವೆಯರು ಇವ್ರಿಗೆಲ್ಲ ಅಪ್ಲೈ ಆಕತ್ತಲ್ಲ ಈಗ ಹೇಳ್ರಿ ನೋಡು ಈ ನ್ಯಾಷನಲ್ ಸೋಷಿಯಲ್ ಅಸೆಸ್ಮೆಂಟ್ ಬರ್ತೈತಲ್ಲ ಸಂವಿಧಾನದಾಗ ಯಾವ ಆರ್ಟಿಕಲ್ ಅಂಡರ್ ಇದ್ರ ಬಗ್ಗೆ ಹೇಳ್ತಾರೆ
ಎದಕ್ಕಂತ ಹೇಳತ್ತ ಈಗ ನಮ್ಮಲ್ಲಿ ನೋಡ್ರಿ CM ಆಗಲಿ ಅಥವಾ ಯಾರ ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಲಿ ಯಾರ ಸತ್ರ ಅಥವಾ ಊರ್ಲಾಕೊಂಡ್ರೆ ಇಂಥದ್ದು ಟೈಮ್ನಾಗ ಬಂದು ಕಂಪೆನ್ಸೇಷನ್ ಕೊಡ್ತಾರೋ ಇಲ್ಲೋ ನ್ಯಾಚುರಲ್ ಏನಾರ ಆಗಿರ್ತೈತಿಲ್ಲ ಅಲ್ಲಿ ಕೊಡ್ತಿರ್ತಾರೋ ಇಲ್ಲ ಹೌದಲ್ಲ ಕೊಡ್ತಾರ ಇವ್ರು ಕೊಡ್ಬೇಕಾರೆ ಅವ್ರೇನು ಮನಿಯಿಂದ ಕೊಡ್ತಿರಂಗಿಲ್ಲ ನಮ್ದು ಟ್ಯಾಕ್ಸ್ ರೊಕ್ಕ ಕೊಡ್ತಿರ್ತಾರೆ ಕರೆಕ್ಟಾ ಆ ಟ್ಯಾಕ್ಸ್ ಕೊಡ್ಬೇಕಾರೆ ಅವ್ರು ಬಿಟ್ಟು ಹಂಗೆ ಕೊಂಡಿರ್ಬೋದಿತ್ತು ಅದನ್ನು ಎದಕ್ಕೆ ಕೊಡ್ತಾರಂದ್ರೆ ನಮ್ಮಲ್ಲಿ ನ್ಯಾಷನಲ್ ಲೆವೆಲ್ಗೆ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಐತಿ ಸೋಷಿಯಲ್ ಆಗಿ ಸಾಮಾಜಿಕವಾಗಿ ಅವ್ರಿಗೆ ಎಟ್ಟತ್ತಲ್ಲ ಬೇರೆದು ಹೇಳತ್ತನ್ನ ಅದು ನ್ಯಾಷನಲ್ ಸೋಷಿಯಲ್ ಅಸಿಸ್ಟ್ಮೆಂಟ್ ಪ್ರೋಗ್ರಾಮ್ ಅಂತ ಬರ್ತೇಳಿ ಅದು ಓನ್ಲಿ ಸಂಬಂಧಿಸಿದ ಯಾರಿಗಂದ್ರೆ ಹಿರಿಯರಿಗೆ ಸಂಬಂಧಿಸಿರ್ತೈತಿ ಯಾರ ಓಲ್ಡರ್ ಆದವ್ರಿಗೆ ಆಮೇಲೆ ಅಂಗವೈಕಲ್ಯರು ಯಾರು ಇರ್ತಾರಲ್ಲ ಅವ್ರಿಗೆ ಮತ್ತು ಇನ್ನೊಬ್ರು ಬರ್ತಾರೆ ಯಾರಂದ್ರೆ ವಿಧವೆ ಇವ್ರಿಗೆಲ್ಲ ಏನು ಮಾಡ್ತಿರ್ತಾರೆ ನ್ಯಾಷನಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂಡಾರ ರೊಕ್ಕ ಕೊಡ್ಬೇಕು ಅಥವಾ ಅವ್ರಿಗೆ ನಾವು ಹೆಲ್ಪ್ ಮಾಡಲೇಬೇಕಂತ ಹೇಳತ್ನ ಅದು ಮಾಡಲೇಬೇಕಂತಂದ್ರೆ ಸಂವಿಧಾನದಾಗ ಇರ್ತೈತಿ ಯಾವ ಆರ್ಟಿಕಲ್ ಅಂದ್ರೆ ಹೇಳ್ತೈತಿ ಆರ್ಟಿಕಲ್ 41 ಇದು ನೆನಪಿಟ್ಕೋರೆ ಆರ್ಟಿಕಲ್ 41 ಏನೈತಲ್ಲ ಆರ್ಟಿಕಲ್ 41 ಅನ್ನೋದು ಏನೈತಂದ್ರೆ ದೇಶದಾಗ ಎಲ್ಲೇ ಜನ ಇರ್ತಾರಲ್ಲ ಅವ್ರಿಗೆ ನಾವು ಸೋಷಿಯಲ್ ಆಗಿ ಅಸಿಸ್ಟೆಂಟ್ ಮಾಡಬೇಕು ಸಮಾಜ ಏನಂದ್ರೆ ರಾಜ್ಯದಾಗ ಅದೇ ಆರ್ಟಿಕಲ್ 41 ಯಾವ ಒಂದು ಭಾಗದಾಗ ಬರ್ತೈತೆ ಹೇಳ್ರಿ ನೋಡು ಯಾವ ಭಾಗದಾಗ ಬರ್ಬೋದು ಯಾವ್ದ್ರ ಬರ್ತದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳದಾಗ ಭಾಗದಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂದ್ರೆ ಏನಂದ್ರೆ ರಾಜ್ಯಗಳಿಗೆ ನಿರ್ದೇಶನ ಮಾಡ್ತೈತಿ ನಾಳೆ ಎಲ್ಲರ ನೀವು ಮತ್ತು ಇದನ್ನ ವಿಧವೆಯರದಾರ ಇವ್ರಿಗೆ ರೊಕ್ಕ ಬಂದಿಲ್ಲತ್ತ ಫಂಡಮೆಂಟಲ್ ರೈಟ್ ಅತ್ತೈತೆ ಹೇಳಿ ಹೋಗಿ 32ರಾಗ ಹಾಕಕ್ಕೆ ಬರಂಗಿಲ್ಲ ಇವ್ನು ಏನಂದ್ರೆ ಹೇಳಿಕೆ ಟೈಪ್ನ ಕನ್ಫ್ಯೂಸ್ ಮಾಡ್ತಿರ್ತಾನೆ ನ್ಯಾಷನಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಥವಾ 41ನೇ ಆರ್ಟಿಕಲ್ ಅಂಡರ ನ್ಯಾಷನಲ್ ಅಸಿಸ್ಟೆನ್ಸ್ ಅಥವಾ ಸೋಷಿಯಲ್ ಅಸಿಸ್ಟ್ಮೆಂಟ್ ಪ್ರೋಗ್ರಾಮ್ ಐತಿ ಅದ್ರ ಅಂಡರ್ ನಾವು ಎಲ್ಲರ PIL ಫೈಲ್ ಮಾಡ್ಬೋದು ಅಥವಾ ನಾವು ಮೂಲಭೂತ ಹಕ್ಕು ವೈಲೇಟ್ ಆಗೈತೆ ಅಂದ್ರೆ ಮೂಲಭೂತದಾಗ ಬರಂಗಿಲ್ಲ ಎದ್ರೋ ಬರ್ತೈತೆ ಅಂದ್ರೆ ಅದ ಇವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಿರ್ತಾವಲ್ರಿ ಆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಏನದಾವ ಅಂದ್ರೆ ಅವು ಓನ್ಲಿ ರಾಜ್ಯಕ್ಕೆ ನಿರ್ದೇಶನ ಮಾಡ್ತಾವೆ ನೀವು ಕೊಡ್ರಿ ಬೇಕಾರೆ ಬಿಡ್ರಿ ಬಟ್ ಕೊಡಬೇಕಂತ ಹೇಳಂಗಿಲ್ಲ ಬಟ್ ಕೊಡ್ರಿ ಬೇಕಾರೆ ಬಿಡ್ರಿ ಅಥವಾ ನಮ್ಮ ಸಂವಿಧಾನದಾಗ ಮೆನ್ಷನ್ ಐತಿ ಯಾವುದಂದ್ರೆ 41ನೇ ಆರ್ಟಿಕಲ್ ಅಂಡರ್ ನೆನಪಿರ್ತೈತಲ್ಲ ಯಾವ್ದು ಹೇಳತ್ತಿದ್ವಿ ಅದಕ್ಕೆ ಡಿಸಾಸ್ಟರ್ದು ಹೇಳತ್ತಿದ್ವಿಲ್ಲ ಹಾಂ ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಕ್ವಶನ್ ಕೇಳ್ಯಾರ ನೋಡ್ರಿ ರೀಸೆಂಟಾಗಿ ಇವು ನೀವೇ ಹೇಳ್ಕೊತೋಕಿರಿವಿ ಅಂತೂ ನೆನಪಿರುತ್ತಾವೆ ಇದೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಯಾವಾಗ 1885ರಾಗ ಯಾರು ಸ್ಥಾಪನೆ ಮಾಡ್ತಾರ ಈ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಿರ್ತಾರ ಈಸಿ ಅದಾವಲ್ಲ ಈ ಕ್ವಶನ್ ಕೇಳ್ಬಿಡ್ಲಿ ಯಾವ ತಪ್ಪತ್ತು ಹೇಳ್ಬಿಡ್ತೀರಿ ಕ್ವಶನ್ ಕೇಳ್ಬಿಡ್ತಾನೆ ಡೈರೆಕ್ಟ್ ರಿವಿಷನ್ ಆಗಿಬಿಡ್ತಾವೆ ಒಂದೇದು ನೋಡ್ರಿ ಎನಿ ಬೆಸೆಂಟ್ ಅಂತ ಕೊಟ್ಟಾರ ಫಸ್ಟ್ ಇಂಡಿಯನ್ ವುಮೆನ್ ಟು ಬಿಕಮ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕರೆಕ್ಟೋ ತಪ್ಪು ಎನಿ ಬೆಸೆಂಟ್ ಭಾರತದ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಮಹಿಳೆ ತಪ್ಪು ಕರೆಕ್ಟೋ ತಪ್ಪು ವೆರಿ ಗುಡ್ ಎದಕ್ಕಂದ್ರೆ ತಪ್ಪು ಯಾಕಂದ್ರೆ ಮೊದಲ ಮಹಿಳಾ ಇದನ್ನ ಪ್ರೆಸಿಡೆಂಟ್ ಅಥವಾ ಮೊದಲ ಮಹಿಳಾ ಅಧ್ಯಕ್ಷ ಯಾರಂದ್ರೆ ಎನಿ ಬೆಸೆಂಟ್ ಆಕಾರ ಯಾವ ಇಯರ್ದಾಗ ಆಗಿರ್ತಾರ 1917ರಾಗ ಯಾವ ಅಧಿವೇಶನದಾಗ ಕಲ್ಕತ್ತಾ ವೆರಿ ಗುಡ್ ನೆನಪಿರ್ತೈತಲ್ಲ ಕಲ್ಕತ್ತಾ ಅಧಿವೇಶನದಾಗ ಎನಿ ಬೆಸೆಂಟ ಮೊದಲ ಮಹಿಳಾ ಇದನ್ನ ಅಧ್ಯಕ್ಷರ ಯಾವ್ದಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ದ ಮೊದಲ ಮಹಿಳಾ ಅಧ್ಯಕ್ಷರತ್ ಬಂದಾಗ ಬಟ್ ಭಾರತೀಯ ಅಧ್ಯಕ್ಷರು ಯಾರಿದ್ರು ಸರೋಜಿನಿ ನಾಯ್ಡು ನೆನಪಿರ್ತೈತಲ್ಲ ಈಗ ಒಂದು ಕ್ವಶನ್ 1925 ಆಗಿರ್ತೈತಿ ಕಾನ್ಪುರ್ ಬೆಂಕಿ ಇವು ಎಲ್ಲ ನೆನಪದಾವಲ್ಲ ರಿವಿಷನ್ ಆಗಿಬಿಡ್ತಾವೆ ಇನ್ನೊಮ್ಮೆ ಏನು ಹೇಳ್ರ ಮತ್ತೆ ಬೇಡ ನಾ ಹೇಳೋದು ಬೇಡತ್ತೇನು ಇಲ್ಲ ಇದು ರಿಲೇಟೆಡ್ ಇನ್ನೊಂದು ಕೇಳ್ತಾನೆ ನೋಡ್ರಿ ಹೇಳ್ರಿ ನೋಡು ನಮ್ಮಲ್ಲಿ ಇಬ್ಬರು ಬರ್ತಾರೆ ಗಾಂಧಿ ಇರ್ವಿನ ಒಪ್ಪಂದ ತಾಕತ್ ನೆನಪೈತಿ ಇದು ರಿಲೇಟೆಡ್ ಬಂದೈತತ್ತ ಹೇಳತ್ನ ಗಾಂಧಿ ಇರ್ವಿನ ಒಪ್ಪಂದ ಯಾವಾಗ ಆಕತಿ 31 ಗಾಂಧಿ ಇರ್ವಿನ ಒಪ್ಪಂದ ಎದಕ್ಕಾಗಿರ್ತೈತಿ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧಿ ಮುತ್ಯ ಹೋಗ್ಬೇಕಂತ ಹೇಳಿರ್ತಾರೆ 32ರಾಗ ದುಂಡು ಮೇಜಿನ ಸಮ್ಮೇಳನಾಗ ಗಾಂಧಿ ಮುತ್ಯ ಏನೋ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ಹೇಳ್ರಿ ಇಂಡಿಯನ್ ಒಬ್ರು ಏನು ಬರ್ತಾರೆ ಅಂದ್ರೆ ಮೆಂಬರ್ ಬರ್ತಾರೆ ಅಥವಾ ಇಂಡಿಯನ್ದು ಒಬ್ರು ವ್ಯಕ್ತಿ ಅದಾರ ಅವ್ರು ಏನು ಹೇಳ್ತಾರಂದ್ರೆ ಗಾಂಧಿ ಮತ್ತು ಇರ್ವಿನ್ ಅದಾರಲ್ಲ ಇಬ್ಬರು 2 ಮಹಾತ್ಮಗಳ ಹೇಳಿರ್ತಾರೆ ಇನ್ನೊಂದು ಕ್ವಶನ್ ಕೇಳಿದ್ರು ಅದ್ರ ಸಂಬಂಧ ಹೇಳತ್ನ 2 ಮಹಾತ್ಮಗಳ ಹೇಳ್ತಾರೆ ಆಪ್ಷನ್ ಕೊಡ್ಲಿ ಸರೋಜಿನಿ ನಾಯ್ಡು ಆ್ಯನಿ ಬೆಸೆಂಟ ಇಬ್ರಾಗ ಒಬ್ರು ಎಸ್ ವೆರಿ ಗುಡ್ ಕೇಳಿದ್ರಲ್ಲ ಕ್ವಶನ್ ಅದನ್ನು ಅದು ರಿವಿಷನ್ ಆಕೈತೆ ಅದಕ್ಕೆ ನೆನಪಿಟ್ಕೋರಿ ಯಾಕಂದ್ರೆ ಭಾರತದ ಮೊದಲ ಮಹಿಳಾ ಇದನ್ನು ಯಾವ್ದು ಸುಪ್ರೀಂ ಕೋರ್ಟ್ ನೋಡಿ ಇಂಡಿಯನ್ ರಾಷ್ಟ್ರೀಯ INCದ ಅಧ್ಯಕ್ಷರು ಯಾರಂದ್ರೆ ಸರೋಜಿನಿ ನಾಯ್ಡು ಅವ್ರು ರಿಲೇಟೆಡ್ ಇದನ್ನು ನೆನಪಿಟ್ಕೋರಿ ಸರೋಜಿನಿ ನಾಯ್ಡು ಎದಕ್ಕಂದ್ರೆ ಇಬ್ಬರಿಗೆ ಗಾಂಧಿ ಮತ್ತು ಇರ್ವಿನ್ ಇಬ್ಬರಿಗೆ ಇಲ್ಲಾರ ಏನು ಕೇಳ್ಬೋದು ಗೊತ್ತಾನ ಸರೋಜಿನಿ ಏನಾತ ಹೇಳು ಕೋಗಿಲೆ ಕೋಗಿಲೆ ಏನಾತಪ್ಪಿ ಅವ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಹೇಳು ಮೊಹಮ್ಮದ್ ಅಲಿ ಜಿನ್ನಾಗತ್ತಲ್ಲ ಮುಸ್ಲಿಂ ರಾಯಭಾರಿ ತಡಿ ಏನತ್ತಾರ ಅದಕ್ಕೆ ಏನ ಹಿಂದೂ ಮುಸ್ಲಿಂ ರಾಯಭಾರಿ ಸರೋಜಿನಿ ನಾಯ್ಡುನ ಹೇಳಿದ್ದಲ್ಲ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಮೊಹಮ್ಮದ್ ಅಲಿ ಜಿನ್ನಾ ಕರೆಕ್ಟ್ ಏನು ಹೇಳು ಏನತ್ತಾರೋ ನೆನಪಿಲ್ಲತ್ತ ಹಿಂದೂ ಏಕತೆ ಅಥವಾ ಹಿಂದೂ ಮುಸ್ಲಿಂ ರಾಯಭಾರಿ ಇವು 2 ನೆನಪಿಟ್ಕೋರಿ ಸರೋಜಿನಿ ನಾಯ್ಡು ಅಂತ ಬತ್ತೇಳಿ ಯಾವ 2 ಮಹಾತ್ಮ ಅಂದಿದ್ದು ನೆನಪಿಟ್ಕೋರಿ ನಾಳೆ ಎಲ್ಲರ ಹೇಳಿಕೆ ಒಳಗೆ ಯಾರಿಗೆ ಸರೋಜಿನಿ ನಾಯ್ಡು 2 ಮಹಾತ್ಮ ಅಂದಿರ್ತಾರೆ ರವೀಂದ್ರನಾಥ್ ಠಾಗೂರ ಮಹಾತ್ಮ ಗಾಂಧಿ ಹಿಂಗೆಲ್ಲ ಕೊಟ್ಟಿರ್ತೇಳಿ ಯಾರಿಗೆ ಅಂದ್ರೆ ಇರ್ವಿನ್ಗ ಮತ್ತು ಗಾಂಧಿ ಮುತ್ಯಾಗ ಏನತ್ತಾರಂದ್ರೆ ಮಹಾತ್ಮ ಇದನ್ನೇನಂದ್ರೆ 2 ಮಹಾತ್ಮ ಅಂತ ಕರೀತಾರೆ ಇನ್ನೊಂದೇನಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾಳಂದ್ರೆ ಹಿಂದೂ ಏಕತೆಯ
ರಾಯಭಾರಿ. ಇದು ಒಂದೇ ಹೇಳಿಕೆ ತಪ್ಪಾತೇಳಿ ಉಳ್ಕಿದ್ದು ಎಲ್ಲ ಕರೆಕ್ಟ್ ಆಗತ್ತೆ. ಅವನು ರಿವಿಷನ್ ಮಾಡಿಸ್ಬಿಡ್ಲೇನು. ಫಸ್ಟ್ ಮುಸ್ಲಿಂ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಯಾವ್ದು ಇದ್ರು? ಮುಸ್ಲಿಂ ಯಾರಿದ್ರು? ಮತ್ತೆ ಎಲ್ಲರ ಮೊಹಮ್ಮದ್ ಅಲಿ ಜಿನ್ನಾ ಅಂದಿರಿ. ಮತ್ತೆ ಇಲ್ಲಿ ಬದ್ರುದ್ದೀನ್ ಟ್ಯಾಬ್ಜಿ ಇದ್ರಿ. ಯಾವ ಇಯರ್ದಾಗ? 1887 ಅಲಹಾಬಾದ್ ಅಲ್ಲ, 87 ಮದ್ರಾಸ್ದಾಗ ಆಗಿರ್ತೈತಿ. 87 ಮದ್ರಾಸ್. ನೆಕ್ಸ್ಟ್ ಇದು ಹೇಳ್ರಿ, ಗಾಂಧಿ ಒಂದು ರಾಷ್ಟ್ರೀಯ ಕಾಂಗ್ರೆಸ್ದ ಅಧ್ಯಕ್ಷ ವಹಿಸಿರ್ತಾನೆ 24. ವೆರಿ ಗುಡ್, ನೆನಪಿರ್ತಾವಲ್ಲ. ಅದ್ರ ಮೇಲೆ ಕ್ವಶನ್ ಕೇಳಿ. ಉಳ್ಕಿದ್ದು ಈಸಿ ಆಕಾವು. ಇಂಥವು ಯಾವ ಟ್ರಿಕ್ ಇದ್ರೆ ನೆನಪಿಟ್ಕೋ. ಏನಾಯ್ತು ಸುಮ್ಕೊಂಡ್ರಲ್ಲ. ಹಾಂ, ಇದ್ರದ್ದು ಕ್ವಶನ್ ಹೇಳ್ರಿ. ಈ ಕ್ವಶನ್ ನಾವು 2-3 ಸರಿ ಡಿಸ್ಕಷನ್ ಮಾಡಿವಿ. ಕ್ವಶನ್ ಮೇಲೆ ಡೈರೆಕ್ಟ್ ನಾ ಕ್ವಶನ್ ಕೇಳ್ತ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ, ಗೊತ್ತೈತೆ ಆಲ್ರೆಡಿ ನಿಮಗೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಗೊತ್ತಾಕಾರಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಆರ್ಟಿಕಲ್ ಒಂದೇ ತಡಿ ಹೇಳ್ತಾನೆ ಕ್ವಶನ್ ಹೇಳುತ್ತಾನೆ ತಡ್ರಿ. ಒಂದೇದು ಹೇಳ್ತಾನೆ ನೋಡ್ರಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಂದಾಗ ಒಂದೇ ಕ್ವಶನ್ ಏನು ಕೇಳ್ಯಾರ ಅಥವಾ ಒಂದೇ ಹೇಳಿಕೆ ಇದ್ರೊಳಗೆ ಯಾವ್ಯಾವ ತಪ್ಪದಾವತ್ತು ಕೇಳ್ಯಾರ ನೀವೇ ಹೇಳ್ಕೊತವ್ರಿ. ಕ್ವಶನ್ ಹೆಂಗೆ ಕೇಳ್ಯಾರ ನೋಡ್ರಿ. ಎಲ್ಲ ಮೆಂಬರ್ಸ್ ಪ್ರೈಮ್ ಮಿನಿಸ್ಟರ್ನ ಬಿಟ್ಟ ಎಲ್ಲ ಮೆಂಬರ್ಸ್ಗೆ ಏನತ್ತಾರ ಅಂದ್ರೆ 15% ಮೀರಬಾರ್ದತ್ತ ಕೌನ್ಸಿಲ್ ಆಫ್ ಮಿನಿಸ್ಟರ್ದಾಗ ಹೇಳ್ತೈತೆ. ಒಂದೇ ಆಪ್ಷನ್ ತಪ್ಪು ಕರೆಕ್ಟು? ತಪ್ಪಲ್ಲ, ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ನ ಹಿಡೋದು ಒಂದೇದಾದ. ಎರಡನೇದು ಕ್ವಶನ್ ಏನು ಕೇಳ್ಯಾರ ನೋಡು. 91ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಐತಲ್ಲ, ಅದು 15% ಇಂಟ್ರೊಡ್ಯೂಸ್ ಮಾಡ್ತೈತೆ. ಕರೆಕ್ಟು ತಪ್ಪು? ಕರೆಕ್ಟ್, ವೆರಿ ಗುಡ್. 91ನೇ ಆರ್ಟಿ ತಿದ್ದುಪಡಿ ಯಾವ ಇಯರ್ದಾಗ? 2003. ವೆರಿ ಗುಡ್. ಇನ್ನಾದ್ಮೇಲೆ ಇನ್ನೊಂದು ಕೇಳ್ತಾರೆ ನೋಡ್ರಿ. ಇದೇನಂದ್ರೆ ಪ್ರಿನ್ಸಿಪಲ್ 15% ಐತೈತ್ಲ, ಈ 15% ಅನ್ನೋದ ಸ್ಟೇಟ್ ಇನ್ ಇಂಡಿಯನ್ ಯಾವುದೋ ಸ್ಟೇಟಿಗೆ ಅಪ್ಲೈ ಆಕೈತೋ ಇಲ್ಲೋ ಸ್ಟೇಟ್ ವಿಧಾನಸಭೆದೊಳಗೆ ಆಕೈತಿ. ವೆರಿ ಗುಡ್, ನೆನಪೈತಲ್ಲ. ಲಾಸ್ಟ್ 4ನೇದನ್ನ ಹೇಳಿಕೆ. 4ನೇ ಹೇಳಿಕೆದಾಗ ಕೇಳ್ತಾರ ಸೀಲಿಂಗ್ ಆಫ್ ದ ಏನಿದೆ ಸ್ಟ್ರೆಂತ್ ಐತ್ಲ 15% ಸ್ಟೀಲಿಂಗ್. ಇದೇನೈತೆ ಅಂದ್ರೆ ಪಾರ್ಲಿಮೆಂಟ್ದ ಬೋತ್ ಹೌಸಸ್ಗೆ ಸಂಬಂಧ ಐತೋ ಇಲ್ಲೋ ಅಂತ ಕೇಳ್ಯಾನ. ತಪ್ಪು ಕರೆಕ್ಟು? ಕ್ವಶನ್ ಕೇಳ್ಯಾನ ಏನತ್ತ? ಓನ್ಲಿ ಯಾವುದಕ್ಕಂದ್ರೆ ಲೋಕಸಭೆಗೆ. ಸಂಸತ್ ಅಂದ್ರೆ ಪಾರ್ಲಿಮೆಂಟ್. ಓನ್ಲಿ ಲೋಕಸಭೆಗೆ ಸಂಬಂಧ. ಈಸಿ ಐತಲ್ಲ. ಅವು ಹಿಂಗೆ ನೆನಪಿಟ್ಕೊಂಡ್ರತ್ತೇಳಿ ನಾಳೆ ಏನೋ ಕೇಳ್ರಿ. ಇದು ಎಷ್ಟು ಹೇಳಿಕೆ ಟೈಪ್ ಕೇಳ್ರೂ ಕನ್ಫ್ಯೂಸ್ ಆಗಂಗಿಲ್ಲ. ಯಾಕಂದ್ರೆ 91ನೇ ತಿದ್ದುಪಡಿ ಎದಕ್ಕೆ ಸಂಬಂಧಿಸಿ ಐತೆ ಗೊತ್ತಾಗತ್ತಲ್ಲ. ಎದಕ್ಕೆ ಸಂಬಂಧ? 15% ಮೀರಬಾರ್ದು. ಅದ್ರ ರಿಲೇಟೆಡ್ ಕ್ವಶನ್ ಹಿಂಗೆ ಕೇಳಿರ್ತಾರೆ. ಅದ್ರ ಸಂಬಂಧ ಹೇಳಿ. ನೆಕ್ಸ್ಟ್ ಇದು ಹೇಳಿ, ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ಕೇಳ್ಯಾರ ನೋಡ್ರಿ. ಅದು ಯಾರು ಹೇಳ್ತಾರ? ಶ್ಯಾಮಾ ಪ್ರಸಾದ್ ಮುಖರ್ಜಿ. ವೆರಿ ಗುಡ್, ನೆನಪಿರ್ತೈತಲ್ಲ. ಇದು ಹೇಳಿ, ಜುಡಿಷಿಯಲ್ ರಿವ್ಯೂ ಮತ್ತು ಪಾರ್ಲಿಮೆಂಟ್ರಿ ಸಾವರಿನಿಟಿ ಅಂತ ಕರೀತಾರೆ. ಜುಡಿಷಿಯಲ್ ರಿವ್ಯೂ ಯಾವ ಒಂದು ಕಂಟ್ರಿದಿಂದ ತಗೋತೀವಿ? ಬಾರೋ ಕೇಳ್ಯಾರ. USA ದಿಂದ ಏನು ಕೇಳ್ತೀವಿ ಅಂದ್ರೆ ಜುಡಿಷಿಯಲ್ ರಿವ್ಯೂನ ಯಾವ ಕಂಟ್ರಿದಿಂದ ತೊಗೊಂಡಾರಂದ್ರೆ USA. ಜುಡಿಷಿಯಲ್ ಸಾವರಿನಿಟಿ ಅಂತ ಪಾರ್ಲಿಮೆಂಟ್ ಸಾವರಿನಿಟಿ ಅಂತ ಕೇಳ್ರ UK ದಿಂದ. ನೆನಪೈತಲ್ಲ, ಅದು ಕೇಳ್ಯಾರ. ನೆಕ್ಸ್ಟ್ ಇದೊಂದು ಕೇಳ್ಯಾರ ನೋಡ್ರಿ. ರೀಸೆಂಟಾಗಿ ಪ್ರೊಟೆಕ್ಷನ್ ಲಾ ಎದ್ರ ಸಲ್ಬಂದ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಲಾ ಅಂತ ಬರ್ತೈತಲ್ಲ. ಡಾಟಾ ಪ್ರೊಟೆಕ್ಷನ್ ಲಾ ಅಂತಂದಾರ. ನೆನಪೈತಿ? ಡಾಟಾ ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ದತ್ತಾಂಶ ಸಂಗ್ರಹಣಾ ನೀತಿ ತರತಾರ. ಕರೆಕ್ಟಾ? ಈ ಡಾಟಾ ಪ್ರೊಟೆಕ್ಷನ್ ಲಾ RTI ಒಳಗೆ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡ್ತೈತೆ ಅಂದೈತೆ. ಅವಾಗ ಯಾವ 2 ಆರ್ಟಿಕಲ್ನ ವೈಲೇಟ್ ಮಾಡ್ತೈತೆ ಅಂತೇಳಿ ಇನ್ನೊಮ್ಮೆ ಹೇಳತ್. ದತ್ತಾಂಶ ಸಂಗ್ರಹಣ ಅಂತೇಳಿ ಇಟ್ಟೋತನ ಎಕ್ಸ್ಪ್ಲೇನ್ ಮಾಡಿದ್ನಿ. ಅದ್ರ ಮೇಲೆ ಲಾಜಿಕಾಗಿ ಥಿಂಕ್ ಮಾಡಿ. ದತ್ತಾಂಶ ಸಂಗ್ರಹಣ ಅಂತ ಹೇಳಿ ಏನಂದ್ರೆ ಇದ್ರೊಳಗೆ ಏನಂದ್ರೆ RTI ಏನೈತಂದ್ರೆ ನಮ್ಮಲ್ಲಿ ದತ್ತಾಂಶಗಳನ್ನ ಎಲ್ಲಿದ್ ಬೇಕಾದ್ರೆ ನಾವು ತೊಗೋಬೇಕಂದಾರ. ಇದ್ರೊಳಗೆ ದತ್ತಾಂಶ ಸಂಗ್ರಹಣಾ ನೀತಿಯೊಳಗೆ ಅಥವಾ ದತ್ತಾಂಶ ಇದನ್ನು ಪ್ರೈವೇಸಿ ಒಳಗೆ ಏನು ಹೇಳ್ತಾರೆ ಅಂದ್ರೆ ನಮ್ಮ ಡಾಟಾ ಯಾರಿಗೆ ಕೊಡಬೇಡ್ರಿ ಅಂತ ಹೇಳ್ತಾರೆ. ಇದ್ರೊಳಗೆ RTI ಏನು ಮಾಡ್ತೈತೆ ಅಂದ್ರೆ RTI ಅಪೀಲ್ ಮಾಡೈತೆ ಏನಂದ್ರೆ 2 ಫಂಡಮೆಂಟಲ್ ರೈಟ್ಗಳನ್ನ ನೀವೆಲ್ಲರ ದತ್ತಾಂಶ ಸಂಗ್ರಹಣಾ ನೀತಿ ತಂದ್ರೆ ವೈಲೇಟ್ ಮಾಡ್ತೀರಿ ಅಂತ ಹೇಳಾರ. ಇದು ಡಿಬೇಟ್ನಾಗ ಇತ್ತು. ಯಾವ 2 ಆರ್ಟಿಕಲ್ ಹೇಳ್ರಿ ನೋಡು ಬಡ. ಒಂದೇದು ಯಾವ್ದಂದ್ರೆ 19. ಇನ್ನೊಂದ ಹೆಂಗೆ ಹೇಳ್ರಿ? ಲಾಜಿಕ್ ಹೆಂಗೆ ಥಿಂಕ್ ಮಾಡಿರ್ಬೋದು ಇದ್ರೊಳಗೆ? ಅವ ಹೆಂಗೆ ಹೇಳ್ರಿ? RTI ಅಂತ ಬಂದ್ರೆ ರೈಟ್ ಟು ಇನ್ಫಾರ್ಮೇಷನ್. ಡಾಟಾ ಸಂಗ್ರಹಣೆ ಮಾಡ್ಬೇಕಾದ್ರೆ ನಮ್ಮ ಪ್ರೈವೇಸಿ ಯಾವುದೈತೆ? ರೈಟ್ ಟು ಪ್ರೈವೇಸಿ. ಆರ್ಟಿಕಲ್ ಯಾವುದಂದ್ರೆ 21 ರೈಟ್ ಟು ಪ್ರೈವೇಸಿ ಅಂತ ಹೇಳ್ತಾರೆ. ಇನ್ನು ಆರ್ಟಿಕಲ್ 19 ಎದಕ್ಕೆ ಸಂಬಂಧ ಬರ್ತದೆ ಹೇಳ್ರಿ? ಅದ್ರ ಆರ್ಟಿಕಲ್ ಹೆಂಗೆ ಮಾಡ್ತದೆ? ವೈಯಕ್ತಿಕ ಸ್ವಾತಂತ್ರ್ಯ 21 ಬರ್ತೈತಿ. ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಯಾವ್ದ? 19 ಹೆಂಗೆ ವೈಲೇಟ್ ಮಾಡ್ತೈತೆ ಅಂತ ಕೇಳಿನ. ಜೀವಿಸುವ ಸ್ವಾತಂತ್ರ್ಯ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ, ಡಾಟಾ ಪ್ರೈವೇಸಿ ಅಥವಾ ಇದನ್ನು ಏನಂತ ಕರೀತಾರಲ್ಲ ಎಲ್ಲ 21 ಬರ್ತಾವೆ. 19 ಬರಂಗಿಲ್ಲ. 19 ಏನಂದ್ರೆ ವಾಕ, ಸ್ಪೀಚ ಇದೆಲ್ಲ ಬರ್ತೈತಲ್ಲ. ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಬರ್ತೈತೆ. ಇಲ್ಲಿ ಹೇಳ್ತ ನೋಡ್ರಿ 2 ಯಾಕೆ ವೈಲೇಟ್ ಮಾಡ್ತೈತೆ ಅಂತೇಳಿ. ನೀವು ಎಲ್ಲರ ವೈಯಕ್ತಿಕ ಸ್ವಾತಂತ್ರ್ಯ ಅಂದ್ರೆ 21ನೇ ಆರ್ಟಿಕಲ್ದಾಗ ಬರ್ತೈತೆ. ಅದನ್ನು ಡಿಫಾಲ್ಟ್ ನೆನಪಿಟ್ಕೋ. ಡಾಟಾ ಪ್ರೈವೇಸಿ ಬರಲಿ ಎಲ್ಲ ಬಂದ್ರೆ ಆರ್ಟಿಕಲ್ ವೈಲೇಟ್ ಮಾಡ್ತೈತೆ ಅಂದ್ರೆ 21. ಇನ್ನು ಯಾಕೆ 19 ಹೇಳತ್ತಂದ್ರೆ ರೈಟ್ ಟು ಸ್ಪೀಚ್ ಅಂತೈತಲ್ಲ. ನೀ ರೈಟ್ ಟು ಸ್ಪೀಚ್ ಮಾಡಿದ್ದ ನಿನ್ನ ಕಡೆ ಆಡಿಯೋ ಸ್ಟೋರ್ ಮಾಡಿ ಇಟ್ಕೊಂಡಿರ ತಿಳ್ಕೊರಿ. ಇದು ರೈಟ್ ಟು ಸ್ಪೀಚ್ ಐತಿ. RTI ಅಂಡಾರ ನೀ ಕೇಳಿದತ್ತೀನಿ. ಇದು ಡಾಟಾ ಪ್ರೊಟೆಕ್ಷನ್ ಅಲ್ಲ, ಹೌದಲ್ಲ? ರೈಟ್ ಟು ಸ್ಪೀಚ್ ಅಂತ ಐತಿ ನಮ್ಮಲ್ಲಿ, ಹೌದಾ? ರೈಟ್ ಟು ಸ್ಪೀಚ್ ಅನ್ನೋದೈತಿ. ನಾ ಏನೋ ಮಾತಾಡಿರ್ತನ ತಿಳ್ಕೊರಿ, ಅದನ್ನ ಸೇವ್ ಮಾಡಿ ಇಟ್ಕೊಂಡಿರ್ತನ. ಡಾಟಾ ಅಂದ್ರೆ ಏನೋ ಸೇವ್ ಮಾಡಿದ್ದು ಡಾಟಾಗಳು ಇರ್ತಾವೆ. ಇದೆಲ್ಲರ RTIದಾಗ ಹಾಕಿ ಇವ್ರು ರೈಟ್ ಟು ಸ್ಪೀಚ್ ಏನೇನು ಮಾತಾಡ್ರತ್ ಕೇಳಿರತ್ತೇಳಿ ಇದು ಬರಂಗಿಲ್ಲ ಅಂತೇಳಿ ಹೇಳೋದು. ಯಾವ್ದಂದ್ರೆ ಇದು ಯಾವ್ದಂದ್ರೆ ಡಾಟಾ ಸಂಗ್ರಹಣಾ ನೀತಿದು ಉದ್ದೇಶ ಏನೈತಿ ಗೊತ್ತಾನ? ಈಗ ಯಾರೋ ಒಬ್ಬ MLA ಅಥವಾ MP ಏನಾರ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ತಿಳ್ಕೊರಿ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನಾವು ನಾಳೆ ಅವ್ರ ಮೇಲೆ ಕೇಸ್ ಆದ್ಮೇಲೆ ಅವ್ರು ಏನು ಮಾತಾಡ್ರ ಅಥವಾ ವಾಕ್ ಸ್ವಾತಂತ್ರ್ಯ ಯಾವ್ದು
ಯಾವ್ದೈತೆ ಅಂದ್ರೆ 19ನೇ ಆರ್ಟಿಕಲ್ ಅಂಡರ್ ಬರ್ತೈತಿ ಕರೆಕ್ಟಾ. ಅವ್ರ ದತ್ತಾಂಶ ನಾವು ತಕ್ಕೊಳಕ್ ಬರಂಗಿಲ್ಲ ಅಂತೇಳಿ RTA ಏನು ಹೇಳ್ತೈತೆ ಅಂದ್ರೆ 2 ಫಂಡಮೆಂಟಲ್ ರೈಟ್ಗಳನ್ನ ವೈಲೇಟ್ ಮಾಡ್ತೈತಿ. ಯಾವ್ದಂದ್ರೆ ದತ್ತಾಂಶ ಸಂಗ್ರಹಣ ನೀತಿ. ಅದ್ರ ಮೇಲೆ ಕ್ವಶನ್ ಹೆಂಗೆ ಕೇಳೋಣ ಗೊತ್ತಾನ, ಡಾಟಾ ಪ್ರೊಟೆಕ್ಷನ್ ಲಾ ರೆಸ್ಟ್ರಿಕ್ಟ್ಸ್ ಈ ಪರ್ಸನಲ್ ಡಾಟಾ ಮತ್ತು RTA ಅಂಡರ್ ಹೆಂಗೆ ವೈಲೇಟ್ ಮಾಡ್ತೈತೆ ಅಥವಾ ಯಾವ 2 ಆರ್ಟಿಕಲ್ ವೈಲೇಟ್ ಮಾಡ್ತೈತೆ ಅಂತ ಕೇಳಿದ್ರಿ. ಯಾವಾಗ ಗೊತ್ತಾದ್ವಲ್ಲ, ಎಕ್ಸ್ಪ್ಲನೇಷನ್ ಗೊತ್ತಾತಲ್ಲ. ನಾಳೆ ರೈಟ್ ಟು ಬಿ ಫಾರ್ಗಟನ್ ಅಂದ್ರೆ ಯಾವ ಅಂಡರ್ ಬರ್ತೈತೆ ಅಂದ್ರೆ ರೈಟ್ ಟು ಇದನ್ನ ಹೇಳಿರಲ್ಲ, ಯಾವ್ದು ಹೇಳಿ ರೈಟ್ ಟು ಬಿ ಫಾರ್ಗಟನ್ ಯಾವ ಆರ್ಟಿಕಲ್ ಅಂಡರ್? ಆರ್ಟಿಕಲ್ 21. ಕನ್ಫ್ಯೂಸ್ ಆಗಬಾರ್ದು. ಆರ್ಟಿಕಲ್ 21 ನೆನಪಿಟ್ಕೋರಿ. ಜೀವಿಸುವ ಸ್ವಾತಂತ್ರ್ಯ ಬರಲಿ ಅಥವಾ ಏನಂತಾರೆ ಅದಕ್ಕೆ ಪ್ರೈವೇಸಿಗೆ ಏನತ್ತೀವಿ ಖಾಸಗಿತನದ ಹಕ್ಕು ಎಲ್ಲ ಎಲ್ಲಿ ಅಂದ್ರೆ ಆರ್ಟಿಕಲ್ 21ರಾಗ ಬರ್ತಾವೆ. ಈಗ ಹೇಳ್ರಿ ನೋಡು, ಇದು ಹೇಳ್ರಿ ಗವಿ ಅಂತ ಬರ್ತದೆ, ಗವಿ ಅಲೈನ್ಸಸ್ ಅಂತ. ಇದು ಕ್ವಶನ್ ಡೈರೆಕ್ಟ್ ಕೇಳೋಣ ನೋಡಿ. ನಾವು HPV ವ್ಯಾಕ್ಸಿನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವೋ ಇಲ್ಲೋ, ಅದ್ರ ಮೇಲೆ ಡೈರೆಕ್ಟ್ ನಾ ಈಗ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೆನಪಿಟ್ಟದವ್ ನೋಡ್ತಾನೆ. ಡೈರೆಕ್ಟ್ ಈಗ ಕ್ವಶನ್ ಕೇಳ್ತಾನೆ ಆನ್ಸರ್ ಮಾಡ್ಕೋತವ್ರಿ. ಅವ್ರ ಕ್ವಶನ್ ಏನು ಕೇಳ್ಯಾರ ನೋಡ್ರಿ, ಇದನ್ನು ಮಾಡಿ 2026ರಾಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ HPV ವ್ಯಾಕ್ಸಿನ್ ಡ್ರೈವ್ ಅಂತ ಲಾಂಚ್ ಮಾಡ್ತಾರೆ ಇಂಡಿಯಾದಾಗ ಹೇಳ್ಯಾರ. HPV ವ್ಯಾಕ್ಸಿನ್ ಡ್ರೈವ್ ಅಂತ ಒಣ್ಣೆದ ಏನಂದ್ರೆ ಇದು ಬರೀ ಸ್ಟೇಟ್ಮೆಂಟ್ ಕ್ವಶನ್. ಅದರ ರಿಲೇಟೆಡ್ ಯಾವ ಹೇಳಿಕೆ ಕರೆಕ್ಟ್ ಅದಾವು ತಪ್ಪದಾವು ಕೇಳ್ಯಾರ. ನೀವು ತಪ್ಪಾಗಿದ್ದು ಹೇಳ್ಕೊತ ಹೋಗ್ಬಿಡ್ರಿ, ಕರೆಕ್ಟ್ ಇದ್ದಿದ್ದು ನಿಮ್ಗೆ ಗೊತ್ತಾಗ್ಬಿಡ್ತಾವೆ. ಇದು ಹೇಳ್ರಿ ಒಂದೇದೇನೆಂದ್ರೆ ಇದು ಸರ್ವಿಕಲ್ ಕ್ಯಾನ್ಸರ್ ಸಂಬಂಧ ರಿಲೇಟೆಡ್ ಐತೋ ಇಲ್ಲೋ ಐತೆಲ್ಲ. ಒಂದೇದು ಕ್ವಶನ್ ಏನು ಕೇಳಂದ್ರೆ ಸರ್ವಿಕಲ್ ರಿಲೇಟೆಡ್ ಐತೋ ಇಲ್ಲೋ ಅಂತ ಕೇಳೋಣ. ಸರ್ವಿಕಲ್ಗೆ ರಿಲೇಟೆಡ್ ಐತೆ. 2ನೇ ಕ್ವಶನ್ ನೋಡ್ರಿ, ಇದು ಟಾರ್ಗೆಟ್ ಗ್ರೂಪ್ ಏನೈತೆ ಅಂದ್ರೆ 14 ಇಯರ್ದಿಂದ ಅಬೋ ಇದ್ದವ್ರಿಗೆ ಟಾರ್ಗೆಟೆಡ್ ಮಾಡ್ಯಾರ. ಕರೆಕ್ಟೋ ತಪ್ಪು? ಕರೆಕ್ಟು. 14ಗಿಂತ ಮ್ಯಾಲೋ 14ಗಿಂತ ಕೆಳಗೆ 14ಕ್ಕಿಂತ ಕೆಳಗೆ ನೆನಪಿರ್ತೈತಲ್ಲ. 14 ಏಜ್ದು ಕೆಳಗಿದ್ದವ್ರಿಗೆ ಟಾರ್ಗೆಟೆಡ್ ಮಾಡ್ಯಾರ ಅಂತ ಹೇಳಿದ್ನಲ್ಲ, ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಹೇಳಿದ್ ನೆನಪೈತಲ್ಲ. HPV ವ್ಯಾಕ್ಸಿನ್ ಫುಲ್ ಫಾರ್ಮ್ ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಇದು ಹೇಳ್ರಿ ನೋಡು, ಯಾವ ಇಯರ್ ತನ WHO 90% ಸಣ್ಣ ಹುಡುಗಿಯರಿಗೆಲ್ಲ ಏನಂದ್ರೆ ವ್ಯಾಕ್ಸಿನ್ ಕೊಡ್ಬೇಕಂದೈತಿ. ಯಾವ ಇಯರ್ ತನ ಇದು ಹೇಳಿದ್ವಲ್ಲ, ಡಿಸ್ಕಷನ್ ಮಾಡಿದ್ವಲ್ಲ. 2030 ತನ ನೆನಪಿಲ್ಲ. WHO ಹೇಳಿದ್ರು, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವ್ರು ಏನು ಹೇಳಿದ್ರೆ 2030 90% ಜನಕ್ಕೆ ಏನಾಗಿರ್ಬೇಕಂದ್ರೆ 14 ವರ್ಷದ ಏನು ಮಹಿಳೆಯರು ಇರ್ತಾರಲ್ಲ ಅವ್ರಿಗೇನಂದ್ರೆ ಕಂಪಲ್ಸರಿ ಯಾವುದಂದ್ರೆ ಸರ್ವಿಕಲ್ ವ್ಯಾಕ್ಸಿನ್ ಕೊಡ್ಬೇಕು. ನೆಕ್ಸ್ಟ್ 2 ಇನ್ನು 3ನೇದು ಹೇಳಿಕೆ ಕೊಡ್ತೀನಿ, ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದು ಇದು ಅದಕ್ಕೆ ಹೇಳತ್ತೀನಿ. 3ನೇದು ಏನು ಕೊಟ್ಟಾನ ಗೊತ್ತಾನ, ಗಾರ್ಡಿಸಿಲ್ 9 ಈಸ್ HPV ವ್ಯಾಕ್ಸಿನ್ ಅಂತ ಕೊಟ್ಟಾನ. ಗಾರ್ಡಿಸಿಲ್ 9 ಅನ್ನೋದ HPV ವ್ಯಾಕ್ಸಿನ್ ಐತೋ ಇಲ್ಲೋ? ಗಾರ್ಡಿಸಿಲ್ 9 ಇಲ್ಲ ಹೇಳಿದ್ದಿಲ್ಲ. ಗಾರ್ಡಿಸಿಲ್ 9 ಎದಕ್ಕೆ ಸಂಬಂಧಿಸೈತೆ? USA ಅದ ಯಾವ್ದು ಎದಕ್ಕೆ ಸಂಬಂಧಿಸೈತೆ? HPV ಸಂಬಂಧ ಐತೋ ಇಲ್ಲೋ? ಎಕ್ಸ್ಪ್ಲೇನ್ ಮಾಡಿದ್ನಲ್ಲೋ, ಮತ್ತೆ ಇಲ್ಲತ್ತಿರಲ್ಲ ಐತೆಲ್ಲ ಕರೆಕ್ಟ್ ಇದೆ. HPV ವ್ಯಾಕ್ಸಿನ್ಗೆ ಗಾರ್ಡಿಸಿಲ್ 9 ಡೈರೆಕ್ಟ್ ಕೇಳೋಣ. ಗಾರ್ಡಿಸಿಲ್ 9 ಅಂತ ಬರ್ತೇಳಿ HPVಗೆ ರಿಲೇಟೆಡ್ ಐತಿ. ಹ್ಯೂಮನ್ ಪ್ಯಾಪಿಲೋನಾ ವೈರಸ್ಗೆ ಯಾವ್ದು ವ್ಯಾಕ್ಸಿನ್ ಕೊಡ್ತಾರಂದ್ರೆ ಗಾರ್ಡಿಸಿಲ್. ಇಂಡಿಯಾದಾಗ ಬಂದಾಗ ಯಾವ್ದಂದ್ರೆ ಸರ್ವಿಕಲ್ ಅಥವಾ ವ್ಯಾಕ್ಸಿನ್ ಅಂತ ಬರ್ತೈತಿ. ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ಕೇಳ್ಯಾರ ನೋಡ್ರಿ, ಗವಿ ಅಲೈನ್ಸಸ್ ಅಂತ ಬರ್ತೈತಿ. ಗವಿ ಅಲೈನ್ಸಸ್ ವ್ಯಾಕ್ಸಿನ್ ಅಲೈನ್ಸಸ್ ಅಂತ ಕೊಟ್ಟಾನ. ತಪ್ಪು ಕರೆಕ್ಟು? ಗವಿ ಅಲೈನ್ಸಸ್ ಅಂತ ಬರ್ತದೆ. ಇದು ಮಾಡಿದ್ದಿಲ್ಲ ನಾವು, ಯಾಕಂದ್ರೆ HPV ವ್ಯಾಕ್ಸಿನ್ ರಿಲೇಟೆಡ್ ಎಲ್ಲ ಮಾಡಿದ್ದು. ಹಿಂಗೆ ಕ್ವಶನ್ ಪೇಪರ್ ಬಿಡಿಸಿದಾಗ ಅದಕ್ಕೆ ಆ್ಯಡ್ ಆನ್ ಆತತ್ತೇಳಿ ನಾಳೆ ಎಲ್ಲಿ ಕ್ವಶನ್ ಕೇಳಿದ್ರು ಗೊತ್ತಾಗ. ಗವಿ ಹತ್ತೈತಿ ಹೇಳ್ತೆ ನೋಡ್ರಿ, ಗ್ಲೋಬಲ್ ಅಲೈನ್ಸಸ್ ಫಾರ್ ವ್ಯಾಕ್ಸಿನ್ಸ್ ಆ್ಯಂಡ್ ಇಮ್ಯುನೈಸೇಷನ್ ಅಂತ ಕರೀತಾರೆ. ಗವಿ ಅಂದ್ರೆ ನೆನಪಿಟ್ಕೊಂಡ್ಬಿಡ್ರಿ, ಗವಿ ಅಂತ ಬರ್ತದೆ. GAVI. G ಅಂದ್ರೆ ಗ್ಲೋಬಲ್, A ಅಂದ್ರೆ ಅಲೈನ್ಸಸ್, V ಅಂದ್ರೆ ವ್ಯಾಕ್ಸಿನ್ ಆ್ಯಂಡ್ ಇಮ್ಯುನೈಸೇಷನ್. ಇದು ಯಾರ್ದತ್ತ ಹೇಳ್ತಾನೆ? WHO, UNICEF ಐತಲ್ಲ, ಇವೆಲ್ಲ ಕೂಡ ಮಾಡ್ತಾವೆ. ಇದು ಎದಕ್ಕಂತ ನೆನಪಿಟ್ಕೋರಿ. ಈಗ HPV ವ್ಯಾಕ್ಸಿನ್ ಐತಲ್ಲ, ಕರ್ನಾಟಕದಾಗ HPVದಿಂದ ಅಥವಾ ಸರ್ವಿಕಲ್ ಕ್ಯಾನ್ಸರ್ದಿಂದ ಎಷ್ಟು ಮಂದಿ ಪೀಡಿತ ಆದ್ರೂ ಅವ್ರಿಗೆ ವ್ಯಾಕ್ಸಿನ್ ಕೊಡಬೇಕು. ಯಾಕಂದ್ರೆ ಗವಿ ಅಲೈನ್ಸಸ್ ಐತಲ್ಲ, ಅದು ಏನು ಹೇಳ್ತೈತಿ ಅಂದ್ರೆ ಗ್ಲೋಬಲ್ ಆಗಿ ಎಲ್ಲ ಕಂಟ್ರಿ ಒಳಗೆ ಇಮ್ಯುನೈಸೇಷನ್ ಮತ್ತು ವ್ಯಾಕ್ಸಿನೇಷನ್ನ ಕಂಪಲ್ಸರಿ ಕೊಡ್ಬೇಕಂತ ಹೇಳೋದು ಯಾವುದಂದ್ರೆ ಗವಿ ಅಲೈನ್ಸಸ್ ಅಂತ ಕರೀತಾರೆ. ಆ ರಿಲೇಟೆಡ್ ಕೇಳಿದ ಕ್ವಶನ್, ಗವಿ ಅಲೈನ್ಸಸ್ ಎದಕ್ಕೆ ರಿಲೇಟೆಡ್ ಐತೆ ಅಥವಾ ಗವಿ ಅಂದ್ರೆ ಫುಲ್ ಫಾರ್ಮ್ ಏನಂತೇಳಿ. ಗವಿ ಫುಲ್ ಫಾರ್ಮ್ ಹೇಳ್ಬಿಡ್ರಿ, ಗ್ಲೋಬಲ್ ಅಲೈನ್ಸಸ್ ಫಾರ್ ವ್ಯಾಕ್ಸಿನ್ ಆ್ಯಂಡ್ ಇಮ್ಯುನೈಸೇಷನ್. ನೆನಪಿರ್ತೈತಲ್ಲ, ಅದ್ರ ರಿಲೇಟೆಡ್ ನಾವು HPV ಮಾಡಿದ್ವಲ್ಲ, ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ ಹೊಸ ಕ್ವಶನ್ ಪೇಪರ್ ಬಿಡಿಸಂತ ಏನಾಕತ್ತೆ ಅಂದ್ರೆ ಹೊಸ ಆ್ಯಡ್ ಹಾಕವು. ಈಗ ಇಮ್ಯುನೈಸೇಷನ್ ಅಂತ ಬರ್ತೈತೆ, ನಾಳೆ ಕೇಳ್ಬೋದು. ಈ ಗ್ಲೋಬಲ್ ರಿಲೇಟೆಡ್ 90% ನಮ್ಮಲ್ಲಿ HPV ವ್ಯಾಕ್ಸಿನ್ ಕೊಡ್ಬೇಕಂದ್ರೆ ಈ 90% ಕೊಡ್ಬೇಕಾದ್ರೆ ಗ್ಲೋಬಲ್ ಆಗಿ ಯಾವುದೊಂದು ಅಲೈನ್ಸಸ್ ಐತೆ ಅಂತ ಕೇಳ್ರಿ ಏನು ಮಾಡ್ತೀವಿ ಅಂದ್ರೆ ಗವಿ ಅಲೈನ್ಸಸ್ ಫುಲ್ ಫಾರ್ಮ್ ಏನ? ಗ್ಲೋಬಲ್ ಅಲೈನ್ಸಸ್ ವ್ಯಾಕ್ಸಿನ್ ಆ್ಯಂಡ್ ಇಮ್ಯುನೈಸೇಷನ್. ಇನ್ನೊಂದು ಈ ಸುಪ್ರೀಂ ಕೋರ್ಟ್ದಂದ್ರು ಡೈರೆಕ್ಟ್ ಹೇಳ್ತೀರಿ, ಎಷ್ಟು ಸರಿ ಡಿಸ್ಕಷನ್ ಮಾಡಿ. ಒಂದೇದು ಕೇಳ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ದಾಗ CJI ಆ್ಯಂಡ್ 7 ಜಡ್ಜಸ್ ಇದ್ರತ್ ಕೇಳ್ಯಾನ. CJI + 7 ಜಡ್ಜಸ್. ತಪ್ಪು ಕರೆಕ್ಟು? ಕರೆಕ್ಟ್, ವೆರಿ ಗುಡ್. ನೆಕ್ಸ್ಟ್ ಕರೆಕ್ಟ್ ಐತಿ. ಇನ್ನು ಮುಖ್ಯ ಕರೆಕ್ಟು. ನ್ಯಾಯಮೂರ್ತಿಗಳ ಸಂಖ್ಯೆನ ಹೆಚ್ಚಿಗೆ ಮಾಡು ಕಾಯ್ದೆ ಯಾವ್ದತ್ ಕೇಳ್ಯಾನ? 1956ದ ನ್ಯಾಯಮೂರ್ತಿಗಳ ಕಾಯ್ದೆನ ಹೆಚ್ಚಿಗೆ ಮಾಡೈತೆ ಅಂದ್ರೆ ತಪ್ಪು ಕರೆಕ್ಟು? ಕರೆಕ್ಟ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಕೇಳ್ಯಾನ ನೋಡ್ರಿ, ಸ್ಟ್ರೆಂತ್ ಏನಂದ್ರೆ ಇತ್ತೀಚೆಗೆ ಪ್ರೆಸೆಂಟ್ 5 ಸರಿ ಅಮೆಂಡ್ಮೆಂಟ್ ಮಾಡೈತೋ ಇಲ್ಲೋ ಅಂತ ಕೇಳ್ಯಾರ. ಇದನ್ನ ಮಾಡೈತಿ. ಕರೆಕ್ಟ್. ಲಾಸ್ಟ್ ಕೇಳ ಮ್ಯಾಕ್ಸಿಮಮ್ ಯಾವ ಟೈಮ್ನಾಗ ಇನ್ಕ್ರೀಸ್ ಮಾಡಿರೋದು ಕೇಳ? 1986ದಾಗ. ಇಲ್ಲಿ 2008 ಅಂತ ಕೊಟ್ಟಾನ, ಎಲಿಮಿನೇಟ್ ಮಾಡ್ಬೋದು. ಕ್ವಶನ್ ಕರೆಕ್ಟ್ ಆಯ್ತು. ನೆಕ್ಸ್ಟ್ ನ್ಯಾಟೋ ರಿಲೇಟೆಡ್ ನಾವು ಡಿಸ್ಕಷನ್ ಮಾಡಿದ್ದು ಆಲ್ರೆಡಿ. ಕರೆಕ್ಟ್ ಐತಲ್ಲ? ಕ್ವಶನ್ ಡೈರೆಕ್ಟ್ ಕೇಳ್ತಾನೆ. ನ್ಯಾಟೋ ಅಂದ್ರೆ ಗೊತ್ತೈತಲ್ಲ, ನ್ಯಾಟೋ ಫುಲ್ ಫಾರ್ಮ್
ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಡೈರೆಕ್ಟ್ ಕ್ವಶನ್ ಕೇಳಿ ಅವ್ರು ಕೇಳಿದ್ದ ಇದು ರಿಲೇಟೆಡ್ ನಿಮ್ಗೆ ಬೂಸ್ಟ್ ಎಷ್ಟಾಕತ್ತೆ ನೋಡ್ರಿ. ನ್ಯಾಟೋ ಓದಿರ್ತೀರಿ, ಅದ್ರ ರಿಲೇಟೆಡ್ ಅವ್ನು ಕ್ವಶನ್ ಹೆಂಗೆ ಕೇಳ್ಬೋದು ಅಂತೇಳಿ. ನ್ಯಾಟೋ ರಿಲೇಟೆಡ್ ಒಂದೇದು ಕೇಳ್ಯಾರ. ನ್ಯಾಟೋ ಏನಂದ್ರೆ 12 ಕಂಟ್ರಿಗಳ್ದ ಯುರೋಪ ಮತ್ತು ನಾರ್ತ್ ಅಮೆರಿಕಾದ ಕಂಟ್ರಿಗಳು ಕೂಡಿ ಮಾಡಿದ್ದದ್ದು ಕೇಳತ್ತ. ಫೌಂಡಿಂಗ್ ಮಾಡಿದಾಗ ನ್ಯಾಟೋದವರ 12 ಯುರೋಪಿಯನ್ ಮತ್ತು ನಾರ್ತ್ ಅಮೆರಿಕನ್ ಕಂಟ್ರಿಗಳು ಕೂಡಿ ಮಾಡಿದ್ದಂದ್ರೆ ಕರೆಕ್ಟೋ ತಪ್ಪು? ಇದು ಕರೆಕ್ಟ್. ಯಾಕಂದ್ರೆ ನಾರ್ತ್ ಅಮೆರಿಕಾ ಮತ್ತು ಯಾವುದಂದ್ರೆ ಯುರೋಪ್ 2 ಕಂಟ್ರಿಗಳು ಕೂಡ ಮಾಡ್ತಾವೆ. ನಾಳೆ ಇನ್ ಕೇಸ್ ಹೇಳಿಕೆ ಇದು ಕ್ವಶನ್ ಕೊಟ್ಟಿನಂದ್ರೆ ಇದನ್ನ ರಿಪೀಟ್ ಮಾಡ್ತಾನತ್ತಿಲ್ಲ. ನೀವು ನ್ಯಾಟೋ ರಿಲೇಟೆಡ್ ನೆನಪಿಟ್ಕೊಂಡಿರ್ತೀನಿ. ನಾಳೆ ಏನು ಕೇಳ್ಬೋದು ಅಂತ ಇದ್ರೊಳಗೆ ಏನು ಕೇಳಿದ್ರೆ ನಾರ್ತ್ ಅಮೆರಿಕಾ ಯುರೋಪ್ದಿಂದ 12 ಕಂಟ್ರಿಗಳು ಕೂಡಿ ನ್ಯಾಟೋ ಫೌಂಡ್ ಮಾಡೋದು ಕೇಳ್ರಿ. ಇದ್ರೊಳಗೆ ಕರೆಕ್ಟ್ ಐತಿ. ನಾಳೆ ಏನು ಕೇಳಿರ್ತಾನಂದ್ರೆ ನ್ಯಾಟೋ ಒಳಗೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಮತ್ತು ಯುರೋಪ್ ಕಂಟ್ರಿಗಳು ಅದಾವತ್ತು ಕೇಳಿದಾಗ ಎಲಿಮಿನೇಟ್ ಮಾಡ್ಬೇಕು. ಯಾಕಂದ್ರೆ ನ್ಯಾಟೋ ಅಂತ ಬರ್ತೇಳಿ ಸಬ್ಸಿಡರಿ ಅಲೈನ್ಸಸ್. ನ್ಯಾಟೋ ಬಂದಾಗ ನೆನಪಿಟ್ಕೋರಿ ನಾರ್ತ್ ಅಟ್ಲಾಂಟಿಕಾ ಟ್ರೀಟಿ ಆರ್ಗನೈಸೇಷನ್ ಅಂದ್ರೆ ಅಟ್ಲಾಂಟಿಕ್ ಅದಾವ ನಾರ್ತ್ ಸೌತ್ ಅಂತ ಮಾಡ್ತೀವಿ. ನೆನಪೈತಲ್ಲ ಹೆಂಗೆ ಪೆಸಿಫಿಕಾ, ಅಟ್ಲಾಂಟಿಕಾ, ಹಿಂದೂ ಮಹಾಸಾಗರಗಳು ಬರ್ತಾವಲ್ಲ. ಅಟ್ಲಾಂಟಿಕಾದಾಗ ಬಂದಾಗ ನಾರ್ತ್ ಅಟ್ಲಾಂಟಿಕಾ, ಸೌತ್ ಅಟ್ಲಾಂಟಿಕಾ ಅಂತ ಬರ್ತಾವೆ. ನಾರ್ತ್ ಅಟ್ಲಾಂಟಿಕಾ ಬರ್ತೇಳಿ ಈ ಕಡೆ ನಾರ್ತ್ ಅಮೆರಿಕಾ ಬರ್ತದೆ, ಈ ಕಡೆ ಯುರೋಪ್ ಬರ್ತದೆ. ಇವು 2 ಕಂಟ್ರಿಗಳದು ಮೆಂಬರ್ಗಳು ಕೂಡ ಮಾಡಿದ್ದು ಯಾವುದಂದ್ರೆ ನ್ಯಾಟೋ ಕಂಟ್ರಿ ಬರ್ತದೆ. ನೆನಪಿಟ್ಕೊ. ನಾಳೆ ಇದನ್ನ ಕೇಳ್ಬೇಕಂತ ಇಲ್ಲಿ ಪೂರ್ತಿ ನೆನಪಿಟ್ಕೊಂಡಿರ್ತೇಳಿ ಹೇಳ್ಬೋದು. ಈಗ ಹೇಳ್ರಿ ನೆಕ್ಸ್ಟ್ ಕ್ವಶನ್. ಒಂದೇದು ಗೊತ್ತಾತಲ್ಲ 12 ನ್ಯಾಟೋದು ಏನು ಕೇಳ್ಯಾರಂದ್ರೆ ನ್ಯಾಟೋ 1949 ಪೌಂಡ್ ಮಾಡ್ಯಾರತ್ ಕೇಳ್ಯಾರ. ಕರೆಕ್ಟು ತಪ್ಪು? ಎಸ್ ಕರೆಕ್ಟ್ ತಪ್ಪಲ್ಲ. ಕರೆಕ್ಟ್. ತಪ್ಪಿಲ್ಲ ಅಂದೇನು ಬ್ಯಾಂಕ್. ನೆಕ್ಸ್ಟ್ ನ್ಯಾಟೋ ಪ್ರೆಸೆಂಟ್ 2026 ಕನ್ಸಿಡರ್ ಮಾಡ್ರೆ 34 ಮೆಂಬರ್ ಕಂಟ್ರಿಗಳನ್ನ ಹೊಂದೈತೆ ಅಂತ ಕೇಳ್ಯಾರ. ಎಷ್ಟು ಅಂದೈತೆ? 32. ಬ್ಯಾಂಕ್ ಇಷ್ಟು ನೆನಪಿದ್ರೆ ಕ್ವಶನ್ ಎಲಿಮಿನೇಟ್ ಮಾಡೋದು. ಇದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿದ್ದು ಇದನ್ನ ಇದ್ದಂಗೆ ಇದು KS ಇದ್ದಂಗೆ ಅದನ್ನಾಗ ಇದು ಕ್ವಶನ್ ಎಲಿಮಿನೇಟ್ ಮಾಡತ್ತೀವಿ ಅಂದ್ರೆ ಇಲ್ಲಿ ಸಣ್ಣ ಕ್ವಶನ್ ಪೇಪರ್ ಯಾವ ಕತ್ತಾವ ಹೇಳ್ರಿ ನೋಡು. ಮಾಡ್ಬೋದಲ್ಲ. ಅದ್ರ ಸಂಬಂಧ ಒಂದು ಯಾವ್ದಾರ ಕ್ವಶನ್ ಬಂದ್ರೆ ಅದ್ರ ರಿಲೇಟೆಡ್ ಪೂರ್ತಿ ನೆನಪಿಟ್ಕೋರಿ. ಏನಾದ್ರು ಏನಿಲ್ಲಲ್ಲ. ನ್ಯಾಟೋದು ಗೊತ್ತಾತಲ್ಲ. ನ್ಯಾಟೋ ಫಸ್ಟ್ ಫೌಂಡಿಂಗ್ ಮೆಂಬರ್ ಎಷ್ಟು ಕಂಟ್ರಿ ಇದ್ದು ಅಂದ್ರೆ 12. ಯಾವ ನಾರ್ತ್ ಅಮೆರಿಕಾ ಮತ್ತು ಯುರೋಪ್ದಿಂದ ಅಕ್ಕವು. ಎರಡನೇದು ಯಾವ ಇಯರ್ದಾಗ ಮಾಡ್ತಾರಂದ್ರೆ 1949. ಲಾಸ್ಟ್ ಎಷ್ಟು ಮೆಂಬರ್ ಕಂಟ್ರಿ ಅದಾವ ಅಂದ್ರೆ ಪ್ರೆಸೆಂಟ 32. 31 32 ಯಾವ? ಸ್ವೀಡನ್ ಮತ್ತು ಫಿನ್ಲ್ಯಾಂಡ್. ಇದ್ರೊಳಗೆ ಸ್ವೀಡನ್ ಮೊದಲು ಸೇರ್ತೈತೆ, ಫಿನ್ಲ್ಯಾಂಡ್ ಮೊದಲು ಸೇರ್ತದೆ. ಫಿನ್ಲ್ಯಾಂಡ್ ಮೊದಲ ರೀಸೆಂಟಾಗಿ ಸೇರಿದ್ದು ಯಾವುದಂದ್ರೆ ಸ್ವೀಡನ್. 31ನೇದ ಫಿನ್ಲ್ಯಾಂಡ್, 32ನೇದ ಸ್ವೀಡನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳೋಣ. ಅಲ್ಬೇನಿಯಾ ಜಾಯಿನ್ ನ್ಯಾಟೋ ಇನ್ 2009. ಇದನ್ನೇ ನೆನಪಿಟ್ಕೊಂಡು ನೀಡಿಲ್ಲ, ಬಟ್ ಅವ್ರು ಕೇಳ್ಯಾರ ಅಂದಮೇಲೆ. ಯಾಕಂದ್ರೆ ನಿಮಗೆ ಎಲ್ಲರೇ ಒಂದು ಕ್ವಶನ್ ಇದ್ರೊಳಗೆ 4 ಹೇಳಿಕೆ ಕೊಟ್ಟಿದ್ದು. ಆಲ್ರೆಡಿ 34 ಎಲಿಮಿನೇಟ್ ಮಾಡಿರಲ್ಲ. ಮುಂದಿನ ಕ್ವಶನ್ ಗೊತ್ತಿರ್ಲಿಕ್ಕೂ ಅಪ್ಲೈ ಮಾಡ್ಬೋದು. ಕ್ವಶನ್ ಪೇಪರ್ ಬಿಡಿಸಾಗ ಸ್ಟ್ರಾಟಜಿನ ಮೇನ್ ಇದೆ ನೋಡ್ರಿ. ಇದ್ರೊಳಗೆ ನೀವು ಹೇಳಿಕೆ ನ್ಯಾಟೋದು ಪೂರ್ತಿ ಗೊತ್ತಿರ್ತೇಳಿ ಎಲಿಮಿನೇಟ್ ಮಾಡಿಬಿಡ್ಬೋದು. 34 ಇದ್ದಿದ್ದು ಒಂದು ಎಲಿಮಿನೇಟ್ ಮಾಡಿ ನನಗೀಗ ಅವ್ರು ಏನು ಕ್ವಶನ್ ಕೇಳ್ಯಾರ, ಅಲ್ಬೇನಿಯಾ 2009 ಜಾಯ್ನ್ ಆಗೈತೆ ಅಂತ ಕೇಳ್ಯಾರ. ಅದು ನಂಗೆ ಗೊತ್ತೇ ಇಲ್ಲ ಯಾವಾಗ ಜಾಯ್ನ್ ಆಗೈತೆ ಅಂತ ಹೇಳಿ. ಅವಾಗ ಇದನ್ನು ಎಲಿಮಿನೇಟ್ ಮಾಡಿದರೆ ಇದು ಆಪ್ಷನ್ ಆಟೋಮೆಟಿಕ್ ಕರೆಕ್ಟ್ ಆಗಿರ್ತೈತಲ್ಲ, ಹಂಗೆ ತಿಳ್ಕೋದು. ಇನ್ನು ಹೇಳ್ತೀನಿ ನೋಡ್ರಿ ನ್ಯಾಟೋದು. ಈಗ ಇದನ್ನ ಕೇಳ್ಯಾರತ್, ನಾಳೆ ಇದನ್ನ ಕೇಳ್ಬೇಕತ್ತಿಲ್ಲ. ನ್ಯಾಟೋದು ಫುಲ್ ಫಾರ್ಮ್ ಏನು ಹೇಳ್ರಿ? ನಾರ್ತ್ ಅಟ್ಲಾಂಟಿಕಾ ಟ್ರೀಟಿ ಆರ್ಗನೈಸೇಷನ್. ಅದ್ರದ್ದು ಒಮ್ಮೆ ಪೂರ್ತಿ ಹೋಗಿ ಬಂದ್ಬಿಡೋನು. ಯಾವ ಇಯರ್ದಾಗ ಮಾಡ್ತಾರ? 1949ದಾಗ. ಯಾವ್ಯಾವ ಕಂಟ್ರಿಗಳು ಬರ್ತಾವ ಅಂದ್ರೆ ಓನ್ಲಿ ಯುರೋಪ್ದಾಗ ಮತ್ತು ನಾರ್ತ್ ಅಮೆರಿಕನ್ ಕಂಟ್ರಿಗಳು ಬರ್ತಾವೆ. ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತಿ? ಬೆಲ್ಜಿಯಂನ ಬ್ರುಸೆಲ್ಸ್ದಾಗ ಬರ್ತೈತಿ. ಉಕ್ರೇನ್ ನ್ಯಾಟೋದಾಗ ಐತೋ ಇಲ್ಲೋ? ನೆನಪಿಟ್ಕೋರಿ. ಉಕ್ರೇನ್ ಕ್ರೈಸಿಸ್ ನಡೆದೈತಿ, ಬಟ್ ಉಕ್ರೇನ್ನ ನ್ಯಾಟೋದಾಗ ಇಲ್ಲ. ನ್ಯಾಟೋ ಮೆಂಬರ್ ಉಕ್ರೇನ್ ಅಲ್ಲ. ಉಕ್ರೇನ್ ನ್ಯಾಟೋದಾಗ ಸೇರ್ಬೇಕನ್ನತೈತೆ ಅಷ್ಟ, ಬಟ್ ಉಕ್ರೇನ್ನ ನ್ಯಾಟೋದಾಗ ಇಲ್ಲ. ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ತಾನೆ. ನ್ಯಾಟೋದ ಏನು ಅಲೈನ್ಸಸ್ ಅದಾವಲ್ಲ, ನ್ಯಾಟೋ ಅಲೈನ್ಸಸ್ ಅಂದ್ರೆ ಏನು 32 ಕಂಟ್ರಿ ಅದಾವಲ್ಲ. ಒಂದ ಕಂಟ್ರಿ ಮೇಲೆ ಅದ್ರೊಳಗಿನ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿರ್ತೇಳಿ ಎಲ್ಲ ಕಂಟ್ರಿಗಳು ಬಂದ್ಬಿಡ್ತೈತೆ. ನಮ್ಮ ಅಣ್ಣಗೆ ಯಾಕೆ ಹೊಡೆದ್ರಿ ಅಂತೇಳಿ. ಹಂಗೆ ಅದಕ್ಕೆ 32 ಕಂಟ್ರಿಗಳು ಅಲೈನ್ಸಸ್ ಅದಾವ. ಇವು ಎಲ್ಲ ಕಂಟ್ರಿಗಳು ಕೂಡಿ ಫಸ್ಟ್ ವಾರ್ ಮಾಡಿದ್ದೇವಾಗ. ಯಾವ ಒಂದು ವಾರ್ನಾಗ ಈಗ ಹೇಳ್ರಲ್ಲ. ನಾವು ಕೇಳ್ರ ನ್ಯಾಟೋ ಫಸ್ಟ್. ಈಗ ನ್ಯಾಟೋ ಸಬ್ಸಿಡರಿ ಮಾಡಿದ್ವಿ ನಾವು. ಈಗ ಆಸಿಯನ್ ಅದು ಏನಂದ್ರೆ ನಮ್ಮ ಕೋಆಪ್ರೇಷನ್ ಸರ್ವಿಸ್. ಇವು ಮಿಲ್ಟ್ರಿ ಅಲೈನ್ಸಸ್ ಅಲ್ಲ, ಬಟ್ ನ್ಯಾಟೋ ಅನ್ನೋದು ಮಿಲ್ಟ್ರಿ ಅಲೈನ್ಸಸ್. ಇದು ನೆನಪಿಟ್ಕೋರೆ. ನಾಳೆ ಡೆಡಿಕೇಟೆಡ್ ಆಗಿ ನಾಳೆ ಎಲ್ಲರ ಕೇಳಿರ್ತೀನಿ. ನ್ಯಾಟೋ ಅನ್ನೋದು ಆರ್ಗನೈಸೇಷನ್ ಐತಿ. ಇದು ಮಿಲ್ಟ್ರಿ ಆರ್ಗನೈಸೇಷನ್ ಅಥವಾ ಎಕನಾಮಿಕ್ ಗ್ರೋತ್ ಆರ್ಗನೈಸೇಷನ್, ಮಿಲ್ಟ್ರಿ ಆರ್ಗನೈಸೇಷನ್. ಯಾವ್ದಾರ ಒಂದು ನಾಳೆ ಹಿಂಗೆ ಹೇಳಿಕೆ ಒಳಗೆ ಹಾಕಿರ್ತಾರೆ. ಮತ್ತು ಇದನ್ನು ಹೇಳಿಲ್ಲ ಅನ್ಬಾರ್ದು. ನ್ಯಾಟೋ ಏನಂದ್ರೆ ಯಾವ್ದಾರ ಒಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ರೆ ಹೋಗ್ತಾರೆ. ಬಟ್ ಆಸಿಯನ್ದಾಗ ನಾವು ಅಧ್ಯಕ್ಷರದೀವಿ, ಆಸಿಯನ್ದಾಗ ನಾವು ಮೆಂಬರ್ ಅದೀವಿ. ನಮ್ಮ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡತ್ತಾರೆ ಬಾ ಅಂದ್ರೆ ಬರಂಗಿಲ್ಲ. ಆಸಿಯನ್ ಅನ್ನೋದು ಏನಂದ್ರೆ ಸೌತ್ ಏಷ್ಯಾದ ಎಕನಾಮಿಕ್ ಕೋಆಪರೇಷನ್ಗಳು. ಇವು ಎಕನಾಮಿಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಆಸಿಯನ್. ಬಟ್ ನ್ಯಾಟೋ ಅನ್ನೋದು ಮಿಲ್ಟ್ರಿ ಅಲೈನ್ಸಸ್ ಐತಿ. ಈ ಮಿಲ್ಟ್ರಿ ಅಲೈನ್ಸಸ್ ಫಸ್ಟ್ ಯಾವ ವಾರ್ನಾಗ ಮಾಡ್ತಾರೆ ಹೇಳ್ರಿ? ಬೋಸ್ನಿಯಾ ವಾರ್ ಅಲ್ಲ ಅದು. ಎಸ್, ಬೋಸ್ನಿಯಾ. ನೆನಪಿಟ್ಕೋರು. ಅದನ್ನ ಕೇಳ್ತಾರೆ ಬೋಸ್ನಿಯಾ ವಾರ ಅಂತೇಳಿ. ನೆಕ್ಸ್ಟ್ ಕೇಳ್ರ ಅಂತ ಹೇಳಿ ನಾ ಮತ್ತೆ ಈಗ ಯಾಕೆ ಇದನ್ನ ಹೇಳಿರತ್ತಲ್ಲ ಮತ್ತೆ. ಯಾಕಂದ್ರೆ ನೆಕ್ಸ್ಟ್ ಎಲ್ಲರ ಕೇಳ್ರ ಬರೀ ಈಗ ನ್ಯಾಟೋ ಕ್ವಶನ್ ಅದು. ಈಗ ಹೇಳ್ರಿ ನೆಕ್ಸ್ಟ್ ರೀಸೆಂಟಾಗಿ ಯುತನೇಸಿಯಾ ನ್ಯೂಸ್ನಾಗ ಇತ್ತಲ್ಲ. ಡೈರೆಕ್ಟ್ ಕರೆಂಟ್ ರಿಲೇಟೆಡ್ ಕ್ವಶನ್ ಹೆಂಗೆ ಕೇಳ್ಯಾನ ಆನ್ಸರ್ ಮಾಡಿರಿ. ಅದಾದ್ಮೇಲೆ ಯುತನೇಸಿಯಾ ಬಗ್ಗೆ ಪೂರ್ತಿ ಹೇಳ್ಬಿಡ್ತೀವಿ. ಮೊದಲು ಕ್ವಶನ್ ಆನ್ಸರ್ ಮಾಡಿಬಿಡ್ತೀರಿ. ಹೆಂಗೆ ಕೇಳ್ಯಾನತ್ ನಿಮಗೆ ಅಷ್ಟೇ ಅಂದರೆ ತಿಳ್ಕೊಂಡಿರ್ತೀರಲ್ಲ. ನಾವು ಓದಿವು ಭಾರತದಾಗ ಮೊದಲ ಪ್ರಕರಣ ಅಥವಾ ಮೊದಲು ಯಾರಿಗೆ ಪ್ಯಾಸಿವ್ ಯುತನೇಸಿಯಾ ಕೊಡ್ತಾರಂದ್ರೆ ಹರೀಶ್ ರಾಣಾ ರಿಲೇಟೆಡ್ ನೆನಪೈತಿ. ಇಷ್ಟ ನೆನಪಿಟ್ಕೊಂಡ್ರೆ ಆಗಂಗಿಲ್ಲ. ಯುತನೇಸಿಯಾ ಹೆಂಗೆ ಹೇಳಿ ಅಥವಾ ಹೆಂಗೆ ತಿಳ್ಕೊಂಡಿರಿ ಈಗ ನೀವು ಅನಲೈಸ್ ಮಾಡ್ಕೋರಿ. ಒಂದೇದು ಕೇಳ್ಯಾನ ಯುತನೇಸಿಯಾ ಬಗ್ಗೆ. ಸುಪ್ರೀಂ ಕೋರ್ಟ್ ನೆವರ್ ಅಲೌಡ್ ಪ್ಯಾಸಿವ್ ಯುತನೇಸಿಯಾ ಇನ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಯಾವಾಗೂ ನಮ್ಮಲ್ಲಿ ಪ್ಯಾಸಿವ್ ಯುತನೇಸಿಯಾ ಅಥವಾ ಪ್ಯಾಸಿವ್ಗೆ ಏನತ್ತು? ಪ್ಯಾಸಿವ್ ಯುತನೇಸಿಯಾ ಕನ್ನಡದಾಗೋ
ನಿಷ್ಕ್ರಿಯ ದಯಾಮರಣ. ಹಾಂ, ನಿಷ್ಕ್ರಿಯ ದಯಾಮರಣ ಸುಪ್ರೀಂ ಕೋರ್ಟ ಯಾವಾಗೂ ಅಲೋ ಮಾಡಿಲ್ಲ ಇಂಡಿಯಾದಾಗ ಅಂತ ಕೇಳ್ಯಾನ. ಒಂದೇ ಎಲಿಮೆಂಟ್ ಕರೆಕ್ಟು ತಪ್ಪು? ಇನ್ನೊಮ್ಮೆ ಕೇಳತ್ತ ನೋಡ್ರಿ. ಒಂದೇ ಕ್ವಶನ್ ಅಥವಾ ಒಂದೇ ಹೇಳಿಕೆ ಏನು ಕೊಟ್ಟಾನಂದ್ರೆ ಸುಪ್ರೀಂ ಕೋರ್ಟ ಇಂಡಿಯಾದಾಗ ಪ್ಯಾಸಿವ್ ಯುಥಿನೇಷಿಯಾನ ಯಾವಾಗೂ ಅಲೋ ಮಾಡಿಲ್ಲ ಅಂತ ಕೇಳ್ಯಾನ. ಕರೆಕ್ಟ್ ತಪ್ಪು? ತಪ್ಪು. ಯಾಕಂದ್ರೆ ರೀಸೆಂಟಾಗಿ ಹರೀಶ್ ರಾಣಾ ಪ್ರಕರಣದಾಗ ಮಾಡಿರಲ್ಲ, ಅದ ಪ್ಯಾಸಿವ್ ಯುಥಿನೇಷಿಯಾ. ಅದನ್ನು ಮತ್ತು ಸುಪ್ರೀಂ ಕೋರ್ಟ್ ಅಲೋ ಮಾಡ್ತಲ್ಲ. ಓಕೆ, ಒಂದೇದಾತ್. ಎರಡನೇದು ಏನು ಕೇಳೈತೆ ಗೊತ್ತಾನ? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ಯಾಸಿವ್ ಯುಥಿನೇಷಿಯಾ ಸಂಬಂಧ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೊಟ್ಟೈತೋ ಇಲ್ಲೋ ಅಂತ ಕೇಳ್ಯಾನ. ಕರೆಕ್ಟೋ ತಪ್ಪು? ಕರೆಕ್ಟ್, ನೆನಪಿಟ್ಕೋರಿ. ಯಾಕಂದ್ರೆ ಇವರು ಯುಥಿನೇಷಿಯಾ ಮಾಡ್ತಾರಂತೇಳಿ ಮತ್ತು ಯುಥಿನೇಷಿಯಾ ಐತೈತೆ ಮನ್ಯಾಗ ಯಾರ ಬೇಡದವ್ರನ್ನೂ ಹೋಗಿ ಯುಥಿನೇಷಿಯಾ ಕೊಡುನು ಅಂತ ಹೇಳಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಐತೆ. ಅವ್ರಿಗೆ ಏನಂದ್ರೆ ಲೈಫ್ ಸಸ್ಟೈನೇಬಲ್ ಅಂದ್ರೆ ಅವ್ರು ಯಾವ್ದಾರ ಒಂದು ಏನು ಇದ್ರ ಮೇಲೆ ಬದುಕಿರ್ಬೇಕಂದ್ರೆ ಏನರ ಯಾವ್ದಾರ ಆಕ್ಸಿಜನ್ ಚೇಂಬರ್ ಮೇಲೆ ಅಥವಾ ಅವ್ರು ಏನರ ಲಿಕ್ವಿಡ್ ಫುಡ್ ತೋತಿರ್ತಾರಲ್ಲ ಅಂಥವ್ರಿಗೆ ಅಟ್ಟ ಕೊಡೋದು. ಮತ್ತು ನಮಗೆ ಎಲ್ಲರ ಮನ್ಯಾಗ ಬೇಡ ಆಗ್ಯಾರ ಅಂತೇಳಿ ಅದು ಯುಥಿನೇಷಿಯಾ ಐತಡಿ ಲೀಗಲ್ ಅಂತೇಳಿ ಅಲ್ಲ. ಎರಡನೇ ಹೇಳಿಕೆ ಗೊತ್ತಾತಲ್ಲ, ಎರಡನೇದು ಕರೆಕ್ಟ್. ಮೂರನೇದು ಏನು ಕೇಳ್ಯಾರ ಗೊತ್ತಾನ? ಪ್ಯಾಸಿವ್ ಯುಥಿನೇಷಿಯಾ ಇಂಡಿಯಾದಾಗ ಲೀಗಲೈಸ್ ಮಾಡ್ಬೇಕಾರೆ ಯಾವ ಪ್ರಕರಣ? ನವಜೋತ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಡಿಸ್ಕಷನ್ ಮಾಡೈತೆ ಅಂತ ಕೇಳ್ಯಾರ. ತಪ್ಪು ಕರೆಕ್ಟು? ತಪ್ಪು. ವೆರಿ ಗುಡ್. ಯಾವ ಪ್ರಕರಣದಾಗ ಹೇಳ್ತಾರೆ? ಬೆಂಕಿ. ನೆನಪದವಲ್ಲ, ಹೇಳಿದ್ವಲ್ಲ ಇದನ್ನ ಕ್ವಶನ್. ಇದು ಪಬ್ಲಿಕ್ ಸರ್ವಿಸ್ ಕಮಿಷನ್ದ ಆನ್ಸರ್ ಮಾಡ್ರಿ ಡೈರೆಕ್ಟ್. ಕರೆಕ್ಟ್. ಯಾವ ಪ್ರಕರಣದಾಗ? ಅರುಣಾ ಶಾನ್ಭೋಗ್ ಪ್ರಕರಣದಾಗ. ನೆನಪಿಟ್ಕೋರಿ, ಅರುಣಾ ಶಾನ್ಭೋಗ್. ಇನ್ನೊಬ್ರು ಬರ್ತಾರೆ ಯಾರು? ಶಾಯಿರಾ ಬಾನು. ಎರಡೂ ಪ್ರಕರಣ ಕನ್ಫ್ಯೂಸ್ ಆಗ್ಬೇಡ್ರಿ. ಶಾಯಿರಾ ಬಾನು ಪ್ರಕರಣ ಇದಕ್ಕೆ ಸಂಬಂಧಿಸೈತಿ. ತ್ರಿವಳಿ ತಲಾಕ್ ತರ್ತಾರೆ, ನೆನಪೈತಲ್ಲ. ಇದನ್ನು ಮುಸ್ಲಿಂ ಒಳಗೇನ ಅವ್ರದ್ದು ಶರಿಯತ್ ಕಾನೂನು ಪ್ರಕಾರ 3 ಸರಿ ತಲಾಕ್ ಅಂದ್ರೆ ಡಿವೋರ್ಸ್ ಆಕೈತತ್ ಹೇಳ್ತಿರಲ್ಲ. ಅದನ್ನು ಇರಾಡಿಕೇಟ್ ಮಾಡಿದ್ದು ಯಾವುದಂದ್ರೆ ಶಾಯಿರಾ ಬಾನು. ಯಾವುದೋ ಮೂವಿ ಬತ್ತಲದ ರೀಸೆಂಟಾಗಿ, ಮಹಿಳೆಯರ್ದ. ಇದು ತ್ರಿವಳಿ ತಲಾಕ್ ರಿಲೇಟೆಡ್ ಬಂದೈತಿ ನೋಡು. ಆ ಶಾಯಿರಾ ಬಾನು ಪ್ರಕರಣದ ರಿಲೇಟೆಡ್ ಬಂದೈತಿ. ಯಾವುದದ? ಯಾವುದೋ ಐತೆ ಕಾಶ್ಮೀರಿ ಫೈಲ್ಸ್ ಅಲ್ಲ ಯಾವುದೋ ಈಗ ರೀಸೆಂಟಾಗಿ ಬಂದೈತಿ ಮೂವಿ. ನೋಡ್ರಿ ಅದನ್ನು. ಕರೆಕ್ಟ್. ಯಾವುದೋ ಐತಿ ನೋಡಿ. ಹಕ್ ಮೂವಿ ನೋಡಿ. ಈ ಹಕ್ ಮೂವಿದೊಳಗೆ ಐತಲ್ಲ ಶಾಯಿರಾ ಬಾನು ಪ್ರಕರಣದ ಬಗ್ಗೆ ಹೇಳ್ಯಾರ. ಆ ಶಾಯಿರಾ ಬಾನು ಪ್ರಕರಣ ಏನು ಮಾಡಿರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ಹಾಕಿರ್ತಾರೆ. ಅದೊಂದು ಮೂವಿ ನೋಡ್ರೆ ಪೂರ್ತಿ ಮತ್ತೆ 3 ತಾಸು ವೇಸ್ಟ್ ಮಾಡೋಣ ಅಂದ್ರೆ ಬ್ಯಾಡ್. ಆದ್ರೆ ನೆನಪಿಟ್ಕೋರಿ, ಹಕ್ಕತ್ ಮೂವಿ ಐತೆ ನೋಡಿ ಹಿಂದಿದಾಗ, ಅದು ಶಾಯಿರಾ ಬಾನು ಪ್ರಕರಣ ಬಗ್ಗೆ. ಅದು ಬಂದಾಗ ತ್ರಿವಳಿ ತಲಾಕ್ ಬಗ್ಗೆ. ಬಟ್ ಅರುಣಾ ಶಾನ್ಭೋಗ್ ಪ್ರಕರಣ ಬಂದಾಗ ಕರ್ನಾಟಕದವ್ರು ಅರುಣಾ ಶಾನ್ಭೋಗ್ ಎಲ್ಲಿ ಆಗಿತ್ತು ಅವ್ರ ಮೇಲೆ? ಮಹಾರಾಷ್ಟ್ರದಾಗ ಆಗಿರ್ತೈತಿ. ಉತ್ತರ ಪ್ರದೇಶ ಅಲ್ಲೋ ಮಹಾರಾಷ್ಟ್ರದಾಗ ಅವ್ರಿಗೆ ಇದನ್ನಾಗಿರ್ತಾರಲ್ಲ 40 ವರ್ಷ 42 ವರ್ಷ ಕೋಮಾದಾಗ ಇರ್ತಾರೆ ನೋಡು. ಆ ಟೈಮ್ನಾಗ ನೆನಪಿಟ್ಕೋರಿ, ಆ ಟೈಮ್ನಾಗ ಸುಪ್ರೀಂ ಕೋರ್ಟ ಹೇಳಿರ್ತೈತಿ ಯಾವ ಪ್ರಕರಣದಾಗ ಡಿಸ್ಕಷನ್ ಮಾಡಿರೋದು ಕೇಳ್ಬೋದು. ಇನ್ನೊಮ್ಮೆ ಕನ್ಫ್ಯೂಸ್ ಆಗಬಾರ್ದ. ಇನ್ನೊಮ್ಮೆ ಹೇಳತ್ತ ನೆನಪಿಟ್ಕೋರಿ. ಇದ್ರೊಳಗೆ ಕ್ವಶನ್ ಏನು ಕೊಟ್ಟಿದ್ದಂದ್ರೆ ಪ್ಯಾಸಿವ್ ಯುಥಿನೇಷಿಯಾ ನವಜೋತ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಪ್ರಕರಣದಾಗ ಡಿಸ್ಕಷನ್ ಮಾಡಿಲ್ಲ. ಎದ್ರೊಳಗೆ ಅಂದ್ರೆ ಶಾಯಿರಾ ಇದನ್ನು ಯಾವ್ದು? ಅರುಣಾ ಶಾನ್ಭೋಗ್ ಪ್ರಕರಣದಾಗ. ಈಗ ನೆನಪಿಟ್ಕೋರಿ, ಅರುಣಾ ಶಾನ್ಭೋಗ್ ಪ್ರಕರಣದಾಗ ಏನು ಹೇಳ್ತಾರೆ ಗೊತ್ತಾ? ಯಾರ ಕೋಮಾದಾಗ ಇರ್ತಾರಲ್ಲ, ಕೋಮಾದಾಗಿದ್ರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ಊಟ ಮಾಡೋ ಕೆಪಾಸಿಟಿ ಇರಂಗಿಲ್ಲ. ನಮ್ಮಲ್ಲಿ ಏನಂದ್ರೆ ಲಿಕ್ವಿಡ್ ಫುಡ್ ಅಂದ್ರೆ ಸಲೈನ್ ಮುಖಾಂತರನ ಅವ್ರಿಗೆ ಏನು ಕೊಡ್ತಿರ್ತೀವಿ ಅಂದ್ರೆ ಫುಡ್ ಕೊಡ್ತಿರ್ತೀವಿ. ಅಂಥ ಟೈಮ್ದಾಗ ಪ್ಯಾಸಿವ್ ಯುಥಿನೇಷಿಯಾ ಕೊಡ್ಬೋದು. ಲೈಫ್ ಸಸ್ಟೈನಿಂಗ್ ಏನಾರ ಇರ್ತಾವಲ್ಲ ಅವ್ನು ತಕ್ಕೋಬೋದು. ಮತ್ತು ಪ್ಯಾಸಿವ್ ಯುಥಿನೇಷಿಯಾ ಆಕ್ಟಿವ್ ಯುಥಿನೇಷಿಯಾಗ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಮತ್ತು ಪ್ಯಾಸಿವ್ ಯುಥಿನೇಷಿಯಾ ಅಂದ್ರೆ ಏನಂದ್ರೆ ನಾವು ಪ್ಯಾಸಿವ್ ಯುಥಿನೇಷಿಯಾ ಅಂದ್ರೆ ಇಂಜೆಕ್ಟ್ ಮಾಡಂಗಿಲ್ಲ ಅವ್ರಿಗೆ. ನಾವು ನೋಡ್ರಿ ಏನಂದ್ರೆ ಕೋವಿಡ್ ಟೈಮ್ನಾಗ ಆಕ್ಸಿಜನ್ ಮೇಲೆ ಡಿಮ್ಯಾಂಡ್ ಇರ್ತೈತಿ. ಆಕ್ಸಿಜನ್ ಮೇಲೆ ಬದುಕ್ತಿರ್ತಾರೆ. ಆ ಆಕ್ಸಿಜನ್ ಹೋಗಿ ತೆಗೆದಿಟ್ಟಿವತ್ತೇಳಿ ಅದಕ್ಕೆ ನಾವು ಹೋಗಿ ಇಡೋದಲ್ಲ. ಮತ್ತು ಅದು ಅಲೋ ಮಾಡಿದ ಮೇಲೆ ಅದನ್ನು ಎಲ್ಲರ ತೆಗೆದಿಟ್ಟಿವತ್ತೇಳಿ ಅಥವಾ ಲೈಫ್ ಸಸ್ಟೈನಿಂಗ್ ಏನಿರ್ತೈತಿಲ್ಲ ಅದನ್ನು ತೆಗೆದ್ರೆ ಅಟ್ಟ ಏನತ್ತಾರ ಅಂದ್ರೆ ಅದಕ್ಕೆ ಪ್ಯಾಸಿವ್ ಯುಥಿನೇಷಿಯಾ ಅತ್ತಾರ. ಆಕ್ಟಿವ್ ಯುಥಿನೇಷಿಯಾ ಇಂಡಿಯಾದಾಗ ಅಲೋ ಇಲ್ಲ. ಆಕ್ಟಿವ್ ಯುಥಿನೇಷಿಯಾ ಅಂದ್ರೆ ಏನು ಹೇಳ್ರಿ? ಎಸ್, ನಾವು ಹೋಗಿ ಏನು ಮಾಡೋದಂದ್ರೆ ಇಂಜೆಕ್ಷನ್ ಮಾಡೋದು. ಮಿಸ್ಯೂಸ್ ಆಕೈತೆ. ನಮ್ಮಲ್ಲಿ ಆಕ್ಟಿವ್ ಯುಥಿನೇಷಿಯಾ ಲೀಗಲೈಸ್ ಇಲ್ಲ. ನಾಳೆ ಈಗ ಎಲ್ಲರ ಇಂಡಿಯಾದಾಗ ಪ್ಯಾಸಿವ್ ಯುಥಿನೇಷಿಯಾ ಸುಪ್ರೀಂ ಕೋರ್ಟ್ ಲೀಗಲೈಸ್ ಮಾಡೈತೆ ಅಂತೇಳಿ ಇದನ್ನ ಕ್ವಶನ್ ಕೇಳಬೇಕತ್ತಿಲ್ಲ. ನಾಳೆ ಕೇಳ್ಬೋದು ಪ್ಯಾಸಿವ್ ಯುಥಿನೇಷಿಯಾ ಇಂಡಿಯಾದಾಗ ಲೀಗಲೈಸ್ ಐತೋ ಇಲ್ಲೋ ಹಿಂಗೆ ಏನೋ ಕೇಳ್ರು ನೆನಪಿಟ್ಕೋರು. ಗೊತ್ತಾದಲ್ಲ ಆಕ್ಟಿವ್ ಪ್ಯಾಸಿವ. ಈಗ ಹೇಳ್ರಿ ಯಾವ ಪ್ರಕರಣದಾಗ ಪ್ಯಾಸಿವ್ ಯುಥಿನೇಷಿಯಾ ಬಗ್ಗೆ ಮಾಡಿದ್ರಂದ್ರೆ ಅರುಣಾ ಶಾನ್ಭೋಗ್. ಈಗ ಹೇಳ್ರಿ ನೋಡು, ರೈಟ್ ಟು ಡೈ ವಿತ್ ಲಿಬರ್ಟಿ ಇದನ್ನ ಸಾರಿ ಏನಂತಾರ ಡೈ ವಿತ್ ಡಿಗ್ನಿಟಿ. ಡೈ ವಿತ್ ಘನತೆಯುಕ್ತ ಸಾಯುವುದ ತತ್ ಕರೀತಾರಲ್ಲ. ಈ ಘನತೆಯುಕ್ತ ಸಾಯುವುದ ಯಾವ ಆರ್ಟಿಕಲ್ ಅಂದರೆ 21 ಆರ್ಟಿಕಲ್. ಇದು ಯಾವ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡ್ತೈತಿ? ಎಸ್, ಕರೆಕ್ಟ್. ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018 ಪ್ರಕರಣ. ಇವು ಎರಡು ಡಿಫ್ರೆನ್ಸ್ ಗೊತ್ತಿರ್ಬೇಕು. ಅದಕ್ಕೆ ಹೇಳ ನಮ್ಮಲ್ಲಿ ಪ್ಯಾಸಿವ್ ಯುಥಿನೇಷಿಯಾ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಯಾವಾಗಂದ್ರೆ ಅರುಣಾ ಶಾನ್ಭೋಗ್ ಪ್ರಕರಣದಾಗ. ಪ್ಯಾಸಿವ್ ಯುಥಿನೇಷಿಯಾ ಕೊಡಬೇಕಂತೇಳಿ ಅವ್ರು ಕೋಮಾದಾಗ ಇರ್ತಾರಲ್ಲ ಅವ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಯಾವ್ದಂದ್ರೆ ಅರುಣಾ ಶಾನ್ಭೋಗ್ ಪ್ರಕರಣದಾಗ. ಬಟ್ ಅರುಣಾ ಶಾನ್ಭೋಗ್ ಪ್ರಕರಣದಾಗ ಏನು ಹೇಳಿರಂಗಿಲ್ಲ, ಗೌರವಯುತವಾಗಿ ಸಾಯುವ ಹಕ್ಕು ಐತೆ ಅಂತ ಹೇಳಿರಂಗಿಲ್ಲ. ಗೌರವಯುತವಾಗಿ ಸಾಯುವ ಹಕ್ಕ 21ನೇ ಆರ್ಟಿಕಲ್ ಅಂಡರ್ ಐತೆ ಅಂತ ಹೇಳಿದ್ದು ಯಾವುದ್ರೊಳಗಂದ್ರೆ 2018 ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಈ ಕ್ವಶನ್ ಕೇಳಿದಿಟ್ಟ ನಾಳೆ ಏನು ಕೇಳ್ತಾನೆ ಅದನ್ನು ಎಲಿಮಿನೇಟ್ ಮಾಡೋ ಸಲ್ಮಂದ್ ಹೇಳಿದ್. ಇಲ್ಲೇ ನಾಲ್ಕನೇದು ಹೇಳಿಕೆ ಕೊಟ್ಟ ನೋಡ್ರಿ. ಆರ್ಟಿಕಲ್ 21 ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ರಿಲೇಟೆಡ್ ಐತೋ ಇಲ್ಲೋ ಅಂತ ಕೇಳೋಣ. ಐತೋ ಇಲ್ಲೋ? ಐತ್. ಇದಾದರೆ ಆನ್ಸರ್ ಆಗ್ತದೆ. ಗೊತ್ತಾತಲ್ಲ ಪ್ಯಾಸಿವ್ ಯುಥಿನೇಷಿಯಾ ಏನ ಕೇಳ್ರು ನೆನಪಿಟ್ಕೋರಿ. 2 ಪ್ರಕರಣ, ಅರುಣಾ ಶಾನ್ಭೋಗ್ ಮತ್ತು ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅರುಣಾ ಶಾನ್ಭೋಗ್ ಪ್ರಕರಣ ಯಾಕಂದ್ರೆ
ಪ್ಯಾಸಿವ್ ಯುಥಿನೇಸಿಯಾ ಬಗ್ಗೆ ಡಿಸ್ಕಷನ್ ಮಾಡ್ತೈತಿ. ಆರ್ಟಿಕಲ್ 21 ರೈಟ್ ಟು ನಾಳೆ ಕೇಳ್ಬೋದಲ್ಲ, ಹೆಂಗೆ ಕೇಳಿರ್ತಾರೆ ಗೊತ್ತಾ? ಆರ್ಟಿಕಲ್ 21 ಅಥವಾ ವಿಧಿ 21 ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಥವಾ ಗೌರವಯುತವಾಗಿ ಸಾಯುವ ಹಕ್ಕು ಕೊಟ್ಟೈತೆ. ಯಾವ ಒಂದು ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಹೇಳೈತೆ ಕೇಳ್ರ. ಮತ್ತೆ ಹೇಳ್ರಿ ಅರುಣಾ ಶಾನ್ಭೋಗ್ ಹಾಕಿ ಬಂದಿರಿ. ಮತ್ತೆ ಅದ ಕಾಮನ್ ಕಾಸ್. ಈಗ ಹೇಳ್ರಿ ನೋಡಿ ಒಂದು ಪ್ರಕರಣ ಇದ್ರಾಗ ಒಂದು ಹೇಳಿಕೆ ಕೊಟ್ಟಿದ್ದು ನವಜೋತ್ ಸಿಂಗ್ ಜೋಹರ್ ಪ್ರಕರಣ. ಅದು ರೀಸೆಂಟಾಗಿ ನ್ಯೂಸ್ನಾಗ ಇತ್ತು, ನೆನಪಿಟ್ಕೊ. 377 ಅಂತ ಬರ್ತೈತೆ ಗೊತ್ತಾನ. ಮತ್ತು 371J ಅಂದಿರಿ. ಮತ್ತು 377 ಪ್ರಕರಣ ಅಂದ್ರೆ ಹೋಮೋಸೆಕ್ಸುವಲ್ ಐತಲ್ಲ, ಲೀಗಲೈಸ್ ಮಾಡಿರೋ ಇಲ್ಲೋ ಇಂಡಿಯಾದಾಗ ಮಾಡ್ಯಾರ, ನೆನಪೈತಲ್ಲ? ಹೋಮೋಸೆಕ್ಸುವಲ್ ಲೀಗಲೈಸ್ ಮಾಡ್ಯಾರ, ಅವ್ರು ಮ್ಯಾರಿ ಆಗ್ಬೋದು ಅಂದಾರ. ಬಟ್ ಅದಕ್ಕೆ ರೂಲ್ಸ್ ಅದು ಕೊಟ್ಟಿಲ್ಲ. ನಮ್ಮ ಇಂಡಿಯಾದಾಗ 377 ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಬರ್ತೈತಲ್ಲ, ಇದಕ್ಕೆ 377 ಆರ್ಟಿಕಲ್ ಅಂತ ಬರಂಗಿಲ್ಲ, ಸೆಕ್ಷನ್ ಅಂತ ಕರಿತೀವಿ. ಮತ್ತೆ ಎಲ್ಲರ 377ನೇ ಆರ್ಟಿಕಲ್ ಅಂದಿರಿ. 77ನೇ ಆರ್ಟಿಕಲ್ ಅದಿದೆ ಯಾವುದಂದ್ರೆ 371 ಸೆಕ್ಷನ್, 377 ಸೆಕ್ಷನ್ ಅಂತ ಕರೀತಾರೆ. ಅದ್ರ ಸಲ್ಮಂದ್ ಯಾವ ಪ್ರಕರಣ ಅಂದ್ರೆ ನವಜೋತ್ ಸಿಂಗ್ ಜೋಹರ್ ಪ್ರಕರಣ ಅಂತ ಬರ್ತೈತೆ. ಆ ಪ್ರಕರಣದಾಗ ಏನು ಮಾಡಿರ್ತಾರೆ ಅಂದ್ರೆ ಹೋಮೋಸೆಕ್ಸುವಲಿಟಿ ಲೀಗ್ಯಾಲಿಟಿ ಕೊಡ್ತಾರೆ. ಯಾವುದಂದ್ರೆ ಇಂಡಿಯಾದಾಗ. ಇವೆಲ್ಲ ಪ್ರಕರಣಗಳನ್ನ ನೆನಪಿಟ್ಕೊಡು. ಮತ್ತು ಭಾಳ ಪ್ರಕರಣ ಹೇಳಿದಾನ ಅಂದಿರಿ. ಮತ್ತು ಏನಾತ ಇದು ಮುಗಿಸುತ್ತಾನೆ ಬಿಡಂಗಿಲ್ಲ ಟೈಮ್ ಆದ್ರೆ. ಇದು ಮುಗಿತ್ರೆ ನಾಳೆ ಬೇರೆ ಕ್ವಶನ್ ಪೇಪರ್ ಮಾಡೋಕ್ಕಾಕೈತೆ. ಅದ್ರ ಸಂಬಂಧ ಹೇಳತ್ತೀನಿ, ಓಡಿಸೋದು ರಿಲೇಟೆಡ್ ಬೇಡ. 8 ಗಂಟೆಗಿಲ್ಲ ಮುಗಿತೈತೆ, ಈಜಿ ಅದಾವೆ ಇನ್ನು ಮುಂದಿನ. ಒಟ್ಟೆ 8 ಗಂಟೆ ಒಟ್ಟೆ ಊಟದ ಹುಡುಗ್ರ. ಇದೊಮ್ಮೆ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ಯಾರ. ಇನ್ನೊಮ್ಮೆ ಲಾಸ್ಟ್ ಹಿಸ್ಟ್ರಿದೊಳಗೆ ಒಂದು ಕ್ವಶನ್ ಕೇಳ್ಯಾರ. ಏನಂದ್ರೆ ಬುದ್ಧಿಸ್ಟ್ ಕೌನ್ಸಿಲ್ ಮೇಲೆ ಕೇಳಿಬಿಟ್ರೆ, ನೀವು ಬುದ್ಧಿಸ್ಟ್ ಕೌನ್ಸಿಲ್ ಹೇಳ್ಬಿಟ್ರೆ ಕ್ವಶನ್ ಹೇಳೋದು ನೀಡ ಇಲ್ಲ. ಯಾಕಂದ್ರೆ ಅವ್ರು 3 ಬುದ್ಧಿಸ್ಟ್ ಕೌನ್ಸಿಲ್ ಕೊಟ್ರೆ ಯಾವ ಬುದ್ಧಿಸ್ಟ್ ಕೌನ್ಸಿಲ್ದಾಗ ಯಾರು ಅಧ್ಯಕ್ಷರು ಇರ್ತಾರೆ ಕೇಳ್ತಾರೆ. ಬುದ್ಧಿಸ್ಟ್ ಕೌನ್ಸಿಲ್ ಅಕ್ಕವಲ್ಲ, 8 ಅಕ್ಕವ್ 4 ಅಕ್ಕವ್ ಕರೆಕ್ಟಾ? ಒಂದೇದು ಯಾವಾಗ? ಎಸ್, 483 ಒಂದೇ ಬುದ್ಧಿಸ್ಟ್ ಕೌನ್ಸಿಲ್ ಆಕತಿ. ಎಲ್ಲಿ ಆಕತಿ? ರಾಜಗೃಹದಾಗ. ಏನು ಕೋಡೋದು ಮಾಡಿದ್ರಿ ಅದಕ್ಕೆ? ರಾವಪ್ ಕಾಕ. ರಾವಪ್ ಕಾಕ ನೆನಪಿಟ್ಕೊ. ಏನು ಕೋಡ್ ಮಾಡ್ರಿ ನೆನಪಿಟ್ಕೊ. ಒಮ್ಮೆ ಹೇಳ್ಬಿಡ್ತಾನೆ, ರಿವಿಷನ್ ಆಗಿಬಿಡ್ತದೆ. ಅದ್ರ ಸಂಬಂಧ ಬುದ್ಧಿಸ್ಟ್ ಕೌನ್ಸಿಲ್ ಮೇಲೆ ಕ್ವಶನ್ ಕೇಳಿರ್ತಾರೆ. ಒಂದೇದಲ್ಲಿ ರಾಜಗೃಹದಾಗ 483 ಎಲ್ಲಿ ಆಕತಿ? ರಾಜಗೃಹ ಎಲ್ಲಿ ಬರ್ತದೆ ಅಂದ್ರೆ ಬಿಹಾರ್. ಮೊದಲಿನೂ 3 ಆಗಿದ್ದು ಬಿಹಾರ್ದಾಗ ಅಕ್ಕ, 1 ಕಾಶ್ಮೀರದಾಗ ಬರ್ತದೆ. ಮೊದಲು 3 ಏನಿರ್ತಾವಲ್ಲ ಬಿಹಾರ್ದಾಗ ಆಗಿರ್ತಾವೆ. ಒಂದೇದಲ್ಲಿ ಅಂದ್ರೆ ರಾಜಗೃಹದಾಗ ಯಾರು ಇರ್ತಾರೆ ಅಧ್ಯಕ್ಷರು? ಮಹಾಕಶ್ಯಪ ಅಧ್ಯಕ್ಷ ಇರ್ತಾನೆ. ರಾಜ ಯಾರು ಇರ್ತಾನೆ? ಎಸ್, ಇಲ್ಲಿ ಕ್ವಶನು ಅದನ್ನ ಕೇಳ ನೋಡ್ರಿ. ಮೊಗ್ಗಲಿ ಪುತ್ರ ಇದನ್ನ ಟಿಸ್ಸಾ ಇದನ್ನಲ್ಲ 3rd ಬುದ್ಧಿಸ್ಟ್ ಕೌನ್ಸಿಲ್ದಾಗ ಇರ್ತಾನಂತ ಕೇಳ. ಹಿಂಗೆ ಕ್ವಶನ್ ಕೇಳ್ಯಾರ. ಇವು 4 ಹೇಳ್ಬಿಡ್ತಾನೆ. ಕ್ವಶನ್ ಏನು ಡಿಸ್ಕಷನ್ ಮಾಡೋದೇ ಬೇಡ, ಅದ್ರ ರಿಲೇಟೆಡ್ ಗೊತ್ತಾಗ್ಬಿಡ್ತದೆ. ನಾಳೆ ಕೇಳ್ರ. ಒಂದೇದು ಯಾವ್ದು ಹೇಳ್ರಿ? ಮಹಾಕಶ್ಯಪ ಅಧ್ಯಕ್ಷ ಇರ್ತಾನೆ. ರಾಜ ಯಾರು ಇರ್ತಾನಂದ್ರೆ ಯಾರು ಇರ್ತಾರ? ಅಜಾತ ಶತ್ರು. ಎಲ್ಲಿ ಆಗಿರ್ತೈತೆ ಅಂದ್ರೆ ರಾಜಗೃಹದಾಗ. ಯಾವ ಇಯರ್ದಾಗ? 483. ಇದು 1ನೇ ಬುದ್ಧಿಸ್ಟ್ ಕೌನ್ಸಿಲ್ ಆಯ್ತು. 2ನೇ ಬುದ್ಧಿಸ್ಟ್ ಕೌನ್ಸಿಲ್ 383 ಯಾರು ಇರ್ತಾರ? ಕಾಲಾಶೋಕ. ರಾಜ ಇರ್ತಾನೆ ಕಾಲಾಶೋಕ. ಅಧ್ಯಕ್ಷ ಸಭಾಕಾಮಿ. ನೆನಪಿರ್ತೈತಲ್ಲ, ಸಭಾಕಾಮಿ ಅಧ್ಯಕ್ಷ ಇರ್ತಾನೆ. ಯಾವ ಇಯರ್? 483 383 ಹಿಂಗೆ ನೆನಪಿಟ್ಕೋಬೇಕು. ಅದಾದ್ಮೇಲೆ 3ನೇದು ಬರ್ತೈತೆ. 3ನೇದು ಯಾರು? 250. ಕರೆಕ್ಟೇ. ಒಬ್ಬರು ಹೇಳಿ ಗೊತ್ತದಾವ ನಿಮ್ಗೆ. ಅದಕ್ಕೆ ಕೇಳತ್ತೇನೆ ನಾನು. ನಿಮ್ಗೆ ರಿವಿಷನ್ ಆಗ್ಲತ್ ಕೇಳತ್ತೇನೆ. ಇಲ್ಲಿ ಹೇಳಿ ಮತ್ತು ನಾನು ಮೊದಲು ಹೇಳ್ತಾನತ್ತಲ್ಲ, ನಿಮಗೆ ರಿವಿಷನ್ ಆಗ್ಲತ್ತ ಹೇಳತ್ತೀನಿ. 1ನೇದು ಗೊತ್ತಾತ, 2ನೇದು ಗೊತ್ತಾತ. 3ನೇದು ಯಾವ್ದಂದ್ರೆ 3rd ಬುದ್ಧಿಸ್ಟ್ ಕೌನ್ಸಿಲ್ ಅಂತ ಬರ್ತೈತೆ. ಯಾವಾಗಂದ್ರೆ 250. ಇವೆಲ್ಲ BC ಒಳಗೆ ಬರ್ತಾವೆ. ಬಿಫೋರ್ ಕ್ರೈಸ್ಟ್ ಹುಟ್ಟುಕ್ಕಿಂತ ಮೊದಲಾಗಿದ್ದು ಕ್ರಿಸ್ತ ಪೂರ್ವ ಅಂತ ಕರೀತಾರೆ. ಕ್ರಿಸ್ತ ಹುಟ್ಟಿದ ಮೇಲೆ ಏನಂದ್ರೆ ಕ್ರಿಸ್ತ ಶಕ ಅಂತ ಕರಿತೀವಿ. ಇವು 3 ಆಗಿದ್ದು ಕ್ರಿಸ್ತ ಪೂರ್ವದಾಗ, 1 ಆಗಿದ್ದ ಕ್ರಿಸ್ತ ಶಕದಾಗ ಬರ್ತದೆ. 3ನೇ ಬುದ್ಧಿಸ್ಟ್ ಕೌನ್ಸಿಲ್ನಾಗ ರಾಜ ಯಾರು? ಅಶೋಕ ಇರ್ತಾನ. ಅಧ್ಯಕ್ಷ ಯಾವ್ದ? ಮೊಗ್ಗಲಿ ಪುತ್ರ ಟಿಸ್ಸಾ. ಇನ್ನೊಬ್ಬ ಇದ್ರದ್ದು ಉಪಾಧ್ಯಕ್ಷ ಒಬ್ಬ ಇರ್ತಾನ ಇದ್ರೊಳಗೆ. 4ನೇದ್ರಾಗ ಉಪಾಧ್ಯಕ್ಷ ಬರ್ತಾನೆ. 4ನೇದು ಬುದ್ಧಿಸ್ಟ್ ಕೌನ್ಸಿಲ್ ಯಾವಾಗಂದ್ರೆ 102 ಅಥವಾ 72 2 ಕೊಟ್ಟಿರ್ತಾರೆ. ನೆನಪಿಟ್ಕೋರು. 102 ಕೊಡ್ತಾರೆ, ಒಮ್ಮೆ 72 ಹೊತ್ತು ಕೊಡ್ತಾರೆ. ಎಲ್ಲಾಗಿರ್ತೈತಿ 4ನೇದು? ಕುಂಡಲಿವನ. ಎಲ್ಲಿ ಬರ್ತೈತೆ ಅಂದ್ರೆ ಕಾಶ್ಮೀರದಾಗ. ಅಧ್ಯಕ್ಷರು ಯಾರು ಇರ್ತಾರ? ವಸುಮಿತ್ರ. ಉಪಾಧ್ಯಕ್ಷ ಅಶ್ವಘೋಷ. ಇದನ್ನ ಏನಂತಾರಂಗ? ಅಶ್ವಘೋಷ ಆತಿರ್ತಾನೆ. ರಾಜ ಯಾರು ಇರ್ತಾನಂದ್ರೆ ಕನಿಷ್ಕ. ನೆನಪಿರ್ತಾವೆ. ರಿವಿಷನ್ ಮಾಡಕ್ಕೆ ಹೇಳಿ ನಾವು. ನೆನಪದಾವಲ್ಲ. ಮತ್ತೆ ಏನು ಕನ್ಫ್ಯೂಸ್ ಆಗಲಿಲ್ಲ. ನಾನು ಹೇಳಿದ್ಮೇಲೆ ಕನ್ಫ್ಯೂಸ್ ಆದವು ಅಂದಿರಿ. ಮತ್ತು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಯಾರ ನೋಡ್ರಿ. ಇದು ನೆನಪಿಟ್ಕೊ. ಇದ್ರ ಮೇಲೆ ಮಾಡಿದ್ವಿ ನಾವು. RTI ಮೇಲೆ ಕ್ವಶನ್ ಹೆಂಗೆ ಕೇಳ್ಯಾರ ನೋಡ್ರಿ. RTI ಅಂದ್ರೆ ಗೊತ್ತೈತೆ? RTI ಅಲ್ಲ, RTE ಮೇಲೆ ಕ್ವಶನ್ ಕೇಳಿದ್ರೆ. RTE ಏನು ಹೇಳಿ? ರೈಟ್ ಟು ಎಜುಕೇಷನ್. ಇದು ರೈಟ್ ಟು ಎಜುಕೇಷನ್ ನಾವೆಲ್ಲ ಡಿಸ್ಕಷನ್ ಮಾಡಿದ್ದು. ಏನಂದ್ರೆ ಯಾವ ಇಯರ್ದಾಗ ಬರ್ತೈತಿ? 2009. ರೈಟ್ ಟು ಎಜುಕೇಷನ್ ಅನ್ನೋದು ಏನಂದ್ರೆ ಶಿಕ್ಷಣ. ಅದು 21 ಇಯರ್ದಾಗ. ರೈಟ್ ಟು ಎಜುಕೇಷನ್ ಆರ್ಟಿಕಲ್ ಅಂದ್ರೆ ಏನು ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ನಾಗ ಹೋಗಿ ನಾವು ಏನು ಮಾಡೋದು 20% ಸೀಟ್ನ ಕ್ಲೇಮ್ ಮಾಡ್ಬೋದು. ಬಟ್ ಕ್ವಶನ್ ಏನು ಕೇಳ್ಯಾರ ನೆನಪಿಟ್ಕೋರಿ ರೀಸೆಂಟಾಗಿ. ಯಾಕಂದ್ರೆ ಹೊಸದೇ ಆಡಕತ್ತಿ. ಈಗ RTI ಏನು ಗೊತ್ತಿರ್ತೈತಲ್ಲ ಅವ್ರಿಗೆ ಎಕ್ಸ್ಟ್ರಾ ನಾಲೆಜ್ ಇದ್ದಂಗೆ ಇದನ್ನ ಆ್ಯಡ್ ಮಾಡ್ಕೋರಿ. ನಾಳೆ RTI ಬಂದಾಗ ಇದ್ರೊಳಗೆ ಏನು ಕೇಳೋಣ ಗೊತ್ತಾ ಕ್ವಶನ್ನಾಗ? RTI ಆ್ಯಕ್ಟ್ ಅಂಡರ ಪ್ರೈಮರಿ ಸ್ಕೂಲ್ ಒಳಗೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2019 ಅಂಡರ ಪ್ರೈಮರಿ ಸ್ಕೂಲ್ ಒಳಗೆ ಪಪಿಲ್ ಟೀಚರ್ ರೇಷೋ ಎಟ್ಟೈತೆ ಕ್ವಶನ್ ಕೇಳೋಣ. ಪಪಿಲ್ ಟೀಚರ್ ಅಂದ್ರೆ, ಪಪಿಲ್ ಅಂದ್ರೆ ಸ್ಟೂಡೆಂಟ್ಗಳು, ಟೀಚರ್ ಅಂದ್ರೆ ಅವ್ರ ಟೀಚರ್. ಇದ್ರ ರೇಷೋ ಎಷ್ಟೈತೆ
ಕೇಳೇನು ಎಷ್ಟು ಐತೆ ಹೇಳ್ರಿ ಆರ್ ಟಿ ಎಜುಕೇಷನ್ ನಮ್ಮಲ್ಲಿ ಈಗ ಎದಕ್ಕೆ ಡಿಸ್ಕಷನ್ ಆಗತ್ತೈತಿ ಗೊತ್ತಾನ ಈಗ ರೀಸೆಂಟಾಗಿ ಗೆಸ್ಟ್ ಟೀಚರ್ಗಳ್ನ ಅದು ತೊಗೊಳತ್ತಾರ ಗೊತ್ತಾನ ಗೆಸ್ಟ್ ಟೀಚರ್ಗಳ್ನ ತೊಗೊಳ್ಬೇಕಾರೆ ಏನೈತೆ ಅಂದ್ರೆ ನಮ್ಮಲ್ಲಿ ಎಷ್ಟು ಸ್ಟೂಡೆಂಟಿಗೆ ಒಬ್ಬ ಟೀಚರ್ ಕಂಪಲ್ಸರಿ ಇರ್ಬೇಕು ಅನ್ನೋದು ಏನು ರೇಷೋ ಕನ್ಸಿಡರ್ ಮಾಡತ್ತಾರಲ್ಲ ಇದ್ರ ಮೇಲೆ ಹೇಳತ್ತಾನ ಪ್ರೈಮರಿ ಸ್ಕೂಲ್ ಒಳಗೆ ಇದು ಪಪೀಲ್ ಟೀಚರ್ ರೇಷೋ ಅಥವಾ ರಾಟಿ ನಮ್ದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಸ್ಟೇಟ್ ಗೌರ್ಮೆಂಟ್ದನ ಪ್ರೈವೇಟ್ ಸ್ಕೂಲ್ ಬರಲಿ ಎಲ್ಲ ಬರಲಿ ಅಲ್ಲಿ ಎಲ್ಲ ರೇಷೋ ಏನಿರ್ಬೇಕಂದ್ರೆ ಗೌರ್ಮೆಂಟ್ ಗೈಡ್ಲೈನ್ಸ್ ಅದ ಇದ ರೇಷೋ ಇರ್ಬೇಕು ಆರ್ ಟಿ ಇದು ಹೇಳ್ರಿ ಈಗ ಬಡ ಪ್ರೈಮರಿ ಸ್ಕೂಲ್ ಒಳಗೆ ಎಷ್ಟು ಸ್ಟೂಡೆಂಟ್ಗೆ ಎಷ್ಟು ಟೀಚರ್ ಇರ್ಬೇಕು ಅದಕ್ಕೆ ಕೇಳ್ಯಾರ ಪಪೀಲ್ ಟೀಚರ್ ರೇಷೋ ಆಪ್ಷನ್ ಕೊಡ್ತಾನೆ ಅದ್ರ ಮೇಲೆ ಗೆಸ್ ಮಾಡ್ರಿ ಒಮ್ಮೆ ಅದನ್ನೊಂದು ಮಾಡೇಬಿಟ್ಟು ಗೆಸ್ ಮಾಡ್ರು ಆರ್ ಟಿ ಪಪೀಲ್ ಟೀಚರ್ ರೇಷೋ ಐತಿ ಒಂದೇದು ಏನಂತಂದ್ರೆ 40 ಸ್ಟೂಡೆಂಟ್ಗೆ ಒಬ್ಬ ಟೀಚರ್ ಇರ್ಬೇಕು ಒಂದನೇ ಆಪ್ಷನ್ ಆಮೇಲೆ ಎರಡನೇ ಆಪ್ಷನ್ 35 ಸ್ಟೂಡೆಂಟ್ಗೆ ಒಬ್ಬ ಟೀಚರ್ ಇರ್ಬೇಕು ಎರಡನೇ ಆಪ್ಷನ್ ಮೂರನೇ ಆಪ್ಷನ್ 30 ಟೀಚರ್ಗೆ ಒಬ್ಬ ಟೀಚರ್ ಇರ್ಬೇಕು ಮೂರನೇ ಆಪ್ಷನ್ ನಾಲ್ಕನೇದ 20 ಮಂದಿಗೆ ಒಬ್ಬ ಟೀಚರ್ ಇರ್ಬೇಕು ಎಷ್ಟು ಹೇಳಿ 30 ಜನಕ್ಕೆ ಒಬ್ಬರು ಟೀಚರ್ ಇರ್ಬೇಕು ಇದು ನೆನಪಿಟ್ಕೋರಿ ರೀಸೆಂಟಾಗಿ ಏನು ಇವು ಟೀಚರ್ ಎಜುಕೇಷನ್ ಓದೋರ್ಗಂತೂ ನೆನಪಿರಬೇಕು ಇವು ಗೊತ್ತಿರ್ಬೇಕು ಯಾಕಂದ್ರೆ ನಾಳೆ ನೀವು ಎಜುಕೇಷನ್ ಟೀಚಿಂಗ್ ಮಾಡಕ್ಕೆ ಹೋಗಿರಲಿಲ್ಲ ಅವಾಗ ನಿಮಗೆ ಎಷ್ಟು ಜನಕ್ಕೆ ಎಷ್ಟು ಹಾಕ್ಯಾರತ್ ನೆನಪಿಟ್ಕೋ ಮತ್ತು ಪ್ರೈವೇಟ್ ಸ್ಕೂಲ್ನಾಗ ಎಕ್ಸೀಡ್ ಮಾಡ್ರತ್ತೇಳಿ ನಾ ರೂಲ್ಸ್ ಬಗ್ಗೆ ಅಟ್ಟ ಹೇಳತ್ತ ನಾ ರೂಲ್ಸ್ ವೈಲೇಟ್ ಮಾಡೋದು ಭಾಳ ಜನ ಇರ್ತಾರೆ ಬಟ್ ರೂಲ್ಸ್ ವೈಲೇಟ್ ಮಾಡೋದ್ರ ಬಗ್ಗೆ ಹೇಳತ್ತಿಲ್ಲ ರೂಲ್ಸ್ ಪ್ರಕಾರ ಹೇಳತ್ತ ನೆನಪಿಟ್ಕೋರಿ 3 ಮಂದಿದು ಹೇಳ್ಬಿಡ್ತೇನೆ ನೋಡ್ರಿ ಒಂದೇ ಪ್ರೈಮರಿ ಸ್ಕೂಲ್ ಒಳಗೆ ಬಂದಾಗ ಎಷ್ಟು ಜನ ಇರ್ಬೇಕಂದ್ರೆ 30 ಜನಕ್ಕೆ ಒಬ್ಬರು ಟೀಚರ್ ಕಂಪಲ್ಸರಿ ಇರ್ಬೇಕು ಈಗ ರೀಸೆಂಟಾಗಿ ಏನು ಗೆಸ್ಟ್ ಟೀಚರ್ಗಳನ್ನ ಎಷ್ಟೋ ಜನ ತೊಗೊಂಡ್ರಲ್ಲ 15,000 50,000 ಜನ ತೊಗೊಂಡ್ರೆ ಎಷ್ಟೋ ತುಂಬ್ಕೋತಂದ್ರೆ ನೋಡಿ ಗೆಸ್ಟ್ ಟೀಚರ್ಗಳು ಅಂದ್ರೆ ಗೊತ್ತೈತಲ್ಲ ಗೆಸ್ಟ್ ಟೀಚರ್ಗಳು ಅಂದ್ರೆ 10,000 15,000 ರೂಪಾಯಿ ಕೊಡ್ತಾರೆ ಪಾಪ ಅವ್ರು ರಾತ್ರಿ ಬೆಳತನ ದುಡಿಸಿರ್ತಾರೆ ನೋಡ್ರಿ ಅವರ ಗೆಸ್ಟ್ ಟೀಚರ್ಗಳು ಅವ್ರದ್ದು ಹೌದಲ್ಲ ಆ ಗೆಸ್ಟ್ ಟೀಚರ್ಗಳು ಮಾಡ್ಬೇಕಾರ ಅದು ರೇಷೋ ಎದಕ್ಕೆ ಫುಲ್ಫಿಲ್ ಮಾಡತ್ತಾರೆ ಅಂದ್ರೆ ಯಾವ್ದಾರ ಗೌರ್ಮೆಂಟ್ ಸ್ಕೂಲ್ ಒಳಗೆ 100 ಸ್ಟ್ರೆಂತ್ ಇತ್ತ ತಿಳ್ಕೊರಿ 100 ಸ್ಟ್ರೆಂತ್ ಇದ್ದಾಗ ಅಲ್ಲಿ 30 ಜನಕ್ಕೆ ಒಬ್ಬ ಟೀಚರ್ ಇರ್ಬೇಕಂತ ಏನಿರ್ತೈತ ಅಲ್ಲಿ ಗೌರ್ಮೆಂಟ್ ಟೀಚರ್ಗಳು 2-3 ಜನ ಇದ್ರೆ ಏನು ಮಾಡ್ತಾರೆ ಗೊತ್ತಾನ ಅವ್ರಿಗೆ ಆ್ಯಡ್ ಆನ್ ಮಾಡಿ ಗೆಸ್ಟ್ ಟೀಚರ್ಗಳನ್ನ ತೊಗೊಂಡು 30:1 ರೇಷೋನ ತೋರಿಸು ಸಲ್ಮಾನ್ ಮಾಡತ್ತಾರೆ ನೆನಪಿಟ್ಕೋರಿ 30:1 ಎಲ್ಲಿ ಬರ್ತೈತೆ ಅಂದ್ರೆ ಪ್ರೈಮರಿ ಒಳಗೆ ಸೆಕೆಂಡ್ ಪ್ರೈಮರಿ ಅಂದ್ರೆ 1 to 4th 1 to 5th ಬರ್ತೇಳಿ ಪ್ರೈಮರಿ ಒಳಗೆ ಏನಿರ್ತೈತೆ ಅಂದ್ರೆ 30:1 ರೇಷೋ ಆಮೇಲೆ ಇದೇನು 6th to 8th ಬರ್ತೈತಿಲ್ಲ ಅವಾಗ ಸೆಕೆಂಡರಿ ಎಜುಕೇಷನ್ ಅಂತ ಕರಿತೀವಿ ಅಲ್ಲಿ ರೇಷೋ ಏನಿರ್ತೈತೆ ಇದು ಬರೀ ಪ್ರೈಮರಿ ಕೇಳೋಣ ಇದನ್ನ ಅಟ್ಟ ಹೇಳ್ರೆ ನಾಳೆ ಸೆಕೆಂಡರಿ ಕೇಳ್ರೆ ಏನು ಮಾಡೋರು ಅದರ ಸಲ್ಮಾನ್ ಇಲ್ಲಿ ಎಷ್ಟು ಇರ್ತೈತೆ ಅಂದ್ರೆ 35 1 ಇರ್ತೈತೆ 35 ಮಂದಿ ಸ್ಟೂಡೆಂಟ್ಗಳಿಗೆ ಎಷ್ಟು ಜನ ಟೀಚರ್ ಇರ್ಬೇಕಂದ್ರೆ ಒಬ್ರು ಟೀಚರ್ ಕಂಪಲ್ಸರಿ ಇರ್ಬೇಕು ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಟಾರ್ಗೆಟ್ ಆರ್ ಟಿ ಇದು ಪೂರ್ತಿ ಹೇಳತ್ನ ಆರ್ ಟಿ ಕಾಯ್ದೆ ಬಂದಿದ್ದೆ ಯಾವಾಗ ಅಂದ್ರೆ 2009 ರೈಟ್ ಟು ಎಜುಕೇಷನ್ ಅಂತ ಕರಿತೀವಿ ಎಲ್ಲರಿಗೂ ಏನೈತೆ ಅಂದ್ರೆ ಎಜುಕೇಷನ್ ತಗೋದು ಹಕ್ಕತ್ತೈತಿ ಎಜುಕೇಷನ್ ಹಕ್ಕೈತೆ ಅಂತೇಳಿ ಒಂದು ಕ್ಲಾಸ್ನಾಗ 60 ಜನಕ್ಕೆ ಒಬ್ಬರ ಟೀಚರ್ ಇದ್ರೆ ನಾಳೆ ಏನು ಕಲಿಸ್ತಾರ ಅವ್ರು 60 ಜನಕ್ಕೆ ಲಾಸ್ಟ್ ಮುಟ್ಟಬೇಕೋ ಬೇಡ ಹೌದಲ್ಲ ಅದರ ಸಲ್ಮಂದ ಒಂದು ಕ್ಲಾಸ್ನಾಗ ಎಷ್ಟು ಇರ್ಬೇಕಂದ್ರೆ 30 ಜನಕ್ಕೆ ಒಬ್ಬರ ಟೀಚರ್ ಇರ್ಬೇಕು 30 ಜನಕ್ಕೆ ಒಬ್ಬರ ಟೀಚರ್ ಅಂದ್ರೆ ಆ ರೇಷೋ ಮೇಲೆ ಆ ಟೀಚಿಂಗ್ ಕ್ಲಾಸ್ ಏನಿರ್ತದಲ್ಲ ಅದ್ರ ಸ್ಟ್ರೆಂತ್ 30 ಇರ್ಬೇಕು ರೀ ಇದು ಕಂಪಲ್ಸರಿ ಎದ್ರ ಸಲ್ಮಂದ್ರ 30 ಜನಕ್ಕೆ ಏನು ಮಾಡ್ಬೋದು ಅಂದ್ರೆ ನಾವು ಏನಾದ್ರೆ ಎಫೆಕ್ಟಿವ್ ಆಗಿ ಟೀಚಿಂಗ್ ಕೊಡ್ಬೋದು ಮತ್ತು ಇಲ್ಲಿ ಎಲ್ಲರ ಭಾಳ ಜನ ಕೂತ್ ಮಾಡ್ತಿರ್ತೀವಿ ಅದಕ್ಕೆಲ್ಲ ಟೀಚಿಂಗ್ ಎಫೆಕ್ಟಿವ್ ಆಗಂಗಿಲ್ಲ ಅಂತೇಳಿ ಅಲ್ಲ ಮತ್ತು ಅದನ್ನ ನೆನಪಿಟ್ಕೋರಿ ಮತ್ತು ಇಲ್ಲಾಕೆ 30 ಜನ 30 ಜನಕ್ಕೆ ಸಪ್ರೇಟ್ ಅಂತೇಳಿ ಎದ್ರ ಸಲ್ಮಂದ್ರೆ ನೆನಪಿಟ್ಕೋರಿ ಯಾವುದಂದ್ರೆ ಎಜುಕೇಷನ್ ಒಳಗೆ ಪ್ರೈಮರಿ ಅಥವಾ ಏನಂದ್ರೆ ಸೆಕೆಂಡರಿ ಒಳಗೆ ಬಂದಾಗ ಅಷ್ಟ ಬಟ್ ಬೇರೆ ಎಲ್ಲರ ಇದರೊಳಗೆ ಎಜುಕೇಷನ್ ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಾಗ ಜಾಸ್ತಿ ಆಗ್ತಿರ್ತಾರಲ್ಲ ಅಲ್ಲೆಲ್ಲ ಎಫೆಕ್ಟಿವ್ ಆಗಂಗಿಲ್ಲ ಅಲ್ಲಿ ಮತ್ತು ಅಲ್ಲೆಲ್ಲ ಮಾಡಂಗಿಲ್ಲ ಮತ್ತು ನೀವು ಯಾಕೆ 60 ಜನ ಹಾಕಿರಿ 70 ಜನಕ್ಕೆ ಯಾಕಂದ್ರೆ ಅದ್ರ ರಿಲೇಟೆಡ್ ಒಂದು ಹೇಳ ಹಂಗೆ ಡೈರೆಕ್ಟ್ ಅದೇನು ಎಕ್ಸಾಮ್ಗೆ ಆಗಂಗಿಲ್ಲ ಬಟ್ ಹೇಳ್ತೀನಿ ನೋಡ್ರಿ ಎಕ್ಸಾಮ್ನಾಗ ಅಥವಾ ಯಾವ್ದಾರ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಾಗ ಅಥವಾ 200 ಜನ 300 ಜನ ಆಗ್ತಿರ್ತಾರಲ್ಲ ಅವ್ರಿಗೆ ಇಲ್ಲೀಗಲ್ಲ ಅಥವಾ ಲೀಗಲ್ ಆಗಿ ಅನ್ನಕತ್ತು ಗೌರ್ಮೆಂಟ್ನಾಗ ರೂಲ್ಸ್ ಮಾಡಕ್ಕೆ ಬರಂಗಿಲ್ಲ ರೀ ಎದಕ್ಕೆ ಅದು ಕೇಳ್ತಾನೆ ಇನ್ಸ್ಟಿಟ್ಯೂಟ್ಗಳ್ದಾಗ ಬಂದಾಗ ನೆನಪಿಟ್ಕೋರಿ ಅಲ್ಲಿ ಹೆಂಗೆ ಇರ್ತೈತೆ ಅಂದ್ರೆ ಎಜುಕೇಷನ್ ರೀಚ್ ಮಾಡ್ಬೇಕಿರ್ತೈತಿ ನಮ್ಮಲ್ಲಿ ಇನ್ಸ್ಟಿಟ್ಯೂಟ್ಗಳು ಎದಕ್ಕೆ ಇರ್ತಾವೆ ಅಂದ್ರೆ ಸಾಲಿ ಒಳಗೆ ಎಜುಕೇಷನ್ ಸಿಕ್ಕಿರಂಗಿಲ್ಲ ಅಂತ ಮಾಡ್ತಿರ್ತೀವಿ ಅಲ್ಲಿ 200 ಜನ ಹಾಕಿರಿ ನೀವು 30 ಜನ ಹಾಕ್ರಿ ಅನ್ನಕ ಅಲ್ಲಿ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದವ್ರು ಅಟ್ಟ ಇನ್ಸ್ಟಿಟ್ಯೂಟಿಗೆ ಬರ್ತಾರೆ ಕರೆಕ್ಟ್ ಅಲ್ಲ ಕಲಿಬೇಕಂದವ್ರು ಅಟ್ಟ ಬರ್ತಾರಂದ್ರೆ ಈ ಪಿಕ್ಚರ್ನಾಗ ಹೋಗಿರ್ತೀರಿ 80-90 ಜನ ಕೂತಿರ್ತೀರಿ ಬಟ್ ಪ್ರತಿಯೊಂದು ಡೈಲಾಗ್ ಹೇಳ್ತಿರೋ ಇಲ್ಲ ಹೇಳ್ತಾರಲ್ಲ ಈ ಪಿಕ್ಚರ್ ನೋಡಿ ಬಂದಿರ್ತಾರೆ 100 ಜನ ಇದ್ರು ಆ 100 ಜನ 200 ಜನ ಇದ್ರು ಅದ್ರೊಳಗೆ ಯಾವ ಡೈಲಾಗ್ ಯಾವಾಗ ಹೇಳ್ಯಾನಂತ ನೆನಪಿರ್ತೈತಲ್ಲ ಸೇಮ್ ಹಂಗೆ ಎಜುಕೇಷನ್ ಒಳಗೆ ಇನ್ಸ್ಟಿಟ್ಯೂಟ್ ಒಳಗೆ ಚಲೋ ಅಂತಾವು ಕಲ್ಸೋ ಮಾಸ್ತರ್ ಇದ್ದತ್ತೇಳಿ ಅವ್ರು 100 ಅಲ್ಲಿ 200 ಜನ ಅಲ್ಲ 400 ಜನ ಇದ್ರು ಅವ್ರಿಗೆ ಎಫೆಕ್ಟಿವ್ ಆಗಿ ಟೀಚಿಂಗ್ ರೀಚ್ ಆಗಿರ್ತದೆ ಇಲ್ಲಿ ಬಂದು ಆರ್ ಟಿ ಎಜುಕೇಷನ್ ಅಂಡರ್ 30 ಜನನ ತುಂಬ್ರಿ ತನಕ ಬರಂಗಿಲ್ಲ ಅದ್ರ ಸಲ್ಮಂದ್ ಹೇಳಿನಿ ಎಕ್ಸ್ಟ್ರಾ ಇದೇನು ಎಕ್ಸಾಮ್ಗೆ ಆಗಂಗಿಲ್ಲ ಬಟ್ ಇನ್ಫಾರ್ಮೇಷನ್ ಸಲ್ಮಂದ್ ಹೇಳಿನಿ ಮತ್ತು ಇದನ್ನ ಕೇಳ್ರಿ ಅಂದಿರಿ ನೆನಪಿರ್ತೈತಲ್ಲ ಈಗ ರೇಷೋ ಹೇಳ್ರಿ ಪ್ರೈಮರಿ ಒಳಗೆ ಬಂದಾಗ ಎಷ್ಟು ರೇಷೋ ಹೇಳಿದ್ರಿ ಎಷ್ಟಿರಬೇಕು 30 ಇರ್ಬೇಕು ಪ್ರೈಮರಿ ಒಳಗೆ ಬಂದಾಗ 31 ಅಂದು ಮತ್ತು 31 ಹೊತ್ತು ನೆನಪಿಟ್ಟು ಬರ್ರಿ 31 ಅನ್ಬಾರ್ದು 31 ಸೆಕೆಂಡರಿ ಬಂದಾಗ 35 ನೆಕ್ಸ್ಟ್ ಲಾಸ್ಟ್ ಒಂದು ಗೈಡೆನ್ಸ್ ಕೊಡ್ತೈತಿ ಏನಂದ್ರೆ ಎನ್ರೋಲ್ಮೆಂಟ್ ಅಬೋವ್ 200 ಇತ್ತ ತಿಳ್ಕೊರಿ ಒಂದು ಸ್ಕೂಲ್ ಒಳಗೆ ಎನ್ರೋಲ್ಮೆಂಟ್ ಅಂದ್ರೆ ಆ ಪ್ರೈಮರಿ ಸ್ಕೂಲ್ ಅಥವಾ ಗೌರ್ಮೆಂಟ್ ಸ್ಕೂಲ್ ಐತ ತಿಳ್ಕೊರಿ ಆ ಸ್ಕೂಲ್ ಒಳಗೆ 200 ಜನಸಂಖ್ಯೆಗಿಂತ ಜಾಸ್ತಿ ಸ್ಟೂಡೆಂಟ್ಗಳು ಇದ್ರತ್ತೇಳಿ ಅವಾಗ ಕಂಪಲ್ಸರಿ ಏನೈತೆ ಅಂದ್ರೆ 40:1 ಇದು ನೆನಪಿಟ್ಕೋರಿ ಅಂದ್ರೆ ಹೆಡ್ ಮಾಸ್ಟರ್ ಟೀಚರ್ನ ಬಿಟ್ಟು ಮತ್ತು 40:1 ಇದು ಪೂರ್ತಿ ಆರ್ ಟಿ ಐದು ಡಾಟಾ ಗೊತ್ತಾಗ್ತದೆ ನಾಳೆ ಏನು ಕೇಳ್ತಾರೆ ಗೊತ್ತಿಲ್ಲ ಬಟ್ ಇಲ್ಲಿ ಏನು ಕೇಳಿದ್ದಂದ್ರೆ ಓನ್ಲಿ ಪ್ರೈಮರಿ ಒಳಗೆ ಪಪೀಲ್ ಟೀಚರ್ ರೇಷೋ ಅಂತ ಕೇಳಿದ್ದು ಎಷ್ಟಂದ್ರೆ 30:1 ಈಗ ಒಮ್ಮೆ ಹೇಳ್ಬಿಡ್ತೀರಿ ಪ್ರೈಮರಿ ಒಳಗೆ ಬಂದಾಗ 1 to 5th
ತನ ಏನಂದ್ರೆ 30:1. ಆಮೇಲೆ 6th to 8th ಬಂದಾಗ 35:1. ನೆಕ್ಸ್ಟ್ ಲಾಸ್ಟ್ ಬಂದಾಗ ಯಾವ್ದು ಹೇಳಿ ಎನ್ರೋಲ್ಮೆಂಟ್ ಅಬೋ 200ಕ್ಕಿಂತ ಜಾಸ್ತಿ ಜನ ಇದ್ರತ್ತೇಳಿ ಅವಾಗ ಎಷ್ಟು ಇರ್ಬೇಕಂದ್ರೆ 40:1. ವೆರಿ ಗುಡ್. ನೆಕ್ಸ್ಟ್ ಇದೊಂದು ಕ್ವಶನ್ ಕೇಳ್ಯಾರ, ಇದ್ರ ರಿಲೇಟೆಡ್ ನೆನಪಿಟ್ಕೋರಿ. ಏನು ಕ್ವಶನ್ ಇದ ಅಥವಾ ಎದ್ರ ರಿಲೇಟೆಡ್ ಐತೆ ನೀವು ಎಕನಾಮಿಕ್ ವೀಕರ್ ಸೆಕ್ಷನ್ ಗೊತ್ತೈತಲ್ಲ, EWS ಮಾಡಿದ್ದು ನೆನಪೈತಿ. EWS ಹೊತ್ತು ಮಾಡಿದ್ದು, ಇನ್ನೊಂದು OBS ಡಿಸ್ಕಷನ್ ಮಾಡಿದ್ದು, ಸಾರಿ OBC ಅತ್ತ ಇದೆ. ಆ್ಯಕ್ಚುಲಿ EWS ಬಗ್ಗೆ ಇಲ್ಲ, OBC ಬಗ್ಗೆ ಐತಿ. ಎರಡೂ ಹೇಳ್ಕೊಡ್ತಾನೆ. ಆದ್ರೆ OBC ರಿಲೇಟೆಡ್ ಆಗಿ EWS ಹೇಳತ್ನು. OBC ಯಾವ ಆರ್ಟಿಕಲ್ ಅಂಡರ್ ಸರ್ ಅಥವಾ ಯಾವ ತಿದ್ದುಪಡಿ ಅಂಡರ್ ಬರ್ತೈತಿ? OBC 102ನೇ 102 OBC ಕೇಳತ್ನ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ 102ನೇ. ಇದು ಪೂರ್ತಿ ಹೇಳ್ಬಿಡ್ತಾನೆ ನೋಡು ಒಮ್ಮೆ. 102ನೇ 101ನೇ ತಿದ್ದುಪಡಿ ಎದಕ್ಕೈತಿ? GST 102ನೇದ. OBC 103ನೇದ. 104 SC/ST ಮತ್ತು ಆಂಗ್ಲೋ ಇಂಡಿಯನ್ ರದ್ದತಿ ಮತ್ತು SC/ST ರದ್ದತಿ ಅಂದಿರಿ. ಮತ್ತು ಆಂಗ್ಲೋ ಇಂಡಿಯನ್ ಅಟ್ಟ ರದ್ದತಿ, SC/STಗೆ 10 ವರ್ಷಕ್ಕೆ ಏನು ಮಾಡ್ತಾರೆ ಅಂದ್ರೆ ಮುಂದೆ ಮಾಡ್ತಾರೆ. ಯಾವ್ದು 104 105 105 ಏನಂದ್ರೆ OBC ಸ್ಥಾನಮಾನ ಅಥವಾ OBC ಒಳಗೆ ಸೇರಿಸುವ ಅಧಿಕಾರ ಯಾರಿಗೆ ಕೊಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ. 106 ಯಾವ್ದ? ನಾರಿ ಶಕ್ತಿ ಒಂದನ್ ಅಧಿನಿಯಮ. ಈಗ OBC ಮೇಲೆ ಕ್ವಶನ್ ಕೇಳ್ತೀನಿ. OBC ನಿಮಗೆ ಎಟ್ಟ ಡಾಟಾ ಐತಿ ಅಥವಾ ಇದ್ರೊಳಗೆ ಏನು ಆ್ಯಡ್ ಆಗ್ಬೋದು ನೆನಪಿಟ್ಕೊಳ್ಳಿ. OBC ಮೇಲೆ ಕೇಳ್ಯಾನ ಏನಂದ್ರೆ ಒಂದೇದು ಯಾವ್ದು ತಪ್ಪತ್ತು ಕೇಳ್ಯಾನ OBC ಒಳಗೆ, ಅಥವಾ ಟ್ರಿಪಲ್ ಟೆಸ್ಟ್ ಅಂತ ಯಾವುದಕ್ಕೆ ಯೂಸ್ ಮಾಡ್ತಾರದು ಕೇಳ್ಯಾನ, ಅಥವಾ ಏನು ಕೇಳ್ಯಾನ ಗೊತ್ತಾನ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ OBC ಒಳಗೆ ಯೂಸ್ ಮಾಡ್ತಾರೆ. ಅದು ಪೂರ್ತಿ ಎದಕ್ಕಂತ ಹೇಳ್ತಾನೆ. ಅದ್ರ ರಿಲೇಟೆಡ್ ಹೇಳಿ ಕ್ವಶನ್ ಕೇಳಿ ಕ್ವಶನ್ ಆನ್ಸರ್ ಮಾಡಿ ಆಮೇಲೆ ಹೇಳಿ. ಮೊದಲು ಕ್ವಶನ್ ಹೇಳ್ಬಿಡ್ಲಿ, ಒಮ್ಮೆ ಕ್ವಶನ್ ಹೇಳ್ಬಿಡ್ಲಿ. ಒಂದೇದು ಅವ ಏನು ಕೇಳ್ಯಾನಂದ್ರೆ ಯಾವ್ದು ತಪ್ಪೈತಿ ಯಾವ್ದಂದ್ರೆ OBC ಒಳಗೆ ಟ್ರಿಪಲ್ ಟೆಸ್ಟ್ ಅಂತ ಬರ್ತೈತೆ ಅಥವಾ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಬರ್ತೈತಿ, ಅದ್ರ ರಿಲೇಟೆಡ್ ಯಾವ್ದು ತಪ್ಪೈತೆ ಅಂತ ಕೇಳ್ಯಾನ. ಒಂದೇದು ಕ್ವಶನ್ ಏನು ಕೇಳಂದ್ರೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಎಸ್ಟಾಬ್ಲಿಷ್ಡ್ ಬೈ ಇಂಡಿಯನ್ ಪಾರ್ಲಿಮೆಂಟ್ ಅಂತ ಕೇಳ್ಯಾನ. ಭಾರತೀಯ ಸಂಸತ್ತು ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಲಾಂಚ್ ಮಾಡ್ತೈತೆ ಅಥವಾ ಸುಪ್ರೀಂ ಕೋರ್ಟ್ ಮಾಡ್ತೈತೆ ಅಂತ ಕೇಳ್ಯಾನ. ಯಾರು ಮಾಡ್ತಾರೆ ಹೇಳಿ? ಯಾವ್ದಾ? ಒಂದನೇ ಕ್ವಶನ್. ಇದು ನೆನಪಿರ್ಲಿಕ್ಕೆ ಬಿಡ್ಲಿ, ನಾ ಹೇಳಿದ ಮೇಲೆ ಆಮೇಲೆ ಮತ್ತೊಮ್ಮೆ ಆನ್ಸರ್ ಮಾಡಿಸ್ತೀನಿ. ಆದ್ರೆ ಕ್ವಶನ್ ಕೇಳಿ ಒಂದೇದು ಗೊತ್ತಾಗಲಿಲ್ಲ ಅಥವಾ ನೆನಪಿಟ್ಕೋಬೇಡ್ರಿ, ಬಿಡ್ರಿ. ಆ ಥರ ಎರಡನೇದು ಏನು ಕೇಳೋಣ ಹೇಳ್ತನೋ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಹೇಳ್ತೀನಿ, ತಡ್ಕೋರಿ. ಎರಡನೇದು ಏನು ಕೇಳೋಣ ಗೊತ್ತನ್ರಿ? OBC ರಿಸರ್ವೇಷನ್ ಲೋಕಲ್ ಬಾಡಿ ಒಳಗೆ ಇರ್ತೈತಿಲ್ಲ, ಕಂಪಲ್ಸರಿ ಏನು ಮಾಡಿದ್ರೆ OBC ರಿಸರ್ವೇಷನ್ ಕೊಡ್ಬೇಕಂತ ಹೇಳ್ಯಾರ. ಅದರ್ ಲೋಕಲ್ ಬಾಡೀಸ್ ಒಳಗೆ ಕರೆಕ್ಟೋ ತಪ್ಪು? ಇದರ ನೆನಪು ಎಷ್ಟು ನೆನಪದ ಅದರ ನೆನಪಿಡು. OBC ಅಂತ ಬರ್ತೈತಲ್ಲ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಲೋಕಲ್ ಬಾಡಿ ಎಲೆಕ್ಷನ್ ಒಳಗೆ OBC ರಿಸರ್ವೇಷನ್ ಇರ್ತೈತೋ ಇಲ್ಲೋ? ಐತಿ, ನೆನಪಿಟ್ಕೋರಿ, ಐತಿ. OBC ರಿಸರ್ವೇಷನ್ ಮತ್ತು OBC ಆಯೋಗ ಮಾಡ್ಯಾರ. SC/ST ಕೊಟ್ಟು OBC ಕೊಡ್ಲಿಕ್ಕೆ ಅವ್ರು ಹೆಂಗೆ ಅಪ್ಕೊಂಡಿರ್ತಾರೆ ಹೇಳ್ರಿ? ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಣ್ಣ ನಮಗೆ ಕೊಡವಲ್ರಿ ಇಲ್ಲಿ ಅಂತೇಳಿ ಕೊಡ್ತಾರ ಇಲ್ಲ? ಅದ್ರ ಸಂಬಂಧ OBCಗೆ ಲೋಕಲ್ ಬಾಡಿ ಒಳಗೆ ರಿಸರ್ವೇಷನ್ ಇರ್ತೈತಿ. ನೆಕ್ಸ್ಟ್ ಇನ್ನೊಂದು ಕೇಳೋಣ, ಟ್ರಿಪಲ್ ಟೆಸ್ಟ್ ಇನ್ವಾಲ್ವ್ಸ್ ಅ ಕಮಿಷನ್. ಟ್ರಿಪಲ್ ಟೆಸ್ಟ್ ಬ್ಯಾಕ್ವರ್ಡ್ನೆಸ್ನ ಡಿಟೆಕ್ಟ್ ಮಾಡ್ಬೇಕಾರೆ ಒಂದು ಕಮಿಷನ್ ನೇಮಕ ಮಾಡ್ಬೇಕತ್ತಾರ, ಐತೋ ಇಲ್ಲೋ? ಇವು ಯಾವ್ಯಾವ ನಿಮಗೆ ಗೊತ್ತದ ಒಟ್ಟ ಐತಿ ಇಲ್ಲ ಅಂದ್ರೆ ನಾವು ಒಮ್ಮೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಗೊತ್ತಾಗ ಐತಿ ಅಂತ ತಿಳ್ಕೊ. ನೆಕ್ಸ್ಟ್ ಯಾವ್ಯಾವ ನೀವು ತಪ್ಪು ಹೇಳಿರಿ ಯಾವ್ಯಾವ ಕರೆ ಹೇಳ್ತೀರಿ ನಿಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಇದು ಹೇಳ್ತೀನಿ ನೋಡ್ರಿ, ಎನ್ಶ್ಯೂರ್ ಟೋಟಲ್ ರಿಸರ್ವೇಷನ್ SC/ST OBC 50% ಮೀರಬಾರ್ದು ಅಂತ ಹೇಳ್ತದೆ ಟ್ರಿಪಲ್ ಟೆಸ್ಟ್ ಒಳಗೆ. ಕರೆಕ್ಟೋ ತಪ್ಪು? ಈಗ ಯಾವ್ಯಾವ ನೀವು ಎಸ್ ಅಂದಿರಿ ನೀವು ಅಣ್ಣ, ಮತ್ತು ಮಗ್ಲು ಆಮೇಲೆ ಹೇಳಿದ ಮೇಲೆ ಹೌದು ನಾ ಇದು ಕರೆಕ್ಟ್ ಹೇಳಿದ್ಮೇಲೆ ಸುಳ್ಳಾಳ್ತಾನೋ ಅಲ್ವ ನೀವು ಯಾವ್ಯಾವ ತಪ್ಪು ಹೇಳಿರೋ ತಿಳ್ಕೊಳ್ಳಿ. ಈಗ ಒಂದು ಪೂರ್ತಿ ಹೇಳ್ಬಿಡ್ತೇನೆ ನೋಡ್ರಿ. OBC ಅಂತ ಬಂತೇಳಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬರ್ತದೆ. ಕರೆಕ್ಟಾ? ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತಾರ? 102ನೇ ತಿದ್ದುಪಡಿ ಪ್ರಕಾರ ಯಾವ ಭಾಗದಾಗ ಸೇರಿಸ್ತಾರ? ಯಾವ ಆರ್ಟಿಕಲ್ ಅಂಡರ್ದಾಗ? 338 B ಆರ್ಟಿಕಲ್ ಅಂಡರ್ ಬರ್ತೈತಿ. ಯಾವ ಭಾಗತ್ ಬಂದಾಗ ಹೇಳ್ರಿ ನೋಡಿ. 16ನೇ ಭಾಗ, 15ನೇ ಭಾಗ, 16ನೇ ಭಾಗ ಹೇಳಿದ್ನೆಲ್ಲ. 16ನೇ ಭಾಗ ವಿಶೇಷ ಸವಲತ್ತುಗಳತ್ ಬರ್ತಾವಲ್ಲ, SC/ST ಎಲ್ಲ ಎಲ್ಲಿ ಬರ್ತಾವ ಅಂದ್ರೆ 16ನೇ ಭಾಗಗಳನ್ನು ನೆನಪಿಟ್ಕೋರಿ. ಯಾವ ಭಾಗದಾಗ ಬರ್ತೈತಿ OBC ಅಂದ್ರೆ 16ನೇ ಭಾಗದ ಯಾವ ವಿಧಿ ಒಳಗೆ ಬರ್ತೈತೆ ಅಂತ ಕೇಳ್ರಿ? 338B ವಿಧಿ ಅಂತ ಬರ್ತದೆ. ಈಗ OBC ಮಾಡ್ಬೇಕು, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. SC/ST ಮಾಡ್ಬೇಕಾರೆ ಏನಂದ್ರೆ SC ಮತ್ತು ST ಸರ್ಟಿಫಿಕೇಟ್ ಸಿಗ್ತೈತಿ, ಅಥವಾ ಅದರ್ ಬ್ಯಾಕ್ವರ್ಡ್ನೆಸ್ ಮೇಲೆ SC/ST ಅಂತ ಡಿಟೆಕ್ಟ್ ಮಾಡಿರ್ತೀರಿ ಆಲ್ರೆಡಿ. ಬಟ್ OBCನ ಹೆಂಗೆ ಫಾರ್ಮ್ ಮಾಡೋರು? ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬಂದಾಗ ಎಲ್ಲ ಕಾಸ್ಟ್ಗಳು ಬಂದಿರ್ತಾವೆ. ಆ ಬ್ಯಾಕ್ವರ್ಡ್ ಹೆಂಗೈತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗಳು ಹೆಂಗದಾವ್ ಡಿಟೆಕ್ಟ್ ಮಾಡ್ಬೇಕಾರೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ತರ್ತಾರೆ. ಇದು ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಸಂಸತ್ನಾಗ ಪಾಸ್ ಆಗಿಲ್ಲ. ಒಂದು ಪ್ರಕರಣ ಬರ್ತೈತಿ, ಯಾವ್ದಂದ್ರೆ ಕೃಷ್ಣಮೂರ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ನಾಳೆ ಕೇಳ್ಬೋದು, ಕೃಷ್ಣಮೂರ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ನೆನಪಿಟ್ಕೋರಿ. ಕೃಷ್ಣಮೂರ್ತಿ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಗೊತ್ತಾನ? ನಮ್ಮಲ್ಲಿ OBC ರಿಸರ್ವೇಷನ್ ಇದ್ದಿದ್ದಿಲ್ಲ, 102ನೇ ಅಮೆಂಡ್ಮೆಂಟ್ ಪ್ರಕಾರ ತರ್ತಾರೆ. ಅದ್ರ ತನ ಏನಂದ್ರೆ ನಮ್ಮಲ್ಲಿ OBC ಕಾನ್ಸೆಪ್ಟ್ ಇದ್ದಿದ್ದಿಲ್ಲ. SC/ST ಬಿಟ್ಟರೆ ಜನರಲ್ ಕ್ಯಾಟಗಿರಿ ಬಂದ್ಬಿಡ್ತಿತ್ತಲ್ಲ, OBC ಕಾನ್ಸೆಪ್ಟ್ ತರಬೇಕಾದ್ರೆ ಸುಪ್ರೀಂ ಕೋರ್ಟ್ನಾಗ ಮಾಡ್ತಾರೆ. ಯಾವಾಗಂದ್ರೆ ಕೃಷ್ಣಮೂರ್ತಿ ಪ್ರಕರಣದಾಗ ಡಿಸ್ಕಷನ್ ಮಾಡ್ತಾರೆ. ಯಾವ ಪ್ರಕರಣದಾಗ ಅಂತೇಳಿ? ಕೃಷ್ಣಮೂರ್ತಿ ಪ್ರಕರಣದಾಗ ಡಿಸ್ಕಷನ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಏನು ಮಾಡ್ತಾರೆ ಅಂದ್ರೆ ಅದನ್ನ ಏನು ಮಾಡ್ತಾರೆ? ಅಡಾಪ್ಟ್ ಮಾಡ್ಕೋತಾರೆ. ಈಗ ಹೇಳ್ರಿ, ಒಂದೇ ಆಪ್ಷನ್ ಇಂಡಿಯನ್ ಪಾರ್ಲಿಮೆಂಟ್ ತತ್ತೋ ಸುಪ್ರೀಂ ಕೋರ್ಟ್ ತತ್ತೋ? ಸುಪ್ರೀಂ ಕೋರ್ಟ್. ಗೊತ್ತಾತ ಒಂದೇದು ಕರೆಕ್ಟೋ ತಪ್ಪು ಅಂತೇಳಿ? ಅವು ಇಂಡಿಯನ್ ಪಾರ್ಲಿಮೆಂಟ್ ಅಂತ ಕೊಟ್ಟಾನ. ಯಾರು ತರ್ತಾರೆ ಅಂದ್ರೆ ಇದನ್ನ ಸುಪ್ರೀಂ ಕೋರ್ಟ್. ಯಾವ ಪ್ರಕರಣದಾಗ ಅಂತೇಳಿ?
ಕೃಷ್ಣಮೂರ್ತಿ ಪ್ರಕರಣದಾಗ. ಎರಡನೇದು ಏನು ಕೇಳ್ರಿ ಅಂದ್ರೆ ಲೋಕಲ್ ಬಾಡಿ ಒಳಗೆ OBC ರಿಸರ್ವೇಷನ್ ಕೊಡ್ಬೇಕಂತ ಹೇಳತ್ನ. ಈಗ ನಿಮಗೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಅಂತೇಳಿ ಟ್ರಿಪಲ್ ಟೆಸ್ಟ್ದಾಗ 3 ಥರ ಬರ್ತಾವೆ. ಅವು 3 ಫಾರ್ಮುಲಾ ಹೇಳ್ತೀನಿ ನೆನಪಿಟ್ಕೋರಿ. ಟ್ರಿಪಲ್ ಟೆಸ್ಟ್ ಅಂತ ಒಂದೇದು ಬರ್ತಂತೇಳಿ ನೆನಪಿಟ್ಕೋರಿ. ಒಂದು OBC ಮಾಡ್ಬೇಕಾದ್ರೆ ಡೆಡಿಕೇಟೆಡ್ ಕಮಿಷನ್ ಕಂಪಲ್ಸರಿ ಫಾರ್ಮ್ ಮಾಡ್ಬೇಕು. ಇದೇನಂದ್ರೆ ಟ್ರಿಪಲ್ ಟೆಸ್ಟ್ದಾಗ ಒಂದೇ ಟೆಸ್ಟ್ ಅಂದ್ರೆ OBC ಡಿಟೆಕ್ಟ್ ಮಾಡ್ಬೇಕಾರೆ ಇವು 3 ಟೆಸ್ಟ್ ಹೋಗಬೇಕು. ಹಿಂಗೆ ಹಂಗೆ ಯಾವ್ದಾರ ಏಡ್ಸ್ ಟೆಸ್ಟ್ ಮಾಡ್ಬೇಕಾರೆ ಎಲಿಸಾ ಟೆಸ್ಟ್ ಅದು ಅವು ಮಾಡಿಸ್ತೀವಲ್ಲ ಸೇಮ್ ಹಂಗೆ ಇದು ಯಾವುದಂದ್ರೆ OBC ಮಾಡ್ಬೇಕಾರೆ ಇವು 3 ಟೆಸ್ಟ್ ಆಗ್ಬೇಕು. ಒಂದೇದೇನಂದ್ರೆ ಡೆಡಿಕೇಟೆಡ್ ಕಮಿಷನ್ ಫಾರ್ಮ್ ಮಾಡ್ಬೇಕು. ಯಾವುದಂದ್ರೆ ಟ್ರಿಪಲ್ ಟೆಸ್ಟಾಗ ಒಂದೇ ಟೆಸ್ಟ್. ಎರಡನೇ ಟೆಸ್ಟ್ ಏನಂದ್ರೆ ಪ್ರಪೋರ್ಷನೇಟ್ ಕೋಟಾ ಅಂತ ಬರ್ತೈತಿ. ಪ್ರಪೋರ್ಷನೇಟ್ ಕೋಟಾ ಏನಂದ್ರೆ ಪ್ರಪೋರ್ಷನೇಟಿಗೆ ಏನತ್ತೀವಿ ಕನ್ನಡದಾಗ ಪ್ರಪೋರ್ಷನೇಟ್ ಕೋಟಾ ಅದನ್ನ ಹೆಂಗೆ ಇಂಗ್ಲೀಷ್ನಾಗ ನೆನಪಿರ್ತೈತಲ್ಲ ಮತ್ತು ನಾನು ಕನ್ನಡನ ಯೂಸ್ ಮಾಡಂಗಿಲ್ಲ ಅಂದಿರಿ ಅದಕ್ಕೆ ಕೇಳತ್ತೀನಿ. ಕನ್ನಡದಾಗ ಏನು ಓದ್ತಾರಪ್ಪ ಅನುಪಾತ ಪ್ರಪೋರ್ಷನ್ ಅನುಪಾತ ಕೋಟಾ ಅದಕ್ಕೇನು ಕನ್ನಡದು ಓದಿರ್ತಿರಲ್ಲ ಕಾಲು ಭಾಗ ಒಟ್ಟು ಪ್ರಪೋರ್ಷನ್ ಕೋಟಾ ಅದ್ರದ್ದು ನಾನೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನೋಡ್ರಿ. ಮತ್ತು ಇಂಗ್ಲೀಷ್ನಾಗ ಹೇಳ ನನಬಾರ್ದು ಅದಕ್ಕೆ ಹೇಳಿ ಕನ್ನಡದಾಗ ನೆನಪು ಬರುವಲ್ದ. ಒಂದೇದು ಯಾವ್ದು ಹೇಳಿ ಫಸ್ಟ್ನೇ ಟೆಸ್ಟ್ ಡೆಡಿಕೇಟೆಡ್ ಕಮಿಷನ್. OBC ಬ್ಯಾಕ್ವರ್ಡ್ನೆಸ್ ಡಿಟೆಕ್ಟ್ ಮಾಡ್ಬೇಕಾರೆ ಒಂದೇದ ಡೆಡಿಕೇಟೆಡ್ ಆಗಿ ಒಂದು ಕಮಿಷನ್ ಫಾರ್ಮ್ ಮಾಡ್ಬೇಕು. ಎರಡನೇದು ಪ್ರಪೋರ್ಷನ್ ಕೋಟಾ. ಯಾಕಂದ್ರೆ ನಾವು ಲೋಕಲ್ ಬಾಡೀಸಾಗಲಿ ಅಥವಾ ಎಜುಕೇಷನ್ ಒಳಗಾಗಲಿ ಪ್ರಪೋರ್ಷನ್ ಕೋಟಾ ರೆಪ್ರೆಸೆಂಟ್ ಮಾಡ್ಬೇಕು. ಆ 102ನೇ ಅಮೆಂಡ್ಮೆಂಟ್ ಪ್ರಕಾರ OBC ಏನೋ ತಂದಿರಿ ನಾವು ಪ್ರೊಫೆಷನ್ ಕೋಟಾ ಎಜುಕೇಷನ್ದಾಗ ನಿಮಗೆ ಕೊಡಂಗಿಲ್ಲ. OBCದಾಗ SC ST ಜನರಲ್ದಾಗ ಅಷ್ಟ ನಿಮ್ಗೆ ಆದರೆ ಎದ್ರೊಳಗೆ ಕೊಡ್ತೀವಿ ಅಂದ್ರೆ ಎಲೆಕ್ಷನ್ದಾಗ OBC ಕೋಟಾ ಕೊಡ್ತೀವತ್ತಿಲ್ಲ. ಪ್ರಪೋರ್ಷನ್ ಕೋಟಾ ಕಂಪಲ್ಸರಿ ಕೊಡಬೇಕು ಅನ್ನೋದು ಎರಡನೇ ಫಾರ್ಮುಲಾ. ಮೂರನೇ ಫಾರ್ಮುಲಾ ಬರ್ತೈತೆ ಅಥವಾ ಮೂರನೇ ಫಾರ್ಮುಲಾ ಏನಂತಾರೆ ಅಂದ್ರೆ ಸೀಲಿಂಗ್ ಆಫ್ 50% ಅಂತ ಕರೀತಾರೆ. ಇದು ಮೂರನೇ ಫಾರ್ಮುಲಾ. ಸೀಲಿಂಗ್ ಆಫ್ 50% ಅಂತ ಹೇಳ್ತೀನಿ. 50% ರಿಸರ್ವೇಷನ್ ಮೀರಬಾರ್ದು. ಯಾವುದಂದ್ರೆ OBC SC ST ಇವು ಎಲ್ಲ ಹಿಡಿದು 50% ಮೀರಬಾರ್ದು. ಆಲ್ರೆಡಿ ನಮ್ಮ ಸ್ಟೇಟ್ನಾಗ SC STಗೆ ರಿಸರ್ವೇಷನ್ ಕೊಟ್ಟಾರ ತಿಳ್ಕೊರಿ. ಇಲ್ಲಿ ನಮ್ಮಲ್ಲಿ ಈಗ ಪ್ರೆಸೆಂಟ 3 ಮತ್ತು 15 ರಿಸರ್ವೇಷನ್ ಐತಿ. ಈ 15 3 ಬಿಟ್ಟು 17 ನಮ್ಮಲ್ಲಿ ಎಷ್ಟು ಕೊಟ್ಟಾರಂದ್ರೆ 27% OBC ಕೊಟ್ಟಾರ. ಈ 27% ಎದಕ್ಕೆ ಕೊಟ್ಟರೆ ಗೊತ್ತಾನ ಇದನ್ನ ಎಲ್ಲರ ನಮ್ಮ SC STಗೆ 10 ಇತ್ತೇಳಿ ಅವ್ರು 30% ಬರೀ OBCಗೆ ಕೊಡ್ಬೋದಿತ್ತು. ಯಾಕಂತ ಹೇಳತ್ನ ಸೀಲಿಂಗ್ ಆಫ್ 50% ಮೀರಬಾರ್ದು. ಬಟ್ 50% ತನ ಏನು ಮಾಡ್ಬೋದು ಅಂದ್ರೆ OBCಗೆ ರಿಸರ್ವೇಷನ್ ಎಷ್ಟು ಬೇಕಾದ್ರೂ ಕೊಡ್ಬೋದು. ಅದ ಏನಂದ್ರೆ ಸೀಲಿಂಗ್ ಆಫ್ 50% ಅಂತ ಕರೀತಾರೆ. ಯಾವುದಂದ್ರೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಗೊತ್ತಾತಲ್ಲ. ಈಗ ಒಂದೇಡ್ದ ಹೇಳ್ರಿ ಇದು ಇದನ್ನ OBC ಅನ್ನೋದ ಇಂಡಿಯನ್ ಪಾರ್ಲಿಮೆಂಟ್ ತತ್ವ ಅಥವಾ ಯಾವ ಸುಪ್ರೀಂ ಕೋರ್ಟ್ ತರ್ತದೆ ಅಂದ್ರೆ ಸುಪ್ರೀಂ ಕೋರ್ಟ್. ಯಾವ ಪ್ರಕರಣದಾಗ ಕೃಷ್ಣಮೂರ್ತಿ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಮಾಡ್ತದೆ ಟ್ರಿಪಲ್ ಟೆಸ್ಟ್ ಫಾರ್ಮುಲಾ. ಎರಡನೇ ಕ್ವಶನ್ ಏನು ಕೇಳಿಲ್ಲ ಲೋಕಲ್ ಬಾಡಿ ಒಳಗೆ ಪ್ರಪೋರ್ಷನ್ ಕೋಟಾದಾಗ ರೆಪ್ರೆಸೆಂಟ್ ಮಾಡ್ತಾರೋ ಇಲ್ಲೋ ಮಾಡ್ತಾರೆ. ಎರಡನೇದು ಕರೆಕ್ಟ್ ಆಯ್ತು. ಮೂರನೇದು ಏನು ಕೇಳಿದ್ದು ಟ್ರಿಪಲ್ ಟೆಸ್ಟ್ ಇನ್ವಾಲ್ವ್ಸ್ ಅಂದ್ರೆ ಟ್ರಿಪಲ್ ಟೆಸ್ಟ್ ಒಳಗೆ ಬ್ಯಾಕ್ವರ್ಡ್ ಕಾಸ್ಟ್ ಕಮಿಷನ್ ನೇಮಕ ಮಾಡೋದು ಐತೋ ಇಲ್ಲೋ ಅಂತ ಕೇಳ ನಾವು ಐತಲ್ಲ ಐತೆ. ಮೂರನೇದು ಏನಂದ್ರೆ ಸೀಲಿಂಗ್ ಆಫ್ 50% ಐತೋ ಇಲ್ಲೋ ಇದ ಟ್ರಿಪಲ್ ಟೆಸ್ಟ್ ಬಗ್ಗೆ ಹೇಳೈತಿ OBC ಬಂದಾಗ. ಈಗ ಹೇಳ್ರಿ EWS ರಿಲೇಟೆಡ್ ಬಂದಾಗ EWS ಹೇಳ್ರಿ ಬಡ EWS ಪ್ರಕರಣ ಯಾವ್ದು EWS ಪ್ರಕರಣ ಯಾವ್ದ ಜನಹಿತ್ ಅಭಿಯಾನ್ ಪ್ರಕರಣ. ನೆನಪಿಟ್ಕೊಳ್ಳಿ. ಇಲ್ಲಿ ಕೃಷ್ಣಮೂರ್ತಿ ಪ್ರಕರಣ ಮತ್ತೆ ರಿವಿಷನ್ ಮಾಡ್ತೀನಿ. ಒಂದೇ ದಿನ ಹೇಳ್ಬಿಟ್ಟಾನು ನೆನಪಿರಂಗಿಲ್ಲತ್ತಲ್ಲ. ಮತ್ತೆ ನೀವು ಹೊಳ್ಳ ಎಷ್ಟು ರಿವಿಷನ್ ಮಾಡ್ತೀರಿ ಅಟ್ ನೆನಪು ಬಂದ್ಬಿಡ್ತಾವೆ. ನಾಳೆ ಎಲ್ಲರ OBC EWS ಬರ್ತೇಳಿ ರಿಸರ್ವೇಷನ್ ನೆನಪು ಮಾಡಾಗ ಇವ್ನ ಪ್ರಕರಣ ನೆನಪು ಪಡ್ಕೊಂಬಿಡು. ಜನಹಿತ್ ಅಭಿಯಾನ್ ಪ್ರಕರಣದಾಗ ಯಾವ ತರ್ತಾರಂದ್ರೆ EWS ಎಷ್ಟಕ್ಕೈತ್ರಿ 8 ಲಕ್ಷಕ್ಕಿಂತ ಕೆಳಗಿರ್ಬೇಕು. EWS ಎಕನಾಮಿಕ್ ವೀಕರ್ ಸೆಕ್ಷನ್. ಈ ಸೀಲಿಂಗ್ 50% ಒಳಗೆ ಬರ್ತೈತೋ ಇಲ್ಲೋ ಇದು ನೆನಪಿಟ್ಕೋರಿ. ಹಿಂಗೆ ಕೇಳಿದ್ರೆ ನಾಳೆ ಇದೆ. ಯಾಕಂದ್ರೆ ಬರೀ ನಿಮಗೆ OBC ಅಟ್ಟ ಹೇಳಿಬಿಟ್ಟಿದ್ನ ಅಂತೇಳಿ ನಾಳೆ ಎಲ್ಲರ EWS ಒಳಗೆ ರಿಲೇಟೆಡ್ ಟ್ರಿಪಲ್ ಟೆಸ್ಟ್ ಒಳಗೆ 50% ಸೀಲಿಂಗ್ ಒಳಗೆ EWS ಆ್ಯಡೆಡ್ ಐತೋ ಇಲ್ಲೋ ಅಂದ್ರೆ EWS ಅದಕ್ಕೆ ಬರಂಗಿಲ್ಲ. ಎಕನಾಮಿಕ್ ವೀಕರ್ ಸೆಕ್ಷನ್ ಯಾವ ಅಮೆಂಡ್ಮೆಂಟ್ ಪ್ರಕಾರ ಎಕನಾಮಿಕ್ ವೀಕರ್ ಸೆಕ್ಷನ್ ತರ್ತಾರೆ ಯಾವ್ದ್ರಾಗ 103ನೇ ತಿದ್ದುಪಡಿ. ಕರೆಕ್ಟ್ ಟೈಮ್ ಆತನು. ಓಡಿಸೋದು ಬಿಟ್ಟು ನಾ ಎಕ್ಸಾಮ್ ಇಂಪಾರ್ಟೆಂಟ್ ಇದ್ದು ಅಟ್ಟ ಹೇಳಿ ಕಳಿಸ್ತೀನಿ ಆದ್ರೆ ಅನ್ಸ್ಬೇಡ್ರಿ. ಬಟ್ ಮುಗಿಸೋದು ಮುಗಿಸೋದಂದ್ರೂ ಬಿಡಂಗಿಲ್ಲ ಅದಂತರೂ ಡಿಫಾಲ್ಟ್. ನೆಕ್ಸ್ಟ್ ಇದೆ ಬಯೋಡೈವರ್ಸಿಟಿ ಬಗ್ಗೆ ಕ್ವಶನ್ ಕೇಳ್ಯಾರ ನೋಡ್ರಿ. ಬಯೋಡೈವರ್ಸಿಟಿ ಬಗ್ಗೆ ಕ್ವಶನ್ ಏನು ಕೇಳ ಗೊತ್ತಾನ ಜೆನೆಟಿಕ್ ಸ್ಪೀಸೀಸ್ ಎಕೋಸಿಸ್ಟಮ್ ಲೆವೆಲ್ಗಳನ್ನ ಡಿಟೆಕ್ಟ್ ಮಾಡಕ್ಕೆ ಬಯೋಡೈವರ್ಸಿಟಿನ ಹೆಲ್ಪ್ ಮಾಡ್ತೈತೋ ಇಲ್ಲೋ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಮಾಡ್ತಿರ್ತೀವಲ್ಲ ಆ ಬಯೋಡೈವರ್ಸಿಟಿ ಹೆರಿಟೇಜ್ ಒಳಗೆ ಎಲ್ಲ ಸ್ಪೀಸೀಸ ಪರಿಸರ ಇದನ್ನು ಎಕೋಸಿಸ್ಟಮ್ ಅಂತ ಕೇಳಿದ್ರೆ ಪರಿಸರ ಈ ವ್ಯವಸ್ಥೆ ಅಂತ ಕರಿತೀವಲ್ಲ ಆ ಪರಿಸರ ವ್ಯವಸ್ಥೆ. ಮತ್ತು ಇನ್ನೊಂದು ಏನಂದ್ರೆ ಜೆನೆಟಿಕ್ ಅಂದ್ರೆ ಲಿಂಗ ಜೆನೆಟಿಕ್ಕಿಗೆ ಬೇರೆ ಏನತ್ತಾರಲ್ಲ ವಂಶವಾಹಿನಿ. ವಂಶವಾಹಿ ಪ್ರಭೇದಗಳಿರ್ತಲ್ಲ ಅವನ್ನೆಲ್ಲ ಪ್ರೊಟೆಕ್ಟ್ ಮಾಡೋಕೆ ಬಯೋಡೈವರ್ಸಿಟಿ ಕೊಡ್ತಾರೋ ಇಲ್ಲೋ ಕೊಡ್ತಾರಲ್ಲ. ನೆನಪಿಟ್ಕೋ. ನಾಳೆ ಇವ್ನು ಬಿಟ್ಟು ಎಲ್ಲರ ಕೇಳಿದ್ರೆ ಬಯೋಡೈವರ್ಸಿಟಿ ಅದಕ್ಕೆ ನೆನಪಿಟ್ಕೋರಿ ಅಂದ್ರೆ ಸ್ಪೀಸೀಸ್ ಆಗಲಿ ಅಥವಾ ವಂಶವಾಹಿನಿ. ನಾಳೆ ಎಲ್ಲರ ಜೆನೆಟಿಕ್ ಅಪ್ಲೈ ಆಗಂಗಿಲ್ಲ ಅಂತ ಹೇಳಿಲ್ಲ. ವಂಶವಾಹಿನಿಯಾಗಿ ಅವರ ಜೆನೆಟಿಕ್ ಆಗಿ ಯಾವ ಸ್ಪೀಸೀಸ್ಗಳು ಇರ್ತಲ್ಲ ಅವಕ್ಕೂ ಏನಂದ್ರೆ ಬಯೋಡೈವರ್ಸಿಟಿ ಅಂತ ಕೊಡ್ತಾರೆ. ಅದ್ರ ಮೇಲೆ ಒಂದೇ ಕ್ವಶನ್ ಕೇಳಿದ್ರಿ. ಈ ಬಯೋಡೈವರ್ಸಿಟಿನ ಹೆಂಗೆ ಕ್ವಶನ್ ಹೆಂಗೆ ಕೇಳ್ಯಾರ ನೋಡ್ರಿ. ಒಂದೇದು ಗೊತ್ತಾತ ಒಂದೇದು ಆನ್ಸರ್ ಕರೆಕ್ಟ್ ಆಯ್ತು. ಎರಡನೇ ಆನ್ಸರ್ ಏನು ಕೇಳ ಗೊತ್ತಾ ಬಯೋಡೈವರ್ಸಿಟಿ ಅನ್ನೋದ ಪೈನಿಯರ್ ಅಥವಾ ಅತಿ ಹೈಯೆಸ್ಟ್ ಪಾಪ್ಯುಲರೈಸ್ ಮಾಡಿದ್ದ ಎಡ್ವರ್ಡ್ ವಿಲ್ಸನ್ ಅಂತ ಕೇಳ್ಯಾರ. ತಪ್ಪು ಕರೆಕ್ಟು? ನಾ ಇನ್ನೊಮ್ಮೆ ಕೇಳತ್ನ ಹೈಯೆಸ್ಟ್ ಪಾಪ್ಯುಲರ್ ಮಾಡಿದ್ದ ಎಡ್ವರ್ಡ್ ವಿಲ್ಸನ್ ಅಂತ ಕೇಳ್ಯಾರ. ಕರೆಕ್ಟು ತಪ್ಪು?
ನಾ ಇನ್ನೊಂದು ಕ್ವಶನ್ ಕೇಳತ್ನ ಬಯೋಡೈವರ್ಸಿಟಿನ ನಾ ಪೂರ್ತಿ ಹೇಳ್ಬಿಡ್ತೇನೆ ಆದ್ರೆ ಅದನ್ನ ಆಮೇಲೆ ಬಟ್ ಎಡ್ವರ್ಡ್ ವಿಲ್ಸನ್ ಅನ್ನೋದೆಲ್ಲ ಪಾಪ್ಯುಲರೈಸ್ಡ್ ಮಾಡ್ತಾರೆ. ನಾ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ ಎಡ್ವರ್ಡ್ ಯಾವ ಬಯೋಡೈವರ್ಸಿಟಿ ಬಗ್ಗೆ ಹೇಳ್ಬಿಡ್ಲಿ ಲಾಸ್ಟ್. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ನೇಮ್ ಕೊಟ್ಟಾರ ಯಾರು ಹೇಳ್ರಿ? ನಾರ್ಮನ್ ಮೇಯರ್ಸ್ ಅಂತ ಬರ್ತಾರೆ, ನೆನಪಿರ್ತೈತಿ. ಇದು ಓನ್ಲಿ ಬಯೋಡೈವರ್ಸಿಟಿ ಏನಂದ್ರೆ ಹಾಟ್ಸ್ಪಾಟ್ಗಳು ನಮ್ಮಲ್ಲಿ ಏನು ಬಿಸಿ ತಾಣಗಳತ್ ಬರ್ತಿಲ್ಲ ಇದ್ರದ್ದು ಹೆಸರು ಕೊಟ್ಟಾರ ಯಾರಂದ್ರೆ ನಾರ್ಮನ್ಸ್ ಮೇಯರ್ಸ್ ಅಂತ ಬರ್ತಾನೆ. ಬಯೋಡೈವರ್ಸಿಟಿ ಅಂತ ನೇಮ್ ಕೊಟ್ಟಾರ ಯಾರಂದ್ರೆ ವಾಲ್ಟರ್ ಜಿ ರೋಷನ್ ಅಂತ ಬರ್ತಾರೆ. ಕ್ವಶನ್ ನೆನಪಿರ್ತೈತಿ. ಒಂದೇದು ಹೇಳಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಬಂದ್ರೆ ಯಾರ? ನಾರ್ಮನ್ ಮೇಯರ್ಸ್. ಕೇಳ್ತಾರೆ ನಮ್ಮ ಇಂಡಿಯಾದಾಗ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಎಷ್ಟು ಅದಾವ? 4 ಅದಾವಲ್ಲ. ಯಾರ ಹೆಸರು ಕೊಡ್ತಾರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅನ್ನೋದ? ನಾರ್ಮನ್ ಕೇಳ್ಯಾನಲ್ಲ ಒಂದು ಕ್ವಶನ್ ಇದೆ. ನಾರ್ಮನ್ ಮೇಯರ್ಸ್ ಬಯೋಡೈವರ್ಸಿಟಿ ಅಂತ ಕೊಟ್ಟವ್ರು ಯಾರಂದ್ರೆ ವಾಲ್ಟರ್ ಜಿ ರೋಷನ್. ಫಾದರ್ ಆಫ್ ಬಯೋಡೈವರ್ಸಿಟಿ ಅಂತ ಯಾರು ಕರೀತಾರೆ ಅಂತ ಕೇಳ್ರ? ಎಡ್ವರ್ಡ್ ವಿಲ್ಸನ್. ಫಾದರ್ ಆಫ್ ಬಯೋಡೈವರ್ಸಿಟಿ ಯಾಕೆ ಕರಿತೀವಿ ಅಂದ್ರೆ ಅವ್ರು ಹೈಯೆಸ್ಟ್ ಪಾಪ್ಯುಲರೈಸ್ ಮಾಡ್ತಾರೆ. ನಾ ಹೇಳಲ್ಲ PN ಭಗವತಿಗೆ ಏನಂತ ಕರಿತೀವಿ ನೀ ಇಂಡಿಯಾದಾಗ? ಫಾದರ್ ಆಫ್ PIL ಅಂತ ಕರಿತೀವಿ. ಬಟ್ ಅದನ್ನ ಹೈಯೆಸ್ಟ್ ಪೈನಿಯರ್ ಆಫ್ PIL ಅಂತಂದ್ರೆ ಕೃಷ್ಣ ಅಯ್ಯರ್. ಸೇಮ್ ಹಂಗ ಇಲ್ಲಿ ಯಾರಂದ್ರೆ ಎಡ್ವರ್ಡ್ ವಿಲ್ಸನ್. ಬಯೋಡೈವರ್ಸಿಟಿ ನೇಮ್ ಕೊಟ್ಟವ್ರು ಯಾರಂದ್ರೆ ರೋಷನ್. ಜಿ ರೋಷನ್ ಅಂತ ಹೇಳಿ ಯಾರಂದ್ರೆ ವಾಲ್ಟರ್ ಜಿ ರೋಷನ್. ಬಯೋಡೈವರ್ಸಿಟಿ ನೇಮ್ ಇನ್ನೊಮ್ಮೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೊಟ್ಟಾರ ಯಾರಂದ್ರೆ ನಾರ್ಮನ್ ಮೇಯರ್ಸ್. ಬಯೋಡೈವರ್ಸಿಟಿ ಅಂತ ನೇಮ್ ಕೊಟ್ಟವ್ರು ಯಾರಂದ್ರೆ ವಾಲ್ಟರ್ ಜಿ ರೋಷನ್. ಬಯೋಡೈವರ್ಸಿಟಿ ನೇಮ್ ಅಥವಾ ಫಾದರ್ ಆಫ್ ಬಯೋಡೈವರ್ಸಿಟಿ ಅಂತ ಕೇಳ್ರ ಎಡ್ವರ್ಡ್ ವಿಲ್ಸನ್. ಅದ ಕ್ವಶನ್ ಕೇಳಿದ್ದಾವ. ಏನು ಕ್ವಶನ್ ಕೇಳೋಣ? ಬಯೋಡೈವರ್ಸಿಟಿನ ಪಾಪ್ಯುಲರೈಸ್ ಮಾಡಿದ್ದು ಯಾರಂದ್ರೆ ಎಡ್ವರ್ಡ್ ವಿಲ್ಸನ್ ಅಂತ ಕೇಳೋಣ. ತಪ್ಪು ಕರೆಕ್ಟು? ಕರೆಕ್ಟ್ ಆಗತ್ತಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಬಯೋಡೈವರ್ಸಿಟಿ ರೆಫರ್ಸ್ ಟು ಓನ್ಲಿ ಸ್ಪೆಸಿಫಿಕಲ್ ಡೈವರ್ಸಿಟಿಗೆ ಅಟ್ಟ ಬಯೋಡೈವರ್ಸಿಟಿ ಅಂತ ಕರೀತಾರ ಅಂತ ಕ್ವಶನ್ ಕೇಳೋಣ. 4ನೇದು ಇದು ಟ್ರಿಕ್ ಆಗಿ ಯೂಸ್ ಮಾಡ್ರಿ. ಒಂದು ಸ್ಪೆಸಿಫಿಕ್ ಅಂದ್ರೆ ಯಾವ್ದಂದ್ರೆ ಬಯೋಡೈವರ್ಸಿಟಿ ಅನ್ನೋದು. ಈ GKVK ಕ್ಯಾಂಪಸ್ ಐತೆ ಅಂತ ತಿಳ್ಕೊರಿ. ಅಲ್ಲಿ ಚಲೋ ಅಂತ ಮೊಲ ಅದಾವ ಅಂದ್ರೆ ಆ ಸ್ಪೀಸೀಸ್ಗೆ ಅಟ್ಟ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಅಥವಾ ಬೇರೆ ಪ್ರಭೇದಗಳನ್ನೆಲ್ಲ ಹಿಡಿದ್ರೆ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಎಲ್ಲ ಕೊಡ್ರಿ. ನೆಕ್ಸ್ಟ್ 4ನೇದು ಆಪ್ಷನ್ ಎಲಿಮಿನೇಟ್, 3ನೇದು ಆಪ್ಷನ್ ಎಲಿಮಿನೇಟ್ ಮಾಡ್ರೆ ಆನ್ಸರ್ ಬಂದ್ಬಿಡುತ್ತೆ. ಅದನ್ನ ಕ್ವಶನ್ ಕೇಳಿದ್ರು ಗೊತ್ತಲ್ಲ. ಫಾದರ್ ಆಫ್ ಬಯೋಡೈವರ್ಸಿಟಿ ಯಾರ? ಎಡ್ವರ್ಡ್ ವಿಲ್ಸನ್. ಬಯೋಡೈವರ್ಸಿಟಿ ನೇಮ್ ಕೊಟ್ಟವ್ರು ಯಾರಂದ್ರೆ ವಾಲ್ಟರ್ ಜಿ ರೋಷನ್. ನೆಕ್ಸ್ಟ್ ಇನ್ನೊಬ್ರನ್ನ ಯಾರನ್ನ ಹೇಳಿ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೇಳ್ರ. ಓಕೆ, ಈ ಕ್ವಶನ್ ಕೇಳ್ರಿ. ಪೋರಮ್ ಶಾಪಿಂಗ್ ಅಂತ ಕರೀತಾರೆ. ಈ ಪೋರಮ್ ಶಾಪಿಂಗ್ ಅಂದ್ರೆ ಏನು? ಇನ್ನೇನು ಕ್ವಶನ್ ಓದಕ್ಕೆ ಹೋಗಂಗಿಲ್ಲ. ಅದನ್ನು ಪೋರಮ್ ಶಾಪಿಂಗ್ ಹೇಳ್ರೆ ಮುಗೀತು, ಅದು ಗೊತ್ತಾಗಿರೋದು. ಇವು ಹೆಂಗೆ ಗೋಲ್ಡನ್ ಹ್ಯಾಂಡ್ ಶೇಕ್ ಅದು ಹೇಳಿಲ್ಲ. ಇವು ಗ್ರೇಸ್ ಕ್ವಶನ್ಸ್ ಇದ್ದಂಗೆ ನೋಡ್ರಿ. ಗ್ರೇಸ್ ಮಾರ್ಕ್ಸ್ ಕೊಡಂಗಿಲ್ಲ. ಮತ್ತು ಇವು ಬೌನ್ಸರ್ ಕ್ವಶನ್ ಇದ್ದಂಗೆ ಅಪ್ಲೈ ಮಾಡಿ ಬರ್ಬೇಕು ನೀವು. ಪೋರಮ್ ಶಾಪಿಂಗ್ ಅಂತ ಕರೀತಾರೆ. ಪೋರಮ್ ಶಾಪಿಂಗ್ ಅಂತ ಎದಕ್ಕೆ ಕರೀತಾರೆ ಹೇಳಿ? ಪೋರಮ್ ಶಾಪಿಂಗ್, ಆನ್ಲೈನ್ ಶಾಪಿಂಗ್ ಅವು ಹೇಳಿದ್ದು ನೆನಪೈತಲ್ಲ. ಒಮ್ಮೆ ಇದನ್ನು ಹೇಳಿದ್ದು ನೆನಪೈತಿ. ಯಾವ ಡ್ರಿಪ್ ಪ್ರೈಸಿಂಗ, ಇದನ್ನು ಇನ್ನೊಂದು 2-3 ಹೇಳಿದ್ನು ಹೇಳ್ರಿ ನೋಡು. ಡ್ರಿಪ್ ಪ್ರೈಸಿಂಗ್ ಒಂದು. ನೆಕ್ಸ್ಟ್ ಬೆಟ್ ಆ್ಯಂಡ್ ಸ್ವಿಚ್ ಅಂತ ಹೇಳಿದ್ನಿ. ಇನ್ನೊಂದು ಯಾವ್ದು ಹೇಳಿದ್ನಿ? ಬೆಟ್ ಆ್ಯಂಡ್ ಸ್ವಿಚ್, ಡ್ರಿಪ್ ಪ್ರೈಸಿಂಗ. ಇನ್ನೊಂದು ಹೇಳಿದ್ನಿಲ್ಲ, ಯಾವ್ದು ಹೇಳಿದ್ನಿ? ಡ್ರಿಪ್ಪಿಂಗು ಯಾವ್ದು? ಇದನ್ನು ಜಿಯೋದ ಇದನ್ನು ಕೊಟ್ಟು ಹೇಳಿದ್ನಿಲ್ಲ. ಯಾವ್ದು? ಡ್ರಿಪ್ ಪ್ರೈಸಿಂಗ್ ಹೇಳಿದ್ನಿ. ಬೆಟ್ ಆ್ಯಂಡ್ ಸ್ವಿಚ್ ಒಂದು ಹೇಳಿದ್ನಿ. ಇನ್ನೊಂದು ಯಾವ್ದು? ಅದು ಪಾಪ್ಯುಲರೈಸ್ಡ್ ಏನೈತೆ ನೋಡೋದ? ಏನೋ ಆಯಿತು, ನೆನಪು ಬರುತ್ತಿಲ್ಲ ನನಗೆ. ಬಟ್ ಅವ್ನು ಹೇಳ್ತಾನೆ ನೋಡ್ರಿ. ಡ್ರಿಪ್ ಪ್ರೈಸಿಂಗ್ ಅಂದ್ರೆ ಏನತ್ತಾರಂದ್ರೆ ನೆನಪು. ಅದು ಡ್ರಿಪ್ ಪ್ರೈಸಿಂಗ್ ರಿವಿಷನ್ ಮಾಡಿಸಿಲ್ಲ. ಡ್ರಿಪ್ ಪ್ರೈಸಿಂಗ್ ಅಂದ್ರೆ ಏನು ನಿಮಗೆ ಗೊತ್ತಿರ್ಬೇಕಿದು. ಜಾಸ್ತಿ ಶಾಪಿಂಗ್ ಮಾಡೋರು ನೀವು, ರೊಕ್ಕಿರೋ. ಡ್ರಿಪ್ ಪ್ರೈಸಿಂಗ್ ಅಂದ್ರೆ ಏನ? ಯಾವ್ದಾರ ಕರೆಕ್ಟ್. ಡ್ರಿಪ್ ಪ್ರೈಸಿಂಗ್ ಏನಂದ್ರೆ ಅಟ್ರಾಕ್ಷನ್ ಮ್ಯಾಲ್ ಬೋರ್ಡ್ ಹಾಕಿರ್ತಾರೆ. 100 ರೂಪಾಯಿಗೆ ಇಂಥದ್ದು ಅರಿವಿ ಅಂತೇಳಿ ಹಾಕಿರ್ತಾರ. 100 ರೂಪಾಯಿ ಅದು ಹೋಗಿ ಬ್ರ್ಯಾಂಡೆಡ್ ಅರಿವಿ ಸಿಗ್ತೈತೆ ಅದು ತೊಗೊಳಕ್ಕೆ ಹೋಗಿರ್ತೀವಿ. ಬಟ್ ಫೈನಲ್ ಏನು ಚೆಕ್ಔಟ್ ಮಾಡ್ತಿರ್ತೀವಲ್ಲ ಆ ಟೈಮ್ನಾಗ ಅದು 200-300 ಆಗಿರ್ತದೆ. ಅವಾಗ ಏನು ಹೇಳ್ತಾರ? ಸರ್ವಿಸ್ ಮೇಂಟೆನೆನ್ಸ್ ಚಾರ್ಜಾ, ಶಾಪಿಂಗ್ ಚಾರ್ಜ್ ಅವ ಇವ ಹಾಕ್ತಾರಲ್ಲ, ಅದಕ್ಕೆ ಡ್ರಿಪ್ ಪ್ರೈಸಿಂಗ್ ಅಂತ ಕರೀತಾರೆ. ನೆನಪಿಟ್ಕೋರು. ಡ್ರಿಪ್ ಪ್ರೈಸಿಂಗ್ ಅಂದ್ರೆ ಶಾಪಿಂಗ್ ಒಳಗೆ ಏನು ಮಾಡ್ತಿರ್ತಾರೆ ಅಂದ್ರೆ ನಮಗೆ ಮೋಸ ಮಾಡ್ತಿರ್ತಾರಲ್ಲ, ಅದೇ ಡ್ರಿಪ್ ಪ್ರೈಸಿಂಗ್ ಅಂತ ಕರೀತಾರೆ. ಅದೇನಂದ್ರೆ ಚೆಕ್ಔಟ್ ಟೈಮ್ನಾಗ ಜಾಸ್ತಿ ಹಾಕಿರ್ತಾವೆ. ಈಗ ಯಾವ್ದಾರ ಆನ್ಲೈನ್ ಶಾಪಿಂಗ್ ಮಾಡಕ್ಕೆ ಹಾಕಿರ್ತಾವೆ ನೆನಪೈತಲ್ಲ. 500 ರೂಪಾಯಿ ತೋರಿಸಿರ್ತೈತಿ. ಎಕ್ಸಿಟ್ ಮಾಡೋದ್ರಾಗ ಇನ್ನೊಂದು 200 ಆ್ಯಡ್ ಮಾಡಿ 700 ಮಾಡಿರ್ತಾರೆ. ಅದು ಯಾಕಂದ್ರೆ ಸರ್ವಿಸಾ ಅಥವಾ ಇದು ಡೆಲಿವರಿ ಚಾರ್ಜ್ ಅವು ಇವು ಆ್ಯಡ್ ಮಾಡಿ, ಅದಕ್ಕೆ ಡ್ರಿಪ್ ಪ್ರೈಸಿಂಗ್ ಅಂತ ಕರೀತಾರೆ. ಇನ್ನು ಬೆಟ್ ಆ್ಯಂಡ್ ಸ್ವಿಚ್ ಅಂದ್ರೆ ಏನು ಹೇಳ್ರಿ? ಬೆಟ್ ಆ್ಯಂಡ್ ಸ್ವಿಚ್ ಅಂತ ಹೇಳಿದ್ ನೆನಪೈತಿ. ಬೆಟ್ ಆ್ಯಂಡ್ ಸ್ವಿಚ್, ಎಸ್. ಬೆಟ್ ಆ್ಯಂಡ್ ಸ್ವಿಚ್ ಏನು ಮಾಡ್ತಾರೆ ಹೇಳ್ರಿ? ಬೆಟ್ ಆ್ಯಂಡ್ ಸ್ವಿಚ್ದಾಗ ಏನು ಮಾಡ್ತಿರ್ತಾರೆ ಅಂದ್ರೆ ಆನ್ಲೈನ್ದಾಗ ತೋರ್ಸಾಗ 10,000 ರೂಪಾಯಿ ಮೊಬೈಲಲ್ಲಿ ತೋರಿಸಿರ್ತಾರೆ. 10,000 ರೂಪಾಯಿಗೆ ಐಫೋನ್ ಸಿಗತ್ತೈತೆ ನಾವು ಏನು ಮಾಡ್ತೀವಿ ಅಂದ್ರೆ ಬೈ ಮಾಡಕ್ಕೆ ಹೋಗಿರ್ತೀವಿ. ಅವಾಗ ಏನು ಮಾಡ್ತಿರ್ತಾರೆ ಅಂದ್ರೆ ಇದ್ರ ರೇಟಿಂಗ್ ಕಡಿಮೆ ಐತಿ, ಇದ್ರ ಕ್ವಾಲಿಟಿ ಕಡಿಮೆ ಐತಿ ಅಂತೇಳಿ ಏನು ಮಾಡ್ತಾರೆ? ಬೆಟ್ ಮಾಡಿರ್ತಾರೆ. ಮೊದಲು ಏನಂದ್ರೆ ಇವು ಮೊಬೈಲ್ ತೊಗೊಳಬೇಕಂತೇಳಿ ನಮ್ಮೆಲ್ಲ ಬೆಟ್ ಮಾಡ್ತಾರೆ ಅವ್ರು. 10,000 ರೂಪಾಯಿಗೆ ಐತೆ ನಾವು ಅಟ್ರಾಕ್ಟ್ ಆಗಿ ಬಂದಿರ್ತೀವಿ. ನಮಗೀಗ ಆಲ್ರೆಡಿ ಅದು ಅಟ್ರಾಕ್ಟ್ ಆಗಿರ್ತೈತಿ, ಪ್ರಾಡಕ್ಟ್ ಅಟ್ರಾಕ್ಟ್ ಆಗಂಗೆ ಬಿಟ್ಟಿರ್ತಾರೆ. ಬಟ್ ಅವ್ರು ತಳಗೆ ಹಾಕ್ತಿರ್ತಾರೆ ಡಿಸ್ಕ್ರಿಪ್ಷನ್ನಾಗ ಏನು ಮಾಡಿರ್ತಾರೆ ಅಂದ್ರೆ 10,000 ರೂಪಾಯಿಗೆ ಅವೈಲಬಿಲಿಟಿ ಐತಿ ಬಟ್ ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ. ಅವಾಗ ಏನು ಮಾಡ್ತಿರ್ತಾರೆ ಅಂದ್ರೆ ಅದ್ರ ರಿಲೇಟೆಡ್ ಇನ್ನೊಂದು ಕೆಳಗೆ ತೋರಿಸ್ತಾರೆ. ಏನಂದ್ರೆ
ಅಂದ್ರೆ ಇದನ್ನ 20,000 ರೂಪಾಯಿಗೆ ಐತಿ ಬಟ್ ಕ್ವಾಲಿಟಿ ಸೂಪರ್ ಐತಿ ಇದನ್ನ ತಗೋರಿ ಅಂತ ಹೇಳ್ತಾರೆ. ಅವಾಗ ನಾವೇನು ಮಾಡ್ತೀವಿ ಅಂದ್ರೆ ಬೆಟ್ ಆಲ್ರೆಡಿ ಆಗಿರ್ತೈತಿ, ಯಾರ ಕ್ವಾಲಿಟಿ ಕಡಿಮೆ ಐತೆ ಅಂದ್ರೆ ತೊಗೊಳಕ್ಕೆ ಹೋಗ್ತೀವಿ ಅಂತ ತೊಗೊಳಂಗಿಲ್ಲ. ಅವಾಗ ಏನು ಮಾಡ್ತೀವಿ ಅಂದ್ರೆ ತೊಗೊಳಬೇಕಂತ ಡೆಡಿಕೇಟೆಡ್ ಅವ ಇನ್ನೊಂದು 10,000 ಹೋಗ್ಬಿಟ್ಟು ಚಲೋ ಸಿಗ್ತೈತೆ ಅಂತೇಳಿ 20,000 ಹಾಕಿದ್ ನಮ್ಮೆಲ್ಲ ಬೆಟ್ ಮಾಡಿ ನಮ್ಮೆಲ್ಲ ಸ್ವಿಚ್ ಮಾಡಿರ್ತಾರೆ, ಅದಕ್ಕೆ ಬೆಟ್ ಆ್ಯಂಡ್ ಸ್ವಿಚ್ ಅಂತಾರೆ. ಇನ್ನೊಂದು ಏನೋ ಅದು ನೆನಪು ಬರವಲ್ಲ, ಅದನ್ನ ಇನ್ನೊಂದು ನೆನಪು ಮಾಡಿ ಹೇಳ್ತಾನೆ. ಬಟ್ ಈಗ ಯಾವ್ದು ಹೇಳಿದ್ರೆ ಫೋರಮ್ ಶಾಪಿಂಗ್ ಅಂತ ಹೇಳಿ, ಈ ಫೋರಮ್ ಶಾಪಿಂಗ್ ಅಂತ ಕೇಳಿರ್ತಾರೆ. ಇದು ಹೆಂಗಂದ್ರೆ ಹೆಂಗೆ ಇವು ಹೆಂಗೆ ನೆನಪದವಲ್ರಿ, ಹಿಂಗೆ ಡೈರೆಕ್ಟ್ ಕ್ವಶನ್ ಓದಿರ್ತಾರೆ. ಫೋರಮ್ ಶಾಪಿಂಗ್ ರಿಲೇಟೆಡ್ ಅಂದ್ರೆ ಫೋರಮ್ ಶಾಪಿಂಗ್ ಅಂತ ಎದಕ್ಕೆ ಕರಿತಿರ್ತಾರೆ ಗೊತ್ತದ? ಫೋರಮ್ ಶಾಪಿಂಗ್ ಒಳಗೆ ಏನು ಮಾಡ್ತೀವಿ, ಫೋರಮ್ ಶಾಪಿಂಗ್ ಹೇಳಲ್ಲ ಕರೆಕ್ಟ್, ಫೋರಮ್ ಶಾಪಿಂಗ್ ಅಂತ ಹೇಳ್ತಿರ್ತಾರಲ್ಲ, ಇದನ್ನ ಎದಕ್ಕೆ ಕೇಳ್ತಿರ್ತಾರೆ ಗೊತ್ತದ? ಇವು ಕೇಸ್ನಾಗ ಈಗ ಯಾಕೆ ರಿಲೇಟೆಡ್ ಮಾಡಿ ಹೇಳ್ತಾನೆ ಅಥವಾ ಕರೆಂಟ್ ರಿಲೇಟೆಡ್ ಕೇಳ್ಬೋದು ಅಂದ್ರೆ ಫೋರಮ್ ಶಾಪಿಂಗ್ ಒಳಗೆ ಏನು ಮಾಡ್ತಿರ್ತಾರೆ ಗೊತ್ತಾ? ನಿಮ್ದು ಯಾವುದೋ ಒಂದು ಕೇಸ್ ಐತೆ ಅಥವಾ ಲಿಟಿಗೇಷನ್ ಐತೆ, ಅದನ್ನ ಏನು ಮಾಡ್ತೀವಿ ಅಂದ್ರೆ ನಿನಗೆ ಫೇವರೇಬಲ್ ಆಗಿ ಕೋರ್ಟ್ ಯಾವ್ದು ಇರ್ತೈತಲ್ಲ ಆ ಕೋರ್ಟಿಗೆ ಅಪೀಲ್ ಹಾಕ್ಸೋತಿರ್ತಾರೆ. ಇದಕ್ಕೆ ಪ್ರಕರಣಗಳು ಯಾವ ಅಂದ್ರೆ ರೀಸೆಂಟಾಗಿ ನ್ಯೂಸ್ನಾಗ ಇತ್ತು ನೋಡ್ರಿ, ಯಾವುದೋ ಒಂದು ಗುಜರಾತ್ ಪ್ರಕರಣ ಮಹಾರಾಷ್ಟ್ರದಾಗ ಆಗತ್ತಿತ್ತು, ಯಾವುದದ ಯಾರ್ದೋ ಒಬ್ಬರು ರಿಲೇಟೆಡ್ ಇತ್ತು ನೋಡಿ, ಯಾರೋ ಮಾಡಿದ್ರು ರಾಹುಲ್ ಗಾಂಧಿದಲ್ ಗುಜರಾತ್ ಇದ್ದಿದ್ದು ಮಹಾರಾಷ್ಟ್ರದಾಗ ತಂದ್ರೆ ಅದು ಡಿಬೇಟ್ ಆಗಿತ್ತು, ಅದು ಯಾವುದೋ ಪ್ರಕರಣ ಇತ್ತು. ಅದ್ರಾಗ ನಿಂಗೆ ಬರೀ ಫೋರಮ್ ಶಾಪಿಂಗ್ ನೆನಪಿಟ್ಕೋರು ಏನು ಮಾಡಿರ್ತಾರೆ ಅಂದ್ರೆ, ಈಗ ಅಂಬಾನಿ ಅದಾನ ತಿಳ್ಕೊ, ಅವ್ರಿಗೆ ಗುಜರಾತ್ದಾಗ ಕೋರ್ಟ್ ಜಡ್ಜ್ಗಳು ಏನು ಹೇಳ್ತಾರಂದ್ರೆ, ಹಣ ಪ್ರಕರಣ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡು, ನಾವು ನಿನ್ನ ಫೇವರಾಗೆ ವರ್ಡಿಕ್ ಕೊಡ್ತೀವಿ ಅಂದಾಗ ಏನು ಮಾಡ್ತಾರೆ ಅಂದ್ರೆ ಫೋರಮ್ ಶಾಪಿಂಗ್ ಅಂದ್ರೆ ಆ ಜಡ್ಜ್ಗಳಿಗೆ ಅಲ್ಲಿ ಏನು ಮಾಡೋದು ಅಂದ್ರೆ ಈ ಕೇಸನ್ನು ನೀವು ಡೈರೆಕ್ಟ್ ನನಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ಲತ್ತು. ಯಾಕಂದ್ರೆ ನಮ್ಮ ಇದನ್ನು ಭಾರತದ ಸಂವಿಧಾನದಾಗ ಹೆಂಗೈತೆ ಅಂದ್ರೆ ನಿಂದು ಕೇಸ್ ಇದೇ ಕೋರ್ಟ್ನಾಗ ನಡಿಬೇಕತ್ತಿಲ್ಲ, ನೀ ಯಾವ ಕೋರ್ಟ್ನಾಗ ಬೇಕಾದ ನೀ ಟ್ರಾನ್ಸ್ಫರ್ ಕೇಳ್ಬೋದು. ಆ ಟ್ರಾನ್ಸ್ಫರ್ ಕೇಳ್ತಿರ್ತಾರಲ್ಲ ಅದಕ್ಕೆ ಫೋರಮ್ ಶಾಪಿಂಗ್ ಇರ್ತಾರಲ್ಲ, ಆ ಲಿಟಿಗೇಷನ್ ಏನಾಗಿರ್ಬೇಕಂದ್ರೆ ಫೇವರೇಬಲ್ ಆಫ್ ಯಾರು ಪರ್ಸನ್ ಇರ್ತಾರಲ್ಲ ಅವ್ರ ಫೇವರ್ದಾಗ ಎಲ್ಲರ ಆ ಕೋರ್ಟ್ ಇತ್ತಂತೇಳಿ ಅದಕ್ಕೆ ಫೋರಮ್ ಶಾಪಿಂಗ್ ಅಂತ ಕರೀತಾರೆ. ಇನ್ನೊಂದು ಎರಡು ಹೇಳ್ಬಿಡ್ತಾನೆ ಮುಖ ಮತ್ತೆ ಎಲ್ಲರ ಸಣ್ಣ ಮಾಡಿ ಅಂಜಿಕೆ ಎಲ್ಲಿ ಮುಗಿತಾವ ಓಡಿಸೋದು ಬೇಡ, ಇದು ಮುಗಿತತ್ತೇಳಿ ನೆಕ್ಸ್ಟ್ ಇನ್ನೊಂದು ಕೇಳ್ಯಾರ ನೋಡಿ. ಇದು ಮುಂಜಾನೆ ಡಿಸ್ಕಷನ್ ಮಾಡಿದ್ದು ಡೈರೆಕ್ಟ್ ಕ್ವಶನ್ ಕೇಳ್ತೀನಿ. ಎಲ್ಲಿನೋ ಮೇಲೆ ಕೇಳ್ಯಾರ. ಒಂದನೇ ಕ್ವಶನ್ ಏನು ಕೇಳ್ಯಾರ ಗೊತ್ತಾನೆ, ಎಲ್ಲಿನೋ ಇವೆಂಟ್ಸ್ ಅದಾವಲ್ಲ ಅವು ಎಲ್ಲಿ ಅಂದ್ರೆ ವೀಕರ್ ಸೌತ್ ವೆಸ್ಟ್ ಮಾನ್ಸೂನ್ ರೈನ್ಫಾಲ್ನ ಇಂಡಿಯಾದಾಗ. ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಗೊತ್ತಲ್ಲ, ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಇಂಡಿಯಾದಾಗನ ಎಫೆಕ್ಟ್ ಮಾಡ್ತಾವ ಅಥವಾ ಕಡಿಮೆಗೆ ಎಫೆಕ್ಟ್ ಆಕತ್ತೆ ಅಂತ ಕೇಳ್ಯಾನ. ಎಫೆಕ್ಟ್ ಆಕತ್ತೋ ಇಲ್ಲ ಇಂಡಿಯಾ ಮೇಲೆ, ಇದು ಒಂದನೇ ಆಪ್ಷನ್. ಇದು ಕರೆಕ್ಟೋ ತಪ್ಪೋ? ಕರೆಕ್ಟ್. ಎರಡನೇದು ಏನು ಕೇಳ ಗೊತ್ತಾನೆ, ಎಲ್ಲಿನೋ ಲೀಡ್ಸ್ ಟು ವಾರ್ನಿಂಗ್ ಆಫ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇಂದ ಈಸ್ಟರ್ನ್ ಪೆಸಿಫಿಕ್ ಒಳಗೆ ಡಿಸ್ಟರ್ಬೆನ್ಸ್ ಆಗಿದ್ದು, ಈಸ್ಟರ್ನ್ ಪೆಸಿಫಿಕ್ ಒಳಗೆ ಡಿಸ್ಟರ್ಬೆನ್ಸ್ ಆಗೈತೆ ಅಂತ ಹೇಳ್ತೈತೋ ಇಲ್ಲೋ? ಯಾವುದು ಹೇಳ್ತೈತೆ ಅಲ್ಲ, ಕರೆಕ್ಟ್. ಎರಡು ನೆನಪಿಟ್ಕೋರು. ಹೇಳಿನಲ್ಲ ಎಲ್ಲಿನೋ ಲಾನಿನೋ ಬಗ್ಗೆ ಹೇಳಿ. ಎಲ್ಲಿನೋ ಎಲ್ಲಿ ಹುಡ್ತಾವ ಅಂದ್ರೆ ಸ್ಪೆಸಿಫಿಕ್ದಾಗ ಅವ ಏನು ಕ್ವಶನ್ ಕೇಳ ನೋಡಿ, ಡೈರೆಕ್ಟ್ ಹೆಂಗೆ ಕ್ವಶನ್ ಕೇಳಂದ್ರೆ ಎಲ್ಲಿನೋ ಇವೆಂಟ್ಸ್ ಆಗೋದ್ರಿಂದ ಇಂಡಿಯಾದ ಮೇಲೆ ಎಫೆಕ್ಟ್ ಆಕೈತೋ ಇಲ್ಲೋ ಕೇಳೋಣ. ಒಂದೇದ ಎಫೆಕ್ಟ್ ಆಕೈತೆ, ರೈನ್ಫಾಲ್ ಕಡಿಮೆ ಆಕೈತೆ. ನಾಳೆ ಎಲ್ಲರ ಈ ಹೇಳಿಕೆ ಒಳಗೆ ಏನು ಕನ್ಫ್ಯೂಸ್ ಮಾಡ್ಬೋದು ಅಂದ್ರೆ ಇಂಡಿಯಾದಾಗ ರೈನ್ಫಾಲ್ ಜಾಸ್ತಿ ಆಕೈತೆ ಅಂತ ಕೇಳ್ರೆ, ಮತ್ತು ಇಂಡಿಯಾದಾಗ ರೈನ್ಫಾಲ್ ಜಾಸ್ತಿ ಆಗಲ್ಲ, ಕಡಿಮೆ ಆಕೈತಿ ಎಲ್ಲಿನೋ ಎಫೆಕ್ಟ್ದಿಂದ. ನೆಕ್ಸ್ಟ್ ಎರಡನೇದು ಏನು ಕೇಳಂದ್ರೆ ಸಿ ಸರ್ಫೇಸ್ ಟೆಂಪ್ರೇಚರ್ ವೇರಿಯೇಷನ್ ಪೆಸಿಫಿಕ್ ಈಸ್ಟರ್ನ್ ಒಳಗೆ ಆಗಿರ್ತೈತೋ ಇಲ್ಲಾಂದ್ರೆ ಆಗಿರ್ತೈತೆ. ಯಾಕಂದ್ರೆ ಎಲ್ಲಿನೋ ಲಾನಿನೋ ಬಂದೈತಿ ಪೆಸಿಫಿಕ್ ಒಳಗೆ ಆಸಿಲೇಷನ್ಸ್ ಆಗಿರ್ತಾವೆ. ನೆಕ್ಸ್ಟ್ ಇನ್ನೊಂದು ಎರಡು ಅದಾವ ತಡ್ರಿ. ಇದ್ರ ಮೇಲೆ ಕ್ವಶನ್ ಕೇಳೋಣ. ಇದೇ ಹೇಳಿದೆಲ್ಲ ಒ ಬಿ ಸಿ ಯಾವುದೇ ಈ ಕರೆಕ್ಟ್ ಎಕನಾಮಿಕ್ ವೀಕರ್ ಸೆಕ್ಷನ್ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳೋಣ ನೋಡ್ರಿ. ಎಕನಾಮಿಕ್ ವೀಕರ್ ಸೆಕ್ಷನ್ ಕೇಳೋಣ. 103ನೇ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ 10% ಎಕನಾಮಿಕ್ ವೀಕರ್ ಸೆಕ್ಷನ್ 8 ಲಕ್ಷಕ್ಕಿಂತ ಕೆಳಗಿದ್ದವ್ರು ಕೊಟ್ಟಾರೋ ಇಲ್ಲೋ ಅಂತ ಕೇಳೋಣ. ಕೊಟ್ಟಾರಲ್ಲ, ಒಂದೇದು ಕರೆಕ್ಟ್. ಎರಡನೇದು ಏನು ಕೇಳೋಣ ಗೊತ್ತಾನೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ ಜನ್ ಹಿತಾಯ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2022ದಾಗ EWS ರಿಸರ್ವೇಷನ್ದಾಗ ಐತಲ್ಲ, EWS ರಿಸರ್ವೇಷನ್ ಇಟ್ ಕೆನಾಟ್ ಬಿ ಅಪ್ಲೈಡ್ ಆಸ್ ಸಬ್ ಕೋಟಾ ವಿದಿನ್ SC/ST ಕೆಟಗಿರಿ ಒಳಗತ್ ಕೊಟ್ಟಾನ. ತಪ್ಪು ಕರೆಕ್ಟು? ಹೇಳನೆಲ್ಲ ಸಬ್ ಕೆಟಗಿರಿ ಒಳಗೆ SC/ST ಒಳಗೆ ಬರಂಗಿಲ್ಲ ಅಂತೇಳಿ ನೆನಪಿಟ್ಕೋರಿ. OBC ಎದ್ರೊಳಗೆ ಬರ್ತೈತೆ ಅಂದರೆ SC/ST ಸಬ್ ಕೆಟಗಿರಿ ಒಳಗೆ ಆ್ಯಡ್ ಮಾಡ್ತೀವಿ 50% ಸಬ್ ಕೋಟಾದಾಗ. ಬಟ್ EWS ಎದ್ರೊಳಗೆ ಬರಂಗಿಲ್ಲ ಅಂದ್ರೆ ಅದ್ರೊಳಗೆ ಬರಂಗಿಲ್ಲ. ಯಾವ ಪ್ರಕರಣ ಇದೆ? ಜನಹಿತಾಯ ಅಭಿಯಾನ ಪ್ರಕರಣ. ಇದು ಒಡಿಸ್ಸಾ ಸ್ಟೇಟದ್ದು ಎರಡು, ಮತ್ತು ಅದು ಒಡಿಸ್ಸಾಕ್ಕೆ ರಿಲೇಟೆಡ್ ಮಾಡಿ ಕೇಳೋಣ, ಅದೇ ನೀಡಿಲ್ಲ ಬೇಡ. ಇನ್ನೊಂದು ಎರಡು ಅದಾವ ತಡ್ರಿ. ಇದನ್ನೂ ಕ್ವಶನ್ ಕೇಳ್ಯಾನ ನೋಡ್ರಿ. ಈ 96ನೇ ಕ್ವಶನ್ ಬಂದಿನಿ, ಇನ್ನು 2 ಕ್ವಶನ್ ಉಳಿತು ಅಷ್ಟ. ನೆಕ್ಸ್ಟ್ ಮತ್ತೆ ಚಾ ಕುಡಂಗಾಗೈತಿ, ಬೂಸ್ಟ್ ಕುಡಂಗಾಗೈತಿ ಅನ್ಬೇಡ್ರಿ, 6:30 ಆಯ್ತು. ನೆಕ್ಸ್ಟ್ ಲಾಸ್ಟ್ ಇದೊಂದು ಕ್ವಶನ್ ಹೇಳ್ರಿ. ನಮ್ಮಲ್ಲಿ ಏನು ಕ್ವಶನ್ ಡೈರೆಕ್ಟ್ ಕೇಳ್ಬಿಡ್ಲಿ. ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತ ಕರಿತಾರೆ, ನೆನಪೈತಿ? ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂದ್ರೆ ಪಾರ್ಲಿಮೆಂಟ್ ಒಳಗೆ ಮಾತಾಡೋಕೆ ಹಕ್ಕು ಇರ್ತೈತಿ. ಯಾರಿಗೆ ಅಂದ್ರೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತ ಕರಿತೀವಿ ಪಾರ್ಲಿಮೆಂಟ್ ಒಳಗೆ. ಅವ್ನು ಕ್ವಶನ್ ಏನು ಕೇಳ್ಯಾನ ನೋಡ್ರಿ, ಕನ್ಸಿಡರ್ ದ ಫಾಲೋವಿಂಗ್ ಪ್ರಿವಿಲೇಜಸ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೇಳಿಕೆಗಳು ಕೊಡ್ತಾನೆ. ಯಾವ ಕರೆಕ್ಟ್ ಅದಾವ ತಪ್ಪದಾವ ಎಲಿಮಿನೇಟ್ ಮಾಡ್ಕೊಂಡು. ಮೊದಲು ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂದ್ರೆ ಗೊತ್ತಲ್ಲ, ಯಾರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಲಿ ಮತ್ತು MLA MLCಗಳು ಆಗಲಿ ಅವ್ರಿಗೆ ಸ್ವತಃ ಏನೈತೆ ಅಂದ್ರೆ ಪ್ರಿವಿಲೇಜಸ್ ಅಂದ್ರೆ ಅವ್ರಿಗೆ ಏನು ಕೊಡ್ತೀವಿ ಅಂದ್ರೆ ಆದ್ಯತೆ ಕೊಡ್ತಿರ್ತೀವಿ, ಅವ್ರಿಗೆ ಇಮ್ಯುನಿಟಿ ಕೊಡ್ತಿರ್ತೀವಿ. ಅದ್ರ ಬಗ್ಗೆ ಹೇಳ್ತೈತೆ. ಒಂದೇದು ಏನು ಕೇಳಿದ್ ಗೊತ್ತನ್ರಿ, ಪ್ರಿವಿಲೇಜಸ್ ವುಡ್ ನಾಟ್ ಬಿ ಪೆಟರ್ಡ್ ಬೈ ಆರ್ಟಿಕಲ್ 19 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 19ನೇ ಆರ್ಟಿಕಲ್ ಅಂಡರ್ ಇದ್ರ ಪ್ರಿವಿಲೇಜಸ್ನ ಆ್ಯಡ್ ಆಕೈತೋ ಇಲ್ಲೋ ಅಂತ ಕೇಳೋಣ. ಆ್ಯಡ್ ಆಕೈತೋ ಇಲ್ಲೋ? ಯಾವ್ದು ಹೇಳ್ರಿ? 19ನೇ ಆರ್ಟಿಕಲ್ ಅಂಡರ್ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ 19ನೇ ಆರ್ಟಿಕಲ್ ಅಂಡರ್ ಬರ್ತೈತೆಲ್ಲೋ ಇಲ್ಲೋ ಅಂತ ಕೇಳೋಣ. ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಆ್ಯಡ್ ಮಾಡ್ಬೋದು, ಆ್ಯಡ್ ಇಲ್ಲೋ? ನಾ ಈ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿಬಿಡ್ಲೇನೋ, ಒಮ್ಮೆ ಕನ್ಫ್ಯೂಸ್ ಆದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಸುಮ್ಮ.
ಹಾಂ ಹೇಳ್ಬಿಡ್ತೀನಿ ತೋ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತ ಬರ್ತಾವೆ ಒಮ್ಮೊಮ್ಮೆ ಹೇಳಿಕೆ ಕ್ವಶನ್ ಹೇಳ್ತೀನಿ ಆಮೇಲೆ ನಾ ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ತಿಳಿತೈತೆ ಅಂತ ಹೇಳತ್ತೀನಿ ಒಂದೇದು ಏನು ಕೇಳೋಣ ಗೊತ್ತಾನ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ 19ನೇ ಆರ್ಟಿಕಲ್ ಅಂಡರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಅದಕ್ಕೆ ಫಿಟ್ ಆಕೈತೋ ಇಲ್ಲೋ ಅಂತ ಕೇಳೋಣ ಒಂದೇದು ಇದು ತಪ್ಪೋ ಕರೆಕ್ಟೋ ನೀವು ಅನಲೈಸ್ ಮಾಡಿರಿ ಲಾಸ್ಟ್ ಹೇಳಿದ ಮೇಲೆ ಗೊತ್ತಾಗುತ್ತೆ ತಪ್ಪೋ ಕರೆಕ್ಟೋ ಹಾಂ ಒಂದು ಸ್ವಲ್ಪ ಜನ ತಪ್ಪ ಒಂದು ಸ್ವಲ್ಪ ಜನ ಕರೆಕ್ಟ್ ಓಕೆ ಎರಡನೇದು ನೋಡಿ ಪ್ರಿವಿಲೇಜಸ್ ಮಸ್ಟ್ ಬಿ ರೀಡ್ ಸಬ್ಜೆಕ್ಟ್ ಆಫ್ ಆರ್ಟಿಕಲ್ 20ರಿಂದ 22 ಮತ್ತು 32ನೇ ಆರ್ಟಿಕಲ್ ಅಂಡರ ಪ್ರಿವಿಲೇಜಸ್ ಬರ್ತಾವೋ ಇಲ್ಲೋ ಅಂತ ಕೇಳೋಣ ತಪ್ಪೋ ಕರೆಕ್ಟೋ ಏನೇನು ತಪ್ಪ ಕರೆಕ್ಟ್ ಅನ್ರಿ ನಾ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಯಾವ ಕರೆಕ್ಟಾ ತಪ್ಪ ಅಂತೇಳಿ ಆತ ಎರಡನೇದು ಕೇಳೋಣ ಮೂರನೇದು ಏನು ಕೇಳೋಣ ಗೊತ್ತಾನೆ ಇಮ್ಯುನಿಟಿ ಅವೈಲೇಬಲ್ ಇನ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ ಅಂಡರ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತ ಮೆಂಬರ್ಗಳಿಗೆ ಪ್ರಿವಿಲೇಜಸ್ ಐತೋ ಇಲ್ಲೋ ಅಂದರೆ ಇಮ್ಯುನಿಟಿ ಐತೋ ಇಲ್ಲೋ ತಪ್ಪ ಕರೆಕ್ಟಾ ನೀವು ನೆನಪಿಟ್ಕೋರಿ ನಾ ಹೇಳ್ತೀನಿ ಆಮೇಲೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ ಒಳಗೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಪ್ಲೈ ಆಕೈತಿ ಇಲ್ಲ ಮೂರನೇದಾತು ನಾಲ್ಕನೇದು ಏನು ಕೇಳ್ಯಾರ ಗೊತ್ತಾನೆ ಇಮ್ಯುನಿಟಿ ಈಸ್ ಅವೈಲೇಬಲ್ ರಿಲೇಷನ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇನ್ ಹರ್ ಪರ್ಸ್ನಲ್ ಯಾವ್ದಾರ ಡಿಬೇಟ್ ಒಳಗೆ ಪ್ರಿವಿಲೇಜಸ್ ಅವೈಲೇಬಲ್ ಐತೋ ಇಲ್ಲೋ ಅಂತ ಕೇಳ ಈಗ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡ್ರಿ ನೆನಪಿಟ್ಕೋರಿ ಆಮೇಲೆ ಯಾವ ಕರೆಕ್ಟ್ ತಪ್ಪ ಇನ್ನೊಮ್ಮೆ ಹೇಳಕ್ರಿ ಪಾರ್ಲಿಮೆಂಟ್ ಅಂತ ಬರ್ತೈತೇಳಿ 105ನೇ ಆರ್ಟಿಕಲ್ ಬರ್ತೈತಿ ಇವು ಆರ್ಟಿಕಲ್ ಏನು ನೆನಪಿಟ್ಕೋದು ಇದನ್ನಿಲ್ಲ ಬಟ್ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ನೆನಪಿಟ್ಕೋರಿ 105ನೇ ಆರ್ಟಿಕಲ್ ಮತ್ತು ಸ್ಟೇಟ್ದಾಗ ಬಂದಾಗ 94ನೇ ಆರ್ಟಿಕಲ್ ಅಂತ ಬರ್ತಾವೆ ಇವು ಏನಂದ್ರೆ ಸಂಸತ್ತದಾಗ ಸದಸ್ಯರು ಇರ್ತಾರೆ ತಿಳ್ಕೊರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದಾರ ಈಗ ಯಾರು ರಾಹುಲ್ ಗಾಂಧಿ ಅದಾರ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅವ್ರು ಹೋಗಿ ಅಲ್ಲಿ ಮಾತಾಡೋದು ವಾಕ್ ಸ್ವಾತಂತ್ರ್ಯ ಐತೋ ಇಲ್ಲೋ ಏನು ಬೇಕಾದ್ ಮಾತಾಡ್ಬೋದೋ ಇಲ್ಲೋ ಮಾತಾಡ್ಬೋದು ನೆನಪಿಟ್ಕೋರಿ ಮತ್ತು ಏನು ಬೇಕಾದ್ರೆ ಮಾತಾಡ್ಬೋದು ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಮಾತಾಡೋಂಗಿಲ್ಲ ಅಲ್ಲಿ ಏನಂದ್ರೆ ಸದನದ ಪರ್ಟಿಕ್ಯುಲರ್ ರೂಲ್ಸ್ ಇರ್ತಾವೆ ಅದ್ರ ಪ್ರಕಾರ ಮಾತಾಡಬೇಕು ಅದನ್ನು ಬಿಟ್ಟು ಮಾತಾಡೋಂಗಿಲ್ಲ ಒಂದೇದು ಇದು ಹೇಳಿಕೆ ಅದರೊಳಗೆ 19ನೇ ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತೈತೆ ಇದು ಅಪ್ಲೈ ಆಕೈತೋ ಇಲ್ಲೋ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಾಹುಲ್ ಗಾಂಧಿಗೆ ಮಾತಾಡೋಕೆ ಕೊಡವಲ್ರ ಅನ್ನತ್ತಿದ್ರು ಗೊತ್ತೈತೆ ಅವಾಗ ಯಾವ ಆರ್ಟಿಕಲ್ ಬಗ್ಗೆ ಹೇಳತ್ತಿದ್ರೆ ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಐತಿ ಹೊರಗಟ್ಟ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಪಾರ್ಲಿಮೆಂಟ್ದಾಗೂ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಬರ್ತೈತಿ ಒಂದನೇ ಆರ್ಟಿಕಲ್ ಈಗ ಹೇಳ್ರಿ ಕರೆಕ್ಟೋ ತಪ್ಪು ಕರೆಕ್ಟ್ ಐತಲ್ಲ ಅದಕ್ಕೆ ಹೇಳಿ 19ನೇ ಆರ್ಟಿಕಲ್ ಬರ್ತೇಳಿ ಫ್ರೀಡಮ್ ಆಫ್ ಸ್ಪೀಚ್ ನೀ ಪಾರ್ಲಿಮೆಂಟ್ದಾಗ ಮಾತಾಡ್ತೀನಿ ನಾನು ಅಪೋಸಿಟ್ ಕ್ಯಾಂಡಿಡೇಟ್ ನಂದು ಯಾವ್ದು ಕಾಯ್ದೆ ಬಂದ್ರು ಅಪೋಸ್ ಮಾಡ್ತೀಯ ನಿನಗೆ ಮಾತಾಡಕ್ಕೆ ಕೊಡಂಗಿಲ್ಲತ್ತಿಲ್ಲ ಪಾರ್ಲಿಮೆಂಟ್ದಾಗ ಫ್ರೀಡಮ್ ಆಫ್ ಸ್ಪೀಚ್ ಕೊಡ್ಬೇಕು ಒಂದನೇ ಆರ್ಟಿಕಲ್ ಆತು ಎರಡನೇ ಆರ್ಟಿಕಲ್ ಏನು ಗೊತ್ತಾನ 20ರಿಂದ 8 ತನ ಹೇಳಿ 20 22 ಆರ್ಟಿಕಲ್ ಮತ್ತು ಯಾವುದಂದ್ರೆ ಇನ್ನೊಂದು 32ನೇ ಆರ್ಟಿಕಲ್ ಪಾರ್ಲಿಮೆಂಟ್ದಾಗ ಮೆಂಬರ್ಸ್ ಇರ್ತಾರೆ ರೀ ಅವ್ರಿಗೆ ಎಲ್ಲರ ವೈಯಕ್ತಿಕವಾಗಿ ಏನರ ರೀಟ್ ಓಡಿಸ್ಬೇಕಾರೆ ಹೋಗ್ಕಾರೋ ಇಲ್ಲೋ ಮೂಲಭೂತ ಹಕ್ಕುಗಳು ಚ್ಯುತಿ ಆದ್ರೆ ಮತ್ತು 20ನೇ ಆರ್ಟಿಕಲ್ 22ನೇ ಆರ್ಟಿಕಲ್ ಅದಾವ ತಿಳ್ಕೊ 20ನೇ ಆರ್ಟಿಕಲ್ ಏನು ಹೇಳ್ತೈತೆ ಹೇಳ್ರಿ 20ನೇ ಆರ್ಟಿಕಲ್ಗಳು ಹೇಳ್ತೈತೆ ನೆನಪೈತಲ್ಲ ಅಪರಾಧಿಗಳಿಗೆ ಹೆಂಗೆ ಕ್ಲೇಮ್ ಮಾಡ್ಬೇಕತ್ತೈತಿ ಕರೆಕ್ಟಾ ಅಪರಾಧಿಗಳನ್ನ ಹೆಂಗೆ ನಡ್ಸ್ಕೋಬೇಕತ್ತ ಅನ್ನೋದ 20ನೇ ಆರ್ಟಿಕಲ್ ಆಮೇಲೆ 22ನೇ ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ ಆರೋಪಿಗಳನ್ನ ಪ್ರಿವೆನ್ಷನ್ ಆಗಿ ಡಿಟೆನ್ಷನ್ ಮಾಡೋದತ್ತ ಹೇಳ್ತೈತಿ ಇವು ಆರ್ಟಿಕಲ್ ಮತ್ತು 32ನೇ ಆರ್ಟಿಕಲ್ ಪಾರ್ಲಿಮೆಂಟ್ದ ಪ್ರಿವಿಲೇಜಸ್ ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಅಪ್ಲೈ ಆಕೈತಿ ಇಲ್ಲ ಅಂದ್ರೆ ಅಪ್ಲೈ ಆಕೈತಿ ಯಾಕಂದ್ರೆ ಈಗ ಆರೋಪ ಮಾಡಿರ್ತಾರೆ ತಿಳ್ಕೊರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದನ್ನ ಅವ್ರು ಕೇಸ್ ಮಾಡಿದಾಗ ಅವ್ರಿಗೆ ಆರೋಪಿ ಅಂತ ಕನ್ಸಿಡರ್ ಮಾಡ್ತೀವಲ್ಲ 20ನೇ ಆರ್ಟಿಕಲ್ ಅಂಡರ್ ಮಾಡ್ತಾರೋ ಇಲ್ಲೋ 20ನೇ ಆರ್ಟಿಕಲ್ ಅಂಡರ್ ಮಾಡ್ತಾರಲ್ಲ 22ನೇ ಆರ್ಟಿಕಲ್ ಅಂಡರ್ ಅವ್ರು ಎಲ್ಲರ ಭಾಳ ಕ್ರಿಮಿನಲ್ ಆಗಿದ್ರೆ ಅಥವಾ ಹೊರಗೆ ಬಂದಾಗ ಪ್ರಿವೆನ್ಷನ್ ಡಿಟೆನ್ಷನ್ ಅಂತ ಕೊಡ್ತಾರೋ ಇಲ್ಲೋ ಎಕ್ಸಾಂಪಲ್ ಇರ್ತಾವೆ ನೋಡ್ರಿ ಯಾರ MLAಗಳಿಗಾಗಲಿ MP ಏನು ಮಾಡ್ತಾರಂದ್ರೆ ಒಂದೊಂದು ರಾಜ್ಯಕ್ಕೆ ಅಥವಾ ಯಾವ್ದಾರ ಒಂದು ಡಿಸ್ಟಿಕ್ ಬರಬೇಡ ಹೇಳ್ತಾರಲ್ಲ ಆ ಬರಬೇಡ ತೇದಾಗ ಅವ್ರು 32ನೇ ಆರ್ಟಿಕಲ್ ಐತೆ ಅಂತೇಳಿ ಅವ್ರು ಪ್ರೊಟೆಸ್ಟ್ ಮಾಡಕ್ಕೆ ಬರಂಗಿಲ್ಲ 32ನೇ ಆರ್ಟಿಕಲ್ ಮತ್ತು ಅಪ್ಲೈ ಆಗಂಗಿಲ್ಲ ಅಂತೇಳಿ ಸಮ್ ಕೇಸ್ನಾಗ ಅಪ್ಲೈ ಆಕೈತಿ ಸಮ್ ಕೇಸ್ನಾಗ ಅಪ್ಲೈ ಆಗಂಗಿಲ್ಲ ಬಟ್ 32ನೇ ಆರ್ಟಿಕಲ್ ಇದ್ರೊಳಗೆ ಎಲ್ಲರ ಕನ್ಸಿಡರ್ ಮಾಡಿ ಪಾರ್ಲಿಮೆಂಟ್ ಪ್ರಿವಿಲೇಜಸ್ದಾಗ ಅಪ್ಲೈ ಆಕೈತಿ ಇಲ್ಲ ಅಂದ್ರೆ ಅಪ್ಲೈ ಆಗಿರ್ತೈತೆ ನೆನಪಿಟ್ಕೋರಿ ಅವರು ಏನು ಮಾಡ್ಬೋದು ಅಂದ್ರೆ ಡಿಬೇಟ್ ಮಾಡ್ಬೋದು ನಾವೇಂದ್ರೆ ನಮ್ಮ 32ನೇ ಆರ್ಟಿಕಲ್ ಅವ್ರು ಕ್ರಿಮಿನಲ್ ಆದರೆ ಯಾರಿಗಾದ್ರೂ ಮೂಲಭೂತ ಹಕ್ಕುಗಳು ಆಲ್ಮೋಸ್ಟ್ ಎಲಿಮಿನೇಟ್ ಮಾಡಿರ್ತೀವಿ ನಾವು ಕ್ರಿಮಿನಲ್ ಆದ್ಮೇಲೆ ಅಕಸ್ಮಾತ್ ಏನಂದ್ರೆ ಇವು ಏನಂದ್ರೆ 27ನೇ 22ನೇ 32ನೇ ಆರ್ಟಿಕಲ್ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಥವಾ ಮೆಂಬರ್ MLAಗಳಿಗೆ ಅಪ್ಲೈ ಹಾಕೋ ಅಂದ್ರೆ ಅಪ್ಲೈ ಹಾಕವು ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ ಈಗ MLAಗಳು MP ಇರ್ತಾರೆ ಕ್ರಿಮಿನಲ್ ಮತ್ತು ಸಿವಿಲ್ ಕೇಸ್ದಿಂದ ಅವ್ರಿಗೆ ಎಲ್ಲರ ಪ್ರಿವೆನ್ಷನ್ ಕೊಡ್ತೀವ ನಾವು ಕೊಡ್ತೀವಿ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತೇಳಿ ಈಗ MLA ಅದಾರ ತಿಳ್ಕೊರಿ ಅಥವಾ ಮಿನಿಸ್ಟರ್ ಅದಾರ ಅಥವಾ CM ಅದಾರ ಅಂತ ತಿಳ್ಕೊರಿ ಎಕ್ಸಾಂಪಲ್ CM ಅದಾರ ತಿಳ್ಕೊರಿ ಆ CMಗಳು ಅವ್ರ ಅವಧಿ ಒಳಗಿದ್ದಾಗ ಯಾವ್ದಾರ ಒಂದು ಕ್ರೈಮ್ ಮಾಡಿರ್ತಾರೆ ಅಥವಾ ಯಾವ್ದಾರ ಒಂದು ಕ್ರಿಮಿನಲ್ ಕೇಸ್ ಆಗಿರ್ತದೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ಬೋದೋ ಇಲ್ಲೋ ಮಾಡ್ಬೋದು ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ನೆನಪಿಟ್ಕೋರಿ ಯಾಕಂದ್ರೆ ಯಡಿಯೂರಪ್ಪ ಅವ್ರದ್ದು ಬಂದಿತ್ತು ನೆನಪೈತಲ್ಲ ಪೋಕ್ಸೋ ಆ್ಯಕ್ಟ್ ಅಂಡರ್ ಅವ್ರ ಮೇಲೆ ಹಾಕಿದ್ರಲ್ಲ ಯಾರಿಗಿಲ್ಲ ಅಂದ್ರೆ ನಮ್ಮಲ್ಲಿ ರಾಷ್ಟ್ರಪತಿ ಮತ್ತು ಗವರ್ನರ್ ಬಂದಾಗ ಅವ್ರಿಗೆ ಅಟ್ಟ ಏನಿಲ್ಲ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಆಗಲಿ ಸಿವಿಲ್ ಪ್ರೊಸೀಜರ್ ಆಗಲಿ ಎರಡೂ ಮಾಡಂಗಿಲ್ಲ ಅವ್ರ ಅವಧಿ ಒಳಗಿದ್ದಾಗ ಯಾಕಂದ್ರೆ ಇದ್ರೊಳಗೆ ಬಂದಿತ್ತು ಪಶ್ಚಿಮ ಬಂಗಾಳದಾಗ ನೆನಪೈತಲ್ಲ ಯಾರು ಪಶ್ಚಿಮ ಬಂಗಾಳದವ್ರು RN ರವಿ ಅಲ್ಲ ಪಶ್ಚಿಮ ಬಂಗಾಳದಾಗ ಯಾರೋ ಇದ್ರಲ್ಲ ಪಶ್ಚಿಮ ಬಂಗಾಳ ಗವರ್ನರ್ ಮೇಲೆ ಬಂದಿತ್ತು ನೆನಪೈತಲ್ಲ ಆ ಗವರ್ನರ್ ಅಥವಾ ರಾಜಭವನದಾಗ ಸೆಕ್ಷುವಲ್ ಹರಾಸ್ಮೆಂಟ್ ಆಗೈತೆ ಅಂದ್ರೂ ಅದು ಕ್ರಿಮಿನಲ್ ಕೇಸ್ ಆದ್ರೂ ಅವ್ರು ಏನು ಮಾಡಿದ್ರೆ ಗವರ್ನರ್ನ ಪ್ರಾಸಿಕ್ಯೂಷನ್ಗೆ ಅಪ್ಲೈ ಮಾಡಲಿಲ್ಲ ಓನ್ಲಿ ಪ್ರೆಸಿಡೆಂಟ್ಗೆ ಮತ್ತು ಯಾರಿಗೆ ಅಂದ್ರೆ ಗವರ್ನರ್ಗೆ ಬರಂಗಿಲ್ಲ ಉಳ್ಕಿದವ್ರಿಗೆ ಅಪ್ಲೈ ಆಕತಿ 3ನೇ ಕ್ವಶನ್ ತಪ್ಪೋ ಕರೆಕ್ಟೋ ಹೇಳೋಣ ಈ 3ನೇ ಹೇಳಿಕೆ ಏನು ಹೇಳಿ ಇಮ್ಯುನಿಟಿ ಬೋತ್ ಸಿವಿಲ ಮತ್ತು ಕ್ರಿಮಿನಲ್ದಾಗ ಅವೈಲೇಬಲ್ ಐತೋ ಇಲ್ಲೋ ಕೇಳೋರು ಐತೋ ಇಲ್ಲೋ ಯಾವ್ದಾ
ಇಮ್ಯುನಿಟಿ ಐತೆಲ್ಲ ಕೇಳಿ. ಇಮ್ಯುನಿಟಿ ಅಂದ್ರೆ ಅವ್ರಿಗೆ ನಾವು ಸೆಕ್ಯೂರಿಟಿ ಕೊಡೋದು ಐತೋ ಇಲ್ಲೋ? ಇಲ್ಲ, ಸೆಕ್ಯೂರಿಟಿ ಇಲ್ಲ. ಅದಕ್ಕೆ ಅವ್ರು ಏನಂದ್ರೆ ಅವರು ನಮ್ಮಂಗೆ ನಾರ್ಮಲ್ ಜನನ, ಅವ್ರು ಸಿವಿಲ್ ಕೇಸ್ ಮಾಡಲಿ, ಕ್ರಿಮಿನಲ್ ಕೇಸ್ ಮಾಡಲಿ, ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಒಳಗೆ ಅವ್ರು ಯಾರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರಲಿ ಅಥವಾ ಮೆಂಬರ್ ಆಫ್ ನಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಇರಲಿ, ಅವ್ರಿಗೆ ಅಪ್ಲೈ ಆಕೈತಿ. ನೆನಪಿಟ್ಕೋರಿ, ಅವ್ರು ಕ್ರಿಮಿನಲ್ ಕೇಸ್ ಮಾಡ್ರೂ ಒಳಗೆ ಹೋಗಿತಾರ, ಈ ಸಿವಿಲ್ ಕೇಸ್ ಆದ್ರೂ ಒಳಗೆ ಹೋಗ್ತಾರೆ. ಬಟ್ ಯಾರಿಗೆ ಅಂದ್ರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲಿಗೆ. ಏನರ ಕನ್ಫ್ಯೂಸ್ ಆಗಲಿಲ್ಲ. ಲಾಸ್ಟ್ ಇನ್ನೊಂದು ಹೇಳಿಕೆ ಐತಿ ಏನಂದ್ರೆ, ಇವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಅವ್ರ ಪರ್ಸ್ನಲ್ ಎಲ್ಲರ ಒಂದು ಪರ್ಸ್ನಲ್ ಸ್ಪೀಚ್ ಒಳಗೆ ಹೋಗಿರ್ತಾರೆ ತಿಳ್ಕೊರಿ, ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಪ್ಲೈ ಆಕೈತೋ ಇಲ್ಲೋ ಅಂತ ಕೇಳ್ಯಾರ. ಐತೋ ಇಲ್ಲೋ? ಐತೆ ಇಲ್ಲ? ಈಗ ಪರ್ಸನ್ ವಿತ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಕೇಳಿಲ್ಲ, ಅವ್ರು ಯಾವ್ದಾರ ಒಂದು ಇದಕ್ಕೆ ಹೋಗಿರ್ತಾರ ತಿಳ್ಕೊರಿ, ಅಲ್ಲಿ ಪ್ರಿವಿಲೇಜಸ್ ಅಂತ ಹೇಳಿ, ಪ್ರಿವಿಲೇಜಸ್ ಒಳಗೆ ಕೇಳತ್ನ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತ ಹೇಳಿ ನಾ ನಿಮಗೆ. ಪಾರ್ಲಿಮೆಂಟ್ರಿ ಒಳಗೆ ಈಗ MLA ಅದಾನ, ಎಲ್ಲರ ಒಂದು ಮೀಟಿಂಗ್ ಮಾಡಿರ್ತಾರೆ, ಏನರ ಒಂದು ಹೇಳಿಕೆ ಕೊಡ್ತಾರೆ, ಅವಾಗ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಐತೆ ಅಂತೇಳಿ ಇವ್ರು ಏನು ಮಾತಾಡ್ರು ನಾವು ತಪ್ಪಿಸ್ತೀವತ್ತಿಲ್ಲ. ಅವ್ರಿಗೆ ಅದನ್ನ ಯಾವುದಂದ್ರೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಒಳಗೆ ಏನಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಐತಿ. ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲಿ ಐತೆ ಅಂದ್ರೆ ಲೋಕಸಭೆ ಒಳಗೆ ಮಾಡ್ಬೋದು. ಬಟ್ ಪರ್ಸನ್ ಏನರ ಮಾತಾಡಾಗ ಇಲ್ಲೀಗಲ್ ಆಗಿ ಏನರ ಮಾತಾಡಿರ್ತೇಳಿ ಅವ್ರಿಗೆ ಏನು ಮಾಡ್ಬೋದು ಅಂದ್ರೆ ಕೇಸ್ ಹಾಕ್ಬೋದು. ಇದು ಪೂರ್ತಿ ಗೊತ್ತತ್ತಲ್ಲ. ನಾಳೆ ಅವ್ನು ಹೇಳಿಕೆ ಕನ್ನಡದಾಗ ಏನೋ ಕೇಳಿ ನೆನಪಿಟ್ಕೋರಿ, ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಒಳಗೆ ಏನೇನು ಕನ್ಫ್ಯೂಸ್ ಏನಾರ ಆ ಥರ ಹೇಳ್ರಿ. ಮತ್ತು ಇನ್ನೊಮ್ಮೆ ಹೇಳ್ತಾನೆ, ನೆನಪಾತಲ್ಲ, ಗೊತ್ತಾತಲ್ಲ. ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂದ್ರೆ ಅವ್ರು ಎಲ್ಲರ ಹೋಗಿ ಏನರ ಮಾತಾಡ್ಯಾರತ್ತೇಳಿ ಅವ್ನು MLA ಅದಾನು, ನಾ MP ಅದೀನಿ, ನನಗೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಐತಿ, ನನ್ನ ಮೇಲೆ ಕೇಸ್ ಹಾಕಂಗಿಲ್ಲತ್ತಿಲ್ಲ. ಅವ್ರು ಏನಂದ್ರೆ ದೇಶದ್ರೋಹದಾಗಿ ಏನರ ಮಾತಾಡಿರತ್ತೇಳಿ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅದು ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್. ಲಾಸ್ಟ್ ಇನ್ನೊಂದು ಹೇಳಿ.